ತಂದೆ ತಾಯಿಗೆ ಮಾನ ನೀಡದ ಮಕ್ಕಳೇ ತಕ್ಕೆ ಪ್ರೀತಿಯಿಲ್ಲದ ಮನೆಯು ನಿತ್ಯ ನರಕವಾಗಿದೆ. ಜಪವೇ ಇಲ್ಲದ ಮನೆಯಲ್ಲಿಂದು ಶಾಂತಿಯಲ್ಲಿದೆ, ಶಾಂತಿಯಲ್ಲಿದೆ. ಬಡತನದಲ್ಲಿ ಬಂದು ನೋಡದ ಬಂಧುವೇ ತಕ್ಕೆ, ಬಡತನದಲ್ಲಿ ಬಂದು ನೋಡದ ಬಂಧುವೇ ತಕ್ಕೆ, ಕಷ್ಟ ನಷ್ಟದಿ ನೆರವು ನೀಡದ ಮಿತ್ರರೇ ತಕ್ಕೆ, ಕಷ್ಟ ನಷ್ಟದಿ ನೆರವು ನೀಡದ ಮಿತ್ರರೇ ತಕ್ಕೆ, ನೀತಿ ಮಾರ್ಗದಿ ನಡೆಸದಿರುವ ನೀತಿ ಮಾರ್ಗದಿ ನಡೆಸದಿರುವ ಗುರು ಏತಕ್ಕೆ, ಗುರು ಏತಕ್ಕೆ. ಜಗವೇ ಜಯಿಸಿ ಪ್ರಾಣ ಹೋದರೆ ಲಾಭವೇನಿದೆ, ಭಕ್ತಿವೇಷದ ನರಿ ನೀನಾದರೆ ಸೋಲು ಕೊನೆಗಿದೆ, ಭಕ್ತಿವೇಷದ ನರಿ ನೀನಾದರೆ ಸೋಲು ಕೊನೆಗಿದೆ, ಸೋಲು ಕೊನೆಗಿದೆ. ಸತ್ಯವೇದವ ಧ್ಯಾನ ಮಾಡದೆ ಹರುಷವೆಲ್ಲಿದೆ, ಸತ್ಯ ಮಾರ್ಗದಿ ನಡೆಯದಿರಲು ಮೋಕ್ಷವೆಲ್ಲಿದೆ, ಮುಕ್ತಿಯಲ್ಲಿದೆ. ಹಸಿದ ಹೊಟ್ಟೆಗೆ ಅನ್ನ ನೀಡದ ಧನವು ಏತಕ್ಕೆ, ಹಸಿದ ಹೊಟ್ಟೆಗೆ ಅನ್ನ ನೀಡದ ಧನವು ಏತಕ್ಕೆ, ಹಂಚಿ ತಿನ್ನದೆ ಹರಿದು ತಿನ್ನುವ ದುರಾಸೆ ಏತಕ್ಕೆ, ಹಂಚಿ ತಿನ್ನದೆ ಹರಿದು ತಿನ್ನುವ ದುರಾಸೆ ಏತಕ್ಕೆ, ಕಾಮ ಮೋಹಕ್ಕೆ ಸೋತು ಹೋಗುವ ಕಾಮ ಮೋಹಕ್ಕೆ ಸೋತು ಹೋಗುವ ದೇಹವೇತಕ್ಕೆ, ಮನವು ಏತಕ್ಕೆ. ದಾಹ ತೀರುವ ಜೀವ ಜಲವು ಯೇಸುವಲ್ಲಿದೆ, ಮಾಯಲೋಕದ ಮರ್ಮವೆಲ್ಲವೂ ವೇದದಲ್ಲಿದೆ, ಸತ್ಯವೇದದಲ್ಲಿದೆ. ಸತ್ಯವೇದವ ಧ್ಯಾನ ಮಾಡದೆ ಹರುಷವೆಲ್ಲಿದೆ, ಸತ್ಯ ಮಾರ್ಗದಿ ನಡೆಯದಿರಲು ಮೋಕ್ಷವೆಲ್ಲಿದೆ, ಮುಕ್ತಿಯಲ್ಲಿದೆ. ಎದ್ದು ನಿಲ್ಲೋಣ, ದೇವರ ವಾಕ್ಯವನ್ನು ಆಲಿಸಲು ಮುಂದಾಗೋಣ. ಪವಿತ್ರ ಆತ್ಮರ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಆತ್ಮರೇ, ನನ್ನಲ್ಲಿ ಬಂದಿರಿ, ನನ್ನನ್ನು ಬಲಪಡಿಸಿರಿ, ಹೊಸ ಶಕ್ತಿಯಾಗಿ ನನ್ನನ್ನು ಮಾರ್ಪಡಿಸಿರಿ ಎಂಬುದಾಗಿ ನಾವು ಕೇಳಿಕೊಳ್ಳೋಣ. ಬಲಪಡಿಸಿ ಜೊತೆಗೆ ಲೋಕದ ಶಕ್ತಿಯ
ಎದುರಿಸಿ ಗೆಲ್ಲಲು ಆತ್ಮನ ಮಳೆ ಸುರಿಸಿ. ಹಲ್ಲೆಲೂಯ. ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮನ ಮಳೆ ಸುರಿಸಿ. ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ, ಒಳ್ಳೆದು ಬಾರ ಬೇಗ ಬಾ ದೇವ ನಮ್ಮ ಮಧ್ಯದಲ್ಲಿ. ಒಳ್ಳೆದು ಬಾ ದೇವ ಬೇಗ ಬಾ ದೇವ ನಮ್ಮ ಹೃದಯದಲ್ಲಿ. ಒಳ್ಳೆದು ಬಾ ದೇವ ಬೇಗ ಬಾ ದೇವ ನಮ್ಮ ಹೃದಯದಲ್ಲಿ. ಒಳ್ಳೆದು ಬಾ ದೇವ ಬೇಗ ಬಾ ದೇವ ನಮ್ಮ ಹೃದಯದಲ್ಲಿ. ಹಲ್ಲೆಲೂಯ, 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 ನಮ್ಮ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ನಮ್ಮ ಮರಿಯ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಸ್ವಾಮಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯುಂಟಾಗಲಿ. ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳೋಣ. ಎಲ್ಲರೂ ಒಂದು ಒಳ್ಳೆ ಪಾಪ ನಿವೇದನೆ ಮಾಡ್ಕೊಂಡು ಬಂದ್ರಲ್ಲ, ಹೌದಾ? ಓಕೆ. ಕೀರ್ತನೆ 25 ತೆಗೀರಿ ನಿಮ್ಮ ಬೈಬಲಲ್ಲಿ. ಕೀರ್ತನೆ 25, ಕೀರ್ತನೆ 25 ವಾಕ್ಯ 7. ಹಾಂ ಹಾಂ ಹಾಂ. ಪ್ರೈಸ್ ದಿ ಲಾರ್ಡ್. ಯೌವನದ ಪಾಪ ಪ್ರವೃತ್ತಿಗಳೆಲ್ಲವನ್ನು ನೀನು ಮನಸ್ಸಿನಲ್ಲಿ ಮುಜ ತರ್ನಾಟ್ಪನ ಪತ್ ಕನ್ಸೋ ಸರ್ವೇಸ್ಪರ ಉಡಾಸ್ ಧರಿನಕ. ಈಗ ಪಾಪ ನಿವೇದನೆ ಆಯ್ತಲ್ಲ, ಏನೆಲ್ಲ ಪಾಪ ಹೇಳಿದಿರಲ್ಲ ಅದು ದೇವರು ತೊಳೆದಿದ್ರೆ ಇಲ್ಲವಾ? ತೊಳೆದಿದ್ದಾರಲ್ಲ, ನಮ್ಮನ್ನು ಶುದ್ಧಗೊಳಿಸಿದ್ದಾರಲ್ಲ. ಆದರೆ ನಮ್ಮ ಪಾಪಗಳು ನಮಗೆ ಮನಸ್ಸಿನಿಂದ ನೆನಪು ಹೋಗ್ತದ? ದಾವಿದ ನೋಡಿ, ಯೌವನದಲ್ಲಿದ್ದಾಗ ಪಾಪ ಮಾಡಿದ್ದ, ಹೌದಲ್ಲ? ಆದರೆ ಅವನು ಮುದುಕನಾದಾಗ ಈ ಕೀರ್ತನೆ ಹೇಳಿದ್ದಿರಬೇಕು. ಇನ್ನೂ ಆ ಪಾಪದ ನೆನಪು ಇದೆ. ಈಗ ನೀವು ಇಷ್ಟೆಲ್ಲ ಪಾಪ ನಿವೇದನೆಯಲ್ಲಿ ಹೇಳಿದ್ರಿ, ಎಲ್ಲ ಪಾಪ ನಿವೇದನೆಯಲ್ಲಿ ಹೇಳಿದ್ದೆಲ್ಲ ಮರೆತು ಹೋಗ್ತದಾ? ಇಲ್ಲ, ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಯಾಕೆ ಉಳಿತದೆ? ಯಾಕೆ ಉಳಿಬೇಕು? ಹಾಂ ಅಲ್ಲ, ಇಷ್ಟೆಲ್ಲ ಈಗ ನನ್ನ ಕೂಡ ಯೌವನ ಮುಗಿಯಿತು, ನಿಮ್ಮದು ಕೂಡ ಯೌವನ ಮುಗಿಯಿತು. ಯೌವನದಲ್ಲಿ ನಾವು ದೇವರಿಂದ ತುಂಬ ದೂರ ಹೋಗ್ತೇವೆ, ಹೌದಾ ಇಲ್ಲ? ಅದೆಲ್ಲ ನಮಗೆ ನೆನಪು ಉಳಿತದೆ. ಹೌ ಗಾಡ್ ಫಾರ್ಗಿವ್ಸ್ ಅಸ್. ದೇವರು ನಮ್ಮನ್ನು ಯಾವ ರೀತಿ ಕ್ಷಮಿಸ್ತಾರೆ. ಯೆಶಾಯ ಪ್ರವಾದಿ ಪುಸ್ತಕ ತೆಗೀರಿ. ಯೆಶಾಯ 43 43. ಯೆಶಾಯ 43 25. 43 25. ಆದರೂ ನಾನಾಗಿ ಅಳಿಸಿಬಿಡುವೆನು ನಿನ್ನ ದ್ರೋಹಗಳನ್ನು, ನನ್ನ ನೆನಪಿನಿಂದ ತೆಗೆದು ಹಾಕುವೆ ನಿನ್ನ
मजिस्ता की सगळे तुझे अपराध पुसून काढता तो हंस आणि मुखार ಅವನು तुझ्या पत्कांचा उडास ಧರಿಸುವನ. ನೋಡಿ, ದೇವರು ಹೇಳ್ತಾರೆ, ಈ ಮೊದಲು ಶಾಲೆಯಲ್ಲಿ ಹೋಗುವಾಗ ನಮ್ಮದು ಬ್ಲ್ಯಾಕ್ ಬೋರ್ಡ್ ಅಂತ ಇತ್ತಲ್ಲ, ಬೆಳಗ್ಗಿಂದ ಸಂಜೆವರೆಗೆ ಟೀಚರ್ ಬರೀತಾರೆ, ಸಂಜೆ ಆಗುವಾಗ ಏನು ಮಾಡ್ತಾರೆ ಅವರು? ಅಳಿಸ್ತಾರೆ, ಅಳಿಸಿ ಹಾಕ್ತಾರೆ. ಹೌದಿಲ್ಲ? 2 ದಿವಸ ಬಿಟ್ಟು ಟೀಚರ್ ಹತ್ರ ನಾವು ಕೇಳಬೇಕು, ಟೀಚರ್ ಮೊನ್ನೆ ನೀವು ಏನು ಬರೆದಿದ್ದೀರಿ ಅಂತ ಹೇಳಿದರೆ ನೆನಪುಳಿತದೆ ಅವರಿಗೆ? ಇಲ್ಲ ಅಲ್ಲ. ದೇವರು ಹೇಳ್ತಾರೆ, ಪಾಪ ನಿವೇದನೆಯಲ್ಲಿ ನೀನು ಹೇಳಿದ ಪಾಪಗಳನ್ನು ನಾನು ಅದೇ ರೀತಿ ಅಳಿಸಿ ಬಿಟ್ಟಿದ್ದೇನೆ, ನನ್ನ ನೆನಪಿನಿಂದ ನಾನು ಅದನ್ನು ಚಪ್ಪಾಳೆ ಕೊಡೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರು ಏನು ಮಾಡ್ತಾರೆ ಅಂದರೆ, ನೀನು ಹೇಳಿದ ಪಾಪಗಳೆಲ್ಲವನ್ನು ಅವರು ಏನು ಮಾಡಿದ್ದಾರೆ? ಅಳಿಸಿ ಬಿಟ್ಟಿದ್ದಾರೆ. ಆದರೆ ನಿನ್ನ ಮನಸ್ಸಿನಲ್ಲಿ ಉಳಿತದೆ. ನಿನಗೆ ಬಾಲ್ಯದಲ್ಲಿ ಯಾರೋ ಟೀಚರ್ ಹೊಡೆದದ್ದು, ನೀನು ಬೇರೆಯವರಿಗೆ ಹೊಡೆದದ್ದು, ನೀನು ಜಗಳ ಮಾಡಿದ್ದು ಎಲ್ಲ ನೆನಪಿನಲ್ಲಿ ಉಳಿತದೆ. ಯಾಕೆ ಉಳಿತದೆ ಅದು ಹೇಳಿ? ಯಾಕೆ ಉಳಿಬೇಕು? ನಾನು ಬೇರೆಯವರ ಕಡೆಗೆ ಕೈ ತೋರಿಸಿ ನೀನು ಪಾಪಿ, ನೀನು ಇಂಥವ ಅಂಥವ ಅಂತ ಹೇಳಬಾರ್ದು. ನಾನು ಕೂಡ ಅಂಥವನೇ. ವಿನಮ್ರನಾಗಬೇಕು, ತಗಬೇಕು, ಕಲ್ತೋದಾಯಿದೆ ವಿನಮ್ರನಾಗಬೇಕು. ಈಗ ನೀವು ನಾನಲ್ಲಿ ಪಾಪನ ಎದುರು ಕೂತ್ಕೊಂಡಾಗ ನೀವು ಬಂದು ನಿಮ್ಮ ಪಾಪ ಹೇಳ್ತೀರಿ, ನಾನು ಸಿಟ್ಟು ಮಾಡಿದ್ದೇನೆ, ನಾನು ಜಗಳ ಮಾಡಿದ್ದೇನೆ, ನಾನು ಹೊಲಸು ಮಾತಾಡಿದ್ದೇನೆ. ನಿಮ್ಮ ಪಾಪ ಏನಿದೆಯೋ ಅದು ಕೂಡ ನಂದು ಕೂಡ ಪಾಪ ಅಲ್ವಾ? ನಮ್ಮ ಮನುಷ್ಯ ಕುಲ ಅದೇ ಅಲ್ವಾ? ಅದಕ್ಕಾಗಿ ನೀವು ಅಲ್ಲಿ ಬಂದು ನಿಮ್ಮ ಪಾಪ ನಿವೇದನೆ ಹೇಳುವಾಗ ನಿಮ್ಮ ಮೇಲೆ ಎಷ್ಟು ಕರುಣೆ ತೋರಿಸಲಿಕ್ಕೆ ಆಗ್ತದೋ ಅಷ್ಟು ಕರುಣೆ ತೋರಿಸಲಿಕ್ಕೆ ನನಗೆ ದೇವರು ನನ್ನ ಮನಸ್ಸಿನಿಂದ ನೀನು ಕೂಡ ಅದೇ ಸ್ವಭಾವದನಂತ ಇಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದು ನೆನಪುಳಿತದೆ, ಆದ್ದರಿಂದ ನಾನು ಭಾಳ ವಿನಮ್ರನಾಗ್ತೇನೆ. ಓಕೆ, ಇವತ್ತು ಒಳ್ಳೆ ಪಾಪ ನಿವೇದನೆ ಮಾಡಿದಿರಿ, ಇನ್ನೂ ನಾವು ತಗಬೇಕು. ಈಗ ಕುಟುಂಬ ಜೀವನ, ನೀವೆಲ್ಲರೂ ನಾನು ಕುಟುಂಬದಿಂದ ಬಂದವನು ಅಲ್ವಾ? ನಾವು ಚಿಕ್ಕದಿರುವಾಗ ರೇಡಿಯೋದಲ್ಲಿ ಕೇಳ್ತಿದ್ದೇವೆ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಪ್ರೇಮಾನಂದ ದೀಪ, ಅರಿತು ಬಾಳಿರಿ ಬದುಕು ಸಾರ್ಥಕ. ಅಲ್ಲ, ಮನೆಯೇ ಮನಸ್ಸೇ. ಮನೆ ಅಂದರೆ ಏನು? 2 ಶಬ್ದ ಇದೆ ಅಲ್ಲ, ಮನೆ, ಮಾ ಮತ್ತು ನೆ. ಏನದು ಅಕ್ಕ? ಮಾ ಅಂದರೆ ಏನು? ಮದುವೆ. ಮಾ ಅಂದರೆ ಮನಸ್ಸಿಗೆ, ನೇ ಅಂದರೆ ನೆಮ್ಮದಿ. ಕರೆಕ್ಟ್. ಮನೆ ಅಂದರೆ ಮನಸ್ಸಿಗೆ ನೆಮ್ಮದಿ. ಎಷ್ಟು ಚಂದ ಇದೆ ಅಲ್ವಾ? ಸಿಂಪಲ್. ನೀವು ಸಿಂಪಲ್, ದೊಡ್ಡ ಶಿಕ್ಷಿತರಲ್ಲ, ನಿಮಗೆ ದೊಡ್ಡದು ನಾನು ಹೇಳುವುದಿಲ್ಲ, ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ಹೇಳ್ತೇನೆ. ಯೇಸು ಸ್ವಾಮಿ ಜನರಿಗೆ ಹೇಳಿದರು, ನನ್ನ ಚಿಕ್ಕ ಕುರಿಮಂದಿಯೇ ನೀನು ಭಯಪಡಬೇಡ, ನನ್ನ ಚಿಕ್ಕ ಕುರಿಮಂದಿಯೇ ನೀನು ಭಯಪಡಬೇಡ, ಸ್ವರ್ಗೀಯ ದೇವರು ನಿನಗಾಗಿ ಶ್ರೇಷ್ಠ ಸಂಪತ್ತನ್ನು ಇಟ್ಟಿದ್ದಾರೆ. ಇದೇ ಚಿಕ್ಕವರು, ನೀವು ತುಂಬ ಓದಿದವರಲ್ಲ, ನಾನು ಕೂಡ ತುಂಬ ದೊಡ್ಡ ಭಾಷಣಕಾರ ಅಲ್ಲ, ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ಹೇಳ್ತೇನೆ. ಮನೆ ಅಂದರೆ ಮನಸ್ಸಿಗೆ, ಎಲ್ಲಿ ಮನಸ್ಸಿಗೆ ನೆಮ್ಮದಿ ಇದೆ ನೋಡಿ, ಅಲ್ಲಿ ಬಿಜಾಪುರ್ನಿಂದ ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ. ಉಡುಪಿಯಲ್ಲಿ ಒಂದು ಮರದ ಕೆಳಗೆ ಟೆಂಟ್ ಹಾಕಿದ್ದಾರೆ, ಚಿಕ್ಕ ಟೆಂಟ್. ಆ ಟೆಂಟಿನಲ್ಲಿ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ದಾರೆ. ಇವರು ಹೊರಗಡೆ ಒಂದು ಸಣ್ಣ ಬೋಗುನಿಯಲ್ಲಿ ಏನೋ ಕುದಿಸ್ತಾರೆ, ಅನ್ನ ಮಾಡ್ತಾರೆ, ಊಟ ಮಾಡ್ತಾರೆ. ಖುಷಿ, ಎಷ್ಟು ಖುಷಿ ಅಂತಿಲ್ಲ. ಒಂದು ಸ್ಪ್ರೈಟ್ ಬಾಟಲ್, ಚಿಕ್ಕ ಸ್ಪ್ರೈಟ್ ಬಾಟಲ್, ಅದನ್ನು ಎಲ್ಲ ಮಕ್ಕಳು ಒಟ್ಟಿಗೆ ಕುಡಿತಾರೆ. ಏನು ಸಂತೋಷ. ಅಲ್ಲಿ ಮನೆ ಇಲ್ಲ, ಟೆಂಟ್ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಯಾವ ಕಡೆ ಮನಸ್ಸಿಗೆ ನೆಮ್ಮದಿ ಇದೆಯೋ ಅದು ಅರಮನೆ. ಅದು ಅರಮನೆ. ಎಲ್ಲಿ ಮನಸ್ಸಿಗೆ ದೊಡ್ಡ ಬಂಗ್ಲೆ ಇದೆ, ಒಂದಿಬ್ಬರು ಮುದುಕರು, 10 ನಾಯಿಗಳು, ಮನಸ್ಸಿಗೆ ನೆಮ್ಮದಿಯಲ್ಲಿ ಯಾರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ತಾರೋ ಅಂತ ಹೀಗೆ ನೋಡ್ತಾ ಇದ್ದಾರೆ. ಅಷ್ಟು ದೊಡ್ಡ ಮನೆ ಇದ್ರೂ ಅವರ ಮನೆ ಸೆರೆಮನೆ. ಆದ್ದರಿಂದ ನಮ್ಮ ಮನೆ ಅರಮನೆ ಮಾಡೋದು ನಾವೇ, ಸೆರೆಮನೆ ಮಾಡೋದು ನಾವೇ. ನೋಡಿ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್.
ಜಕ್ಕಾಯನಿಗೆ ದೊಡ್ಡ ಮನೆ ಇತ್ತು, ಅದು ಸೆರೆಮನೆ ಆಗಿತ್ತು ಅವನಿಗೆ. ಯಾವಾಗ ಯೇಸು ಸ್ವಾಮಿ ಅವನ ಮನೆಗೆ ಬಂದರೋ, ಹಿಂದೆ ನಿನ್ನ ಮನೆ ಉದ್ಧಾರವಾಗಿದೆ ಅಂತ ಹೇಳಿದರು. ಆವಾಗ ಅವನ ಮನೆ ಏನಾಯಿತು? ಅರಮನೆ ಆಯಿತು, ಅರಮನೆ ಆಯಿತು, ಅರಮನೆ ಆಯಿತು. ನೋಡಿ, ಆದ್ದರಿಂದ ಈ ದಿವಸ ಒಂದು ಚಿಕ್ಕ ಘಟನೆ ಹೇಳ್ತೇನೆ ನಿಮಗೆ. ಒಂದು ಗಂಡ ಹೆಂಡತಿ, ಅವರಿಗೆ ಮಕ್ಕಳಿದ್ದಿಲ್ಲ, ಭಾಳ ಪ್ರೀತಿಯಿಂದ ಇದ್ದರು. ಅವರ ಅರಮನೆ ಥರ ಇತ್ತು ಅವರ ಚಿಕ್ಕ ಮನೆ. ಈಗ ಆ ಹೆಣ್ಣು ಮಗಳಿಗೆ ಮುಖದಲ್ಲಿ ಏನೊಂದು ಕಾಯಿಲೆ ಬಂತು, ಚರ್ಮ ಕಾಯಿಲೆ. ಮುಖ ಎಲ್ಲ ಕಪ್ಪು 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 ಕಪ್ಪಾಯಿತು. ಈಗ ನಮಗೆ ಗಂಡು ಮಕ್ಕಳಿಗೇ ಮುಖ ಸ್ವಲ್ಪ ಕಪ್ಪಾಯಿತು ಅಂದರೆ ಬೇಸರ ಆಗ್ತದೆ. 100 ಸಲ ನಾವು ಕನ್ನಡಿಯಲ್ಲಿ ನೋಡ್ಕೊಳ್ತೇವೆ, ಏನಾಯ್ತಪ್ಪ ಏನಾಯ್ತಪ್ಪ ಅಂತ. ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಮುಖದ ಮೇಲೆ ಏನಾದರೂ ಆಯ್ತಂದರೆ ಮುಖ ತೋರಿಸಲಿಕ್ಕೆ ಬೇಸರ ಆಗ್ತದೆ ಅಲ್ವಾ? ಹೌದಲ್ವಾ? ಆಕೆ ಏನು ಮಾಡಿದ್ಲು, ಮುಖದ ಮೇಲೆ ಒಂದು ಕಪ್ಪು ಚುಕ್ಕೆ ಬಂದಿದೆ, ಎಲ್ಲ ಚರ್ಮ ಕಾಯಿಲೆ ಬಂದಿದೆ. ಡಾಕ್ಟ್ರ್ ಬಳಿ ಹೋದ್ಲು, ಏನಾಗಿಲ್ಲ. ರೂಮ್ ಒಳಗೆ ಕುತ್ಕೊಂಡ್ಲು. ಚರ್ಚಿಗೆ ಹೋಗಲ್ಲ, ಮದುವೆಗೆ ಹೋಗಲ್ಲ, ಜಾತ್ರೆಗೆ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ ಆಕೆ. ಪಾಪ, ಮುಖ ತೋರಿಸಲಿಕ್ಕೆ ಒಳ್ಳೇದಾಗಲ್ಲ, ಮುಖ ಚಂದ ಇಲ್ಲ ಅಂತ. ಈಗ ಗಂಡ ಏನು ಮಾಡ್ತಾನೆ, ನನ್ನ ಹೆಂಡತಿ ಮನೆಯಿಂದ ಹೊರಗೆ ಬರೋದಿಲ್ಲ ಅಂತ ಗಂಡ ಸೇವೆ ಮಾಡ್ತಾನೆ. ಅಂದರೆ ತುಂಬ ಪ್ರೀತಿ ಮಾಡ್ತಾನೆ ಅವಳನ್ನು. ಗಂಡನಿಗೂ ಕೂಡ ಮುಖ ತೋರಿಸಲಿಕ್ಕೆ ಒಳ್ಳೇದಾಗೋದಿಲ್ಲ, ನನ್ನ ಮುಖ ಚಂದ ಇಲ್ಲ, ಎಲ್ಲ ಇದಾಗಿದೆ, ಸುಕ್ಕಾಗಿದೆ, ಚರ್ಮ ಕಾಯಿಲೆ ಬಂದಿದೆ, ಹೊರಟಾಗಿದೆ, ಬೇಸರ ಆಗ್ತದೆ ಪಾಪ ಅವಳಿಗೆ. ಗಂಡ ಸೇವೆ ಮಾಡ್ತಾನೆ ಹೆಂಡ್ತಿದ. ಒಂದು ದಿವಸ ಏನೋ ಮಾರ್ಕೆಟಿಗೆ ಹೋಗಿದ್ದ ಕಾಯಿ ಪಲ್ಯ ತರಲಿಕ್ಕೆ. ವಾಪಸ್ ಬರಬೇಕಾದ್ರೆ ಅವನಿಗೆ ಟಕ್ಕರ್ ಆಯಿತು, ನೋಡಿ, ಆಕ್ಸಿಡೆಂಟ್ ಆಯಿತು, ಕಣ್ಣೇ ಹೋಯ್ತು. ಮನೆಗೆ ಬರುವ ಕುರುಡ, ಕಣ್ಣೇ ಕಾಣಂಗಿಲ್ಲ. ಈಗ ನನ್ನ ಗಂಡನಿಗೆ ಕಣ್ಣು ಕಾಣಲ್ಲ, ನನ್ನ ಮುಖ ಹೇಗಿದ್ರೆ ಏನು ತೊಂದರೆ ಇಲ್ಲಲ್ಲ. ಕುರುಡನ ಮುಂದೆ ನಾನು ಹೇಗಿದ್ರು ಅವಳಿಗೆ ಖುಷಿ ಆಯ್ತು, ಸ್ವಲ್ಪ ಸಮಾಧಾನ ಆಯಿತು. ಓಕೆ, ನನ್ನ ಗಂಡನಿಗೆ ಕಣ್ಣು ಕಾಣಂಗಿಲ್ಲ, ನಾನು ಸೇವೆ ಮಾಡ್ತೇನೆ. ಈಗ ಅವ ಕೂತ್ಕೊಳ್ತಾ ಇದ್ದ ಅಲ್ಲೇ, ಇವಳೆಲ್ಲ ಸೇವೆ ಮಾಡ್ತಿದ್ಲು, ಗಂಡನ ಜೊತೆ ಚಂದ ಮಾತಾಡ್ತಿದ್ರು, ಮುಖ ಚಂದ ಇದ್ದರೂ ತೊಂದರೆ ಇಲ್ಲ, ಏನಿದ್ರು ತೊಂದರೆ ಇಲ್ಲ, ಖುಷಿಯಿಂದ ಇದ್ದರು. ಸ್ವಲ್ಪ ದಿವಸ ನಂತರ ಹೆಂಡತಿಗೆಲ್ಲ ಚರ್ಮ ಕಾಯಿಲೆ, ಮೈ ಮೇಲೆಲ್ಲ ಹಬ್ಬಿತ್ತು ನೋಡ್ರಿ. ಒಂದು ದಿವಸ ಸತ್ತೋದ್ಲು. ಚರ್ಚಿಯಲ್ಲಿ ಸಮಾಧಿ ಮಾಡಿದರು. ಸಮಾಧಿ ಮಾಡಿ ವಾಪಸ್ ಅವ್ರು ಬರಬೇಕಾದ್ರೆ ಕುರುಡ ಕೂಡ ಮನೆಗೆ ಬರ್ತಾ ಇದ್ದಾನೆ, ಒಬ್ಬನೇ ಬರ್ತಾನೆ. ಯಾರೋ ಹಿಂದೆ ಹೇಳಿದರು, ಹೇಗೋ ಮಕ್ಕಳಿಲ್ಲ, ಇವನೊಬ್ಬ ಕುರುಡ, ಹಿಂಗೆ ಮುಂದೆ ಜೀವನ ಹೆಂಗೋ ಅಂತ ಹೇಳ್ತಾರೆ. ಅವ ಹಿಂದೆ ತಿರುಗಿದ. ನಾ ಕುರುಡ ಅಂತ ನಿಮ್ಗೆ ಯಾರು ಹೇಳಿದ್ದು? ಇಷ್ಟು ವರ್ಷ ನನ್ನ ಹೆಂಡತಿಯ ಪ್ರೀತಿಗೋಸ್ಕರ ನಾನು ಕುರುಡನಂತೆ ವರ್ತಿಸಿದೆ. ನನಗೆ ಆಕ್ಸಿಡೆಂಟ್ ಆಗಿತ್ತು, ಆದರೆ ಕಣ್ಣು ಹೋಗಿಲ್ಲ. ಪ್ರೈಸ್ ದಿ ಲಾರ್ಡ್. ನನ್ನ ಕಣ್ಣು ಹೋಗಿಲ್ಲ, ನಾನು ಸುಮ್ಮನೆ ಕುರುಡನಂತೆ ವರ್ತಿಸಿದೆ ಅಷ್ಟೇ, ನಟನೆ ಮಾಡಿದೆ. ಈಗ ನೀವು ಗಂಡ ಹೆಂಡತಿ ಎಷ್ಟು ಜನ ಇದ್ದೀರಿ ಇಲ್ಲಿ? ಓಕೆ, ಇಬ್ಬರು ಇದ್ದೀರಿ. ಈಗ ಅಕ್ಕ ನೀವೇ ಹೇಳ್ರಿ, ನಿಮ್ಮ ಗಂಡನ ಅಲ್ಲೇ ಇರಿ, ಹೇಳ್ಬೇಡಿ. ನಿಮ್ಮ ಗಂಡನ ದುಷ್ಟ ಚಟಗಳು ನಿಮಗೆ ಗೊತ್ತಿದೆ ಇಲ್ವಾ? ಗೊತ್ತಿದೆ. ಕುರುಡನಂತೆ ಮಾಡ್ತೀರಿ, ನೋಡೋದಾಗಿ ಮಾಡ್ತೀರಿಲ್ವಾ? ನೋಡೋದಾಗಿ ಮಾಡ್ತಾರೆ. ಅವರಿದ್ದಾರೆ, ಅಂಕಲ್ ನಿಮ್ಮದು ಹೆಂಡತಿದ್ದು ಏನೆಲ್ಲ ಕೆಟ್ಟತನ ಅಂತ ನಿಮಗೆ ಗೊತ್ತಿದೆ ಇಲ್ವಾ? ಅವ್ರ ಮುಂದೆ ಮಾತಾಡಲಿಕ್ಕೆ ಭಯಪಡ್ತಾರೆ ಅವರು ಅಲ್ವಾ? ಅವರ ಸಿಟ್ಟು ಏನು ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ? ಗೊತ್ತಿದ್ದು ಏನು ಮಾಡ್ತೀರಿ? ಕುರುಡನಂತೆ ವರ್ತಿಸ್ತೀರಿ. ಹೌದಲ್ಲ ಅಕ್ಕ? ಹೌದಲ್ಲ? ಅಲ್ಲಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದೆ, ಹೌದಾ ಇಲ್ಲ? ಅವ್ರದ್ದು ಏನೆಲ್ಲ ಕೆಟ್ಟತನ ಇದ್ದರೂ ನೋಡೋದಾಗೆ ಮಾಡ್ತೀರಿ. ಇವ್ರದ್ದು ಏನು ಕೆಟ್ಟತನ ಇದ್ರು ನೋಡೋದಾಗೆ ಕುರುಡನಾಗೆ. ಅದೇ ಕುಟುಂಬ ಜೀವನ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದ್ದನ್ನು. ಕುರುಡರಂತೆ ಮಾಡೋದು. ಈಗ ನಾನಲ್ಲಿ ಪಾಪ ನಿವೇದನೆಗೆ ಹೋದೆ ಅಲ್ಲ, ನನ್ನ ದೇವರಿಗೆ ಕಣ್ಣು ಕಾಣ್ತದೆ ಇಲ್ವಾ? ಅವರು ಎಲ್ಲ ನಾನು ಮಾಡೋದು ಕೆಟ್ಟತನ ನೋಡೋದಾಗೆ ಮಾಡ್ತಾರೆ. ಅದು ಪ್ರೀತಿ. ಚಪ್ಪಾಳೆ ಕೊಡಿ ನೋಡೋಣ. ಪ್ರೈಸ್ ದಿ ಲಾರ್ಡ್. ಈಗ ನಾನೊಂದು ಹಾಡು ಹಾಡಿದೆ ಅಲ್ಲ, ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಇಸಲಿಲ್ಲ, ನೀ ನನಗಾಗಿಟ್ಟಿದ್ದನ್ನು. ಈ ಹಾಡು ಬೈಬಲಲ್ಲಿ ಇದೆ. ಎಲ್ಲಿದೆ? ಕೊರಿಂಥದವರಿಗೆ ಬರೆದ 2ನೇ ಪತ್ರ, 1ನೇ ಪತ್ರ ತೆಗೀರಿ ನೋಡೋಣ. ನಿಮ್ಮ ಬೈಬಲ್ ಇದೆ ಅಲ್ಲ? ಖುಷಿ ಆಯ್ತು ನನಗೆ. ಎಲ್ಲರ
ಕೊರಿಂಥಿಯನ್ಸ್ 2:9. ಎಸ್ 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 ಯಾ ತನ್ನನ್ನೊಲಿದವರಿಗೆ ಪರಮ ದೋಳ್ಯಾನಿ ದೆಕ್ಕೋನ ಕಾನಾನಿ ಐಕೋನ ಮುನ್ಸಿचे काळजांद्रिगोना कितें सकट देवान तयार करून दवरला म्हणून आपण असो चिंतूना देक्कोना ಎದ್ದೋಳು ಹಾವೇ ಬೋಗೋನ ಅಸ್ಸೋಲೋ ಅಪ್ಪರ್ಮಿತ್ಮೋ ನೋಡಿ ಇದೆ ಬೈಬಲಲ್ಲಿ ಅಲ್ಲ. ಓಕೆ, ಈಗ ಕುಟುಂಬ ಜೀವನ ಅಂದರೆ ಅದೇ, ನೋಡಿ ನೋಡೋದಾಗಿ ಮಾಡೋದು, ಕಣ್ಣಿದ್ದು ಕುರುಡರಾಗಿ ಮಾಡೋದು. ದ್ಯಾಟ್ ಇಸ್ ಫ್ಯಾಮಿಲಿ. ಈ ಮಕ್ಕಳ ಎಲ್ಲ ದುರ್ಗುಣಗಳು ಆ ತಾಯಿ ಗೊತ್ತಿದೆ, ಗೊತ್ತಿದ್ದಿಲ್ಲದಾಗೆ ಹಾಗೆ ವರ್ತಿಸ್ತಾಳೆ ನೋಡಿ. ಈಗ ಕುಟುಂಬದಲ್ಲಿ ಕೆಲವೊಮ್ಮೆ ತುಂಬ ಸಂತೃಪ್ತಿನೇ ಇಲ್ಲ, ಸಮಾಧಾನನೇ ಇಲ್ಲ. ಯಾಕೆ ಸಮಾಧಾನ ಇಲ್ಲ? ಒಂದು ಮನುಷ್ಯನಿಗೆ ಒಂದು ಗೀಳಿದೆ. ಗೀಳೇನೆಂದರೆ ಅದಕ್ಕೆ 99 ಗೀಳು ಅಂತ ಹೇಳ್ತಾರೆ. ಒಂದು ಕುಟುಂಬ ಭಾಳ ಹ್ಯಾಪಿ ಇತ್ರಿ. ಬಡವರು ಅದೇ ದಿನ ಏನು ಕೆಲಸ ಮಾಡಿದರೆ ರೊಟ್ಟಿ ಮಾಡಿ ಊಟ ಮಾಡಿ ಖುಷಿಯಿಂದಿದ್ರು. ಆ ದೇವರಿಗೆ ಏನೋ ಮೇಲಿನ ದೇವರಿಗೆ ಸ್ವಲ್ಪ ಇವರ ಹೊಟ್ಟೆ ಕಿಚ್ಚು ಬಂತದ್ದು. ಇವರೆಷ್ಟು ಪ್ರೀತಿಯಿಂದಿದ್ದಾರಲ್ಲ ಮಕ್ಕಳು, ಗಂಡ ಹೆಂಡತಿ. ಅದಕ್ಕೆ ಯಾರೋ ಒಬ್ಬ ಸೈತಾನ ಹೇಳಿದಂತೆ, ದೇವರೇ ಅದು ಏನಿಲ್ಲ, ಅವರ ಸಮಾಧಾನ ಬಿಗಡಾಯಿಸ್ಬೇಕಾದ್ರೆ ನಾನೊಂದು ಐಡಿಯಾ ಮಾಡ್ತೇನೆ ಅಂತ ಹೇಳಿದೆ. ಏನು ಐಡಿಯಾ? ದೇವರೇ ಇವತ್ತು ನೀವು ನನಗೆ 99 ಚಿನ್ನದ ನಾಣ್ಯಗಳನ್ನು ಕೊಡ್ರಿ, 99 ಅವರ ಮನೆ ಬಾಗಿಲಲ್ಲಿ ಇಟ್ಟು ಬರ್ತೇನೆ, ನಾಳೆ ನೋಡಿ ನೀವು ಅಂತ. ರಾತ್ರಿ 99 ಚಿನ್ನದ ನಾಣ್ಯಗಳನ್ನು ಮನೆ ಬಾಗಿಲಿಗೆ ಇಟ್ಟು ಬಂದಿದ್ದಾರೆ. ಬೆಳಿಗ್ಗೆ ಬಾಗಿಲು ತೆಗಿತಾರೆ, ಚಿನ್ನದ ಬ್ಯಾಗ್ ಮನೆ ಮುಂದಿದೆ, ಚೀಲ ನಾಣ್ಯಗಳು 90 ಲೆಕ್ಕ ಮಾಡಿದರು. ಗಂಡ ಹೆಂಡತಿ ಲೆಕ್ಕ ಮಾಡಿದರು. ಈಗ 99 ಇದೆಯಲ್ಲ, ನಾವು ಏನು ಮಾಡೋಣ? 100 ಮಾಡೋಣ. ಏನು ಮಾಡೋಣ? ಊಟ ಮಾಡೋದು ಕಡಿಮೆ ಮಾಡಿದರು, ಚಹಾ ಕುಡಿಯೋದು ಬಿಟ್ಟರು, ಹಾಲು ತರುವುದು ಬಿಟ್ಟರು. ಒಂದು 2-3 ತಿಂಗಳು ಉಪವಾಸ ಇದ್ದು ಅದೇನು ಮಾಡಿದರು? ಜಗಳನೇ. ಈಗ ಹೊಟ್ಟೆ ಹಸಿದ್ರೆ ಏನು ಮತ್ತೆ 100 ಇದ್ರೆ ಸುಮ್ಮನೆ ಇರ್ತದ ಮನಸ್ಸು? ಏನು ಮಾಡಬೇಕು? 101 ಮಾಡಬೇಕು, 200 ಮಾಡಬೇಕಲ್ವಾ? ಜಗಳನೇ ಜಗಳ, ಸಮಾಧಾನನೇ ಇಲ್ಲ. ಅವ್ರಿಗೆ ಬೇಕಿತ್ತೇನ್ರಿ 99? ಯಾಕೆ ಬಡದಾಡ್ತಿ ತಮ್ಮ, ಯಾಕೆ ಬಡದಾಡ್ತಿ ತಮ್ಮ, ಮಾಯಾ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗಾದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಅಲ್ಲ, ಹೆಂಡತಿ ಮಕ್ಕಳಿರುವರು ತಮ್ಮ ಎಲ್ಲಿ ತನಕ, ಇದ್ರೆ ತಿಂಬೋ ತನಕ, ಇದ್ರೆ ತಿಂಬೋ ತನಕ, ಸತ್ತಾಗ ಬರುವರು ತಮ್ಮ ಕುನಿತನಕ, ಸತ್ತಾಗ ಬರುವರು ತಮ್ಮ ಕುನಿತನಕ, ಮಣ್ಣು ಮುಚ್ಚೋ ತನಕ, ಕಣ್ಣು ಮುಚ್ಚೋ ತನಕ. ಸುಮ್ಮನೆ ಇಲ್ಲ ಅಲ್ವಾ? ಎಷ್ಟು ಇದ್ರೂ ಖುಷಿ ಇರಂಗಿಲ್ರಿ. ನೀವು ನಮ್ಮ ಮನೆಯಲ್ಲಿ ಖುಷಿ ಇರಬೇಕಾದ್ರೆ ಏನು ಮಾಡಬೇಕು? ನಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಖುಷಿ ಇರಬೇಕಾದ್ರೆ ಏನು ಮಾಡಬೇಕು? ನಾನು ಒಂದು ವಿಚಾರಗಳನ್ನು ನಿಮಗೆ ಹೇಳ್ತೇನೆ. ಕೆಲವೊಂದು ವಿಚಾರಗಳನ್ನು ನಾನು ಹೇಳ್ತೇನೆ. ಇಷ್ಟರವರೆಗೆ ಸ್ವಲ್ಪ ಅದು ಇದೇ ಮಾತಾಡಿದೆ. ಈಗ ಬೈಬಲಿಗೆ ಬರೋಣ, ಹೌದಲ್ವಾ? ದೇವರು ನಮ್ಗೆ ಏನು ಖುಷಿ ಇರಬೇಕಾದ್ರೆ ನಮ್ಗೆ ಏನು ಮಾಡಿದೆ? ಏನು ಇದು ಆದಿಕಾಂಡ ಅದೇ 2 ವಾಕ್ಯ 18. ಓಕೆ, ಸಾರಿ, ಆದಿಕಾಂಡ ಅಧ್ಯಾಯ 2 ವಾಕ್ಯ 18. ಅಧ್ಯಾಯ 2 ವಾಕ್ಯ 18. ಎಸ್. ಮನುಷ್ಯನು ಒಂಟೆಯಾಗಿರುವುದು ಅಲ್ವಾ? ಅವನು ಒಂಟೆಯಾಗೇ ಇದ್ದ, ಮದುವೆ ಆಗಿಲ್ಲ, ಅವನಿಗೆ ಒಬ್ಬನೇ ಇದ್ದ ಏದೆನ್ ತೋಟದಲ್ಲಿ.
ಒಂಟೆ ಥರನೇ ಹೀಗೆ ನೋಡ್ತಾ ಇದೆ, ಯಾರಪ್ಪ ಯಾರಿಲ್ಲ ನನಗೆ. ಹಾಂ, ಬ್ರದರ್ ಟಿ ಕೆ ಜಾರ್ಜ್ ಹಾಗೆ ಹೇಳ್ತಿದ್ರು, ನನಗೆ ನೆನಪು ಬಂತು. ಒಂಟೆಯಾಗಿರುವುದು ಸರಿಯಲ್ಲ, ಒಂಟಿಯಾಗಿ ಸರಿಯಲ್ಲ, ಮತ್ತೆ ಅವನಿಗೆ ಅವನಿಗೆ ಸರಿ ಬೀಳುವ ಹಾಗೆ ಅವನಿಗೆ ಸರಿ ಬೀಳುವ ಅಲ್ಲ, ಸರಿ ಬೀಳುವ ಸೃಷ್ಟಿ ಮಾಡುವೆನು. ಈಗ ಕುಟುಂಬದಲ್ಲಿ ಸಮಾಧಾನ ಇರಬೇಕಾದ್ರೆ ದೇವರು ಅವರಿಗೆ ಸರಿ ಬೀಳುವ ಸಂಗಾತಿಯನ್ನು ಸೃಷ್ಟಿ ಮಾಡಿದರು ಮತ್ತು ಅವರನ್ನು ಒಟ್ಟಿಗೆ ತಂದರೆ. ಹೌದಲ್ಲ, ಗಂಡ ಹೆಂಡತಿಯನ್ನು ಮದುವೆ ಮೊದಲು ಆಧ್ಯಾತ್ಮಿಕ, ಮದುವೆ ಫಸ್ಟ್ ಸ್ಪಿರಿಚುವಲ್, ಕುಟುಂಬ ಜೀವನ ಫಸ್ಟ್ ಸ್ಪಿರಿಚುವಲ್. ಎಷ್ಟು ಜನರು ಮದುವೆ ಆಗುವುದು? ಅಲ್ಲ, ಮದುವೆಯಲ್ಲಿ ಎಷ್ಟು ಜನ ಇರ್ತಾರೆ? 3 ಜನ. ಹೆಂಗೆ? ದೇವರು ಕೂಡ ಇದ್ದಾರೆ. ದೆರ್ ಇಸ್ ಎ ಅನ್ಸೀನ್ ಗೆಸ್ಟ್ ಅಮಾಂಗ್ ಯು ಇನ್ ಎವ್ರಿ ಮ್ಯಾರೇಜ್, ಇನ್ ಎವ್ರಿ ಫ್ಯಾಮಿಲಿ. ಮದುವೆ ಇಬ್ಬರ ಜೊತೆ ಅಲ್ಲ, 3 ಜೊತೆ, ಜೊತೆಯಲ್ಲಿರುವೆನು. ಇಂದು ಹೀಗೆ ಅಂತ ಹಾಡಾಡ್ತಿರಲ್ಲ, ಅವ್ರು ದೇವರಿಗೆ ಮರೆತು ಬಿಡ್ತಾರೆ. ಫಸ್ಟ್ ಮ್ಯಾರೇಜ್ ಇಸ್ ಸ್ಪಿರಿಚುವಲ್. ಅದರಿಂದ ನೋಡಿ, ನಮ್ಮ ಕುಟುಂಬ ಜೀವನದಲ್ಲಿ ಎಷ್ಟು ಗಂಡ ಹೆಂಡತಿ ಒಟ್ಟಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾರೋ ಅಷ್ಟು ಸಂತೋಷ ಇದೆ, ಅಷ್ಟು ಸಮಾಧಾನ ಇದೆ. ಒಬ್ಬ ಗಂಡ ಹೆಂಡತಿ ಒಟ್ಟಿಗೆ ಯಾವಾಗ ಪ್ರಾರ್ಥನೆ ಮಾಡುವುದಿಲ್ಲವೋ, ಯಾವ ಗಂಡ ಹೆಂಡತಿ ಒಟ್ಟಿಗೆ ಪ್ರಾರ್ಥನೆ ಮಾಡುವುದಿಲ್ಲ, ಒಟ್ಟಿಗೆ ಊಟ ಮಾಡುವುದಿಲ್ಲವೋ, ಅವನು ಒಂದು ಸಿಂಹನಿಯನ್ನು ಮತ್ತು ನರಿಗಳನ್ನು ಸಾಕ್ತಾನೆ ಅಂತ ಹೇಳ್ತಾನೆ. ಫುಲ್ ಟಂಜಿಷನ್. ಮನೆಯಲ್ಲಿ ಹೆಂಡತಿ ಮತ್ತು ಮಕ್ಕಳನ್ನು ಸಾಕ್ತಾ ಇಲ್ಲ, ಅವ್ರು ಏನು ಮಾಡ್ತಾರೆ? ಒಂದು ಸಿಂಹವನ್ನು ಮತ್ತು ನರಿಗಳನ್ನು. isn't it? ನಂದು ಒಬ್ಬರು ಅಜ್ಜ ಇದ್ದರು. ಅವರು ಏನು ಮಾಡಬೇಕಂದ್ರೆ, ಮಗ ಇಲ್ಲಿ ಬಾ ಅಂತ ಕರಿಬೇಕು, ಇಲ್ಲಿ ಬಾ ಅಂತ ಕರಿಬೇಕು. ನಾನು ಸೈಕಲ್ ತಗೊಂಡ ಕತೆ ನಿನಗೆ ಹೇಳಿದ್ದೇನಾ ಅಂತ ಕೇಳಬೇಕ್ರಿ. ಎಷ್ಟು ಸಲ ಹೇಳ್ಬೇಕ್ರಿ ಅವರು. ನನಗೆ ಚಿಕ್ಕಂದ ಕೇಳಿದ ಅದೇ ಸೈಕಲ್ ಇದೆ ಕತೆ. 3ನೇ 4ನೇ 5ನೇ ಬರುವಾಗ ಸೈಕಲ್ ತಗೊಂಡ ಕತೆ ಹೇಳಿದ್ದೇನಾ? ಅವ್ರು ಸೈಕಲ್ ತಗೊಂಡಿದ್ರು, ಅವರಿಗೆ ಓಡಿಸ್ಲಿಕ್ಕೆ ಬರ್ತಿದ್ದಿಲ್ಲ, ಅದನ್ನು ದೂಡಿಕೊಂಡು ಮನೆಗೆ ಬಂದರು. ಅದು ಸ್ಟೋರಿ ಅವರದು. ಈ ಸ್ವಲ್ಪ ಸರಾಯಿ ಕುಡಿತಿದ್ರಲ್ಲ, ಕುಡಿದ ಪೆಟ್ಟಿಗೆ, ಮಗ ನಾನು ಸೈಕಲ್ ತಗೊಂಡ ಸ್ಟೋರಿ ನಿನಗೆ ಹೇಳಿದ್ದೇನಾ? ನಾನೇನು ಹೇಳಬೇಕು? ಹೌದಂತ ಹೇಳಿದರೆ ಸಿಟ್ಟು ಬರ್ತದೆ, ಇಲ್ಲ ಅಂತ ಹೇಳಬೇಕು. ಸ್ಟಾರ್ಟ್. ಸೈಕಲ್ ತಗೊಂಡು ಸ್ಟೋರಿ ಆಯಿತು, ದೂಡಿಕೊಂಡು ಮನೆಗೆ ಬಂದದ್ದಾಯಿತು, ಮತ್ತೆ ಸ್ಟಾರ್ಟ್ ಆಯಿತು ಆದಾಮ್, ಮತ್ತೆ ಸ್ಟಾರ್ಟ್ ಆಯಿತು ಅಬ್ರಹಾಂ, ಮತ್ತೆ ಸ್ಟಾರ್ಟ್ ಆಯಿತು ಮೋಸೆಸ್, ಮತ್ತೆ ಬಂತು ಯೆಶಾಯ ಪ್ರವಾದಿ, ಅಲ್ಲಿಂದ ಬಂದು ಯೇಸು, ಪ್ರಕಟಣಾ ಗ್ರಂಥದವರೆಗೆ ಸ್ಟೋರಿ ಹೇಳಲೇಬೇಕು. ಅದು ಕೇಳಬೇಕು. ಯಾರು ಹೇಳಬೇಕು ನನಗೆ? ಫ್ಯಾಮಿಲಿ ಇಸ್ ಫಸ್ಟ್ ಸ್ಪಿರಿಚುವಲ್. ನನ್ನ ಅಜ್ಜ ಸೈಕಲ್ ಅದು ಸ್ಟೋರಿ ಸುಮ್ಮನೆ, ಇಲ್ಲದ್ರೆ ನಾನು ಕೇಳ್ತೇನಾ? ಅದು ಸೈಕಲ್ ಅದು ಸ್ಟೋರಿ ಸುಮ್ಮನೆ, ಅದಕ್ಕೊಂದು ನೆಪ ಮಾತ್ರ. ಮಗ ಅವನು ಕುಡಿದರೂ ಕೂಡ ನನಗೆ ಬೈಬಲ್ನ ಸ್ಟೋರಿಗಳನ್ನು ನೀವು ಎಷ್ಟು ಜನರು ನಿಮ್ಮ ಮಕ್ಕಳಿಗೆ ಕೂತ್ಕೊಂಡು, ಮಗ ನಾನು ನಿನಗೊಂದು ಕತೆ ಹೇಳ್ತೇನೆ ಅಂತ ಹೇಳಿದವರು ಇದ್ದೀರಿ ಹೇಳಿ? ದಟ್ಸ್ ವೈ ಡೋಂಟ್ ಹ್ಯಾವ್ ಎ ಪೀಸ್ ಇನ್ ಆ ಫ್ಯಾಮಿಲಿ. ಇವತ್ತು ನೀವು ಯಾವ ಕತೆ ಹೇಳ್ತೀರಿ? ತೆನಾಲಿ ರಾಮ, ಮಂಕುತಿಮ್ಮ, ಬೇತಾಳ. ನನ್ನ ಅಪ್ಪ ತದ್ವಿರುದ್ಧ. ನಾನೊಂದು ಸಲ ಕೆಲಸ ಮುಗಿಸಿ ಬರಬೇಕಾದ್ರೆ ಆ ಮಡ್ಡಿ ಮೇಲೆ ನಡ್ಕೊಂಡು ಬರ್ತಾ ಇದ್ದೆ, ಆ ಭೂತ ಉಂಟಲ್ಲ ಕೆಳಗಡೆಯಿಂದ ಹೀಗೆ ಜಿಂಕ್ ಚಿಕ್ ಅಂತ ಬರ್ತಿತ್ತು. ನಾವು ಕೂತ್ಕೊಂಡಲ್ಲಿ ನಂಬರ್ 1 ಮಾಡ್ತಿದ್ದೇವೆ ಭಯದಿಂದ. ಹಗಲಿಗೆ ನಮಗೆ ಆ ಮಡ್ಡಿ ಮೇಲೆ, ಮಡ್ಡಿ ಅಂದರೆ ಗುಡ್ಡದ ಮೇಲೆ ಹೋಗಲಿಕ್ಕೆ ಭಯ ಆಗ್ತಿತ್ತು. ಅಂದರೆ ನಂದು ಅಪ್ಪಂದು ಸ್ಟೋರಿ ಅದು, ನಂದು ಅಜ್ಜ ಸ್ಟೋರಿ. ಬುದ್ಧಿವಂತ ಈಸ್ ಟು ಸ್ಪೀಕ್ ಟು ಅ ಸ್ಪಿರಿಚುವಲ್ ಥಿಂಗ್ಸ್. ಕುಟುಂಬ ಯಾವ ಕುಟುಂಬ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡಿದ್ದು ಸ್ಪಿರಿಚುವಲ್. ಸಮಾಧಾನ ಬೇಕು, ಅಲ್ಲಿ ಸಂತೋಷ ಇದೆ. ಅಲ್ಲಿ ಅವ ಯಾವತ್ತೂ ಭೂತದ ಕತೆ ಹೇಳಲಿಲ್ಲ ನಮಗೆ, ಅವನಿಗೆ ಗೊತ್ತಿದ್ದಿಲ್ಲ. ಯಾಕಂದರೆ ಅವನಿಗೆ ಇದು ಬಿಟ್ಟರೆ ಬೇರೆ ಪುಸ್ತಕದ ಪರಿಚಯ ಇದ್ದಿಲ್ಲ. ಪ್ರೈಸ್ ದಿ ಲಾರ್ಡ್.
ಪ್ರೈಸ್ ದ ಲಾರ್ಡ್. ಆದಾಮ್ ಮತ್ತು ಅವ್ವ ಇಬ್ಬರನ್ನು ಒಟ್ಟಿಗೆ ಮಾಡಿದ ಯಾರು? ದೇವರು. ಆ ದೇವರು ನಮ್ಮ ಕುಟುಂಬದಲ್ಲಿ ಇದ್ದಾರೆ ಇವತ್ತು. ಆ ದೇವರ ಬಗ್ಗೆ ನಮ್ಮ ಕುಟುಂಬದಲ್ಲಿ ನಾವು ಮಾತಾಡ್ತೇವ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ. ಎರಡನೇದು, ನಮ್ಮ ಕುಟುಂಬದಲ್ಲಿ ಆದಾಮ್ ಮತ್ತು ಅವ್ವ ಅವರ ಸಂಬಂಧ ಇಮೋಷನಲ್, ಭಾವನಾತ್ಮಕ. ಅವರಿಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾರೆ ಅಲ್ಲ, ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೊಂಡಿದ್ದಾರೆ. ಅವರು ಮಾತನಾಡೋದು ತೊಂದರೆ ಇಲ್ಲ, ಅವರು ಭಾವನೆಗಳಿಂದಲೇ ಮಾತಾಡ್ತಾರೆ. ನೋಡಿ, ಆದಾಮ ಅವ್ವಳನ್ನು ನೋಡಿ ಅದೇ ಅವನ ಭಾವನೆಗಳನ್ನು ಹೊರಗೆ ಹಾಕಿದ. 2:23 ಏನು ಹೇಳಿದ ನೋಡಿ. ಅವನು ಆಕೆಯನ್ನು ನೋಡಿ ಹೀಗೆಂದನು, ಸರಿ, ನನಗೀಗ ಇವಳು ನನ್ನ ಎಲುಬಿನ ಎಲುಬು, ನನ್ನೊಡಲಿನ ಒಡಲು. ಪ್ರೈಸ್ ದ ಲಾರ್ಡ್. ಸುಂದರ ಒಂದು ಕವನ, ಫಸ್ಟ್ ಕವನ ಆದಾಮ ಹೇಳಿದೆ ಹೆಂಡತಿಯನ್ನು ನೋಡಿ. ಅಷ್ಟು ಸುಂದರ ಇದ್ಲು ಅವ್ವ, ಅಷ್ಟು ಸುಂದರ ಇದ್ಲು ಅವಳು. ಹಿ ಕುಡ್ ಶೇರ್ ಹಿಸ್ ಫೀಲಿಂಗ್ಸ್, ಅವನ ಭಾವನೆಗಳನ್ನು ಮಾತಾಡಲಿಕ್ಕೆ ಆಗ್ತಿತ್ತು. ಒಂದು ದಿವಸ ಒಬ್ಬ ಗಂಡ ಮನೆ ಗೇಟ್ ದಾಟಿದ್ದೆ, ಒಂದು ಕಪ್ಪು ಬೆಕ್ಕು ದಾಟಿತ್ರಿ. ಕಪ್ಪು ಬೆಕ್ಕು ದಾಟಿದ್ರೆ ಏನಾಗ್ತದೆ ರಸ್ತೆಯಲ್ಲಿ? ಏನಾಗ್ತದೆ ಇವರೇ? ಅಪಶಕುನ. ಮೂಡ್ ಆಫ್. ಆಫೀಸಿಗೆ ಹೋದ, ಅಲ್ಲಿ ಅವರಿಗೆ ಬೈದ, ಇವರಿಗೆ ಬೈದ, ಗಿರಟೆ ಮಾಡಿಕೊಂಡು ಏನೋ ಮನಸ್ಸು ಸಮಾಧಾನವೇ ಇಲ್ಲ ಇಡೀ ದಿವಸ. ಯಾಕೆಂದರೆ ಬೆಳಿಗ್ಗೆ ಏನು ನೋಡಿದ್ದಾನೆ? ಕಪ್ಪು ಬೆಕ್ಕು ನೋಡಿದ್ದಾನೆ. ಟೆನ್ಷನ್ ಯಾವತ್ತೂ ಸರಿಯಾಗಿಲ್ಲ. ಅಲ್ಲಿ ಇಟ್ಟದ್ದು ಸರಿಯಾಗಿದೆ, ಇಲ್ಲಿ ಇಟ್ಟದ್ದು ಸರಿ ಇಲ್ಲ, ಏನಿಲ್ಲ, ಎಲ್ಲರಿಗೆ ಬೈದ್ಕೊಂಡು ವಾಪಸ್ ಮನೆಗೆ ಬರಬೇಕಾದ್ರೆ ಮುಖ ಹಿಂಗೆ ಮಾಡ್ಕೊಂಡು ಬಂದೆ. ಈಗ ಹೆಂಡತಿ ಕೇಳ್ತಾಳೆ ಸಂಜೆ, ಯಾಕ್ರಿ ನಿಮ್ಮ ಮುಖ ಸಪ್ಪೆ ಇದೆ, ಯಾಕೆ? ಹೇಳಿದ, ಬೆಳಗ್ಗೆ ಎಲ್ಲಿಂದ ಮನೆ ದಾಟಿ ಗೇಟ್ ದಾಟಿ ಬೈಕಲ್ಲಿ ಹೋಗಬೇಕಾದ್ರೆ ಅದು ಕಪ್ಪು ದರಿದ್ರ ಕಪ್ಪು ಬೆಕ್ಕು ಅಡ್ಡ ಬಂತು, ಸಮಾಧಾನನೇ ಹೋಯ್ತು ನಂದು. ಈಗ ಅವಳು ಹೇಳಿದ್ರು, ನೋಡ್ರಿ, ನೀವು ಹೇಳ್ತೀರಿ ಅದು ಕಪ್ಪು ಬೆಕ್ಕು ದಾಟಿದಂತಲ್ಲ, ನಿಮಗೆ ಅಪಶಕುನ ಅಂತ. ಅದು ಅಪಶಕುನ ಅಲ್ಲ. 11 ಗಂಟೆಗೆ ಆ ಬೆಕ್ಕಿಗೆ ಆಕ್ಸಿಡೆಂಟ್ ಆಗಿ ಅದು ಸತ್ತೋಗಿದೆ ರಸ್ತೆ ಮೇಲೆ. ನೀವೇ ಅದಕ್ಕೆ ಅಪಶಕುನ ಅಂತ ಹೇಳ್ಬೇಡಿ. ಆ ಬೆಕ್ಕಿಗೆ, ಈ ಬೆಕ್ಕು ಫಸ್ಟ್ ಯಾರ್ದು ಮುಖ ನೋಡಿತ್ರಿ? ಇವನದು ಮುಖ ನೋಡಿತು. ಇವನೆಂತ ದರಿದ್ರದವನು, ಇವನು ಸತ್ತೇ ಹೋಗಿದೆ ನೋಡಿ ಆಕ್ಸಿಡೆಂಟ್ ಆಗಿ. ಈಗ ಹಂಚಿಕೊಳ್ಳಿಕ್ಕೆ ಗಂಡ ಹೆಂಡತಿ ಇಬ್ಬರು ಕೂಡ ಒಬ್ರಿಗೊಬ್ರು ಅವರ ಭಾವನೆಗಳನ್ನು ಹಂಚಿಕೊಳ್ತಾರೆ. ನಿಮ್ಮ ಕುಟುಂಬದಲ್ಲಿ ಯಾವತ್ತಾದರೂ ಇಷ್ಟು ಹಗಲು ರಾತ್ರಿ ದುಡಿತೀರಿ, ಸಂಜೆ ಬಂದು ಕೂತ್ಕೊಂಡು ಏನೋ ಒಂದು ಸಲ ಆದರೂ ನೀವು ಮಾತನಾಡಿದ್ದೇನಾ? ಇವತ್ತು ಹ್ಯಾಂಗಾಯಿತು, ಯಾಕೆ ಇವತ್ತು ಬೇಸರದಲ್ಲಿದ್ದೀರಿ, ಯಾಕೆ ನೀವು ಟೆನ್ಷನಲ್ಲಿದ್ದೀರಿ, ಮಾತಾಡಿದ್ದೇನಾ ನೀವು? ಡು ಯು ಅಪ್ರಿಷಿಯೇಟ್? ಇವತ್ತು ನೀನು ಅಡುಗೆ ಮಾಡಿದ್ದು ಚೆಂದ ಆಗಿದೆ ಕಣೆ, ಈ ಸೀರೆ ನಿನಗೆ ಒಳ್ಳೇದು ಕಾಣ್ತದೆ ಅಂತ. ನಮಗೆ ಬಿಡ್ರಿ, ನಮಗೆ ದಿನ ಸಾಯಿವರೆಗೆ ಬೆಳ್ಳಗೇನೆ, ನಮಗೆ ಹೊಸತ್ತು ಉಟ್ರು ಹಳೆತ್ತು ಉಟ್ರು ಯಾರು ಏನು ಹೇಳಂಗಿಲ್ಲ. ನಿಮಗೆ ಡು ಯು ಅಪ್ರಿಷಿಯೇಟ್ ಯುವರ್ ಸ್ಪೌಸ್? ಇದು ಶರ್ಟ್ ನಿಮಗೆ ಚಲೋ ಕಾಣ್ತದ್ರಿ, ಇದು ವಸ್ತು ತಗೊಂಡು ಬಂದಿದ್ದೀರಿ, ಇವತ್ತು ತುಂಬ ಒಳ್ಳೇದಾಯಿತು. ಅಥವಾ ಊಟ ಮಾಡುವಾಗ, ಇವತ್ತು ಚಿಕನ್ ಸಾರು ಮಾಡಿದ ಬೆಸ್ಟ್ ಆಗಿದೆ. ಯಾವತ್ತಾದ್ರೂ ಹೇಳಿದ್ದಿದೆ ನೀವು? ಕೇಳ್ರಿ. ನಿಮ್ಮ ಹೆಂಡತಿಯನ್ನು ಯಾರು ಹೊಗಳ್ಬೇಕಲ್ರಿ? ಈಗ ನಿಮ್ದು ಅಡಿಗೆ ಮಾಡಿದ್ದು ಚೆನ್ನಾಗಿದೆ ಆಗಿದೆ ಅಂತ ಯಾರು ಹೇಳಬೇಕು? ಒಂದು ದಿವಸ ಉಪ್ಪು ಕಡಿಮೆ ಆಯಿತೋ, ನಿನ್ನ ತಲೆಗೆ ಹಚ್ಚಲಿಕ್ಕೆ ಮಾಡಿದೆ, ಏನಿದು ದರಿದ್ರ ಅಂತೆಲ್ಲ ಹೇಳ್ತೀವಿ ಅಲ್ವಾ? ಯೇಸು ಸ್ವಾಮಿ ಜನರನ್ನು ಎಪ್ರಿಷಿಯೇಟ್ ಮಾಡಿದರು. ಎಷ್ಟು ಹೊಗಳಿದ್ರು ಅವರು, ಖುಷಿಪಡಿಸಿದ್ರು ಅವರು. ನೋಡಿ, ಒಬ್ಬಳು ಮಹಿಳೆ ಯೇಸು ಸ್ವಾಮಿಯ ಬೆನ್ನತ್ತಿ ಬಂದ್ಲು, ಸ್ವಾಮಿ ನನ್ನ ಮಗಳಿಗೆ ದೆವ್ವ ಹಿಡಿದಿದೆ, ಗುಣಪಡಿಸಿರಿ ಅಂತ ಹೇಳ್ತಾ ಬಂದ್ಲಲ್ಲ.
ಯೇಸು ಸ್ವಾಮಿ ಎಲ್ಲ ಆದಮೇಲೆ ಕೂಡ ಕೊನೆಗೆ ಹೇಳ್ತಾರೆ, ತಾಯೇ ನಿನ್ನ ವಿಶ್ವಾಸ ಅಚಲವಾದುದು ಅಲ್ವಾ. ನೋಡಿ, ಹೌ ಈ ಅಪ್ರಿಷಿಯೇಟೆಡ್ ಪೀಪಲ್. ನೋಡಿ, ಆ ನತಾನಯಲ್ ಬಂದಿದ್ದ ಯೇಸು ಸ್ವಾಮಿ ಬಳಿಗೆ, ಅವನಿಗೇನು ಹೇಳಿದರು? ನೀನು ನಿಜವಾದ ಇಸ್ರಾಯೇಲ್, ನಿನ್ನಲ್ಲಿ ಕಪಟ. ಅವನಲ್ಲಿ ಇತ್ತು ಕಪಟ ಸ್ವಲ್ಪ. ಈ ನಜರೇತಿನಿಂದ ಏನು ಒಳ್ಳೇದು ಬರ್ತದೆ ಅಂತ ಕೇಳ್ಕೊಂಡೇ ಬಂದಿದ್ದಾವ. ಇಲ್ಲ ಕಪಟ ಅವನ ಬಳಿ. ಕಪಟ ಇದ್ರೂ ಕೂಡ ಯೇಸು ಸ್ವಾಮಿ ಏನು ಹೇಳಿದರು? ನಿನ್ನಲ್ಲಿ. ದ್ಯಾಟ್ ಈಸ್ ದ ವೇ ಅಪ್ರಿಷಿಯೇಟಿಂಗ್ ಪೀಪಲ್. ಅದೇ ರೀತಿ ಯೇಸು ಸ್ವಾಮಿ ಅಪ್ರಿಷಿಯೇಟ್ ಮಾಡಿದರು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮೊದಲು ನಮ್ಮ ಕುಟುಂಬ ಆಧ್ಯಾತ್ಮಿಕ, ಸ್ಪಿರಿಚುವಲ್. ನಂತರ ನಮ್ಮ ಕುಟುಂಬ ಏನು? ಇಮೋಷನಲ್. ಸಂಬಂಧದಲ್ಲಿ ಇಮೋಷನ್ ಅಲ್ವಾ? ಕುಟುಂಬ ಜೀವನ, ವೈವಾಹಿಕ ಜೀವನ ಇಮೋಷನಲ್. ಒಬ್ಬ ಹುಡುಗ ಮನೆಗೆ ಬೇಸರದಲ್ಲಿ ಬಂದ. ಯಾಕೋ ತಮ್ಮ ಬೇಸರದಲ್ಲಿ ಇದೆ ಅಂತ ಅಮ್ಮ ಕೇಳಿದರು. ಯಾಕೋ ಬೇಸರದಲ್ಲಿ? ಅಮ್ಮ, ಇವತ್ತು ಶಾಲೆಯಿಂದ ಬರಬೇಕಾದ್ರೆ ಒಬ್ಬ ಹುಡುಗ ಈ ಬಾಳೆ ಸಿಪ್ಪೆ ಇದೆಯಲ್ಲ ಅದರ ಮೇಲೆ ಕಾಲಿಟ್ಟು ಬಿದ್ದುಬಿಟ್ಟ. ಎಲ್ಲರೂ ನಗಾಡಿದರು ಮಮ್ಮಿ, ಎಲ್ಲರೂ ನಗಾಡಿದರು. ನಾನು ಮಾತ್ರ ನಗಲಿಲ್ಲ. ಯಾಕೋ ನೀ ನಕ್ಕಿಲ್ಲ ಯಾಕೋ ಅಂತ ಕೇಳಿದ್ರು ಅಮ್ಮ. ಬಿದ್ದವನು ನಾನೇ ಅಂತ ಹೇಳಿಬಿಟ್ಟು. ನೋಡಿ, ಆ ಮಗುವಿಗೆ ತನ್ನ ಭಾವನೆಗಳನ್ನು ಹೇಳಿಕೊಳ್ಳಲಿಕ್ಕೆ. ಇವತ್ತು ಕುಟುಂಬದಲ್ಲಿ ಸಮಯ ಇದೆ ಏನ್ರಿ? ಇವರೇ ಫುಲ್ಲು ಮೊಬೈಲಲ್ಲಿ ಕೂತ್ಕೊಂಡ್ರಂದ್ರೆ ಅವನ ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಸಮಯ ಇದೆ ಏನ್ರಿ? ಒಬ್ಬ ಸುಮ್ಮನೆ ನಿಮಗೆ ಈ ಬೆಳಗ್ಗೆ ಬೋರ್ ಆಗಬಾರ್ದಂತ ಒಂದೆರಡು ಮಾತುಗಳನ್ನು ಹೇಳ್ತೇನೆ ನಾನು. ಒಬ್ಬನದು ಎಮ್ಮೆ ಕಳೆದೋಗಿತ್ತು ನೋಡಿ. ಸಂಜೆ ಆಗುವಾಗ ಹುಡ್ಕೊಂಡು ಕಾಡಿಗೆ ಹೋದ. ಕಾಡಿನ ಮಧ್ಯದಲ್ಲಿ ಒಂದು ಗುಡಿಸಲಿದೆ ರೀ. ಗುಡಿಸಲು ಒಂದು ಚಿಮ್ನಿ ದೀಪ, ಅದರ ಒಳಗಡೆ ಒಂದು ಗಂಡ ಹೆಂಡತಿ ಭಾಳ ಇಮೋಷನಲ್ ಆಗಿ ಮಾತಾಡ್ತಾರೆ, ಭಾವನೆಗಳನ್ನು ಹಂಚಿಕೊಳ್ತಾರೆ. ಈ ಗಂಡ ಏನು ಹೇಳ್ತಾನಂದರೆ, ಪ್ರಿಯೆ ನಿನ್ನ ಕಣ್ಣಲ್ಲಿ ಇಡೀ ಪ್ರಪಂಚವನ್ನೇ ನಾನು ಕಾಣ್ತೇನೆ. ನಿನ್ನ ಕಣ್ಣಲ್ಲಿ ಇಡೀ ಪ್ರಪಂಚವನ್ನೇ. ಇವ ಎಮ್ಮೆ ಉಡ್ಕೊಂಡು ಹೋಗಿದ್ದ, ಅವರ ಕಿಟಕಿ ಹತ್ರ ನಿಂತಿದ್ದ. ಇವರು ಏನು ಕೇಳ್ತಾರೆ ಮಾತಾಡ್ತಾರೆ ಅಂತ ಕೇಳ್ಕೊಂಡು ಇವನಿಗೆ ಇದು ಕಿವಿಗೆ ಬಿತ್ತೋ, ಪ್ರಿಯೆ ನಿನ್ನ ಕಣ್ಣಲ್ಲಿ ಇಡೀ ಪ್ರಪಂಚ ನನಗೆ. ಇವನು ಜೋರಾಗಿ ಹೇಳಿದ, ಆ ಪ್ರಪಂಚದೊಳಗೆ ನನ್ನ ಎಮ್ಮೆ ಕಾಣ್ತದ ನೋಡ್ರಿ ಅಂತೇಳಿ. ಕುಟುಂಬದೊಳಗಡೆ ಯಾವಾಗ ನಾವು ಭಾವನೆಗಳನ್ನು ಹಂಚಿಕೊಳ್ತೇವೋ, ಒಬ್ರಿಗೊಬ್ರು ಕೋಪ ಇರಲಿ, ಬೇಸರ ಇರಲಿ, ಟೆನ್ಷನ್ ಇರಲಿ, ಎಲ್ಲ ಕುಟುಂಬದಲ್ಲಿ ನೀನು ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ಅವ್ರಿಗೇನು ಗೊತ್ತಾಗಬೇಕು ರೀ? ನಿನ್ನ ಸತಿಗೆ ಏನು ಗೊತ್ತಾಗಬೇಕು, ಪತ್ನಿಗೆ ಏನು ಗೊತ್ತಾಗಬೇಕು? ಹೇಳಿಕೊಳ್ಳ್ರಿ. ಒಬ್ಬ ಹೀಗೆ ಮುದುಕ ಇದ್ದ ಅಂತ ಹಠತ್ತನೆ ಮಾತು ನಿಲ್ಲಿಸಿದ. ಹೀಗೆ ಊಟ ಮಾಡೋಂಗಿಲ್ಲ, ಚಹಾ ಕುಡಿಯೋದಿಲ್ಲ, ನಿದ್ರೆ ಮಾಡೋದಿಲ್ಲ. ಆ ಅಜ್ಜಿಗೆ ಭಾಳ ಟೆನ್ಷನ್. ಈ ಮನೆಯವರಿಗೆ ಹಠತ್ತನೆ ಯಾಕೋ ಈ ರೋಗ ಬಂತು, ಟೆನ್ಷನ್ ಮಾಡಿದ್ದಾರೆ, ಮುಖ ಬೇಸರ ಮಾಡ್ಕೊಂಡು ರಾತ್ರಿ ನಿದ್ರೆ ಮಾಡೋದಿಲ್ಲ, ರಾತ್ರಿ ಎದ್ದು ಕೂತ್ಕೊಳ್ತಾರೆ, ಪ್ರಾರ್ಥನೆ ಕೂಡ ಸರಿ ಮಾಡೋದಿಲ್ಲ. ಆ ಸೈಕ್ಯಾಟ್ರಿಗೆ ಬಳಿ ಕೊಂಡೋದ್ರು, ಏನಾಗಿಲ್ಲ. ಫಾದರ್ ಬಳಿ ಕೊಂಡೋದ್ರು, ಏನಾಗಂಗಿಲ್ಲ. ಅವರು ಹೀಗೆ ಬೇಸರಣೆ ಮಾತು ಬಿಟ್ಟಿದ್ದಾರೆ. ಮತ್ತೆ ಯಾರೋ ನೋಡಪ್ಪ ಎಷ್ಟು ದಿವಸ ಅಂತ ಹಿಂಗೆ ಕೂತಿ ಹೇಳಬೇಕಲ್ಲ, ನೀನು ಒಳಗಡೆ ಏನಾಗ್ತದೆ ಅಂತ. ಏನು ಟೆನ್ಷನ್ ಹೇಳು? ಟೆನ್ಷನ್ ಏನಿಲ್ಲ. ಮತ್ತೆ ಹೆಂಡತಿ ಜೋರು ಮಾಡ್ತಾಳಪ್ಪೋ, ಬಂಗಾರದಂಥ ಹೆಂಡತಿ, ಅವಳು ಜೋರು ಮಾಡೋಂಗಿಲ್ಲ. ಮಕ್ಕಳೇನೋ ಕಿರಿಕಿರಿ ಮಾಡ್ತಾರೆ. ಇಲ್ಲಪ್ಪ, ಮಕ್ಕಳು ಒಂಚೂರು ಕಿರಿಕಿರಿ, ತುಂಬ ಪ್ರೀತಿ ಮಾಡ್ತವೆ. ನೆರೆಗರೆ ಏನಾದರೂ ಪ್ರಾಬ್ಲಮ್ ಉಂಟಾ? ಇಲ್ಲ. ಮತ್ತು ಏನು ಸಮಸ್ಯೆ ಹೇಳು ನಿಂದು? ನಂದು ಸಮಸ್ಯೆ ಎಷ್ಟೇ, ನೆಕ್ಸ್ಟ್ ಇಲೆಕ್ಷನಲ್ಲಿ ಕಾಂಗ್ರೆಸ್ ಬರ್ತದಾ BJP ಬರ್ತದಾ? ಹುಚ್ಚ. ಇಡೀ ಕುಟುಂಬವನ್ನು ಟೆನ್ಷನಲ್ಲಿ ಆಗ್ತಾನೆ. ಒಂದು ಮಾತು ಇದೇ ರೀ ಕುಟುಂಬದಲ್ಲಿ ಸಮಸ್ಯೆ ಅಂದರೆ ಇಷ್ಟೇ. ಹೇಳಂಗಿಲ್ಲ, ಒಳಗೊಳಗೆ ಕೊತ ಇಟ್ಕೊಳ್ತಾರೆ. ಇಲ್ಲೇ ಕುದೀತದೆ ಅದು. ಅಕ್ಕ ಹಂಗೆ ಮಾಡ್ತಾರಾ? ಇಲ್ಲ. ಥರ್ಡ್ ಫ್ಯಾಮಿಲಿ, ಅದು ಲೈಂಗಿಕ ಭಾವನೆಗಳು. ಫಸ್ಟ್ ಫ್ಯಾಮಿಲಿ ಮ್ಯಾರೇಜ್ ಇಸ್ ಸ್ಪಿರಿಚುವಲ್, ಸೆಕೆಂಡ್ ಎಮೋಷನಲ್, ಥರ್ಡ್ ಇಟ್ ಈಸ್ ಸೆಕ್ಷುವಲ್. ಓಕೆ, ಅದರ ಬಗ್ಗೆ ನಾನು ತುಂಬ ಹೇಳಬೇಕಂತ ಇಲ್ಲ. ಆದರೆ ಇವತ್ತು ಏನಾಗಿದೆ, ನಮ್ಮ ಕುಟುಂಬದಲ್ಲಿ ಸಂತೋಷ ಇಲ್ಲ. ಯಾಕೆ ಅಂದರೆ
ಫಸ್ಟ್ ಲೈಂಗಿಕ ಭಾವನೆಗಳು. ಪತಿ ಪತ್ನಿ ಮದುವೆ ಆದರೂ ಫಸ್ಟಿಗೆ ಏನಾಯಿತು, ಅಲ್ಲಿ ಅವರ ಲೈಂಗಿಕ ಭಾವನೆಗಳಿಗೆ ಮಾತ್ರ ಅಲ್ಲಿ ದೈಹಿಕ ಪ್ರೀತಿಗೆ ಮಾತ್ರ ಅಲ್ಲಿ ಕಾಲವಿದೆ. ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಟೈಮ್ ಇಲ್ಲ, ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಸಮಯ ಇಲ್ಲ. ಇವತ್ತು ಇಬ್ಬರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಗಂಡ ಹೆಂಡತಿ. ಮನೆಗೆ ಬಂದಾಗ ಅವರಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡಲಿಕ್ಕೆ. ಅವ್ರು ಮಾತನಾಡೋದು ಮೊಬೈಲಲ್ಲಿ ಮಾತ್ರ, ಎಸ್ ನೋ ಹೀಗೆ ಹೀಗೆ ಮಾಡಿ ಇಮೋಜಿ ಕಳಿಸೋದು ಅಷ್ಟೇ, ಹೌದಾ ಇಲ್ಲ? ವೇರ್ ಇಸ್ ಅ ಟೈಮ್ ಫಾರ್ ಸ್ಪಿರಿಚುವಲ್, ವೇರ್ ಇಸ್ ಅ ಟೈಮ್ ಫಾರ್ ಇಮೋಷನಲ್ ಶೇರಿಂಗ್? ನಾನು ನಿಮಗೆ ಸ್ವಲ್ಪ ಇದು ಕಠೋರ ಅಂತ ಅನಿಸ್ಬೋದು. ಈ ವೇಶ್ಯವಾಟಿಕೆ ಅಂತ ನೀವು ಕೇಳಿದ್ದೀರಿ? ಹಾಂ, ಈಗ ಒಬ್ಬ ಪುರುಷ ವೇಶ್ಯವಾಟಿಕೆ ಬಳಿ ಹೋಗ್ತಾನೆ ಅಂತ ಹೇಳೋಣ, ಸುಮ್ಮನೆ ನಿಮಗೆ ಅರ್ಥ ಆಗಲಿ ಕೇಳ್ತೇನೆ. ಅಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರಾ? ಅಲ್ಲಿ ಭಾವನೆಗಳನ್ನು ಹಂಚಿಕೊಳ್ತಾರಾ? ಅವ್ರ ಕೆಲಸ ಮುಗಿಸ್ತಾರೆ, ವಾಪಸ್ ಬರ್ತಾರಲ್ಲ. ನಮ್ಮ ಕುಟುಂಬಗಳು ಹಾಗೆ ಆಗಿವೆ. ಅನಿಸೋದಿಲ್ಲ ನಿಮಗೆ? ನಾನು ಹೇಳಿದ್ದೇನೆ ತಪ್ಪಿದೇನ್ರಿ? ಅಲ್ಲಿ ಪ್ರಾರ್ಥನೆಗೆ ಸಮಯ ಇಲ್ಲ, ಅಲ್ಲಿ ಭಾವನೆಗಳನ್ನು ಹಂಚಿಕೊಳ್ಳಲಿಕ್ಕೆ ಟೈಮ್ ಇಲ್ಲ. ಸ್ವಲ್ಪ ದಿವಸ ಮದುವೆ ಆದಮೇಲೆ ಒಂದಕ್ಕೆ ಮಾತ್ರ ಸ್ವಲ್ಪ ಟೈಮ್ ಇದೆ. ಕ್ರಮೇಣ ಏನಾಗ್ತದೆ, ಕುಟುಂಬ ಜೀವನ ಬೇಸರ. ದಟ್ಸ್ ವೈ ವಿ ಡೋಂಟ್ ಹ್ಯಾವ್ ಪೀಸ್ ಇನ್ ಅವರ್ ಫ್ಯಾಮಿಲೀಸ್ ಟುಡೇ. ಯಾವುದು ಬಾಳ್ತದೆ ನೋಡಿ. ಮೊದಲನೇ ಸಾಮುವೇಲನ ಪುಸ್ತಕ ತೆಗೀರಿ ನೋಡೋಣ. ಸಾಮುವೇಲನ ಮೊದಲ ಪುಸ್ತಕ, ಪುಟ ಸಂಖ್ಯೆ 414, ಅದೇ ಒಂದು. ಈ ಎಲ್ಕಾನನಿಗೆ ಇಬ್ಬರು ಹೆಂಡತಿಯರಿದ್ದರು. ಒಬ್ಬಳದ ಹೆಸರು ಪೆನಿನಾ, ಇನ್ನೊಬ್ಬಳದ ಹೆಸರು ಅನ್ನ. ಅಣ್ಣನಿಗೆ ಮಕ್ಕಳು ಇದ್ದಿಲ್ಲ, ಪೆನಿನಿಗೆ ಮಕ್ಕಳಿದ್ರು. ಈ ಪೆನಿನ ಏನು ಮಾಡ್ತಿದ್ರು ಅಂದರೆ, ಹೆಣ್ಣುಮಕ್ಕಳು ಹಾಗೆ ಕೆಲವೊಮ್ಮೆ ಕೆಣಕ್ತಾರೆ, ಬಂಜೆ ಬಂಜೆ ಬಂದು ಇನ್ಸಲ್ಟ್ ಮಾಡ್ತಿದ್ರು, ನಿನಗೆ ಮಕ್ಕಳಿಲ್ಲ ಇನ್ಸಲ್ಟ್ ಮಾಡಿ. ಈ ಅಣ್ಣನಿಗೆ ಭಾಳ ಬೇಸರ ಆಗ್ತಿತ್ತು, ಆಕೆ ಅಳ್ತಿದ್ಲು, ಹತ್ತು ಪ್ರಾರ್ಥನೆ ಮಾಡ್ತಿದ್ಲು. ಈಗ 7ನೇ ವಾಕ್ಯ ನೋಡಿ, 1ನೇ ಅಧ್ಯಾಯ 7ನೇ ವಾಕ್ಯ. ವರ್ಷವೂ ಇದು ಹಾಗೇ ನಡೆಯುತ್ತಿತ್ತು. ಸರ್ವೇಶ್ವರನ ಮಂದಿರಕ್ಕೆ ಹೋದಾಗಲೆಲ್ಲ ಪೆನಿನ್ನಳು ಅಣ್ಣನನ್ನು ಕೆಳಕುತ್ತಿದ್ದಳು. ಇದರಿಂದ ಒಮ್ಮೆ ಅಣ್ಣಳು ಊಟ ಮಾಡಲೊಲ್ಲದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡ ಎಲ್ಕಾನನು ಆಕೆಗೆ, ಅಣ್ಣ, ಏಕೆ ಅಳುತ್ತಿರುವೆ? ಊಟ ಮಾಡದಿರುವುದಕ್ಕೆ ಕಾರಣ ಏನು? ವ್ಯಸನ ಪಡುವುದು ಏಕೆ? 10 ಮಕ್ಕಳಿಗಿಂತಲೂ ನಾನು ನಿನಗೆ ಹೆಚ್ಚಲ್ಲವೇ? ಅವನು ಹೇಗೆ ಭಾವನೆಗಳನ್ನು ಹಂಚಿಕೊಂಡ್ರು ನೋಡ್ರಿ. ಅಣ್ಣನಿಗೇನಾಯಿತು? ಆ ಗಂಡ ನನ್ನನ್ನು ಪ್ರೀತಿ ಮಾಡ್ತಾನೆ, ನನ್ನ ಭಾವನೆಗಳನ್ನು ಅವನಿಗೆ ಅರ್ಥ ಆಗ್ತದೆ, ಸಮಾಧಾನ ಆಯಿತು. ಹೌದಾ ಇಲ್ಲ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಕುಟುಂಬಗಳಲ್ಲಿ ಹಾಗೆ ಇದೆ ಏನ್ರಿ? ಮಾತಾಡ್ತೀರೇನ್ರಿ? ಮಕ್ಕಳು, ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡ್ತೀರೇನ್ರಿ? ಒಂದು ದಿವಸ ಇದೆ, ಗಂಡ ಆಫೀಸಿಂದ ಬರಬೇಕು, ಹೆಂಡತಿ ರೀ ಇವತ್ತು ಅದಾಯ್ತು ಇದೆ, ಸುಮ್ಮನೆ ಇರು, ನಿಂದು ಆಫೀಸ್ ಫೈಲ್ ಓಪನ್ ಮಾಡಬೇಕು. ಅಲ್ಲಿ ಕೂಡ ಆಫೀಸಲ್ಲಿ ಕೂಡ ಕೆಲಸ, ಇಲ್ಲಿ ಕೂಡ ಇವಳು ಒಂದೆರಡು ಮಾತಾಡಲಿಕ್ಕೆ ಬಂದ್ರೆ ಇಡೀ ದಿವಸ ಯಾರಿಲ್ಲ ಮನೆಯಲ್ಲಿ, ಅವನು ಫೈಲೇ ನೋಡ್ತಾನೆ, ಅದಕ್ಕೆ ಸೈನ್ ಆಗ್ತಾನೆ. ಒಂದು ದಿವಸ ಸಿಟ್ಟು ಬಂತು ಗಂಡನಿಗೆ, ನಿಂದು ಇದ್ದದ್ದೇ ಅಲ್ಲ, ನೀ ಬಾಯಿ ಮುಚ್ಚು ಅಂತ ಹೇಳಿದ. ನೀ ಬಾಯಿ ಮುಚ್ಚು. ಆಕೆ ಮಾತಾಡೋದು ಮಾತಾಡಿಬಿಟ್ಟು ಸುಮ್ಮನೆ ಆಗಲು, ಮಾತೇ ಇಲ್ಲ. ತುಂಬ ವರ್ಷ ಮಾತೇ ಇಲ್ಲ, ಮರೆತೇ ಬಿಟ್ಲು, ಹಾಸಿಗೆ ಹಿಡಿದಳು. ಈಗ ಗಂಡ ಹಾಸಿಗೆ ಹತ್ರ ನಿಂತಿದ್ದಾನೆ. ಲೇ, ಒಂದು ಮಾತು ಹೇಳೆ. ಆ ಕಾಯಿಲೆ ಇಷ್ಟು ಖಿನ್ನತೆ ಅವಳಿಗೆ ಇಷ್ಟು ಆಯಿತು, ಸಾಯಲಿಕ್ಕೆ ಹತ್ತಿರ ಆಗುವಾಗ ಇನ್ನು ಮಾತಾಡಬೇಕು ನನ್ನ ಗಂಡನ ಜೊತೆ ಒಂದೆರಡು ಅಂತ ಬಾಯಿಂದ ಸ್ವರಣೆ ಬರಂಗಿಲ್ಲ, ಅಂತೇಳಿ ಹಾಗೇ ಸತ್ತು ಹೋದಳು. ಬದುಕಿದ್ದಾಗ ಒಳ್ಳೇದಿರುವಾಗ ನೀನು ಹೆಂಡತಿ ಬಾಯಿತು ಒಂದೆರಡು ಮಾತು ಕೇಳಿದಿರಿ ಎಷ್ಟು ಚಲೋ ಇತ್ತು ರೀ. ಏನೋ ಹೇಳ್ತಾಳೆ. ಪ್ರೈಸ್ ದಿ ಲಾರ್ಡ್,
ಪ್ರೈಸ್ ದ ಲಾರ್ಡ್. ಈಗ ಕೂತ್ಕೊಂಡು ಕೇಳ್ರಿ, ಒಂದೆರಡು ಅರ್ಧ ಊಟ ಆದಮೇಲೂ ಪ್ರಾರ್ಥನೆ ಮಾಡುವಾಗೂ ಕೂತ್ಕೊಳ್ರಿ, ಮಾತಾಡ್ರಿ, ನಿಮ್ಮ ಮಕ್ಕಳ ಜೊತೆ ಮಾತಾಡ್ರಿ. ಮಗ ಇವತ್ತು ಶಾಲೆಗೆ ಹೋಗಿದ್ದೆಲ್ಲ, ಏನೆಲ್ಲ ಆಯಿತು, ಮಾತಾಡ್ರಿ, ಅದೇ ಸಂತೋಷ. ಈಗ ಚೊಕ್ಕದಾಗಿ ಹೇಳ್ತೇನೆ ನಾನು, ಈ ಸತಿಪತಿ, ನಿಮಗೆ ಸತಿಪತಿಗೆ ಆದರ್ಶ ಯಾರು? ಅಲ್ಲ, ಒಂದು ಒಳ್ಳೆ ಸತಿಪತಿ ಅಂದರೆ ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ನಮಗೆ ನಿಮಗೊಂದು ಆದರ್ಶ ಅಂತ ಕೊಡಬೇಕಾದ್ರೆ ಯಾರನ್ನು ಕೊಡಬೇಕು? ಜೋಸೆಫ್. ವೆರಿ ಗುಡ್, ವೆರಿ ಗುಡ್, ನೀವು ಕರೆಕ್ಟ್ ಹೇಳಿದಿರಿ. ಜೋಸೆಫ್ ಮತ್ತು ಮಾತೆ ಮರಿ. ಈಗ ಇಲ್ಲಿ ಬನ್ನಿ, ಲೂಕನ ಸುವಾರ್ತೆ ತೆಗೀರಿ, ಅಧ್ಯಾಯ ಲೂಕ 12 ತೆಗೀರಿ, ವಾಕ್ಯ 51 ನೋಡಿ. ಬಳಿಕ ಯೇಸು ತಂದೆ ತಾಯಿಗಳನ್ನೇ ನಜರೇತಿಗೆ ಬಂದರು, ಅಲ್ಲಿ ಅವರಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿದ್ದರು. ಈ ವಿಷಯಗಳನ್ನೆಲ್ಲ ಮಾತೆ ಮರಿಯಳು ತನ್ನ ಮನಸ್ಸಿನಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡಿದ್ದಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೋಡಿ, ಅದೇ ಮಾತನ್ನು 17-18 ಕುರುಬರು ಹೇಳಿದ ವಿಷಯವನ್ನೆಲ್ಲ ಕೇಳಿದ ಮರಿಯಳಾದರೂ ಈ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಆಲೋಚಿಸುತ್ತಾ ಬಂದಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಈಗ ಆದರ್ಶ ಪತ್ನಿ ಮೊದಲು ಹೇಳ್ತೇನೆ ನಾನು. ಯಾರು 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 ಮರಿಯಮ್ಮ ಪತ್ನಿ ಅಲ್ವಾ? ಯಾಕೆ? ಆಕೆ ತುಂಬ ಮಾತಾಡಿಲ್ಲ. ನಮ್ಮ ಮನೆಗಳಲ್ಲಿ ಜಾಸ್ತಿ ಯಾರು ಮಾತಾಡ್ತಾರೆ? ಅಪ್ಪನ ಅಮ್ಮನ? ಅಮ್ಮನೇ. ಮಕ್ಕಳು ಯಾರ ಮಾತನ್ನು ಜಾಸ್ತಿ ಕೇಳ್ತಾರೆ? ನಿಮ್ಮ ಮನೇಲಿ ಕೂಡ ಅಮ್ಮನ, ನಿಮ್ಮದೇ ಅಲ್ಲ, ಅಪ್ಪನಿಗೆ ಕ್ಯಾರೇ ಇಲ್ಲ, ಅವನಲ್ಲಿ ಏನು ಕೇಳಬೇಕು ಅಂತ ಹೇಳ್ತಾರೆ. ಈ ಗಂಡು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಕಿವಿಯಿಂದ ಕೇಳ್ತಾರೆ, ಈ ಕಿವಿಯಿಂದ ಬಿಟ್ಬಿಡ್ತಾರೆ. ಅವ್ರು ಏನು ಕೇಳಿದ್ರು, ಈಗ 1 ಕಿಲೋ ಟೊಮೆಟೊ ತನ್ರಿ ಅಂದರೆ ಅವ ಬೀಟ್ರೂಟ್ ತಗೊಂಡು ಬರ್ತಾನೆ, ನೆನಪಿಳುವುದಿಲ್ಲ. ನಾನು ಕೂಡ ಹಾಗೆ ಮಾಡ್ತೇನೆ. ಹೆಣ್ಮಕ್ಳು ಹಾಗೆಲ್ಲ, ಈ ಕಿವಿಯಿಂದ ಕೇಳ್ತಾರೆ, ಈ ಕಿವಿಯಿಂದ ಕೇಳ್ತಾರೆ, ಮತ್ತು ಇಲ್ಲಿಂದ ಸ್ವಲ್ಪ ಬಿಡ್ತಾರೆ ಅದನ್ನು. ಅಂದರೆ ಅದು ಈ ಸಲ ಈ ಮೊಬೈಲ್ ಬಂದ ಮೇಲೆ ಗಂಡು ಮಕ್ಕಳು ಹಾಗೆ ಮಾಡ್ತಾರೆ, ಅವರು ಸುದ್ದಿಗಳನ್ನು ಹಬ್ಬಿಸ್ತಾರೆ, ಬಿಡ್ರಿ. ಈಗ ಮರಿಯಳು ಏನು ಮಾಡಿದ್ಲು? ಈ ಕಿವಿಯಿಂದ ಕೇಳಿಸ್ಕೊಂಡು ಎಲ್ಲಿಟ್ಲು? ಹೃದಯದೆಲ್ಲವನ್ನು ಸೋಸಿ ಎಲ್ಲಿ ತಂದರು? ಇಲ್ಲಿಂದ, ಬಾಯಿಂದ ತೆಗೆದು. ನಮ್ಮ ಕುಟುಂಬದಲ್ಲಿ ಸಮಾಧಾನ ಬೇಕು, ಸಂತೋಷ ಬೇಕು, ಸ್ವಲ್ಪ ನೆಮ್ಮದಿ ಬೇಕು. ಹೆಂಡತಿಯಾದವಳು, ನೆರೆಕವರು ಅವರೇನು ಹೇಳ್ತಾರೆ, ಇವರೇನು ಹೇಳ್ತಾರೆ, ಅವರೇನು ಹೇಳ್ತಾರೆ ಅಂತ ಹೇಳಿದ್ದನ್ನು ಎಲ್ಲ ಬಾಯಲ್ಲಿ ಕುಟುಂಬದೊಳಗೆ ಪ್ರಾರ್ಥನೆ ಮಾಡಿ, ನೋಡ್ರಿ ಅವ್ರು ನಮ್ಮ ಬಗ್ಗೆ ಹಿಂಗೆ ಹೇಳ್ತಾರೆ, ನೋಡ್ರಿ ಅವ್ರ ಮನೆಯಲ್ಲಿ ಫ್ರಿಜ್ ತಂದಿದ್ದಾರೆ, ಹಂಗೆ ನಮ್ಮ ಮನೆ ತರಬೇಕು ಅಂತ ಹೇಳಿದ್ರೆ ಎಲ್ಲಿದೆ ಸಮಾಧಾನ? ಇಡ್ರಿ ಸ್ವಲ್ಪ ಹೃದಯದಲ್ಲಿ. ಒಬ್ಬ ಗಂಡ ರಾತ್ರಿ ಎದ್ದು 12 ಗಂಟೆಗೆ ಮೊಬೈಲ್ ನೋಡ್ತಾನೆ. ಹೆಂಡ್ತಿದ್ದು ಚಾರ್ಜಿಂಗ್ ಇಟ್ಟಿದ್ದಲ್ಲ, ಮೊಬೈಲ್ ನೋಡ್ತಾನೆ, ಒಂದು ಮೆಸೇಜ್ ಬಂದಿದೆ, ಬ್ಯೂಟಿಫುಲ್ ಅಂತ. ಏನು ಮದುವೆ ಆಗಿ 20 ವರ್ಷ ಆಯಿತು, ಇಂಥ ಕತ್ತೆ ಮೂತಿಗೆ ಬ್ಯೂಟಿಫುಲ್ ಅಂತ ಮೆಸೇಜ್ ಕಳಿದ್ದೀನಿ. ಯಾವನ ಇವನು ಅಂತ ಎಬ್ಬಿಸಿದ ಹೆಂಡ್ತಿಗೆ. ನಿನಗೆ ಯಾವನ ಮಧ್ಯರಾತ್ರಿ ಬ್ಯೂಟಿಫುಲ್ ಅಂತ ಮೆಸೇಜ್ ಕಳಿಸ್ತಾನೆ? ಅವಳು ನೋಡಿದ್ರು, ಸರಿ ನೋಡ್ರಿ, ಅದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್. ಅದು ಏನಿದೆ? ಬ್ಯಾಟ್ರಿ ಫುಲ್ ಅಂತ ಇದೆ. ಏನೋ ಒಂದು ಸ್ಪೆಲ್ಲಿಂಗ್ ತಪ್ಪಾಗ್ತದೆ. ಇವರು ಕೂಡ ಜನ ಏನೋ ತುಂಬ ಮಾತುಗಳನ್ನು ಹೇಳ್ತಾರೆ, ಅವರ ಬಗ್ಗೆ, ಇವ್ರ ಬಗ್ಗೆ, ಅವ್ರ ಬಗ್ಗೆ. ಅದೆಲ್ಲವನ್ನು ಏನು ಮಾಡಬೇಕ್ರಿ? ಹೃದಯದಲ್ಲಿ ಇಟ್ಕೊಳ್ಬೇಕು. ಇದು ಬಿಟ್ಟು ಅದು ಕೋಳಿ ಕೆದರ್ತದಲ್ಲ, ಕೆದರಿ ಎಲ್ಲ ಸತ್ಯನಾಶ ಮಾಡಿಬಿಡ್ತದಲ್ಲ, ಹಾಗೆ ಹಂದಿ ಕೆದರಿದ ಹಾಗೆ ಒಂದು ವಿಷಯ ಕಿವಿಗೆ ಬೀಳಲಿಕ್ಕಿಲ್ಲ.
ಗಂಡನಿಗೆ ಮಕ್ಕಳಿಗೆ ಎಲ್ಲ ಅವ್ರು ಹೀಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಿಂಗೆ ಹೇಳ್ತಾರೆ. ಹೇಳ್ಬೇಕೇನ್ರಿ ನಾವು? ಒಂದು. ಎರಡನೇದು, ಲುಕ್ಸ್ವಾರ್ತೆ ಅದೇ 2 ತೆಗೀರಿ. 2, ದೇವಾಲಯದಲ್ಲಿ ಮಾತೆ ಮರಿಯಳೊಂದು ಮಾತು ಹೇಳ್ತಾಳೆ. 48, ತಂದೆ ತಾಯಿಗಳು ಮಗನನ್ನು ಅಲ್ಲಿ ಕಂಡು ವಿಸ್ಮಯಗೊಂಡರು. ಆಗ ತಾಯಿಯು ಓದಿ, ಕಂದ, ನಮಗೆ ಏಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ಎಷ್ಟೋ ಕಳವಳಪಟ್ಟು ನಿನ್ನನ್ನು. ಫಸ್ಟ್ ಯಾರು ಬಂದರು ಇಲ್ಲಿ? ಮಾತೆ ಮರಿಯ ದೇವಾಲಯಕ್ಕೆ ಫಸ್ಟ್ ಓಡಿ ಬಂದಿರಬೇಕು. ತಾಯಿಯಲ್ಲ, ತಾಯಿಯ ಕರುಳು ಅಲ್ಲ, ತಾಯಿಯ ಕರುಳು ಬಂದು ಏನು ಹೇಳ್ತಾರೆ ನೋಡಿ, ನಿನ್ನ ತಂದೆಯು ನಾನು. ಫಸ್ಟ್ ಯಾರು ಬಂದರು ಅವಳ ಬದುಕಿನಲ್ಲಿ? ತಂದೆ. ಯಾಕೆ ಹೇಳ್ತಾಳೆ ಅವಳು ತಂದೆಯು ನಾನು ಅಂತ? ನಾನು ನಿನ್ನ ತಂದೆಯು ಅಂತ ಹೇಳ್ಬೋದಿತ್ತಲ್ಲ. ಮಾತೆ ಮರಿಯಳು ಮದುವೆ ಆದ ಆ ಮೊದಲ ಕ್ಷಣದಿಂದ ಎಲ್ಲ ಸ್ಥಳಗಳಲ್ಲಿ, ಎಲ್ಲ ವ್ಯಕ್ತಿಗಳ ಮಧ್ಯೆ, ಎಲ್ಲ ವಿಷಯದಲ್ಲೂ, ಎಲ್ಲದರಲ್ಲೂ ಗಂಡನಿಗೆ ಮೊದಲ ಸ್ಥಾನ ಕೊಟ್ಟಳು. ಇಲ್ಲಿ ಕೂತ್ಕೊಂಡವ್ರು ಇಷ್ಟು ಹೆಂಡತಿಯರು ಹೆಣ್ಮಕ್ಳಿದ್ದೀರಲ್ಲ, ನಿಮ್ಮ ಬದುಕಿನಲ್ಲಿ ಗಂಡ ಎಲ್ಲಿ ಬರ್ತಾನ್ರಿ? ಫಸ್ಟ್ ನಿಮ್ಮ ತಂದೆ, ಫಸ್ಟ್ ನಿಮ್ಮ ತಾಯಿ. ಇದು ಮದುವೆ ಆಗಿ ಹೋದ ಕೂಡಲೇ ತಾಯಿ ಅದೇ ಮರು ದಿವಸನೇ ನಿನ್ನ ಗಂಡನನ್ನು ಮುಷ್ಟಿಯಲ್ಲಿ ತಗೊಂಡ್ಯಾ? ಅದೇ ಕೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತಗೊಂಡ್ಯಾ? ಅವನಿಗೆ ಕ್ಯಾಚ್ ಮಾಡಿದ್ಯಾ? ಅದೇ ಕೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಮುಷ್ಟಿಯಲ್ಲಿ ತಗೊಳ್ಳೋದ್ರಲ್ಲಿ ಗಂಡ ಮತ್ತೆ ಲಾಸ್ಟ್ ಬರ್ತಾನೆ. ಅವ ಈ ಮನೆ ಬೆಳಿಗ್ಗೆ 9 ಗಂಟೆಗೆ ಒಬ್ಬ ಬೊಬ್ಬೆ ಹಾಕ್ಕೊಂಡು ಬಂದ, ಗುಜಿರಿ ಪೇಪರ್, ಹಳೆ ಪಾತ್ರೆ ಅಂತ. ಈ ಹೆಂಡತಿ ಉಂಟಲ್ಲ, ಈಗ ಬಂದಿಯಪ್ಪ, ಈಗ ಒಂದು ಗುಜಿರಿ ಇತ್ತು, ಈಗ ಕೆಲಸಕ್ಕೆ ಹೋಯ್ತು, ಇಲ್ಲ ನೀನು ಕೊಟ್ಟು ಬಿಡ್ತಿದ್ದೆ ಅವನಿಗೆ. ಹ್ಯಾಂಗಿದೆ ನೋಡಿ, ಅವನು ಗುಜಿರಿ, ಅವನು ಪಾಪ. ಏನು ಕಥೆನೋ ನಮ್ಮದು. ಮಾತೆ ಮರಿಯಳು ತನ್ನ ಗಂಡನಿಗೆ ಮೊದಲ ಸ್ಥಾನ. ನಿಮ್ಮ ಕುಟುಂಬಗಳಲ್ಲಿ ಯಾವಾಗ ಮಗ ಬರ್ತಾನೆ, ಅಮ್ಮ 2,000 ರೂಪಾಯಿ ಕೇಳು ಅಪ್ಪನ ಹತ್ರ, ಇವಳು ಹೋಗಿ ನೀನೇ ಹೋಗಿ ಕೇಳಪ್ಪ ಅಪ್ಪನ ಹತ್ರ, ಅವನು 2,000 ಕೇಳಿದರೆ 2,500 ಕೊಡ್ತಾನೆ ನೀನು. ಇವಳೇ ಹೋಗ್ತಾಳೆ, ಅವನಿಗೆ 2,000 ಬೇಕಂತೆ, ಕೊಡ್ರಿ. ನೀವು ಯಾಕ್ರಿ ಹಂಗೆ ಮಾಡಬೇಕು? ಮಕ್ಕಳಿಗೆ ಅಪ್ಪನ ಹತ್ರ ಕಳಿಸ್ರಿ. ಈ ಮಕ್ಕಳು ಕೂಡ ಹೀಗೆ ಪ್ರೇಯರ್ ಆದಮೇಲೆ ಅಪ್ಪೋ ಮೂಲೆಯಲ್ಲಿ ಕೂತ್ಕೊಂಡಿರ್ತಾನೆ, ಅಮ್ಮ ಜೊತೆ ಕೂತ್ಕೊಳ್ತಾರೆ. ಇವು ಪ್ರೇಯರ್ ಮಾಡಿ ಬೇಸಾಂದಿ ಅಲ್ಲಿಂದ ಹತ್ತಿರ ಹೋಗಂಗಿಲ್ಲ ಇವರು, ಅವನಿಗೆ ಅಷ್ಟೇ ದೂರ. ಹ್ಯಾಂಗ್ರಿ ನಮ್ಮ ಕುಟುಂಬದಲ್ಲಿ ಹ್ಯಾಂಗೆ ಸಂತೋಷ ಇರಬೇಕು ಹೇಳ್ರಿ? ನೀವು ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಈ ನನ್ನ ಹೆಂಡತಿ ನನಗೆ ಇಷ್ಟು ಗೌರವ ಕೊಡ್ತಾಳಲ್ಲ, ನಾವು ಇಷ್ಟು ಬಡವರಾದರೂ ನನ್ನ ಹೆಂಡತಿ ಇಷ್ಟು ನನಗೆ ಗೌರವ ಕೊಡ್ತಾಳಲ್ಲ, ಅದಕ್ಕಾಗಿ ಲೂಕನ ಮತ್ತಾಯನ ಸುವಾರ್ತೆ ತೆಗೀರಿ. ಜೋಸೆಫ ಹೆಂಗಿದ್ದ ನೋಡ್ರಿ. ಮತ್ತಾಯ ಅದೇ ಒಂದು ಸಾರಿ, ಅದು ಲೂಕನೇ, ಲೂಕ ಎಲ್ಲಿದೆ? ಜೋಸೆಫನು ನೀತಿವಂತನು, ತನ್ನ ಪತ್ನಿಯನ್ನು ಅವಮಾನಕ್ಕೆ ಗುರಿ ಮಾಡುವ ಮ್ಯಾಥ್ಯೂ ಸಾರಿ, ಸರಿ ಬರ್ಕೊಂಡು ಬಂದಿಲ್ಲ. 1:19 ಆಕೆಯ ಪತಿ ಜೋಸೆಫನು ನೀತಿವಂತನು, ಮರಿಯಳನ್ನು ಅವಮಾನಕ್ಕೆ ಗುರಿ ಮಾಡುವ ಉದ್ದೇಶ ಅವನದ್ದಲ್ಲವಾದ್ದರಿಂದ ಯಾರಿಗೂ ತಿಳಿಯದೆ ಹಾಗೆ ನಿಶ್ಚಿತಾರ್ಥವನ್ನು. ಅವನಿಗೆ ತನ್ನ ಪತ್ನಿಗೆ ಅವಮಾನ ಮಾಡಲಿಕ್ಕೆ ಯಾಕೆ? ಒಂದೇ ಕಾರಣ, ತನ್ನ ಪತ್ನಿ ತನಗೆ
ಇಷ್ಟು ಪ್ರೀತಿ ಮಾಡ್ತಾಳೆ, ಇಷ್ಟು ಗೌರವ ಕೊಡ್ತಾಳೆ, ಇಷ್ಟು ಸನ್ಮಾನ ಮಾಡ್ತಾಳೆ, ಅಂಥ ಪತ್ನಿಗೆ ನಾನು ಯಾವ ಸಂದರ್ಭದಲ್ಲೂ, ಯಾವ ಸ್ಥಳದಲ್ಲೂ, ಯಾವ ವ್ಯಕ್ತಿಗಳ ನಡುವೆಯೂ, ಯಾವ ವಿಷಯದಲ್ಲೂ ಅವಮಾನ. ಈಗ ಇಲ್ಲಿ ಎಷ್ಟು ಜನ ಗಂಡಂದಿರಿದ್ದೀರಿ, ನೀವು ಸ್ವಲ್ಪ ಸರಾಯಿ ಕುಡಿತೀರಿ ಅಂತ ಹೇಳೋಣ, ಕುಡಿಯೋದಿಲ್ಲ ನೀವು, ಆದರೆ ಕುಡಿತೀರಿ ಅಂತ ಹೇಳೋಣ, ಕುಡಿದು ರಸ್ತೆಯಲ್ಲಿ ಬೀಳ್ತೀರಿ. ನೆರೆಕರೆಯವರು ಬಂದು ಏನು ಹೇಳ್ತಾರೆ, ಏ ಯವ್ವ ನಿಮ್ಮ ಗಂಡ ನೋಡಿ ಅಲ್ಲಿ ಸರಿ ಕುಡ್ಕೊಂಡು ಬಿದ್ದಾನ ಗಟರದಲ್ಲಿ ಅಂತ ಹೇಳ್ತಾರೆ. ಆ ಜೋಸೆಫ ಬಿದ್ದ ಅಂತ ಹೇಳೋದಿಲ್ಲ, ಮಾರ್ಕ ಬಿದ್ದ ಅಂತ ಹೇಳೋದಿಲ್ಲ, ಅಂತೋನಪ್ಪ ಬಿದ್ದ ಅಂತ ಹೇಳೋದು. ಏನು ಹೇಳ್ತಾನೆ, ನಿಮ್ಮ ಗಂಡ ಬಿದ್ದಾನೆ ಅಂತ ಹೇಳ್ತಾನೆ. ಅವಮಾನ ಯಾರಿಗ್ರಿ? ಪತ್ನಿ ಮಕ್ಕಳಿಗೆ. ಇವಾಗ ಕುಡಿತಾನೆ, ಸರಾಯಿ ಕುಡಿತಾನೆ. ಇಂಥೊಬ್ಬ ಕುಡ್ಕ ಇದ್ದ, ತುಂಬ ಕುಡ್ಕ ಅಂದರೆ ಕುಡ್ಕ. ಹಿಂಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಫಾದರ್ ಸಿಕ್ಕಿದ್ರು, ಅದೇ ಚರ್ಚಿನ ಫಾದರ್ ಸಿಕ್ಕಿದ್ರು. ನೆಲ್ಲಿಕ್ಕೆ ಆಗೋದಿಲ್ಲ ಹಿಂಗೆ. ಲಾಜರ್ ಅಂತ ಹೆಸರು ಹೇಳಿ ಅವನದು. ಲಾಜರ ಕುಡಿಬಾರ್ದು ಕಣೋ. ಹೌದು ಫಾದರ್, ಕುಡಿಬಾರ್ದು. ಕುಡಿದವರು ಬೇಗ ಸಾಯ್ತಾರೆ, ಕುಡಿದವರು ನರಕಕ್ಕೆ ಹೋಗ್ತಾರೆ. ಹೌದಾ ಫಾದರ್, ನರಕಕ್ಕೆ ಹೋಗ್ತಾರಾ ಅಂತ ಹೇಳಿದ. ಹೌದಾ? ಹೌದು, ನರಕ ಹೋಗ್ತಾರೆ. ಹಾಗಾದರೆ ಈ ಸರಾಯಿ ಮಾರ್ತಾನಲ್ಲ ದುಕಾನ್ನವನು, ಅವನೆಲ್ಲಿ ಹೋಗ್ತಾನೆ? ಅವನು ಬಿ ನರಕಕ್ಕೆ ಹೋಗ್ತಾನೆ. ಫಾದರ್ ಹೇಳಿದರು, ಜೋರು ನರಕ ಹೋಗ್ತಾನೆ. ಆ ಸರಾಯಿ ಅಂಗಡಿಗೆ ಸರಾಯಿ ಸಪ್ಲೈ ಮಾಡ್ತಾನಲ್ಲ ಅವನೆಲ್ಲಿ ಹೋಗ್ತಾನೆ? ಅವನು ಕೂಡ ನರಕಕ್ಕೆ ಹೋಗ್ತಾನೆ. ಓಕೆ, ಸರಾಯಿ ಅಂಗಡಿಯವನು ಹೋಗ್ತಾನೆ, ಸರಾಯಿ ಅವನಿಗೆ ಸಪ್ಲೈ ಮಾಡುವವನು, ಆ ಡೀಲರ್ ಕೂಡ ನರಕಕ್ಕೆ ಹೋಗ್ತಾನೆ. ಈ ಸರಾಯಿ ಅಂಗಡಿಯ ಹೊರಗಡೆ ಚಿಕನ್ ಕಬಾಬ್, ಚಿಕನ್ 65, ಚಿಕನ್ ಲಾಲಿಪಾಪ್, ಚಿಕನ್ ತಂದೂರಿ, ಚಿಕನ್ ಗುನಿಯಾ ಅದೆಲ್ಲ ಮಾರ್ತಾರಲ್ಲ, ಅವರು ಎಲ್ಲಿ ಹೋಗ್ತಾರೆ? ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಈ ಕುಡ್ಕ ಏನು ಬೆಳೆಯಬೇಕು ಗೊತ್ತಾ ಫಾದರ್? ಹಾಗಾದರೆ ನರಕ ನನಗೆ ಒಳ್ಳೆಯ ಸ್ಥಳ, ಇವರೆಲ್ಲರೂ ಅಲ್ಲಿ ಸಿಗ್ತಾರಾದರೆ ನಾನು ಸ್ವರ್ಗಕ್ಕೆ ಹೋಗಿ ಏನು ಮಾಡಬೇಕು? ಇಂಥವರಿಗೆ ಬುದ್ಧಿ ಹೇಳಲಿಕ್ಕೆ ಆಗ್ತದೇನ್ರಿ ನಮಗೆ? ಇಂಥವ್ರು ಅವ್ರು ಯಾರ ಕುಟುಂಬಕ್ಕೆ ಅವಮರ್ಯಾದೆ, ಹೆಂಡತಿಗೆ ಅವಮಾನ ತರುವವರು. ಜೋಸೆಫನು ಭಾಳ ನೀತಿವಂತ ಮನುಷ್ಯ, ತನ್ನ ಪತ್ನಿಗೆ ಯಾವತ್ತೂ ಅವಮಾನ ಮಾಡಿಲ್ಲ. ಇಲ್ಲಿ ಕುಳಿತುಕೊಂಡವರು ನೀವು, ನಿಮ್ಮಿಂದಾಗಿ ನಿಮ್ಮ ಕುಟುಂಬದಲ್ಲಿ ಅವಮಾನ ಆಗ್ತದೆ ಆದರೆ, ನಿಮ್ಮ ಪತ್ನಿಗೆ ಅವಮಾನ ಆಗ್ತದೆ ಆದರೆ, ಆ ಕೆಟ್ಟ ದುಷ್ಟಚಟವನ್ನು ಒಮ್ಮೆ ಬಿಡಬೇಕು. ನನ್ನಿಂದ ನನ್ನ ಕುಟುಂಬದ ಘನತೆ ಹೆಚ್ಚಬೇಕು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, 10:30ಗೆ ಓಕೆ. ಇವತ್ತು ಸಿರಾಕನ ಗ್ರಂಥ ತೆಗೀರಿ. ಸಿರಾಕನ ಗ್ರಂಥ ಅದೇ 16 ಅಧ್ಯಾಯ 16 ಸಿಕ್ಕಿತೇನ್ರಿ? ಪೇಜ್ 127, ಅದು ಮಧ್ಯದಲ್ಲಿ ಇದೆ ನೋಡಿ. 16 1ರಿಂದ ನಾನು ಓದ್ತೇನೆ, ಕೇಳಿ. ನಿರುಪಯುಕ್ತ ಮಕ್ಕಳು ಬಹುಸಂಖ್ಯೆಯನ್ನು ಬಯಸಬೇಡ, ಭಕ್ತಿಹೀನ ಮಕ್ಕಳಲ್ಲಿ ಆನಂದ ಪಡಬೇಡ, ದೇವರಲ್ಲಿ ಅವರಿಗೆ ಭಯಭಕ್ತಿ ಇಲ್ಲದಿರಲು ಸಂತೋಷಿಸಬೇಡ. ಅವರು ಬೆಳೆದು ಅಧಿಕ ಸಂಖ್ಯೆಯಲ್ಲಿದ್ದರೂ ಅವರ ಬದುಕಿನಲ್ಲಿ ಭರವಸೆ ಇಡಬೇಡ, ಅವರ ಅಧಿಕ ಸಂಖ್ಯೆಯಲ್ಲಿ ಮನಸ್ಸಿಡಬೇಡ. ಸಜ್ಜನರಲ್ಲದ 1000 ಮಕ್ಕಳಿಗಿಂತ ಒಬ್ಬನೇ ಮೇಲು, ದುರುಳ ಮಕ್ಕಳಿಗಿಂತ ಅವರಿಲ್ಲದೆ ಮಡಿಯುವುದೇ ಲೇಸು. ಎಷ್ಟೋ ಜನರಿಗೆ ಮಕ್ಕಳಿರಂಗಿಲ್ಲ, ಕುಟುಂಬಗಳಲ್ಲಿ ಮಕ್ಕಳಿಲ್ಲ. ಕೆಲವರು ಭಾವಿಸ್ತಾರೆ ದೇವರವರಿಗೆ ಮಕ್ಕಳು ಕೊಟ್ಟಿಲ್ಲ, ಅಣ್ಣನಿಗೆ ಹೇಗೆ ಮಕ್ಕಳು ಕೊಟ್ಟಿಲ್ಲಲ್ಲ ಹಾಗೆ ಮಕ್ಕಳು ಕೊಟ್ಟಿಲ್ಲ. ಯಾಕೆ ಮಕ್ಕಳು ಕೊಟ್ಟಿಲ್ಲ ಹೇಳಿ? ನಿಮ್ಗೆ ಎಷ್ಟು ಮಕ್ಕಳು ಕೊಟ್ಟಿದ್ದಾರೆ ಅಕ್ಕ? ನಿಮಗೆ 2 ಇದ್ದಾರೆ ಇಲ್ಲಿ. ಒಬ್ಬರು ಸರಿ ಹೋಗಿದ್ದಾರೆ, ಇನ್ನೊಬ್ರು ಇದ್ದಾರೆ, ಕೆಲಸ ಮಾಡ್ತಾರೆ. ಅಕ್ಕ, ನಿಮ್ಮಲ್ಲಿ ಎಷ್ಟು ಜನರಿಗೆ 2-3 ಇಲ್ಲಿ ಇಲ್ಲ? ಓಕೆ, ಮಕ್ಕಳ ಭಾಗ್ಯ ಇಲ್ಲ. ನಿಮಗೆ 2. ನಿಮಗೆ ಅಕ್ಕ ಎಷ್ಟು? ಅಲ್ಲಿದ್ದವರಿಗೆ ನೀವು ಯಾವತ್ತಾದರೂ ಕೇಳಿದ್ದೀರಾ ನನಗೆ 1 ಮಗರು ಯಾಕೆ, ನನಗೆ 2 ಮಕ್ಕಳು ಯಾಕೆ?
ನನಗೆ 3 ಮಕ್ಕಳು ಯಾಕೆ ಅಂತ ಯಾವತ್ತಾದರೂ ನೀವು ದೇವರಿಗೆ ಕೇಳಿದ್ದೀರಾ? ಹ್ಯಾವ್ ಯು ಕ್ವೆಶ್ಚನ್ God, why did you give me 2 children? ಈ ಮಕ್ಕೆಬೇವನ ಪುಸ್ತಕದಲ್ಲಿ ಮತ್ತೆ ಮನೆಗೆ ಹೋಗಿ ಓದಿ. ಒಬ್ಬಳು ತಾಯಿ ಇದ್ದಾಳೆ, 7 ಜನ ಗಂಡು ಮಕ್ಕಳು, 7 ಜನರಿಗೆ ಈ ಹಂದಿ ಮಾಂಸ ತಿನ್ನಲಿಕ್ಕೆ ರಾಜ ಒತ್ತಾಯ ಮಾಡ್ತಾನೆ. 7 ಜನರು ಕೂಡ ಧರ್ಮಕ್ಕೋಸ್ಕರ ಸಾಯ್ತಾರೆ, ಹೌದಲ್ವಾ? ಕೊನೆಗೆ ತಾಯಿಯನ್ನು ಸಾಯಿಸ್ತಾರೆ. ಈಗ ನೀವು ಹೇಳಿ, ಆ ತಾಯಿಯ ಕೊನೆಯ ಮಾತು ಹೇಳಿ ಏನು ಗೊತ್ತಾ? ಕೊನೆಯ ಮಗನಿಗೆ, ನೀವು 7 ಜನರು ನನ್ನ ಗರ್ಭದಲ್ಲಿ ಹ್ಯಾಂಗೆ ಬೆಳೆದ್ರು, ಆ ಗರ್ಭದಲ್ಲಿ ನಿಮ್ಮನ್ನು ಯಾರು ಇಟ್ಟರೋ, ನಿಮಗೆ ಈ ಬದುಕು ಕೊಟ್ಟವರು ಯಾರೋ? ಪರಮೇಶ್ವರ ಸರ್ವೇಶ್ವರ ದೇವರು, ಹೌದಲ್ವಾ? ಈ ಭೂಲೋಕದಲ್ಲಿ ನನಗೆ ಹೇಗೆ 7 ಮಕ್ಕಳನ್ನು ದೇವರು ಕೊಟ್ಟಿದ್ರೋ, ನೀವು 7 ಜನರು ಕೂಡ ನನಗೆ ಸ್ವರ್ಗದಲ್ಲಿ ನನಗೆ ಬೇಕು. ಈಗ ಸತಿಪತಿಯಾದವರು ಇಲ್ಲಿ ಕುಳಿತುಕೊಂಡವರು, ಕೆಲವರಿಗೆ ದೇವರು ಮಕ್ಕಳು ಕೊಟ್ಟಿದ್ದಾರೆ, ಕೆಲವರಿಗೆ ಕೊಟ್ಟಿಲ್ಲ. ಯಾರಿಗೆ ಮಕ್ಕಳು ದೇವರು ಕೊಟ್ಟಿಲ್ಲ ಅವರು ಬೇಸರ ಪಡೋದು ಬೇಡ. ದೇವರಿಗೆ ಗೊತ್ತಿದೆ, ಮಕ್ಕಳಿಂದಾಗಿ ನಿಮ್ಮ ಬದುಕು ಕಹಿ ಆಗ್ತದೆ, ಬೇಸರ ಆಗ್ತದೆ, ದುಃಖಮಯ ಆಗ್ತದೆ ಅಂತ ದೇವರಿಗೆ ಮೊದಲೇ ಗೊತ್ತಿದೆ. ನಮ್ಮ ನಾಳೆಗಳು ದೇವರಿಗೆ ಅದು ಕಾರಣ ಇರ್ಬೋದು, ಅದು ಕಾರಣ ಇರ್ಬೋದು. ದೇವರು ಮಕ್ಕಳು ಕೊಟ್ಟಿಲ್ಲ. ನೋಡಿ, ಯಾರಿಗೆಲ್ಲ ಮಕ್ಕಳ ಭಾಗ್ಯ ಇದೆ ಕುಟುಂಬದಲ್ಲಿ, ನೀವು ಸತ್ತು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಧೈರ್ಯ ಇದೆ ಏನ್ರಿ? ಇದೇ ಆದರೆ ನಿಮ್ಮ ಅಷ್ಟೂ ಮಕ್ಕಳು ನಿಮ್ಮ ಜೊತೆ ಅಲ್ಲಿ ಬೇಕು. ಅದಕ್ಕಾಗಿ ಏನು ಯೋಚನೆ ಮಾಡ್ತೀರಿ ಇವತ್ತು? ಭಕ್ತಿನ ಮಕ್ಕಳಲ್ಲಿ ಆನಂದ ಪಡಬೇಡ. ಒಬ್ಬರು ಪಾಸ್ಟರ್ ಇದ್ದರು, 21 ವರ್ಷದ ಅವರ ಮಗ ಆಕ್ಸಿಡೆಂಟ್ ಆಗಿ ಸತ್ತು ಹೋದ. ಒಳ್ಳೆ ಹುಡುಗ, ಒಂದೇ ಮಗ. ಆ ಪಾಸ್ಟರ್ ನನ್ನ ಬಿಡಿ ಅಳೋದು, ಫಾದರ್ ನನ್ನ ಮಗ ಸತ್ತ ಅಂತ. ದೇವರ ಯೋಜನೆ ಇರಬೇಕು ಪಾಸ್ಟರ್, ನೀವು ಅಳ್ಬೇಡ್ರಿ ಅಂತ ಹೇಳಿದೆ. ಮತ್ತೊಂದು 6 ತಿಂಗಳ ನಂತರ ಆ ಪಾಸ್ಟರ್ ಪುನಃ ನನಗೆ ಸಿಕ್ಕಿದರು. ಫಾದರ್, ದೇವರು ನನ್ನ ಮಗನನ್ನು ಕೊಂಡೋಗಿದ್ದು ಒಳ್ಳೆಯದಕ್ಕೆ ಅಂತ ಹೇಳಿದ್ರು. ಯಾಕೆ? ನನ್ನ ಮಗ ಈಗ ನನಗೆ ಗೊತ್ತಾಯಿತು, ಡ್ರಗ್ಸ್ ಸೇವಿಸ್ತಿದ್ದ. ದೇವರು ನನ್ನ ಜೊತೆ ಮಾತನಾಡಿದರು, ಅವನ ಆತ್ಮವನ್ನು ರಕ್ಷಿಸೋಕ್ಕೋಸ್ಕರ ನಿನಗೆ ಅವಮಾನ ಆಗಬಾರ್ದು, ಇಷ್ಟು ದೊಡ್ಡ ಮಿನಿಸ್ಟ್ರಿ ನೀನು ಮಾಡ್ತಿ, ನಿನಗೆ ಯಾರಿಂದಲೂ ಅವಮಾನ ಆಗಬಾರ್ದು ಎಂಬ ಉದ್ದೇಶಕ್ಕೋಸ್ಕರ ನಾನು ಅವನನ್ನು ಕರ್ಕೊಂಡೆ. ಕುಟುಂಬದಲ್ಲಿ ಕೆಲವೊಮ್ಮೆ ದೇವರ ಯೋಜನೆಗಳು ಇದೇ ರೀತಿ ಇರ್ತದೆ. ಮಕ್ಕಳು ಇದ್ದರೆ ಗಂಡ ಹೆಂಡತಿ ಹೀಗೆ ಬಾಳಬೇಕು, ನನ್ನ ಮಕ್ಕಳು ಸ್ವರ್ಗದಲ್ಲೂ ಅವರು ನನಗೇ ಬೇಕು. ಆದ್ದರಿಂದ ಇವತ್ತು ನಾನು ಕುಟುಂಬದ ಜೀವನದ ಬಗ್ಗೆ, ನಾನು ಕುಟುಂಬ ಜೀವನ ನಡೆಸುವುದಿಲ್ಲವಾದರೂ ನಿಮ್ಮಂಥ ಕುಟುಂಬದ ಜೊತೆಗೆ ನಾನು ಬಾಳ್ತೇನೆ. ನನಗೂ ಕೂಡ ಒಂದು ಕುಟುಂಬ ಇದೆ. ಕುಟುಂಬ ಜೀವನದಲ್ಲಿ ಹೇಗಿರಬೇಕು, ನಾವು ಹೆಂಗೆ ಬಾಳೋಣ ಅಂತ ಸ್ವಲ್ಪ ಸರಳವಾಗಿ ಹೇಳಿದೆ. ಅರ್ಥ ಆಯ್ತಂತ ಭಾವಿಸ್ತೇನೆ. ಅರ್ಥ ಆಯಿತು ನಿಮಗೆ? ಓಕೆ, ನನ್ನ ಭಾಷೆ ಅರ್ಥ ಆಗ್ತದಾ? ಓಕೆ, ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಥ್ಯಾಂಕ್ ಯು ಜೀಸಸ್. ಈಗ ಟೀ ಬ್ರೇಕ್ ಇದೆ, ದಯಮಾಡಿ ಟೀ ತಗೊಳ್ಳಿ. ಮತ್ತು ಬೇಗ 11 ಗಂಟೆಗೆ ಇಲ್ಲಿ ಬರುವುದು. ಪ್ರೈಸ್ ದ ಲಾರ್ಡ್.
तसे हात मध्ये घाल ना, हात मध्ये घाल ना, खाली ये मध्ये घालतो, ये मध्ये घालतो, धीरे आलं घस ना, नका हो ना सर सर हे स्केल खाली अखा मात्र पिच करेक्ट घाला, पिच करेक्ट हां बरोबर. येस ऑफ करून हां शुअर ओके हे असू दे ना, हे ऑफ कर थँक्यू. ऑन पाहिजे 2 मिनटं नवे नवे तसे
ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಎಲ್ಲರೂ ಹೊರಭಾಗದಲ್ಲಿರುವಂತಹ ಸಹೋದರ ಸಹೋದರಿಯರೇ, ಎಲ್ಲರೂ ಒಳಗಡೆ ಬನ್ನಿ. ಪ್ರೈಸ್ ದ ಲಾರ್ಡ್. ದಯಮಾಡಿ ಯಾರು ಮಾತನಾಡಲಿಕ್ಕೆ ಹೋಗಬೇಡಿ. ಪಾಪ ನಿವೇದನೆ ಮಾಡಿದ್ದೀರಿ. ಸಮಯ ಸಿಕ್ಕ ಹಾಗೆಲ್ಲ ಚಾಪಲಲ್ಲಿ ಹೋಗಿ ಕುಳಿತುಕೊಳ್ಳಿ, ಇಲ್ಲಾದರೆ ಈ ಹಾಲಲ್ಲಿ ಕೂತ್ಕೊಂಡು ನೀವು ಧ್ಯಾನ ಮಾಡಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ್ಯ. ಸ್ವಾಮಿ ಯೇಸುವೆ, ಎಲ್ಲರೂ ಬಲಗೈನ ಮೇಲಕ್ಕೆ ತಿಳಿ. ಸ್ವಾಮಿ ಯೇಸುವೆ, ಈ ದಿನವನ್ನು ನೀವು ನಮಗೆ ದಾನವಾಗಿ ಕೊಟ್ಟಿದ್ದಕ್ಕೆ ನಿಮಗೆ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ. ಬಾಯಿ ತೆರೆದು ಹೇಳಿ, ನಿಮಗೆ ಮಹಿಮೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ವಾಮಿ ಯೇಸುವೆ, ಸ್ವಾಮಿ ಯೇಸುವೆ, ಈ ದಿನ ನಿಮ್ಮ ವಾಕ್ಯವನ್ನು ಕೇಳುವಾಗ ನಿಮ್ಮ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿ ಮಾರ್ಪಡಿಸಿರಿ. ಹಾಲೆಲೂಯ್ಯ, ಹಾಲೆಲೂಯ್ಯ. ಸ್ವಾಮಿ ಯೇಸುವೆ, ಸ್ವಾಮಿ ಯೇಸುವೆ, ಈ ದಿನ ನಿಮ್ಮ ವಾಕ್ಯವನ್ನು ಕೇಳುವಾಗ ನನಗೆ ನಿಮ್ಮ ಆತ್ಮದ ಶಕ್ತಿಯಿಂದ ಬಲಪಡಿಸಿರಿ. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಎಲ್ಲರೂ ಹೇಳಿಕೊಡುವಂತಹ ಪ್ರಾರ್ಥನೆ ಹೇಳಿ. ಕರ್ತನು ನನಗೆ ಕುರುಬನು. ಜೋರಾಗಿ ಹೇಳಿ, ಕರ್ತನು ನನಗೆ ಕುರುಬನು, ಕರ್ತನು ನನಗೆ ಕುರುಬನು, ನಾನು ಕೊರತೆ ಪಡೆನು, ನಾನು ಕೊರತೆ ಪಡೆನು. ಜೋರಾಗಿ ಹೇಳಿ, ನಾನು ಕೊರತೆ ಪಡೆನು. ಯೇಸು ನನಗೆ ಕುರುಬನು, ನಾನು ಕೊರತೆ ಪಡೆನು. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಸ್ವಾಮಿ ಯೇಸುವೆ, ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಲು ನನಗೆ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ಮಹಿಮೆ ಯೇಸುವೆ. ಚಪ್ಪಾಳೆ ತಟ್ಟಿ ದೇವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಕೃತಜ್ಞತೆ ಸಲ್ಲಿಸೋಣ. ಜೋರಾಗಿ ಜೋರಾಗಿ ಚಪ್ಪಾಳೆ ತಟ್ಟಿ. ಹಾಲೆಲೂಯ್ಯ. ಜೋರಾಗಿ ಚಪ್ಪಾಳೆ ತಟ್ಟಿ, ಜೋರಾಗಿ. ಇಷ್ಟೇನಾ? ಇನ್ನು ಜೋರಾಗಿ. ನಿಮ್ಮ ಎಲ್ಲ ಪಾಪಗಳನ್ನು ಯೇಸು ಹೊತ್ತುಕೊಂಡು ನಿಮಗೆ ಬಿಡುಗಡೆ ಕೊಟ್ಟಿದ್ದಾರೆ. ನೀವು ನೂತನ ಸೃಷ್ಟಿಯಾಗಿದ್ದೀರಿ. ಎಲ್ಲರೂ ಎದ್ದು ನಿಂತುಕೊಳ್ಳಿ, ಎದ್ದು ನಿಂತುಕೊಂಡು ಚಪ್ಪಾಳೆ ತಟ್ಟುತ್ತಾರೆ.
ಮುಕುಂದ ಎಂದೆನ್ನ ಕರೆದು ದಾರಿ ಮುಟ್ಟಿದ್ದಾರೆ ನಗೆ ಬಿಡಿಸಿದರು ನನ್ನ ಕೇರಿನ ವಾಸು ಮಾಡಿದೆ ಎನ್ನಯ ಕಾಯಿಲೆಯ ಬಿಡಿಸಿದರು ನನ್ನ ಕೇರಿನ ವಾಸು ಮಾಡಿದ ನನ್ನ ಕಾಯಿಲೆಯ ಮುಕುಂದ ಎಂದೆನ್ನ ಕರೆದು ದಾರಿ ಮುಟ್ಟಿದ್ದಾರೆ ನಗೆ ಮುಕುಂದ ಎಂದೆನ್ನ ಕರೆದು ದಾರಿ ಮುಟ್ಟಿದ್ದಾರೆ Hallelujah,
ಆರಾಧನೆ 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 ಅನುಭವಿಸಿ, ಯೇಸುವನ್ನು ಅನುಭವಿಸಿರಿ. ನಿಮ್ಮ ಒಳಗಡೆ ಯೇಸು ಬಂದಿದ್ದಾರೆ. ಯೇಸುವಿನ ಶಕ್ತಿ ಹರಿದು ಬರ್ತಾ ಇದೆ. ಅನುಭವಿಸಿ, ಈಗ ಅನುಭವಿಸಿರಿ ಯೇಸುವಿನ. ಈಗ ನಿನ್ನೊಳಗಡೆ ಯೇಸುವಿನ ಶಕ್ತಿ ಇಳಿದು ಬರ್ತಾ ಇದೆ. ಅನುಭವಿಸಿ, ಅನುಭವಿಸಿ, ಅನುಭವಿಸಿರಿ. ಬಿಡಬೇಡಿ, ಅನುಭವಿಸಿ, ಅನುಭವಿಸಿರಿ, ಅನುಭವಿಸಿ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಈ ಸಮಯಕ್ಕಾಗಿ ಸ್ತೋತ್ರ ಮಾಡುತ್ತೇನೆ. ಇಲ್ಲಿ ಪ್ರಾರ್ಥನೆ ಮಾಡುವ ಎಲ್ಲ ಮಕ್ಕಳನ್ನು, ಎಲ್ಲ ಮಕ್ಕಳ ಹೃದಯಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಪ್ರತಿಯೊಬ್ಬೊಬ್ಬರ ಹೃದಯಗಳನ್ನು ತೊಳೆಯಿರಿ. ವಾಕ್ಯ ಬಿತ್ತುವುದಕ್ಕೆ ಇವರ ಹೃದಯಗಳನ್ನು ಹದವಾದ ಭೂಮಿಯಾಗಿ ಮಾಡಿರಿ, ಆಳವಾದ ಗೆರೆ ಮಾಡಿರಿ. ನಿಮ್ಮ ವಾಕ್ಯಗಳು ಅಲ್ಲಿ ಬಿತ್ತಲ್ಪಡಲಿ, ಅವು ಬೇರೂರಿ ಹೃದಯದಲ್ಲಿ ನಿಲ್ಲಲಿ, ಹೃದಯ ಅಂತರಾಳದಲ್ಲಿ ಅವು ಬೇರು ಬಿಟ್ಟುಕೊಳ್ಳಲಿ. ಈ ವಾಕ್ಯಗಳು ಇವರ ಜೀವನದಲ್ಲಿ ಜೀವವಾಗಿಯೂ ಕ್ರಿಯೆಯಾಗಿಯೂ ಕಾರ್ಯವಾಗುವಂತೆ ನೀವು ಮಾರ್ಪಡಿಸಿರಿ. ಈ ವಾಕ್ಯದ ಮೂಲಕ ಬರುವ ಎಲ್ಲ ಆಶೀರ್ವಾದಗಳು ಇವರ ಮೇಲೆ, ಇವರ ಕುಟುಂಬದ ಮೇಲೆ, ಇವರ ಎಲ್ಲ ಆಸ್ತಿಯ ಮೇಲೆ, ಮನೆ ಮೇಲೆ, ಇವರು ಮಾಡುವ ಎಲ್ಲ ಉದ್ಯೋಗ ಉದ್ದಿಮೆ ವ್ಯವಸಾಯಗಳ ಮೇಲೆ ನಿನ್ನ ಹೇರಳವಾದ ಆಶೀರ್ವಾದಗಳನ್ನು ಅನುಗ್ರಹಿಸಬೇಕೆಂದು ಈ ಪ್ರಾರ್ಥನೆಯನ್ನು ನಿನ್ನ ಮಗನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಎಲ್ಲರೂ ಹೇಳಿ ಆಮೇನ್, ಆಮೇನ್. ಕುಳಿತುಕೊಳ್ಳಿ. ಪಾಪ ನಿವೇದನೆಯೇ ಆಯಿತು, ಪಾಪದಿಂದ ಬಿಡುಗಡೆಯೂ ಸಿಕ್ಕಿತು. ಈಗ ಆಶೀರ್ವಾದದ ಬಾಗಿಲುಗಳು ತೆರೆಯಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ನಾವಿವತ್ತು ಧ್ಯಾನ ಮಾಡುವ ದೇವರ ವಾಕ್ಯ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ ಓದ್ತೀರಾ? ಹೇಳಿ ಎಲ್ಲರೂ. ವಿಶ್ವಾಸವಿಲ್ಲದೆ, ನಾನೇ ಓದ್ತೀನಿ, ಹೇಳಿ. ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಈ ವಾಕ್ಯಗಳು ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಏನು ವಿಷಯ ಇದೆ ಇದರಲ್ಲಿ? ವಿಶ್ವಾಸವಿಲ್ಲದೆ ಯಾರೂ ದೇವರ ಬಳಿಗೆ, ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಸಾಧ್ಯವಿಲ್ಲ. ಮೊದಲನೇದು. ಎರಡನೇದು, ದೇವರ ಬಳಿಗೆ ಸಾಗುವವರು ಅವರ ಅಸ್ತಿತ್ವವನ್ನು ವಿಶ್ವಾಸಿಸಬೇಕು. ಮೂರನೆಯದು, ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ಈ ಮೂರು ವಿಷಯಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ದೇವರ ಅಸ್ತಿತ್ವ ಅಂದರೆ ಏನು? ಇದ್ದಾರೆ ಎನ್ನುವುದು, ಖಾತ್ರಿ ಮಾಡುವುದು ದೇವರ ಅಸ್ತಿತ್ವ ಅಂತ ನಮ್ಮ ಸಹೋದರಿ ಹೇಳ್ತಾರೆ. ನೆಕ್ಸ್ಟ್, ದೇವರ ಅಸ್ತಿತ್ವ ಅಂದರೆ ಏನು? ಏನು ಇಲ್ಲ, ಈ ಭೂಮಿಯ ಮೇಲೆ ಏನಿಲ್ಲ, ಏನು ನಡೆಸೋಕ್ಕೆ ಮನುಷ್ಯನಿಗೆ ಆಗುವುದಿಲ್ಲ ಮತ್ತು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಅದು ದೇವರು
ಮಾಡುತ್ತಾರೆ ಎಂದು ನಂಬುವುದು ಇದೆಯಲ್ಲ, ಅದು ದೇವರ ಅಸ್ತಿತ್ವ. ಪ್ರೈಸ್ ದ ಲಾರ್ಡ್. ಇಲ್ಲದನ್ನು ಇರುವಂತೆ ಮಾಡುವುದು ದೇವರ ಅಸ್ತಿತ್ವ. ಪ್ರೈಸ್ ದ ಲಾರ್ಡ್. ಮನುಷ್ಯನಿಗೆ ಅದಾಗಲ್ಲ, ದೇವರಿಗೆ ಆಗ್ತದೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ನಾನು ನಿಮ್ಮಲ್ಲಿ ಕೇಳಿದರೆ ವಿಶ್ವಾಸದ ತಂದೆ ಯಾರು ಅಂತ ಕೇಳಿದ್ರೆ ಎಲ್ಲರೂ ಹೇಳುವ ಉತ್ತರ ಅಬ್ರಾಮ. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಗೊತ್ತಿದೆ ಅಬ್ರಾಮನ ವಿಶ್ವಾಸ ಬೈಬಲ್ನಲ್ಲಿ ಅತಿ ಶ್ರೇಷ್ಠವಾದ ಉನ್ನತವಾದ ವಿಶ್ವಾಸ. ಪ್ರೈಸ್ ದ ಲಾರ್ಡ್. ಅಬ್ರಾಮನು ದೇವರಲ್ಲಿ ವಿಶ್ವಾಸವಿಟ್ಟನು, ದೇವರು ಆತನನ್ನು ತನ್ನ ಸತ್ಸಂಬಂಧದಲ್ಲಿ ಇರಿಸಿಕೊಂಡರು. ಪ್ರೈಸ್ ದ ಲಾರ್ಡ್. ಸತ್ಸಂಬಂಧ ಅಂದರೆ ಏನು? ಸಂಬಂಧ ಬೇರೆ, ಪತಿ ಮತ್ತು ಪತ್ನಿಯ ಸಂಬಂಧ ಅಂತ, ಅದಕ್ಕೆ ಸಂಬಂಧ ಅಂತ ಹೇಳ್ತಾರೆ. ತಾಯಿ ತಂದೆ ಮಕ್ಕಳ ಸಂಬಂಧ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ. ಸ್ನೇಹಿತರ ಸಂಬಂಧ, ಅದು ಸಂಬಂಧ ಆಗ್ತದೆ. ಆದರೆ ದೇವರು ಮನುಷ್ಯನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಒಪ್ಪಂದ ಮಾಡಿಕೊಳ್ಳುವುದು ಏನೆಂದರೆ ಸತ್ಸಂಬಂಧ. ಸತ್ಸಂಬಂಧ ಅಂದರೆ ಏನು? ನಾವು ದೇವರೊಂದಿಗಿರುವುದು, ದೇವರ ಒಳಗೆ ಇರುವುದು, ದೇವರು ನಮ್ಮೊಂದಿಗಿರುವುದು, ನಮ್ಮೊಳಗಿರುವುದು, ಅದಕ್ಕೆ ಸತ್ಸಂಬಂಧ ಎಂದು ಹೇಳ್ತಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಅಬ್ರಹಾಮನು, ನೀವು ಯೇಸುವನ್ನು ಮರೆತು ಬಿಟ್ರಿ ಅಂತ ಕಾಣುತ್ತೆ ಅಲ್ಲ. ಚಪ್ಪಾಳೆ ತಟ್ಟುವಾಗ ಏನು ಮಾಡಬೇಕು ಅಂತ ಹೇಳಿದೆ? ಅದನ್ನು ನೀವು ಬೇಗ ಮರೆತು ಬಿಡ್ತೀರಿ. ಯಾಕೆ? ಬ್ರೇಕ್ಫಾಸ್ಟ್ ಮಾಡೋದನ್ನು ಮರೆಯೋದಿಲ್ಲ, ಚಹಾ ಕುಡಿಯೋದನ್ನು ಮರೆಯೋದಿಲ್ಲ, ನೀರು ಕುಡಿಯೋದನ್ನು ಮರೆಯಲ್ಲ. ಆದರೆ ಯೇಸುವೆ ಸ್ತೋತ್ರ ಎನ್ನುವುದನ್ನು ಯಾಕೆ ಮರೆತು ಬಿಡ್ತೀರಿ ಅಂತ ಗೊತ್ತಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಗಮನಿಸಿ, ವಾಕ್ಯದ ಕಡೆ ಗಮನಿಸಿ, ಮತ್ತು ನೀವೇನು ಮಾಡಬೇಕು ಅದನ್ನು ಚೆನ್ನಾಗಿ ಆಲೋಚನೆಗೆ ಹಾಕ್ಕೊಳ್ಳಿ. ಆಯ್ತಲ್ಲ? ಪ್ರೈಸ್ ದ ಲಾರ್ಡ್. ಅಬ್ರಾಮನು ದೇವರಲ್ಲಿ ಹೇಗೆ ವಿಶ್ವಾಸ ಇಟ್ಟ ಎಂಬುದನ್ನು ನಾವು ನೋಡ್ತೀವಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರು ಅಬ್ರಾಮನನ್ನು ಕರೆಯುವಾಗ ಮುಂಚಿತವಾಗಿ ಅಬ್ರಾಮನು ದೇವರನ್ನು ನೋಡಿದ್ನಾ? ಇಲ್ಲ, ನೋಡಿಲ್ಲ. ದೇವರು ಅಬ್ರಾಹಮ ಎಂದು ಕರೆದಾಗ ಸಿದ್ಧನಿದ್ದೇನೆ ಅಂದ. ಇದು ನನ್ನ ದೇವರ ಸ್ವರ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇದು ನನ್ನ ದೇವರ ಸ್ವರ, ದೇವರ ಮಾತು. ಗುರುತು ಹಚ್ಚಿದ. ಪ್ರೈಸ್ ದ ಲಾರ್ಡ್. ದೇವರು ಕಾಣಿಸ್ಕೊಳ್ಳಿಲ್ಲ ಆದರೂ ಆ ವಾಣಿ ಕೇಳಿಸಿಕೊಂಡಿತ್ತು. ಆ ವಾಣಿ ಕೇಳಿಸಿಕೊಂಡಾಗ ಅಬ್ರಾಮನು ಸಿದ್ಧನಿದ್ದೇನೆ ಎಂದ. ಪ್ರೈಸ್ ದ ಲಾರ್ಡ್. ಸಿದ್ಧನಿದ್ದೆ ಎಂದು ಹೇಳುವುದು ಎಲ್ಲರಿಗೂ ಅಸಾಧ್ಯ, ಕಷ್ಟವಾಗ್ತದೆ. ಆದರೆ ದೇವರೊಂದಿಗೆ ಸಂಬಂಧ ಇಟ್ಟುಕೊಂಡವರಿಗೆ ಅದು ಕಷ್ಟವಾಗುವುದಿಲ್ಲ. ಸಿದ್ಧನಿದ್ದೇನೆ ಎಂದು ಹೇಳುವಾಗ ಕೆಲವೊಂದು ಕಂಡೀಷನ್ಸ್ಗಳಿರ್ತದೆ, ಅದನ್ನು ಪಾಲಿಸಬೇಕಾಗ್ತದೆ. ದೇವರು ಕೂಡ ಅದನ್ನೇ ಹೇಳಿದರು. ಏನು ಹೇಳಿದರು? ನೀನು ಸಿದ್ಧನಿದ್ದೆ ಎಂದು ಹೇಳುವುದಾದರೆ ನಿನ್ನ ತಂದೆ ತಾಯಿಯನ್ನು ಬಿಟ್ಟು ಬರಬೇಕು, ನಿನ್ನ ಪೂರ್ವಜರನ್ನು ಬಿಟ್ಟು ಬರಬೇಕು. ಅಷ್ಟು ಮಾತ್ರವಲ್ಲ, ಅವರು ಸಂಪಾದಿಸಿದ ಆಸ್ತಿಯನ್ನು ತರಬಾರ್ದು, ಬೆಳ್ಳಿ ಬಂಗಾರ ತರಬಾರ್ದು, ಎತ್ತು ಕತ್ತೆ ದನ ಕರು ಕುರಿ ಬೆಳ್ಳಿ ಬಂಗಾರ ಯಾವುದನ್ನು ತರಬಾರ್ದು. ಎಲ್ಲವನ್ನು ಬಿಟ್ಟು ಬರಬೇಕು. ನಾನು ಹೇಳುವ ಸ್ಥಳಕ್ಕೆ ನೀನು ಹೋಗಬೇಕು. ನೀನು ಬಂದರೆ ನಾನು ನಿನ್ನನ್ನು ಇಮ್ಮಡಿಯಾಗಿ ಆಶೀರ್ವಾದ ಮಾಡುತ್ತೇನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ದೇವರು ಏನು ಇಲ್ಲದಾಗ, ಏನು ಆಗದೇ ಇದ್ದಾಗ ಆಗುತ್ತದೆ, ಇರುತ್ತದೆ ಎಂದು, ಆಗುತ್ತದೆ ಎಂದು ಶಪಥ ಮಾಡಿ ಹೇಳ್ತಾರೆ ದೇವರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಅಬ್ರಾಮನು ಎಲ್ಲವನ್ನ ಬಿಟ್ಟು ಬಂದ. ಆದರೆ ಪ್ರಪಂಚದಲ್ಲಿ ಆತನಿಗಿಂತ ದೊಡ್ಡ ಶ್ರೀಮಂತನು ಬೇರೊಬ್ಬನಿರಲಿಲ್ಲ, ಪವಿತ್ರ ಗ್ರಂಥ ಹೇಳ್ತದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಯಾಕೆಂದರೆ
ದೇವರು ಶೂನ್ಯದಲ್ಲಿಯೂ ಸಂಪಾದಿಸಿ ಕೊಡುವವರಾಗಿದ್ದಾರೆ. ಶೂನ್ಯದಲ್ಲಿ ಸೃಷ್ಟಿ ಮಾಡಿ ಮನುಷ್ಯನಿಗೆ ಕೊಡುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ. ಇದು ಮನುಷ್ಯನಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಯಾಕೆ ದೇವರು ಅಬ್ರಾಮನನ್ನು, ನಿನ್ನ ತಂದೆ ತಾಯಿಯನ್ನು, ಪೂರ್ವಜರನ್ನು ಬಿಟ್ಟು ಬರಬೇಕು ಅಂತ ಯಾಕೆ ಹೇಳಿದರು? ಅಲ್ಲ, ಈಗ ಕರೆ ಆಯ್ತಲ್ಲ, ಬಿಟ್ಟು ಬರಬೇಕಲ್ಲ. ಈಗ ನೀವು ಬಿಟ್ಟು ಬನ್ನಿ ಅಂತ ದೇವರು ಕರೆದ್ರೆ ನಿಮ್ಮ ಮನೆ ಬಿಟ್ಟು ಬರ್ತೀರಾ? ಹೋಗ್ಲಿ, ನಿಮ್ಮ ಗೋಲ್ಡ್ ಇದೆಯಲ್ಲ, ಬಂಗಾರ ಇದೆಯಲ್ಲ, ಅದು ಬಿಟ್ಟು ಬನ್ನಿ ಅಂದರೆ ಬಿಟ್ಟು ಬರ್ತೀರಾ ಹೆಣ್ಮಕ್ಳು? ಆಗುತ್ತಾ? ಆಗುತ್ತೆ. ಅಬ್ರಾಮನಿಗೆ ಆಯ್ತಲ್ಲ. ಆ ಕಾರಣ ಉಂಟು, ಕಾರಣ ಹೇಳ್ತೀನಿ, ಗೊತ್ತಾಯ್ತಲ್ಲ. ಸುಮ್ಮನೆ ನೀವು ಎಲ್ಲ ಬಿಟ್ಟು ಎಲ್ಲ ಹಾಕೋದನ್ನು ಬಿಡಬೇಡಿ, ಅದು ರಾಂಗ್ ಆಗ್ತದೆ, ಗೊತ್ತಾಯ್ತಲ್ಲ. ಅದು ನೀವು ಇಷ್ಟಪಟ್ಟು ಬಿಡ್ಬೋದು ಅಥವಾ ಇಷ್ಟಪಟ್ಟು ಹಾಕ್ಬೋದು, ಗೊತ್ತಾಯ್ತಲ್ಲ. ನಿಮ್ಮ ಮನೆ ನಿಮ್ಮದು, ನೀವು ದಾನ ಬೇಕಾದ್ರೆ ಮಾಡುವ ಹಕ್ಕುಂಟು, ಬಿಟ್ಟು ಬರುವ ಹಕ್ಕು ಉಂಟು, ಇಟ್ಟುಕೊಳ್ಳುವ ಹಕ್ಕು ಉಂಟು. ನಿಮ್ಮ ಸ್ವಾತಂತ್ರ್ಯಕ್ಕೆ ನಾನು ಅಡ್ಡಿ ಬರಲ್ಲ. ಆದರೆ ದೇವರು ಯಾಕೆ ಹೇಳಿದರು ಅಂತ, ಬಿಟ್ಟು ಬಾ ಅಂತ ಯಾಕೆ ಹೇಳಿದರು ಅಂದರೆ, ಅಬ್ರಾಮನ ಪೂರ್ವಜರು ವಿಗ್ರಹಾರಾಧಕರಾಗಿದ್ದರು. ವಿಗ್ರಹಾರಾಧಕರು ಅಂದರೆ ಗೊತ್ತಾ? ಅನ್ಯ ದೇವರುಗಳನ್ನು ಪೂಜಿಸುವವರು. ಅನ್ಯ ದೇವರನ್ನು ಪೂಜಿಸುವವರು, ಅನ್ಯ ದೇವರ ಬಳಿಗೆ ಹೋಗುವವರು, ಅವರ ಆಲೋಚನೆ ಕೇಳುವವರು ಶಾಪಗ್ರಸ್ತರಾಗಿರ್ತಾರೆ. ಅವರ ಆಸ್ತಿ ಶಾಪವಾಗ್ತದೆ, ಅವರ ಬೆಳ್ಳಿ ಬಂಗಾರ ಶಾಪ, ಅವರ ದನಕರುಗಳು ಶಾಪ, ಅವರ ಮನೆಗಳು ಶಾಪಗ್ರಸ್ತವಾಗ್ತದೆ. ಶಾಪಗ್ರಸ್ತವಾದದ್ದು ದೇವರ ಮಕ್ಕಳು ಮುಟ್ಟುವಂತೂ ಇಲ್ಲ, ಅನುಭವಿಸುವಂತೆ ಇಲ್ಲ. ಅದಕ್ಕೆ ದೇವರು ಹೇಳಿದರು ನೀನು ಬಿಟ್ಟು ಬರಬೇಕು ಅಂತ. ನಿಮಗೆ ಮಾಹಿತಿಗಾಗಿ ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ 2ನೇ ವಚನದಲ್ಲಿ ಓದಿ ನೋಡ್ರಿ. ಯಾಕೆ ದೇವರು ಅವನನ್ನು ಬಿಟ್ಟು ಬಾ ಅಂತ ಹೇಳಿದರು ಅಂದರೆ, ಅದನ್ನೇನು ಮುಟ್ಟಬಾರ್ದು ಅಂತ ಯಾಕೆ ಹೇಳಿದರು ಅಂದರೆ, ಯೆಹೋಶುವನ ಗ್ರಂಥ 24ನೇ ಅಧ್ಯಾಯ ಕೊನೆಯ ಅಧ್ಯಾಯ 2ನೇ ವಚನ. ಹಾಂ 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 ಪೂರ್ವದಲ್ಲಿ ಎಫ್ರೋಟಿಸ್ ನದಿಯ ಆಚೆ ಇದ್ದರು. ಏನು ಮಾಡ್ತಿದ್ರು? ಯಾರು? ಅಬ್ರಾಮನ ಪೂರ್ವಜರು. ಅಬ್ರಾಮನ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಕೂಡ ವಿಗ್ರಹಾರಾಧನೆ ಮಾಡ್ತಿದ್ದರು. ಅದರಿಂದ ಅವರಿಗೆ ಸೇರಿದ್ದೆಲ್ಲವೂ ಶಾಪಗ್ರಸ್ತವಾದದ್ದು. ಅದನ್ನು ನೀನು ಮುಟ್ಟಬಾರ್ದು, ಅದನ್ನು ಬಿಟ್ಟು ಬಾ. ಬಿಟ್ಟು ಬಂದರೆ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ. ಈ ವಾಕ್ಯ ಕೇಳ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ನನಗೂ ಇದೇ ವಾಗ್ದಾನವನ್ನು ಹೇಳೋದು, ನಿಮಗೂ ಇದೇ ವಾಗ್ದಾನವನ್ನು ಹೇಳೋದು. ಯಾವುದು ದೇವರಿಗೆ ಸಂಬಂಧಪಡುವುದಿಲ್ಲವೋ ಅದನ್ನು ಇಟ್ಟುಕೊಳ್ಳುವ ಹಕ್ಕು ಇಲ್ಲ, ಇಟ್ಟುಕೊಳ್ಳಲೂಬಾರದು. ಇಟ್ಟುಕೊಂಡರೆ ನಾನು ಮೊನ್ನೆನೇ ಹೇಳಿದೆ, ನಿಮ್ಮ ವರಮಾನವು ಶಾಪವಾಗ್ತದೆ, ನಿಮ್ಮ ಉದ್ಯೋಗಗಳು ಶಾಪವಾಗ್ತದೆ, ನಿಮ್ಮ ಮನೆತನ ಶಾಪವಾಗ್ತದೆ, ನಿಮ್ಮ ಶರೀರ ಶಾಪಗ್ರಸ್ತವಾಗ್ತದೆ, ಬೇಡವಾದ ಕಷ್ಟಗಳೆಲ್ಲ ನಿಮಗೆ ಅಂಟಿಕೊಳ್ತವೆ. ಅದರಿಂದ ನೀನು ಆಶೀರ್ವಾದ ಬೇಕು ಅಂದರೆ ಅದೆಲ್ಲವನ್ನು ಬಿಟ್ಟು ಬರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ದೇವರು ಹೇಳ್ತಾರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ಆದಿಕಾಂಡ 12:1, ಸರ್ವೇಶ್ವರ ಅಬ್ರಾಮನಿಗೆ ಹೀಗೆಂದರು, ನೀನು ನಿನ್ನ ಸ್ವಂತ ನಾಡನ್ನು, ಬಂಧು ಬಳಗದವರನ್ನು, ತವರು ಮನೆಯನ್ನು ಬಿಟ್ಟು ನಾನು ತೋರಿಸುವ ನಾಡಿಗೆ ಹೊರಟು ಹೋಗು. ಆಮೇಲೆ ನಾನು ನಿನ್ನನ್ನು, ದೇವರು ಏನು ಮಾಡ್ತಾರೆ ಆಶೀರ್ವಾದ ಮಾಡುವಾಗ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು
ತರುತ್ತೇನೆ, ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ನೀನೇ ಆದರ್ಶ, ಆಶೀರ್ವಾದದ ಆದರ್ಶವಾಗಿ ಬೆಳಗುತ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗೆಲ್ಲರಿಗೂ ಆದರ್ಶದ ಆಶೀರ್ವಾದವಾಗಿ ಬೆಳಗಲಿಕ್ಕೆ ಮನಸ್ಸುಂಟಾ? ಆಸೆ ಉಂಟಾ? ಹಾಗಾದ್ರೆ ಏನು ಮಾಡಬೇಕು? ವಿಗ್ರಹಗಳನ್ನು ಬಿಟ್ಟು ಬರಬೇಕು. ಅವರು ಸಂಪಾದಿಸಿದ್ದನ್ನು ಬಿಡಬೇಕು. ಅವರು ಸಂಪಾದಿಸಿಟ್ಟಿದ್ದನ್ನು ಅನುಭವಿಸಬಾರ್ದು. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ಅದು ನಿನ್ನೊಳಗೆ ಏನಾಗ್ತದೆ? ಆಶೀರ್ವಾದಕ್ಕೆ ಅಡ್ಡಿ ಆಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಅಬ್ರಾಮನ ಹೆಸರೇನು? ಮೂಲತಃ ಹೆಸರು ಅಬ್ರಾಮ, 3 ಅಕ್ಷರ. ಆದಿಕಾಂಡ 17ನೇ ಅಧ್ಯಾಯ 4ನೇ ವಚನ ಓದಿ ನೋಡಿ. 3 ಹೆಸರು ಅಬ್ರಾಮ್. ದೇವರು ಹೇಳಿದ್ರು, ಅಬ್ರಾಮ್, ಇವತ್ತಿನಿಂದ ನಿನ್ನ ಹೆಸರನ್ನು ಬದಲಾಯಿಸಿ ಬಿಡುತ್ತೇನೆ. ಚಪ್ಪಾಳೆ ತಟ್ಟಿ ಯೇಸುವಿಗೆ ಸ್ತೋತ್ರ ಮಾಡ್ರಿ. ಇಂದಿನಿಂದ ನಿನ್ನ ಹೆಸರನ್ನು ಅಬ್ರಹಾಮ. ಅಬ್ರಹಾಮ ಎಂದರೆ ದೇವರಿಂದ ಆಶೀರ್ವಾದಗಳನ್ನು ಪಡೆದವನು ಎಂದು ಅರ್ಥ. ಇನ್ನು ಅಬ್ರಹಾಮ ಎಂದರೆ ಆಶೀರ್ವಾದ ಬಾಧ್ಯವಾಗಿ ಪಡೆಯುವವರಿಗೆ ಮೂಲ ಪಿತನು ಎಂದು ಅರ್ಥ. ಏನರ್ಥ? ಆಶೀರ್ವಾದ ಪಡೆಯುವವರಿಗೆ ಮೂಲ ತಂದೆ ಯಾರು? ಅಬ್ರಹಾಮ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ಏನಂತ ಆಶೀರ್ವಾದ ಮಾಡಿದ್ರು? ನಿನ್ನ ಹೆಸರು ಅಬ್ರಹಾಮ, ನೀನು ಆಶೀರ್ವಾದವಾಗಿ ಬೆಳಗುವೆ. ನಿನ್ನಿಂದ ಜನರು, ಜನಾಂಗಗಳು, ರಾಜರು, ಅರಸರುಗಳು, ಪ್ರವಾದಿಗಳು ಎಲ್ಲರೂ ನಿನ್ನಿಂದಲೇ ಬರುವರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಅವರೆಲ್ಲರಿಗೂ ನಿನ್ನ ಮೂಲಕವೇ ಆಶೀರ್ವಾದ ಬರುವುದು. ಆದ್ದರಿಂದ ನಿನ್ನ ಹಳೆಯ ಹೆಸರನ್ನು ಬದಲಾಯಿಸಿದ್ದೇನೆ, ನಿನಗೆ ಹೊಸ ಹೆಸರನ್ನು ಕೊಟ್ಟಿದ್ದೇನೆ. ಸಾರಳ ಹೆಸರು ಸರಾಯಿ. ಅಬ್ರಾಮ ಪ್ರೀತಿಯಿಂದ ಸರಾಯಿ 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 ಅಂತ ಕರೀತಿದ್ದ. ದೇವರಿಗೆ ಇಷ್ಟ ಆಗಲಿಲ್ಲ ಹೆಸರು. ಅಬ್ರಾಮನನ್ನು ಕರೆದು ಹೇಳಿದರು, ಅಲ್ಲೇ 17ನೇ ವಚನದಲ್ಲಿದೆ ನೋಡಿ. ಅಬ್ರಾಮನನ್ನು ಕರೆದು ಹೇಳಿದರು, ಏನು ಹೇಳಿದರು ಅಂದರೆ, ಇನ್ನು ಮುಂದೆ ನಿನ್ನ ಹೆಂಡತಿಯನ್ನು ಸರಾಯಿ ಸರಾಯಿ ಎಂದು ಕರೆಯಬೇಡ, ನಿನ್ನ ಹೆಸರನ್ನು, ನಿನ್ನ ಹೆಂಡತಿಯ ಹೆಸರನ್ನು ಸಾರಾ ಎಂದು ಕರೆಯಬೇಕು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಸಾರಾ ಎಂದರೆ ರಾಣಿ ಎಂದು ಅರ್ಥ. ಸಾರಾ ಎನ್ನುವ ಹೆಸರಿನ ಅರ್ಥ ರಾಣಿ ಎಂದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ಮೇಲೆ ಅಬ್ರಾಮ ಏನಂತ ಕರಿಬೇಕು? ಅಲ್ಲ, ರಾಣಿ ರಾಣಿ ಅಂತ ಕರಿಬೇಕು. ಇಲ್ಲಿ ಮದುವೆ ಆದ, ಲಗ್ನ ಆದ ಅನೇಕ ಗಂಡು ಮಕ್ಕಳಿದ್ದೀರಿ. ಇನ್ನು ಮುಂದೆ ನಿಮ್ಮ ಹೆಂಡತಿಯನ್ನು ಕಸ, ತಿಪ್ಪೆ ಅಷ್ಟು ಹೇಳಿದ್ರು ಪರವಾಗಿಲ್ಲ, ಇನ್ನೂ ಬೇರೆ ಬೇರೆ ಮಾತುಗಳಲ್ಲಿ ಕರೀತಾರೆ. ಅದು ನನ್ನ ಬಾಯಲ್ಲಿ ಹೇಳಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಹೆಸರನ್ನು ಕರೆಯುವ ಬದಲು ಇನ್ನು ಮುಂದೆ ಹೇಗೆ ಕರಿಬೇಕು? ರಾಣಿ ಅಂತ ಕರಿಬೇಕು. ಸಾರಾ ಏನಂತ ಕರೆದಲು ಅಬ್ರಾಮನಿಗೆ? ಯಜಮಾನ. ಏನಂತ? ಯಜಮಾನ ಎಂದು ಕರೆದಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೆಸರು ಬದಲಾಯಿಸುವ ತನಕ, ಹೆಸರು ಬದಲಾಯಿಸುವುದಂದರೆ ಗುಣಗಳನ್ನು ಬದಲಾಯಿಸುವ ತನಕ ಈ ಭಾಷೆಗಳು ಇರ್ತದೆ. ಏನು? ಗಂಡನಿಗೆ ಕೆಟ್ಟ ಪದಗಳನ್ನು, ಕೆಟ್ಟ ಹೆಸರುಗಳನ್ನು ಇಟ್ಟು ಕರೆಯುವುದು, ಹೆಂಡತಿಗೆ ಕೆಟ್ಟ ಹೆಸರನ್ನು ಇಟ್ಟು ಕರೆಯುವುದು. ಅಂದರೆ ಆ ವರ್ತನೆಗೆ ತಕ್ಕಂಥ ಹೆಸರುಗಳನ್ನು ಕರೀತಾರೆ ಅಲ್ವಾ? ಅದು ನಮ್ಮ ಬಾಯಿಂದ ಬರಬಾರ್ದು. ಪ್ರೈಸ್ ದಿ ಲಾರ್ಡ್. ಅಲ್ವಾ ಸಿಸ್ಟರ್? ಹೌದು. ಪ್ರೈಸ್ ದಿ ಲಾರ್ಡ್. ಇನ್ನು ಮುಂದೆ ಬದಲಾದ ಮೇಲೆ ಏನಂತ ಕರಿಬೇಕು? ಯಜಮಾನ. ಗೌರವ ಕೊಟ್ಟು ಕರಿಬೇಕು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಹೆಂಡತಿಯನ್ನು ಕರಿಬೇಕು?
ನೀವು ಹೇಳ್ಬೇಡ್ರಿ, ಅವ್ರು ಹೇಳ್ರಿ. ಎಲ್ಲದಕ್ಕೂ ನೀವೇ ಉತ್ತರ ಕೊಡ್ತೀರಿ. ಸುಮಾರು ಜನ ಬಂದಿದ್ದಾರೆ, ಯಜಮಾನರು ತುಂಬ ಜನ ಇದ್ದಾರೆ. ಎಲ್ಲಿ ಹಾಗೆ ಕರೆದ್ರೆ ಗಟ್ಟಿ ಹಿಡ್ಕೊಂಡ್ಬಿಡ್ತಾರೋ, ಆಮೇಲೆ ಖಜಾನೆ ಖಾಲಿ ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಅವರು ಮನಸ್ಸಿನಲ್ಲಿ ರಾಣಿ ಅಂತ ಕರಿತೀನಿ, ಆದರೆ ಬಾಯಿ ಬಿಟ್ಟು ಹೇಳಲ್ಲ ಅಂತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಾದರೂ ಹೇಳ್ರಿ, ಪರವಾಗಿಲ್ಲ, ಪ್ರೀತಿಯಿಂದ ಹೇಳ್ರಿ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯಿಂದ ಅಬ್ರಾಮನು ಸಾರಾ ರಾಣಿ ಅಂತೇಳಿ ಕರೀತಿದ್ದ. ಪ್ರೈಸ್ ದಿ ಲಾರ್ಡ್. ಅಬ್ರಾಮನು ಊರೆಂಬ ಪ್ರದೇಶವನ್ನು ಬಿಟ್ಟು ದೇವರು ಕೊಟ್ಟ ವಾಗ್ದತ್ತ ನಾಡಿಗೆ ಬರುವಾಗ ಅವನಿಗೆ ವಯಸ್ಸೆಷ್ಟು ಅಂದರೆ 75. ಎಷ್ಟು? 75 ವಯಸ್ಸಿನಲ್ಲಿ ಯಾರಿಗಾದ್ರೂ ಮಕ್ಕಳಾಗ್ತದ? ಆ ವಯಸ್ಸಿನಲ್ಲಿ ದೇವರು ಹೇಳಿಬಿಟ್ರಲ್ಲ, ನಿನಗೆ ಮಕ್ಕಳಾಗ್ತದೆ ಅಂತ, ನಿನ್ನ ಸಂತತಿಯನ್ನು ಹೆಚ್ಚಿಸ್ತೇನೆ, ಅಭಿವೃದ್ಧಿ ಪಡಿಸ್ತೇನೆ ಅಂತ. ಆ ವಯಸ್ಸಿನಲ್ಲಿ ಹೇಳಿದ್ರೆ ಏನು ಅಂದ್ಕೊಳ್ತೀರಾ? 2-3 ಹಲ್ಲಿರ್ತದೆ, ನಡುಕ್ತಾ ಬೊಚ್ಚು ಬಾಯಲ್ಲಿ ನೆಗಾಡ್ತೀರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೇಗಾದರೂ ಇರಲಿ, ಪರವಾಗಿಲ್ಲ. ಅಬ್ರಾಮನಿಗೆ ಹೇಳಿದಾಗ ಆ ಮೆಸೇಜನ್ನು, ಆ ಸಂದೇಶವನ್ನು ಸ್ವೀಕಾರ ಮಾಡಿದ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟೇ ಕೊಡುತ್ತಾರೆ ಎಂದು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಆ ವಾಗ್ದಾನ ಹೇಳಿ ದೇವರು 15 ವರ್ಷ ಬರಲಿಲ್ಲ. ಎಷ್ಟು ವರ್ಷ? 75 15 ಎಷ್ಟಾಯಿತು? 90 ಆಯ್ತಾ? 90 ಆಯಿತು. 90 ವಯಸ್ಸಲ್ಲಿ ಯಾರಿಗಾದ್ರೂ ಮತ್ತೆ ಆಗ್ತದ? ದೇವರ ಪ್ಲ್ಯಾನ್ ನೋಡ್ರಿ ಹೇಗಿದೆ. ದೇವರ ಪ್ಲ್ಯಾನ್ ಹೇಗಿದೆ. ಒಂದು ವೇಳೆ ಆದರೂ ಆಗ್ಬೋದು ಅಂತ ಅಬ್ರಾಮ ಯೋಚನೆ ಮಾಡ್ದ. ಅಲ್ಲ, ವಯಸ್ಸು ದಾಟಿ ಹೋಗ್ತಾ ಇದೆ, ದೇವರ ಮೆಸೇಜ್ ಕರೆಕ್ಟ್ ಇದೆ, ಅದು ನೆರವೇರ್ತದೆ, ಆದರೆ ವಯಸ್ಸು ದಾಟಿ ಹೋಗ್ತಾ ಇದೆ. ಅಬ್ರಾಮ ಆ ಬಗ್ಗೆ ಥಿಂಕ್ ಮಾಡ್ದ, ಆ ಬಗ್ಗೆ ಯೋಚನೆ ಮಾಡ್ದ. ಆದರೆ ದೇವರ ಪ್ಲ್ಯಾನೇ ಬೇರೆ. ಪ್ರೈಸ್ ದಿ ಲಾರ್ಡ್. ದೇವರ ಆಲೋಚನೆಗಳು ಮನುಷ್ಯನಿಗೆ ಗೋಚರವಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಆಮೇಲೆ ಒಂದು ದಿನ ಯೋಚನೆ ಮಾಡ್ದ, ಅಲ್ಲ ದೇವರು 15 ವರ್ಷ ಯಾಕೆ ತಗೊಂಡ್ರು, ಮತ್ತೆ ಬರಲೇ ಇಲ್ವಲ್ಲ, ಏನು ಹೇಳಲೇ ಇಲ್ವಲ್ಲ, ನನಗೆ ಮಕ್ಕಳೇ ಇಲ್ಲ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದ. ಆಗ ದೇವರು ಮತ್ತೆ ಕಾಣಿಸ್ಕೊಬಿಟ್ರು. ಆಗ ಹೇಳಿದ್ರು, ಅಬ್ರಾಮನೇ, ನಿನಗೊಂದು ಘನವಾದ ಬಹುಮಾನ ಸಿಗುವುದು. ಹಲ್ಲೆಲೂಯಾ. ನಿನಗೊಂದು ಘನವಾದ ಬಹುಮಾನ ಸಿಗುವುದು. 90ನೇ ವಯಸ್ಸಿನಲ್ಲಿ ಘನವಾದ ಬಹುಮಾನ ಸಿಗುವುದು ಅಂತ ಹೇಳಿದ್ರೆ ಹೇಗಾಗ್ತದೆ? ಏನು ಹೇಳ್ಬೋದು? ಅಬ್ರಾಮನ ಏನು ಹೇಳಬೇಕು ಅದನ್ನೇ ಹೇಳ್ದ. ದೇವರೇ, ಏನು ಕೊಟ್ಟರೇನು, ನೀವು ನನಗೆ ಪುತ್ರ ಸಂತಾನ ಕೊಡಲಿಲ್ಲ. ಅಬ್ರಾಮ ಕೇಳ್ದ, ಮಕ್ಕಳನ್ನು ಕೊಡಲಿಲ್ಲ. ನೀವು ಕೊಡದಿದ್ರು ಪರವಾಗಿಲ್ಲ, ಹೇಗಾದರೂ ನನ್ನ ಮನೆ ದಾಸ ಇದ್ದಾನಲ್ಲ ದಮಸ್ಕದ ಎಲಿಯಾಜರ್, ಅವನೇ ನನ್ನ ಉತ್ತರಾಧಿಕಾರಿ ಆಗ್ತಾನೆ. ತುಂಬ ಪ್ರಾಮಾಣಿಕ, ನನ್ನ ಮನೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ತಾನೆ, ನಾನು ಹೇಳ್ದಾಗೆಲ್ಲ ಕೇಳ್ತಾನೆ, ಪ್ರಾಮಾಣಿಕನಾಗಿದ್ದಾನೆ, ನನ್ನ ಆಸ್ತಿಗೆಲ್ಲ ಅವನೇ ವಾರಸುದಾರನಾಗ್ತಾನೆ ಬಿಡಿ ಅಂತ ಹೇಳಿ ದೇವರಿಗೆ ಉತ್ತರ ಕೊಟ್ಟ. ದೇವರು ಹೇಳಿದರು, ಬಾಯಿ ಮುಚ್ಚು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನು ನಿನಗೆ ಉತ್ತರಾಧಿಕಾರಿ ಆಗುವುದಿಲ್ಲ. ದೇವರೇನು ಹೇಳ್ತಾರೆ? ಅವನು ನಿನಗೆ ಉತ್ತರಾಧಿಕಾರಿ ಆಗುವುದಿಲ್ಲ, ನಿನ್ನಿಂದ ಹುಟ್ಟುವವನೇ ನಿನಗೆ ಉತ್ತರಾಧಿಕಾರಿ ಆಗ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ನೆರೆಯವನು ಬೇರೆಯವನು ವಾರಸುದಾರನಾಗಲಿಕ್ಕೆ ಸಾಧ್ಯನಾ? ವಾರಸುದಾರನಾಗಬೇಕಾದ್ರೆ ಸ್ವಂತ ಮಗನೇ ಆಗಬೇಕು. ನಿನ್ನ ಸ್ವಂತ ಮಗನೇ ನಿನಗೆ ವಾರಸುದಾರನಾಗ್ತಾನೆ. ದೇವರು ವಯಸ್ಸಾದ ಅಬ್ರಾಮನಿಗೆ ಗುಡಾರದಿಂದ ಕೈ ಹಿಡಿದು ಎಳ್ಕೊಂಡು ಬಂದರು.
ಅಬ್ರಾಮ ಹೇಳ್ದ ನಡುಕ್ತಾ ನಡುಕ್ತಾ, ದೇವರೇ ಯಾಕೆ ನನ್ನನ್ನು ಹೊರಗಡೆ ಕರ್ಕೊಂಡು ಬರ್ತೀರಿ, ಬಾ ಸುಮ್ಮನೆ ಬಾ ಬಾ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದರು. ಹೊರಗಡೆ ಕರ್ಕೊಂಡು ಬಂದು ಆಕಾಶವನ್ನು ತೋರಿಸಿದ್ರು, ನಕ್ಷತ್ರಗಳನ್ನು ಲೆಕ್ಕ ಮಾಡು ಅಂದರು. ಅಬ್ರಾಮ ಲೆಕ್ಕ ಮಾಡಿದ ಈ ದಿಕ್ಕಿನಲ್ಲಿ ಲೆಕ್ಕ ಮಾಡಿದ, ಈ ದಿಕ್ಕಿಗೆ ತಿರುಗಿಕೊಂಡ, ಈ ಲೆಕ್ಕ ತಪ್ಪಿ ಹೋಯಿತು, ಮತ್ತೆ ಈ ಕಡೆಗೆ ತಿರುಗಿಕೊಂಡ, ಇದು ತಪ್ಪಿ ಹೋಯಿತು. ಹೀಗೆ ಲೆಕ್ಕ ಮಾಡುವಾಗ ಲೆಕ್ಕ ತಪ್ಪಿ ಹೋಯಿತು. ಆ ದೇವ್ರು ಹೇಳಿದ್ರು, ನಿನಗೆ ಲೆಕ್ಕ ಮಾಡಲಿಕ್ಕಾಗಲ್ಲ, ಆದರೆ ಒಂದ್ಸಾರಿ ನೋಡು, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿದೆಯೋ ಅಷ್ಟು ಜನ ನಿನ್ನಿಂದ, ನಿನ್ನ ಸಂತತಿಯಿಂದ ಆಗುವರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಯೇಸುವೇ ಸ್ತೋತ್ರ. ಹೀಗೆ ಹೇಳಿದ ದೇವರು ಮತ್ತೆ 9 ವರ್ಷ ಕಾಣಿಸ್ಕೊಳ್ಳೇ ಇಲ್ಲ. ನೋಡ್ರಿ ಹೇಗೆ ಆಗ್ತದೆ. 75ರಿಂದ 24 ವರ್ಷಗಳ ಕಾಲ ಬೇಡಿದ್ದು ಸಿಕ್ಕಿಲ್ಲ ಆದರೆ, ದೇವ್ರು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದು ಸಿಕ್ಕಿಲ್ಲ ಆದರೆ, ನಾವುಗಳು ಏನು ಮಾಡ್ಬೋದು? ಗೊಣಗುಡ್ತೀರಿ. ಏನು ಮಾಡ್ಬೋದು? ಈ ಕಡೆ ಯಾರು ಹೇಳ್ತಿಲ್ಲ. ಗೊಣಗುಟ್ಟಿದ್ರೆ ಪರವಾಗಿಲ್ಲ, ರೂಟ್ ಚೇಂಜ್ ಮಾಡಿಬಿಡ್ತೀರಿ. ಫೇಮಸ್ ಡಾಕ್ಟ್ರು ಯಾರಿದ್ದಾರೆ ನೋಡ್ತೀರಿ ಅಲ್ಲ, ಹೌದಲ್ಲ? ಫೇಮಸ್ ಡಾಕ್ಟ್ರು ಯಾರಿದ್ದಾರೆ, ಯಾರ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ರೆ ಮಕ್ಕಳಾಗ್ತದೆ ಅವ್ರನ್ನ ಹುಡ್ಕೊಂಡು ಅಲ್ಲಿ ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವ್ರಿಗೆ ಸ್ತೋತ್ರ ಆಗಲಿ. ಆ ಕಾಲದಲ್ಲಿ ಅಂಥ ಡಾಕ್ಟ್ರುಗಳು ಇರಲಿಲ್ಲ. ದೇವರೇ ಡಾಕ್ಟ್ರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಮತ್ತೆ 9 ವರ್ಷ ಬರಲಿಲ್ಲ. ಅಬ್ರಾಮನು ಲೆಕ್ಕ ಮಾಡ್ದ, ಶರೀರ ಬತ್ತಿ ಹೋಗ್ತಾ ಇದೆ, ಸಾರಳ ಗರ್ಭಕಾಲ ನಿಂತು ಬಿಟ್ಟಿದೆ, ನನಗೆ ಯಾವ ಶಕ್ತಿ ಇಲ್ಲ, ಆಕೆ ಹೆರುವುದಕ್ಕೂ ಶಕ್ತಿ ಇಲ್ಲ, ಇದನ್ನೇ ನಡೆಯೋದಿಲ್ವೋ ಏನೋ ಅಂತ ಯೋಚನೆ ಮಾಡಿದಾಗ ಒಂದು ದಿವಸ ಮಮ್ರೆ ತೋಪಿನಲ್ಲಿ ಗುಡಾರದಲ್ಲಿ ಇದ್ದು ಯೋಚನೆ ಮಾಡ್ತಿದ್ದಾಗ 3 ಜನ ವ್ಯಕ್ತಿಗಳು ಬಂದರು. ಹಾಲೆಲೂಯಾ, ಹಾಲೆಲೂಯಾ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇವರು ಬಂದದ್ದು ಎಲ್ಲಿಂದಲೂ ಅಲ್ಲ, ಪರಲೋಕದಿಂದ ಬಂದವರು, ದೂತರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ದೂತರನ್ನ ನೋಡಿದ್ರೆ ಈ ಲೋಕದ ಮನುಷ್ಯರ ತರ ಇರುವುದಿಲ್ಲ. ಅವರ ಬಟ್ಟೆ ಬೆಳ್ಳಗೆ ಶುಭ್ರವಾಗಿರ್ತದೆ, ಮುಖ ಪ್ರಸನ್ನತೆಯಿಂದ ಹೊಳಿತಾ ಇರ್ತದೆ, ಅವರ ಪಾದಗಳು ಪಳ 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 ಅಂತ ಹೊಳಿತಾ ಇರ್ತದೆ. ಅಂಥ ಪಾದಗಳು ಈ ಭೂಮಿಯ ಮೇಲೆ ಇಟ್ಟು ನಡೆದು ಬರುವಾಗ ಅಬ್ರಾಮನು ನೋಡಿದ 3 ಜನ ವ್ಯಕ್ತಿಗಳು ಬರ್ತಿದ್ದಾರೆ. ಆ 3 ಜನ ವ್ಯಕ್ತಿಗಳು ವಿಶೇಷವಾಗಿದ್ದಾರೆ, ಒಳ್ಳೆ ನೋಡುವುದಕ್ಕೆ ಸುಂದರವಾಗಿ ಕಾಣ್ತಿದ್ದಾರೆ. ಅವರ ಬಟ್ಟೆಗಳು ಬೆಳ್ಳಗೆ ಹೊಳಿತಾ ಇದೆ, ಮುಖ ಪ್ರಜ್ವಲಿಸ್ತಾ ಇದೆ, ಪಾದಗಳು ಹೊಳಿತಾ ಇವೆ. ಅವರು ದಾರಿಯಲ್ಲಿ ಹೋಗ್ತಿರುವಾಗ ಅಬ್ರಾಮನಿಗೆ ತಡೆದುಕೊಳ್ಳಲಾಗಲಿಲ್ಲ. ಅಬ್ರಾಮನು ಆಸಕ್ತಿಯಿಂದ, ದಾಹದಿಂದ ಇನ್ನೇನು ಬಿಟ್ಟು ಮುಂದೆ ಹೋಗ್ತಾರ ಏನೋ ಎಂದು ಹೇಳಿ ಅಬ್ರಾಮ ಒಂದೇ ಧ್ವನಿಯಲ್ಲಿ ಕೂಗಿದ, ಅಯ್ಯ, ಈ ದಾಸನ ಮನೆಗೆ ಬಂದು ಊಟ ಮಾಡಿ ನನ್ನನ್ನು ಆಶೀರ್ವಾದ ಮಾಡದೆ ಮುಂದೆ ಹೋಗ್ತೀರಾ? ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ, ನಾವು ಬಂದದ್ದು ನಿನ್ನನ್ನು ಆಶೀರ್ವದಿಸಲು, ನಿನ್ನ ಮನೆಯಲ್ಲಿ ಉಳಿದುಕೊಳ್ಳಲು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿರಿ. ಅಬ್ರಾಹ್ಮನಿಗೆ ತುಂಬ ಖುಷಿ ಆಯಿತು. ಗುಡಾರಕ್ಕೆ ಓಡಿದ. ಸಾರಾಗೆ ಹೇಳ್ದ, ರಾಣಿ, ಒಳ್ಳೆಯ 3 ಸೇರು ಹಿಟ್ಟನ್ನು ನಾದಿ ರೊಟ್ಟಿಯನ್ನು ಮಾಡು. ಆಕೆ ರೊಟ್ಟಿ ಮಾಡಿದ್ಲು. ಆಳಿಗೆ ಹೇಳ್ದ, ಕೊಟ್ಟಿಗೆಗೆ ಹೋಗಿ ಒಳ್ಳೆ ಮಾಂಸದ ಊಟ ಮಾಡು. ಅವನು ಅಡಿಗೆ ಮಾಡಿ ತಂದ. ಅಬ್ರಾಹ್ಮನೇ ಸ್ವತಃ ಬಡಿಸಿದ. ತಿನ್ನಿ 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 ಅಂತ ಹೇಳಿದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅವರು ತಿಂತಾ ಇದ್ದಾರೆ ಹೊಟ್ಟೆ ತುಂಬ. ಅಬ್ರಾಮ ಇನ್ನೂ ತಿನ್ನಿಸ್ತಾ ಇದ್ದಾನೆ. ಯಾಕೆ ಇನ್ನೂ ತಿನ್ನಿಸ್ತಿದ್ದಾನೆ? ಒಬ್ಬೊಬ್ಬರು ಒಂದೊಂದು ಸೇರು ಹಿಟ್ಟಿನ ರೊಟ್ಟಿಯನ್ನು ತಿಂತಾ ಇದ್ದಾರೆ, ತಿನ್ನಬೇಕು ಅಂತ.
ಹೊಟ್ಟೆ ತುಂಬಿದರೆ, ಪ್ರವಾದಿಗಳ ಹೊಟ್ಟೆ ತುಂಬಿದರೆ, ದೇವಜನರ ಹೊಟ್ಟೆ ತುಂಬಿದರೆ ಆಶೀರ್ವಾದಗಳು ಹೆಚ್ಚು ಬರ್ತದೆ. ಹೆಚ್ಚು ತಿಂದರೆ ಹೆಚ್ಚು ಆಶೀರ್ವಾದ ಬರ್ತದೆ ಎಂದು ನಂಬಿಕೆ. ಅದರಿಂದ ತಿನ್ನಿ ಅಂತಿದ್ದ. ನೀವು ಎಷ್ಟು ತಿಂತೀರಿ ಅಷ್ಟು ಆಶೀರ್ವಾದ ನನಗೆ ಬರ್ತದೆ. ಪ್ರೈಸ್ ದ ಲಾರ್ಡ್. ಈಗಿನ ಸೇವಕರಿಗೆಲ್ಲಾದ್ರೂ ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ. ಹೊಟ್ಟೆ ತುಂಬ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ, ಪ್ರೇಯರ್ ಮಾಡಲ್ಲ. ಪ್ರೇಯರ್ ಮಾಡೋರಾದರೂ ಹೊಟ್ಟೆ ತುಂಬಿದರೆ ಪ್ರೇಯರ್ ಮಾಡೋಕ್ಕಾಗಲ್ಲ. ಏನು ಬರ್ತದೆ? ಆಕಳಿಕೆ ಬರ್ತಾರೆ. ಪ್ರಸಂಗ ಮಾಡುವಾಗೆಲ್ಲ ಆಗಿನ ಕಾಲದಲ್ಲಿ ಹಾಗಿತ್ತು, ಈಗಿನ ಕಾಲದಲ್ಲಿ ಹಾಗೆ ಮಾಡಕ್ಕೆ ಹೋಗ್ಬೇಡ್ರಿ, ಆಯ್ತಾ? ಮೊದಲು ಪ್ರೇಯರ್ ಮಾಡಿ ಆಶೀರ್ವಾದ ಸಿಕ್ಕಿದ ಮೇಲೆ ಊಟ ಬಡಿಸ್ರಿ, ಆಗ್ತಲ್ಲ? ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ. ಊಟ ಆಯಿತು, ಕೈ ತೊಳೆದುಕೊಳ್ತಾರೆ. ಆದಿಕಾಂಡ 17ನೇ ಅಧ್ಯಾಯದಲ್ಲಿ, 17ನೇ ಅಧ್ಯಾಯ, 18ನೇ ಅಧ್ಯಾಯ, ಅದಕ್ಕಿಂತ ಮುಂಚೆ ಹೇಳಿದ ವಚನ 15ನೇ ಅಧ್ಯಾಯ, ಈಗ 17, 18, 18ನೇ ಅಧ್ಯಾಯದಲ್ಲಿ ನೀವು ನೋಡುವುದಾದರೆ, ಕೈ ತೊಳೆದುಕೊಂಡ 3 ಜನ ದೇವದೂತರು ಕೈ ತೊಳೆದುಕೊಳ್ಳುವಾಗ, ಬಟ್ಟೆಯಲ್ಲಿ ಕೈ ಒರೆಸುವಾಗ, ನಿನ್ನ ಹೆಂಡತಿ ಸಾರಾ ಎಲ್ಲಿ? ಆತ ಹೇಳ್ದ, ಆಕೆ ಗುಡಾರದಲ್ಲಿದ್ದಾಳೆ. ಅವಳಿಗೆ ಸ್ವಲ್ಪ ನಾಚಿಕೆ, ಭಯ, ಮಕ್ಕಳಿಲ್ಲ. ಶಾಪ ಯಾರಿಗಿದೆ? ಅವರು ಬಂಜೆ ಅನ್ನೋದು ಒಂದು ಶಾಪ, ಗೊತ್ತಾಯ್ತಲ್ಲ? ಆಕೆಗೆ ಮನಸ್ಸಿನಲ್ಲಿತ್ತು, ನಾನು ಬಂಜೆ, ನಾನು ಶಾಪಗ್ರಸ್ತಳು ಅನ್ನುವ ಮನಸ್ಸಿತ್ತು. ಅದಕ್ಕೆ ಜನರ ಮುಂದೆ, ಸಭೆಯ ಮುಂದೆ ಆಕೆ ಬರ್ತಿರ್ಲಿಲ್ಲ, ಗುಡಾರದಲ್ಲಿ ಇರ್ತಾಯಿದ್ಲು. ಪರವಾಗಿಲ್ಲ, ಅಲ್ಲೇ ಇರಲಿ ಆಕೆ. ಮುಂದಿನ ವರ್ಷ ಇದೇ ದಿನದಲ್ಲಿ, ಇದೇ ಸಮಯದಲ್ಲಿ ನಾವು ನಿನ್ನ ಮನೆಗೆ ಬರ್ತೇವೆ. ನಿನ್ನ ಹೆಂಡತಿ ಸಾರಳ ಉದರದಲ್ಲಿ ಒಂದು ಮುದ್ದಾದ ಮಗು ಇರುತ್ತದೆ. ಹಲ್ಲೆಲೂಯಾ. ಯೇಸುವನ್ನ ಮರ್ತು ಬಿಟ್ರಲ್ಲ. ಅದಕ್ಕೆ ಆಕೆ ಈ ಮೆಸೇಜ್ ಕೇಳಿದ ತಕ್ಷಣ ಆಕೆಗೆ ನಗು ಬಂತು. ಆಕೆ ನಕ್ಬಿಟ್ಲು ಜೋರಾಗಿ. ಯಾಕೆಂದರೆ 90 ವಯಸ್ಸು ಆಕೆಗೆ. 10 ವರ್ಷ ಚಿಕ್ಕವಳಾಗಿದ್ದರು ಅಬ್ರಾಹ್ಮನಿಗಿಂತ. 90 ವಯಸ್ಸು. ಹಲ್ಗಳಿರಲ್ಲ. ಒಂದು ನಗು ಬಂದಾಗ ಬಾಯಿ ಮುಚ್ಕೊಳ್ಬೇಕು. ಬಾಯಿಗೆ 2 ಕೈಗಳನ್ನು ಇಟ್ಕೊಂಡು ಮುಚ್ಕೋಬೇಕು. ಯಾಕೆಂದರೆ ಗ್ಯಾಪ್ ಫುಲ್ ಓಪನ್ ಇರ್ತದಲ್ಲ, ಫುಲ್ ಗ್ಯಾಪ್ ಇರ್ತದೆ. 2 ಕೈಯನ್ನು ಮುಚ್ಚಿಟ್ಕೋಬೇಕು. ಈ ಮಗು ಆಗುತ್ತೆ ಅಂತ ಹೇಳಿದಾಗ ನಗು ಬಂತಲ್ಲ, ಆ ನಗು ಹೊಟ್ಟೆ ಲೋಡ್ ಆಗಿಬಿಡ್ತು. ನಗು ಎಲ್ಲಾದರೂ ಬ್ಲಾಸ್ಟ್ ಆಗಬೇಕಲ್ಲ, ಬಾಯಿಂದನೇ ಬ್ಲಾಸ್ಟ್ ಆಗಬೇಕದು. ಅವಾಗೇನು ಮಾಡಿದ್ಲು? ತಡೆಯೋಕ್ಕಾಗದೆ ಬಾಯಿಂದ ಅದು ನಗು ಆಚೆಗೆ ಬಂದ್ಬಿಡ್ತು. ನಕ್ಕಿದ್ದು ಈ ಮನುಷ್ಯರಿಗೆ ಕೇಳಿಸಿತು. ನಾನು ನಿನ್ನ ಹೆಂಡತಿ ಸಾರಳಿಗೆ ಮಗು ಆಗುತ್ತದೆ ಎಂದು ಹೇಳಿದ್ದಕ್ಕೆ ನಿನ್ನ ಹೆಂಡತಿ ಸಾರ ನಗಾಡಿದ್ದು ಯಾಕೆ? ಆ ಮನುಷ್ಯರು ಕೇಳಿದರು. ಆಕೆ, ಇಲ್ಲ ಸ್ವಾಮಿ, ನೆಗಾಡಲಿಲ್ಲ. ಇಲ್ಲಮ್ಮ, ನೀನು ನೆಗಾಡಿದ್ದು ಹೌದು, ಉಂಟು, ಭಯಪಡಬೇಡ, ನಿನಗೇನಾಗಲ್ಲ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮುಂದಿನ ವರ್ಷ ಬರ್ತೀವಿ, ನಿನ್ನ ಕೈಯಲ್ಲಿ ಮಗು ಇರ್ತದೆ. ಪ್ರೈಸ್ ದ ಲಾರ್ಡ್. ಯಾವಾಗ ನಿನಗೆ ಮಗು ಆಗುತ್ತದೆ ಎಂದು ಈ ದೂತರು ಹೇಳಿದ್ರು, ಆಕೆಗೆ ನಗು ಬಂತು. ಆ ನಗು ಹೊಟ್ಟೆ ಒಳಗಡೆ ಲೋಡ್ ಆಯಿತು. ಆ ನಗುನೇ ಮಗುವಾಗಿ 1 ವರ್ಷದಲ್ಲಿ ಸಾರಳ ಮಡಿಲಿನಲ್ಲಿ ಬಂತು. ಹಲ್ಲೆಲೂಯಾ. ಅದಕ್ಕೆ ಇಸಾಕ ಎಂದು ಹೆಸರಿಟ್ಟರು. ಇಸಾಕ ಎಂದರೆ ನಗು ಎಂದು ಅರ್ಥ. ಇಸಾಕ ಎನ್ನುವ ಹೆಸರಿನ ಅರ್ಥ ನಗು ಎಂದು. ಪ್ರೈಸ್ ದ ಲಾರ್ಡ್. ಆ ನಗುನೇ ಮಗುವಾಯಿತು, ಇಸಾಕ ಎಂದು ಹೆಸರಿಟ್ಟರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಸಂತ ಪೌಲರು ಹೇಳ್ತಾರೆ ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯದಲ್ಲಿ 17ನೇ ವಚನ, 17, 18, 19, 20 ವಚನ. ಯಾರಾದರೂ ಗಟ್ಟಿಯಾಗಿ ಎದ್ದು ನಿಂತು ಓದ್ತೀರಾ? ಸ್ವಲ್ಪ ಧ್ವನಿ ಗಟ್ಟಿ ಇರೋರು, ಇಲ್ಲ ಅಂದರೆ ನಾನೇ ಓದಬೇಕಾಗುತ್ತೆ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ
ಮೂಲ ಪಿತನನ್ನಾಗಿ ನೇಮಿಸಿದ್ದೇನೆ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಹೌದು, ಮೃತರನ್ನು ಜೀವಂತಗೊಳಿಸುವವರು, ಅಸ್ತಿತ್ವದಲ್ಲಿ ಇಲ್ಲದನ್ನು ಅಸ್ತಿತ್ವಕ್ಕೆ ತರುವಂಥವರು. ಏನಿಲ್ಲದನ್ನು? ಅಸ್ತಿತ್ವದಲ್ಲಿ ಇಲ್ಲದನ್ನು ಅಸ್ತಿತ್ವಕ್ಕೆ ತರುವಂಥ ಆ ದೇವರಲ್ಲಿ ಆತನು ವಿಶ್ವಾಸವಿಟ್ಟನು. ಆದುದರಿಂದಲೇ ಈ ವಾಗ್ದಾನವನ್ನು ಸಾಕ್ಷಾತ್ ದೇವರಿಂದಲೇ ಪಡೆದನು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಸಾಕ್ಷಾತ್ ದೇವರಿಂದಲೇ ಪಡೆದನು. ಪ್ರೈಸ್ ದ ಲಾರ್ಡ್. ಸುಮಾರು ಒಂದು 10 ವರ್ಷ ಆಗಿರ್ಬೋದು, 10 ವರ್ಷದ ಹಿಂದೆ ಒಂದು ಧ್ಯಾನಕೂಟಕ್ಕೆ ದಂಪತಿಗಳು ಬಂದಿದ್ರು. ಆ ಧ್ಯಾನಕೂಟದಲ್ಲಿ ಈ ವಾಕ್ಯದ ಬೋಧನೆಯನ್ನು ಕೇಳಿ ಮಾತನಾಡ್ಲಿಕ್ಕೆ ಬಂದರು. ಬ್ರದರ್, ನಮಗೆ ಮಕ್ಕಳಿಲ್ಲ, ಮದುವೆ ಆಗಿ 7 ವರ್ಷ ಆಯಿತು, ಲಗ್ನ ಆಗಿ 7 ವರ್ಷ ಆಯಿತು, ಮಕ್ಕಳಾಗಿಲ್ಲ. ನಾವು ಎಲ್ಲ ವೈದ್ಯರನ್ನ ತೋರಿಸಿದ್ವಿ. ಮೊದಲು ಈಕೆಯನ್ನು ಪರೀಕ್ಷೆ ಮಾಡಿದ್ವಿ. ಈಕೆ ಪರೀಕ್ಷೆ ಮಾಡಿದಾಗ ನಿನಗೆ ಮಕ್ಕಳಾಗುವ ಸಂಭವಗಳು ಇಲ್ಲ ಅಂತ ಹೇಳಿ ವೈದ್ಯರು ಹೇಳಿದರು. ತದನಂತರ ಬೇರೆ ಬೇರೆ ಡಾಕ್ಟರ್ಗಳನ್ನ ತೋರಿಸಿದ್ರಿ, ಎಲ್ಲ ಕಡೆ ಇದೇ ರಿಪೋರ್ಟ್ ಬಂತು. ಪ್ರೈಸ್ ದ ಲಾರ್ಡ್. ಈಕೆಗೆ ಮಕ್ಕಳಾಗುವುದಿಲ್ಲ ಎಂದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ತದನಂತರ ನಿನ್ನ ಗಂಡನನ್ನು ಕೂಡ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವೈದ್ಯರು ಹೇಳಿದರು. ಆತನನ್ನು ಪರೀಕ್ಷೆ ಮಾಡಿ ನೋಡುವಾಗ ಆತನಿಗೂ ಮಕ್ಕಳು ಆಗುವ ಸಂಭವಗಳು ಇರಲಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದರೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇದು ಅಸ್ತಿತ್ವದಲ್ಲಿದ್ದ ಇಲ್ಲ, ಇದು ಏನಿಲ್ಲ, ಅಸ್ತಿತ್ವದಲ್ಲಿ ಇಲ್ಲ. ವೈದ್ಯರಿಂದ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಮದ್ದುಗಳಿಂದ, ಔಷಧಿಗಳಿಂದ ಪ್ರಯೋಜನವಿಲ್ಲ. ಎಲ್ಲ ಕೈ ಬಿಟ್ಟಿದ್ದಾರೆ. ಈಗ ಉಳಿದಿರುವುದು ಯಾರು? ದೇವರೊಬ್ಬರೇ. ದೇವರು ಆ ಕಾರ್ಯವನ್ನು ಮಾಡ್ತಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಈ ವಾಗ್ದಾನದ ವಾಕ್ಯಗಳನ್ನು ನೀವು ನಂಬಿಕೆ ಇಡ್ರಿ, ಓದಿರಿ, ಮನೆಗೆ ಹೋಗಿ. ದೇವರು ನಿಮಗೆ ಮಕ್ಕಳ ಫಲವನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಯಾಕೆಂದರೆ 113ನೇ ಕೀರ್ತನೆ ವಚನ 9ನೇ ವಚನದಲ್ಲಿ ಹೇಳ್ತದೆ, ಬಂಜೆಯಾದವಳನ್ನು ಮಕ್ಕಳ ತಾಯನ್ನಾಗಿಸುವವರು ದೇವರು. ಪ್ರೈಸ್ ದ ಲಾರ್ಡ್. ಆಮೇಲೆ ಆನಂದದಿಂದ ಆಕೆ ಬೆಳಗಿಸುವಳು ಆ ಮನೆಯನ್ನು. ಬಂಜೆ ಅಂದರೆ ಮಕ್ಕಳೇ ಆಗುವುದಿಲ್ಲ. ಬಂಜೆ ಅಂದರೆ ಶಾಪ, ಶಾಪ ಎಂದು ಅರ್ಥ. ಗೊತ್ತಾಯ್ತಲ್ಲ? ಆ ಶಾಪಗ್ರಸ್ತಳಿಗೆ ಮಕ್ಕಳಾಗುವ ಸೌಭಾಗ್ಯ ಕೊಡುವವರು ಯಾರು? ದೇವರು. ಮಕ್ಕಳ ಫಲ ಮನುಷ್ಯನ ಪ್ರಯೋಗ ಅಥವಾ ಪ್ರಯತ್ನಗಳಲ್ಲ. ತುಂಬ ಜನ ಹೇಳ್ತಾರೆ ಮನುಷ್ಯನ ಪ್ರಯತ್ನ ಪ್ರಯೋಗಗಳು ಅಂತ. ಖಂಡಿತವಾಗಿ ಅಲ್ಲ. ಮಕ್ಕಳ ಫಲಗಳು ದೇವರು ಕೊಡುವ ಬಹುಮಾನ. 127ನೇ ಕೀರ್ತನೆ 3ನೇ ವಚನ ಹೇಳ್ತದೆ, ಪ್ರಭುವಿನಿಂದ ಬಂದ ಸೊತ್ತು ಪುತ್ರ ಸಂತಾನ ಕರುಳ ಕುಡಿ ಆತನು ನೀಡುವ ಬಹುಮಾನ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇದು ಮನುಷ್ಯನ ಪ್ರಯೋಗ ಪ್ರಯತ್ನವಲ್ಲ, ದೇವರು ಕೊಡುವ ಬಹುಮಾನ. ಇದನ್ನು ವಿಶ್ವಾಸಿಸುವುದಾದರೆ ನಾವು ನಮ್ಮ ತಂಡದ ಗುರುಗಳು ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದ್ವಿ. ಅವರು ವಿಶ್ವಾಸ ಇಡ್ತೀವಿ, ಈ ವಾಕ್ಯಗಳನ್ನು ಓದಿ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿದರು. ನಮ್ಮ ತಂಡದವರು ನಾವು ಗುರುಗಳೆಲ್ಲ ಸೇರಿ ಅವರಿಗಾಗಿ ಪ್ರಾರ್ಥನೆ ಮಾಡಿದೆವು. ಸುಮಾರು 2 ವರ್ಷದ ನಂತರ ಒಂದು ಧರ್ಮ ಕೇಂದ್ರಕ್ಕೆ ಧ್ಯಾನಕೂಟಕ್ಕೆ ಹೋದಾಗ ಒಂದು ಸಹೋದರಿ ಬಂದು ಮಾತನಾಡಿದರು. ಬ್ರದರ್, ನನ್ನ ಪರಿಚಯ ಇಲ್ವಾ? ನನಗೆ ಎಲ್ಲ ನೋಡಿದ್ದೀನಿ, ತುಂಬ ಜನ ನೋಡ್ತಾ ಇರ್ತೀನಿ, ಎಲ್ಲ ನೋಡಿದ್ದೀನಿ, ಪರಿಚಯ ಇದೆ. ಹೀಗೆ ನಾನು ಧ್ಯಾನಕೂಟಕ್ಕೆ ಬಂದಿದ್ದೆ, ಮಕ್ಕಳಿರಲಿಲ್ಲ. ನೀವು ನಿಮ್ಮ ತಂಡದವರು ಗುರುಗಳೆಲ್ಲ ಪ್ರಾರ್ಥನೆ ಮಾಡಿದ್ರಿ. ಈಗ ನಾನು 7 ತಿಂಗಳ ಗರ್ಭಿಣಿಯಾಗಿದ್ದೇನೆ. ಇನ್ನು 2 ತಿಂಗಳಲ್ಲಿ ಮಕ್ಕಳ ತಾಯಿ ಆಗ್ತಿದ್ದೇನೆ. ನನಗಾಗಿ ಪ್ರಾರ್ಥನೆ ಮಾಡಿರಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಮಕ್ಕಳ ಫಲ ಮನುಷ್ಯನ ಪ್ರಯತ್ನ ಅಲ್ಲ, ಪ್ರಯೋಗವೂ ಅಲ್ಲ, ಅದು ದೇವರು ಕೊಡುವ ಬಹುಮಾನ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇದನ್ನು ಪಡಿಬೇಕಾದ್ರೆ ನಾವೇನು ಮಾಡಬೇಕು?
ದೇವರು ಕೊಡುವಾಗ, ವಾಗ್ದಾನಗಳನ್ನು ಕೊಡುವಾಗ ಏನು ಮಾಡ್ತಾರೆ? ಸತ್ಯ ಮಾಡಿ ಹೇಳ್ತಾರೆ. ಏನು ಮಾಡ್ತಾರೆ? ಪ್ರಮಾಣ ಮಾಡ್ತಾರೆ. ದೇವ್ರಿಗಿಂತ ದೊಡ್ಡವ್ರು ಯಾರು ಇದ್ದಾರ ಭೂಮಿಯಲ್ಲಿ? ಯಾರಾದ್ರೂ ಇದ್ದಾರಾ? ಈಗ ನೀವು ಒಂದು ಸಾಲ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಸಾಲ ಬೇಡ, ನನ್ನ ಶತ್ರುಗೂ ಇರಬಾರ್ದು ಸಾಲ, ಗೊತ್ತಾಯ್ತಲ್ಲ? ಇಟ್ಕೊಳ್ಳಿ, ಸಾಲ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ನೀವು ಸಾಲಗಾರ ಮನೆಗೆ ಬರ್ತಾನೆ, ಹಣ ಕೊಡು ಅಂತ ಕೇಳ್ತಾನೆ, ಏನೇ ಮಾಡ್ತೀರಾ? ಇಲ್ಲ ನಿಮ್ಮ ಹತ್ರ. ಆಣೆ ಪ್ರಮಾಣ ಮಾಡ್ತೀರಿ. ಒಂದು ಸಾರಿ ಹೋಗ್ತಾನೆ, 2 ಸಾರಿ ಹೋಗ್ತಾನೆ, 3 ಸಾರಿ ಹೋಗ್ತಾನೆ, 4ನೇ ಸಾರಿ ಬರ್ತಾನೆ, 5ನೇ ಸಾರಿ ಬರ್ತಾನೆ. ನೀವು ಕೊಟ್ಟಿಲ್ಲ ಅಂದರೆ ಏನು ಮಾಡ್ತಾನೆ? ನೀನು ಕೊಡದೆ ಹೋದರೆ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಆಗ ಅವ್ನು ನಂಬಿಸಿ ವಾಪಸ್ ಕಳಿಸ್ಬೇಕಾದ್ರೆ ಏನು ಮಾಡ್ತೀರಿ? ತಲೆ ಮೇಲೆ ಆಣೆ, ತಂದೆ ಮೇಲೆ ಆಣೆ, ದೇವ್ರ ಮೇಲೆ ಆಣೆ, ಬೈಬಲ್ ಮೇಲೆ ಆಣೆ, ಮಕ್ಕಳ ಮೇಲೆ ಆಣೆ ಮಾಡ್ತೀರಿ. ಇದು ಪದ್ಧತಿ ಉಂಟು ಅಲ್ವಾ? ಇದೆ. ಆದರೆ ದೇವರು ಕೊಡುತ್ತೇನೆ ಅಂತ ಹೇಳುವಾಗ ಅವ್ರಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಅವ್ರು ಏನು ಮಾಡ್ತಾರೆ? ಆಣೆ ಮಾಡಬೇಕಾದ್ರೆ ಏನು ಮಾಡ್ತಾರೆ? ಅವರು ಆಣೆ ಮಾಡಬೇಕಾದ್ರೆ ಅವರ ಸ್ವಂತ ಹೆಸರಿನ ಮೇಲೆ ಆಣೆ ಮಾಡ್ತಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ದೇವರು ಕೊಡುವಾಗ ಅವರ ಸ್ವಂತ ಹೆಸರಿನ ಮೇಲೆ, ಅವರ ನಾಮದ ಮೇಲೆ ಆಣೆ ಮಾಡಿ ಹೇಳ್ತಾರೆ, ನಾನು ನಿನಗೆ ಕೊಡುತ್ತೇನೆ ಎಂದು. ಇಬ್ರಿಯ ಪತ್ರಿಕೆಯಲ್ಲಿ ಅಧ್ಯಾಯ 6:13 ಓದಿ ನೋಡಿ. ದೇವ್ರು ಏನು ಮಾಡ್ತಾರೆ ಕೊಡುವಾಗ? 6:13 ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿದಾಗ, ತನ್ನ ಮಾತನ್ನು ಈಡೇರಿಸುವುದಾಗಿ ಏನನ್ನು ಕೊಡುವಾಗ? ವಾಗ್ದಾನವನ್ನು ಕೊಡುವಾಗ ಅದನ್ನು ನೆರವೇರಿಸುವುದಕ್ಕೋಸ್ಕರವಾಗಿ ಶಪಥ ಮಾಡಿದರು. ವಾಗ್ದಾನ, ಶಪಥ ಇವೆರಡು ಅಚಲವಾದ ಆಧಾರಗಳು, ಗೊತ್ತಾಯ್ತಲ್ಲ? ಇದನ್ನು ದೇವರು ಕೊಡುವಾಗ ನಮಗೆ ಮೋಸ ಮಾಡುವುದಿಲ್ಲ, ಮೋಸ ಮಾಡುವುದೇ ಇಲ್ಲ. ಆದ್ದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಮುಂದಿನ ವಚನ, ತಮಗಿಂತಲೂ ಮೇಲಾದವರಾರು ಇಲ್ಲವಾದ ಕಾರಣ ತಮ್ಮ ಸ್ವಂತ ಹೆಸರಿನಲ್ಲಿ ಶಪಥ ಮಾಡಿದರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಇದು ಬರೀ ಅಬ್ರಾಹ್ಮನಿಗೆ ಮಾತ್ರ ಮೀಸಲಾದುದಲ್ಲ, ಅಬ್ರಾಹ್ಮನಿಗೆ ಮಾತ್ರ ಮೀಸಲಾದುದಲ್ಲ. ಇದು ಯಾರೆಲ್ಲ ಅಬ್ರಾಹ್ಮನ ಹಾಗೆ ವಿಶ್ವಾಸ ಇಡುತ್ತಾರೋ ಅವರೆಲ್ಲರಿಗೂ ದೇವರು ಅದನ್ನು ವಾಗ್ದಾನವಾಗಿ ಅನುಗ್ರಹಿಸುವರಾಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ನಾನು ಬರೀ ಮಕ್ಕಳ ವಿಷಯದಲ್ಲಿ ಮಾತ್ರ ಹೇಳ್ತಾ ಇಲ್ಲ, ಮಕ್ಕಳ ವಿಷಯದಲ್ಲಿ ಮಾತ್ರ ಹೇಳ್ತಾ ಇಲ್ಲ. ನಿಮ್ಮ ರೋಗದ ವಿಷಯದಲ್ಲಿಯೂ, ನಿಮ್ಮ ಸಾಲದ ವಿಷಯದಲ್ಲಿಯೂ, ನಿಮ್ಮ ಸಮಸ್ಯೆಯ ವಿಷಯದಲ್ಲಿಯೂ, ನಿಮ್ಮ ಕೊರತೆಗಳ ವಿಷಯದಲ್ಲಿಯೂ, ನಿಮ್ಮ ನಿರುದ್ಯೋಗದ ವಿಷಯದಲ್ಲಿಯೂ, ನಿಮ್ಮ ವ್ಯಾಪಾರದ ವಿಷಯದಲ್ಲಿಯೂ, ಎಲ್ಲ ವಿಷಯದಲ್ಲೂ ದೇವರು ನೀವು ಪ್ರಾರ್ಥನೆ ಮಾಡುವಾಗ ಏನು ಮಾಡ್ತಾರೆ? ವಾಗ್ದಾನ ಮಾಡ್ತಾರೆ. ಮತ್ತು ಆ ವಾಗ್ದಾನ ನೆರವೇರಿಸುವಾಗ ತನ್ನ ಹೆಸರಿನ ಮೇಲೆ ಶಪಥ ಮಾಡ್ತಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಆದ್ದರಿಂದ ಈ ವಾಗ್ದಾನ, ಶಪಥ ನೆರವೇರಬೇಕಾದ್ರೆ ಯಾರಲ್ಲಿ ನೆರವೇರ್ತದೆ? ಯಾರಿಗೆ ನೆರವೇರ್ತದೆ ಹೇಳಿ? ಅದನ್ನು ಜೋರಾಗಿ ಹೇಳಿ ಅಲ್ಲ. ಅದು ಯಾಕೆ ಒಳಗಡೆ ಧ್ವನಿಯಲ್ಲೇ ಮಾತಾಡ್ತೀರಿ? ಭಯನಾ ನಾನು ನೋಡಿದ್ರೆ? ಇಲ್ಲ, ಇಲ್ಲಿ ಯಾರನ್ನಾದ್ರೂ ನೋಡಿದ್ರೆ ಭಯ ಆಗುತ್ತಾ? ಅದನ್ನು ಗಟ್ಟಿಯಾಗಿ ಹೇಳಿ. ಇದನ್ನು ಪಡಿಬೇಕಾದ್ರೆ ಏನು ಮಾಡಬೇಕು? ವಿಶ್ವಾಸ ಇಡಬೇಕು. ಯಾರ ಥರ ನೋಡಿ, ರೋಮಾಪುರದವ್ರಿಗೆ ಬರೆದ ಪತ್ರದಲ್ಲಿ 4ನೇ ಅಧ್ಯಾಯ 16ನೇ ವಚನ ಓದಿ ನೋಡಿ. ದೈವ ವಾಗ್ದಾನಕ್ಕೆ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ದೈವ ವಾಗ್ದಾನವನ್ನು ಪಡೆದು ಹಣ ಕೊಟ್ಟು ಪಡೆದುಕೊಳ್ಳುವುದಲ್ಲ, ಬೆಳ್ಳಿ ಬಂಗಾರ ಕೊಟ್ಟು ಪಡೆದುಕೊಳ್ಳುವುದಲ್ಲ, ಬದಲಿಗೆ ವಿಶ್ವಾಸವನ್ನು ಕೊಟ್ಟು ಪಡೆದುಕೊಳ್ಳುವಂಥದ್ದಾಗಿದೆ ದೇವರ ವಾಗ್ದಾನಗಳು. ಇದು ಉಚಿತವಾಗಿ ಫ್ರೀ ಗಿಫ್ಟ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ.
ಮುಂದಿನ ವಚನ ಹೇಳ್ತದೆ, ಇದು ಎಲ್ಲರಿಗೂ ಸಿಗ್ತದೆ. ಯಾರು ವಿಶ್ವಾಸ ಇಡ್ತಾರೋ ಅಬ್ರಹಾಮನಾಗೆ ಅವ್ರಿಗೆಲ್ಲರಿಗೂ ಸಿಗ್ತದೆ ಎಂಬುದಾಗಿ ಪೌಲರು ಹೇಳ್ತಾರೆ. ಹೇಳಿ, ಇವೆಲ್ಲದಕ್ಕೂ ದೈವಾನುಗ್ರಹವೇ ಮೂಲ. ಇದು ಅಬ್ರಹಾಮನ ಸಂತತಿಯವರಿಗೆ, ಅಂದರೆ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯೋರಿಗೆ ಮಾತ್ರವಲ್ಲ, ಅಬ್ರಹಾಮನಂತೆ ದೇವರಲ್ಲಿ ವಿಶ್ವಾಸವಿಟ್ಟವನಿಗೆ ಖಚಿತವಾಗಿ ದೊರೆಯುತ್ತದೆ. ಚಪ್ಪಾಳೆ ತಟ್ಟಿ ಯೇಸುವಿಗೆ ಸ್ತೋತ್ರ ಮಾಡ್ರಿ, ಜೋರಾಗಿ ಸ್ತೋತ್ರ ಮಾಡ್ರಿ. ನಿಮಗೆ ವಿಶ್ವಾಸ ಇರುವುದಾದರೆ ಅಬ್ರಹಾಮನು ಪಡೆದ ಆಶೀರ್ವಾದ ಪಡೆದುಕೊಳ್ತೀರಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಹೇಳಿರ್ಬೋದು, ಆದರೆ ನಮ್ಮ ಡಾಕ್ಟರ್ ಹೇಳಿದಾರ ನಿನಗೆ ರೋಗ ಸೌಖ್ಯ ಆಗುವುದಿಲ್ಲ ಅಂತ ಹೇಳಿರ್ಬೋದು ಡಾಕ್ಟ್ರು. ನಮ್ಮ ಡಾಕ್ಟರ್ ಹೇಳಿದಾರ ನೀವು ತೆಗೆದುಕೊಳ್ಳುವ ಔಷಧಿಗಳು, ಮದ್ದುಗಳು ನಿಮ್ಮನ್ನು ಸಂಪೂರ್ಣವಾಗಿ ಗುಣ ಮಾಡಿದೆಯಾ? ಈಗ ಶುಗರ್ಗೆ ನೀವು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಿ, ಶುಗರ್ ಪೂರ್ತಿ ಹೋಗಿದೆಯಾ? ಅದು ನಿಮ್ಮದು ಶಮನ ಮಾಡ್ತದೆ ಆ ರೋಗವನ್ನಷ್ಟೇ. BP ರೋಗ ಇದ್ದರೆ ಅದು ಶಮನಗೊಳಿಸ್ತದೆ ಆ ಟ್ರೀಟ್ಮೆಂಟು, ಅಂದರೆ ಮದ್ದುಗಳು, ಗೊತ್ತಾಯ್ತಲ್ಲ. ಆದರೆ ಶಾಶ್ವತವಾಗಿ ಬಿಡುಗಡೆ ಕೊಡುವವರು, ಶಾಶ್ವತವಾಗಿ ರೋಗವನ್ನು ಶಿಲುಬೆಗೆ ಜಡಿದು ಬಿಡುಗಡೆ ಕೊಟ್ಟು ವಾಸಿ ಮಾಡುವರು ನನ್ನ ನಿನ್ನ ರಕ್ಷಕರಾದ ನಜರೇತಿನ ಯೇಸು. ಅದಕ್ಕೆ ಪೌಲರು ಹೇಳ್ತಾರೆ, ಅಬ್ರಹಾಮನಂತೆ ವಿಶ್ವಾಸ ಇಟ್ಟವರು ಆ ವಾಗ್ದಾನಗಳನ್ನು ಪಡೆಯುವುದು ಖಚಿತ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಪೌಲರು ಹೇಳ್ತಾರೆ ಗಲಾತ್ಯರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವು ವಿಶ್ವಾಸವಿಡುವುದಾದರೆ ಅಬ್ರಹಾಮನು ಪಡೆದ ಆಶೀರ್ವಾದವನ್ನೇ ಪಡೆಯುತ್ತೀರಿ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಗಲಾತ್ಯ 3:9. ಈಗಿರಲಾಗಿ, ಎಲ್ಲರೂ ಹೇಳ್ರಿ, ಈಗಿರಲಾಗಿ ವಿಶ್ವಾಸದಿಂದ ಬಾಳುವವರು. ಹೇಳಿ ಎಲ್ಲರೂ, ವಿಶ್ವಾಸಿಯಾದ ಅಬ್ರಹಾಮನು ಪಡೆದ ಸೌಭಾಗ್ಯವನ್ನೇ ನೀವು ಪಡೆದುಕೊಳ್ಳುವಿರಿ. ಅಬ್ರಹಾಮನು ಪಡೆದ ಸೌಭಾಗ್ಯವನ್ನು, ಆಶೀರ್ವಾದವನ್ನು ನೀವು ಪಡೆದುಕೊಳ್ಳುವಿರಿ. ವೈದ್ಯರಿಗೆ ಸವಾಲೊಡ್ಡುವಂಥ ರೋಗಗಳಾಗಿರಬಹುದು, ವೈದ್ಯರು ನಿನಗೆ ರಿಪೋರ್ಟ್ ಕೊಟ್ಟಿರಬಹುದು ನಿನಗೆ ಮಕ್ಕಳಾಗುವುದಿಲ್ಲ ಎಂದು. ಆದರೆ ನನ್ನ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಅದು ಯಾರು ಅಬ್ರಹಾಮನಾಗೆ ವಿಶ್ವಾಸ ಇಡ್ತಾರೋ ಅಬ್ರಹಾಮನು ಪಡೆದ ಸೌಭಾಗ್ಯವನ್ನೇ ಪಡೆದುಕೊಳ್ಳುವರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅಬ್ರಹಾಮನ ವಿಶ್ವಾಸದಲ್ಲಿ ಚಂಚಲತೆ ಇರಲಿಲ್ಲ, ಅವನು ಅಪನಂಬಿಕೆ ಪಡಲಿಲ್ಲ. ಅವನ ವಯಸ್ಸು ಮೀರುತ್ತಾ ಇದ್ದರು, ಆ ವಯಸ್ಸು ಮೀರಿದ್ದರಿಂದ ನಿನಗೆ ಮಕ್ಕಳಾಗುವುದಿಲ್ಲ ಆಗುವಂತ ಸೂಚನೆಗಳಿದ್ದರು. ಅಬ್ರಹಾಮನು ಅಪನಂಬಿಕೆ ಪಡಲಿಲ್ಲ, ಬದಲಿಗೆ ನನ್ನ ದೇವರು ಆವತ್ತು ವಾಗ್ದಾನ ಮಾಡಿದ್ದಾರೆ, 24 ವರ್ಷಗಳ ಹಿಂದೆ ವಾಗ್ದಾನ ಮಾಡಿದ್ದಾರೆ. ಆ ವಾಗ್ದಾನವನ್ನು ನೆರವೇರಿಸುವ ದೇವರು ನಂಬಿಗಸ್ತರು, ಅವರು ಕೊಟ್ಟೇ ಕೊಡುತ್ತಾರೆ ಎಂದು ಅಬ್ರಹಾಮನು ಹೇಳಿದ. ಆದ್ದರಿಂದಲೇ ಅನೇಕ ಜನಗಳಿಗೆ ಮೂಲ ಪಿತನಾದ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಅದಕ್ಕೆ ಪೌಲರು ಹೇಳ್ತಾರೆ ರೋಮಾಪುರದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ, ಅಲ್ಲಿ ಬಿಟ್ಟಿದ್ರಲ್ಲ 16ರಿಂದ ಓದಿ, 18ರಿಂದ ಓದಿ. ಆತನ ವಿಶ್ವಾಸ, ನಾನು ಓದ್ತೀನಿ, ನಿಮ್ಮ ಬಲಗೈನ ಮೇಲೆತ್ತಿ ಹೇಳ್ರಿ. ನಿಮ್ಮ ಬಲಗೈನ, ಬೈಬಲ್ ಇಡುವವರು ಬೈಬಲ್ ತೆರೆದು ಆ ವಾಕ್ಯವನ್ನು ಓದಿರಿ ಗಟ್ಟಿಯಾಗಿ. ನಾನು ಓದ್ತೀನಿ, ನೀವು ಪುನರಾವರ್ತಿಸಿರಿ. ಆತನ ವಿಶ್ವಾಸ ಮತ್ತು ಭರವಸೆ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ಈ ದೈವ ವಾಗ್ದಾನವು ನೆರವೇರುವ ನಿರೀಕ್ಷೆ ಇಲ್ಲದಿದ್ದರೂ ಆತನು ದೇವರನ್ನು ನಂಬಿದನು. ಆದುದರಿಂದಲೇ ನಿನ್ನ ಸಂತಾನವು ನಕ್ಷತ್ರಗಳಷ್ಟು
ಅಸಂಖ್ಯಾತ ಆಗುವುದು ಎಂಬ ಹೇಳಿಕೆಯಂತೆ ಆತನು ಅನೇಕ ಜನಾಂಗಗಳಿಗೆ ಮೂಲಪಿತನಾದನು. ಆಗ ಆತನಿಗೆ ಹೆಚ್ಚು ಕಡಿಮೆ 100 ವರ್ಷ ಪ್ರಾಯವಾಗಿತ್ತು. ಆತನ ದೇಹವು ದುರ್ಬಲವಾಗಿತ್ತು. ಸಾರಳಿಗೆ ಗರ್ಭಕಾಲವು ಕಳೆದು ಹೋಗಿತ್ತು. ಆದರೂ ಆತನ ವಿಶ್ವಾಸ ಕುಂದಲೇ ಇಲ್ಲ. ದೇವರ ವಾಗ್ದಾನದಲ್ಲಿ ಆತನು ಸಂಶಯ ಪಡಲಿಲ್ಲ. ಅಪನಂಬಿಕೆಯಿಂದ ಚಂಚಲ ಚಿತ್ತನು ನಾಗಲೂ ಇಲ್ಲ. ಬದಲಾಗಿ ಆತನ ವಿಶ್ವಾಸ ವೃದ್ಧಿಯಾಯಿತು. ಆತನು ದೇವರನ್ನು ಹೊಗಳಿ ಕೊಂಡಾಡಿದನು. ಹಾಲೆಲೂಯ, 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 ಹಾಲೆಲೂಯ. ಈ ವಾಕ್ಯಗಳನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಹೇಳ್ತಾರೆ ಮತ್ತಾಯನ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ, ನಿಮ್ಮ ನೆನಪಿನಲ್ಲಿ ಚೆನ್ನಾಗಿರಲಿ. ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಈ ವಾಕ್ಯವನ್ನು ನೆನಪು ಮಾಡಿಕೊಂಡು ಓದಿ ಪ್ರಾರ್ಥನೆ ಮಾಡಿರಿ. ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಇದಲ್ಲದೆ ಪ್ರಾರ್ಥನೆಯಲ್ಲಿ ಏನು ಹೇಳ್ತಾ ಇದ್ದಾರೆ? ಪ್ರಾರ್ಥನೆಯಲ್ಲಿ ವಿಶ್ವಾಸವಿಟ್ಟು ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲವನ್ನು ಪಡೆಯುವಿರಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ವಿಶ್ವಾಸದಲ್ಲಿ ಕೊರತೆ ಇದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ಕೊರತೆ ಇದ್ರೆ, ಒಂದು ಕಾಯಿಲೆ ಇದ್ರೆ ಅದು ಇಮ್ಮಡಿ ಆಗ್ತದೆ. ವಿಶ್ವಾಸದಲ್ಲಿ ಕೊರತೆ ಇದ್ರೆ, ಒಂದು ಕಾಯಿಲೆ ಇದ್ರೆ ಡಬಲ್ ಆಗ್ತದೆ. ಅರ್ಧ ನೋವು ತಲೆನೋವು ಇದ್ರೆ ಪೂರ್ತಿ ತಲೆನೋವು ಬರ್ತದೆ. ಹೊಟ್ಟೆ ನೋವು ಅರ್ಧ ಇದ್ರೆ ಪೂರ್ತಿ ಬರ್ತದೆ. ಯಾಕೆ? ಅವಿಶ್ವಾಸ, ಅವಿಶ್ವಾಸ. ಪ್ರೈಸ್ ದ ಲಾರ್ಡ್. ಆದರೆ ಪೂರ್ಣವಾದ ವಿಶ್ವಾಸ ಪೂರ್ಣವಾಗಿ ಸ್ವಸ್ಥತೆ ಕೊಡುತ್ತದೆ ಎಂದು ಯೇಸು ಸ್ವಾಮಿ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಯಾಕೆಂದರೆ ಯೇಸು ಸ್ವಾಮಿಯ ಬಳಿಗೆ ಒಬ್ಬ ಶತಾಧಿಪತಿ ಬಂದ. ನೆನ್ನೆ ನಾನು ಈ ವಿಷಯ ಹೇಳ್ತಾ ಇದ್ದೆ ಆರಾಧನೆ ಸಮಯದಲ್ಲಿ. ಆತನ ಒಬ್ಬ ಸೈನಿಕನು, ಸೇವಕನು ಪಾರ್ಶ್ವವಾಯು ರೋಗದಿಂದ ನರಳುತ್ತಾ ಇದ್ದ. ಆದ್ದರಿಂದ ಆ ಸೇವಕನ ಕುರಿತಾಗಿ ಅವನ ಮೇಲಿರುವ ಪ್ರೀತಿಯಿಂದಾಗಿ ಅವನೇ ಸ್ವತಃ ಯೇಸು ಸ್ವಾಮಿಯ ಬಳಿಗೆ ಬಂದ. ಅವನಿಗೆ ಅಧಿಕಾರ ಉಂಟು, ಪವರ್ ಉಂಟು, ಸೈನಿಕರುಂಟು, ಅವನ ಜೊತೆಯಲ್ಲಿ ಸೇವಕರುಂಟು. ಯೇಸು ಸ್ವಾಮಿಯನ್ನ ಎತ್ತಾಕೊಂಡು ಬನ್ನಿ ಅಂದರೆ ಬರ್ತಿರ್ಲಿಲ್ವಾ? ಆದರೆ ಅವನ ಹಾಗೆ ಮಾಡಲಿಲ್ಲ. ಪ್ರೈಸ್ ದ ಲಾರ್ಡ್. ಯಾಕೆಂದ್ರೆ ಅವನ ಪವರು, ಅವನ ಅಧಿಕಾರ ಅವನು ದುರ್ಬಳಕೆ ಮಾಡಿಕೊಳ್ಳಿಲ್ಲ. ಅವನು ಯೇಸು ಸ್ವಾಮಿಗೆ ವಿಧೇಯನಾದ. ಅವನು ಯೇಸು ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟ. ಯೇಸು ಸ್ವಾಮಿಯ ಬಳಿಯಲ್ಲಿ ಈ ಕಾರ್ಯಗಳಾಗ್ತದೆ ಅಂತ ಅವನು ನಂಬಿದ್ದ. ಅವನು ಯೇಸು ಸ್ವಾಮಿಯ ಬಗ್ಗೆ ಕೇಳಿದ್ದ. ಯೇಸು ಸ್ವಾಮಿ ಸೇವೆ ಮಾಡುವಾಗ ದೆವ್ವಗಳು ಯೇಸು ಸ್ವಾಮಿಗೆ ಅಧೀನವಾಗ್ತವೆ. ಯೇಸು ಸ್ವಾಮಿ ಸುವಾರ್ತೆ ಸಾರುವಾಗ ರೋಗಗಳು ಯೇಸು ಸ್ವಾಮಿಗೆ ಅಧೀನವಾಗ್ತವೆ. ಯೇಸು ಸ್ವಾಮಿ ಹಳ್ಳಿಗಳಿಗೆ ಹೋದಾಗ ಎಲ್ಲ ಕಷ್ಟಗಳು, ಸಂಕಟಗಳು, ಅದನ್ನು ಬಾಧಿಸುವ ದುಷ್ಟಶಕ್ತಿಗಳು ಯೇಸು ಸ್ವಾಮಿಗೆ ಅಧೀನವಾಗ್ತದೆ. ಆದ್ದರಿಂದ ಯೇಸು ಸ್ವಾಮಿ ಒಂದು ಮಾತು ಹೇಳಿದರೆ ಅವು ಕಿರುಚಿಕೊಂಡು ಓಡಿ ಹೋಗ್ತವೆ. ಅಷ್ಟು ಮಾತ್ರವಲ್ಲ, ಯೇಸು ಸ್ವಾಮಿ ಸಮುದ್ರವನ್ನು ನಿಲ್ಲಿಸುವ ಶಕ್ತಿ ಇದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಯೇಸು ಸ್ವಾಮಿ ಬಿರುಗಾಳಿಯನ್ನು ನಿಲ್ಲಿಸಿದ್ದಾರೆ. ಯಾಕೆ? ಬಿರುಗಾಳಿ ಯೇಸು ಸ್ವಾಮಿಗೆ ಅಧೀನವಾಗ್ತದೆ, ಸಮುದ್ರ ಯೇಸುವಿಗೆ ಅಧೀನವಾಗ್ತದೆ. ಆಕಾಶದ ಕೆಳಗೆ ಇರುವ ಭೂಮಿ, ಆಕಾಶ ಯೇಸುವಿಗೆ ಅಧೀನವಾಗ್ತದೆ. ಆಕಾಶದ ಭೂಮಿಯ ಕೆಳಗಿರುವ ಪಾತಾಳವು ಯೇಸು ಸ್ವಾಮಿಗೆ ಅಧೀನವಾಗ್ತದೆ. ಅದಕ್ಕೆ ಪೌಲರು ಹೇಳ್ತಾರೆ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 2ನೇ ಅಧ್ಯಾಯ 9ನೇ ವಚನ ಇರಬೇಕು, ಯೇಸು ಸ್ವಾಮಿಯ ಹೆಸರಿಗೆಂದೇ ಎಲ್ಲರೂ ಅಡ್ಡ ಬಿದ್ದು ಮಣಿಯುವರು, ನೀವೇ ದೇವರು ಎಂದು ಮಹಿಮೆ ಪಡಿಸುವರು ಎಂಬುದಾಗಿ ಸಂತ ಪೌಲರು ಹೇಳ್ತಾರೆ. ಪ್ರೈಸ್ ದ ಲಾರ್ಡ್.
ಯಾಕೆಂದರೆ ಈ ಲೋಕದ ಎಲ್ಲ ಶಕ್ತಿಗಳು ಯೇಸು ಸ್ವಾಮಿಗೆ ಅಧೀನವಾಗ್ತದೆ ಎನ್ನುವ ಒಂದು ಶಕ್ತಿಯನ್ನು ಯೇಸು ಸ್ವಾಮಿಯಲ್ಲಿ ಶತಾಧಿಪತಿ ಕಂಡುಕೊಂಡಿದ್ದ. ಪ್ರೈಸ್ ದ ಲಾರ್ಡ್. ಆದ್ದರಿಂದ ಇವನ ಪಾರ್ಶ್ವವಾಯು ರೋಗ ವಾಸಿಯಾಗಬೇಕಾದ್ರೆ ಆ ಯೇಸಪ್ಪನ ಬಳಿಗೆ ಹೋಗ್ಬೇಕು ಅಂತ ಹೇಳಿ ಯೇಸು ಸ್ವಾಮಿಗೆ ಬಳಿಗೆ ಬಂದ. ಯೇಸು ಸ್ವಾಮಿ ನೋಡಿದ ತಕ್ಷಣ ಹೇಳಿದ ತಕ್ಷಣ ಹೇಳಿದ್ರು, ನಾನು ನಿನ್ನ ಮನೆಗೆ ಬರ್ತೀನಿ ಅಲ್ವಾ, ಮನೆಗೆ ಹೋಗ್ಬೇಕಲ್ಲ. ಇವತ್ತು ವಿಶ್ವಾಸಿಗಳು ಏನಾದರೂ ಆದರೆ ದೇವ ಸೇವಕರ ಮನೆಗೆ ಬಾಡಿಗೆ ಕಾರ್ ಮಾಡಿಕೊಂಡು ಕರೆದುಕೊಂಡು ಬರಬೇಕು. ಯೇಸು ಸ್ವಾಮಿ ಏನು ಹೇಳ್ತಾರೆ, ಬನ್ನಿ ನಾವೇ ಹೋಗೋಣ, ಬನ್ನಿ ಶಿಷ್ಯರಿಗೆ ಬನ್ನಿ ಹೋಗೋಣ, ಅವನನ್ನು ಸ್ವಸ್ಥ ಮಾಡೋಣ. ಪ್ರೈಸ್ ದ ಲಾರ್ಡ್. ಅಧಿಕಾರಿ ಇಳಿದು ವಿಧೇಯನಾದ, ಯೇಸು ಸ್ವಾಮಿ ಅಧಿಕಾರಿಗೆ ವಿಧೇಯರಾದರು. ನೋಡ್ರಿ ಸೇವೆ ದೇವರು ಹೇಗೆ ಮಾಡ್ತಾರೆ, ಹೇಗೆ ಉಪಯೋಗಿಸ್ತಾರೆ ಯೇಸು ಸ್ವಾಮಿಯನ್ನ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಅವನು ಹೇಳ್ತಾನೆ, ಸ್ವಾಮಿ ನೀವು ನನ್ನ ಮನೆಗೆ ಬರುವಷ್ಟು ಅರ್ಹತೆ ಆಗಲಿ ಯಾವುದೇ ಆಗಲಿ ಯೋಗ್ಯತೆ ಆಗಲಿ ನನಗಿಲ್ಲ. ಯಾಕೆಂದರೆ ನೀವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು, ಸೃಷ್ಟಿ ಸಮಸ್ತವು ನಿಮಗೆ ಅಧೀನವಾಗ್ತದೆ. ನಿಮಗೆ ಶಕ್ತಿ ಇದೆ, ನನಗೂ ಶಕ್ತಿ ಇದೆ, ಪವರ್ ಇದೆ. ಈ ಭೂಮಿಯ ಮೇಲೆ ಅನೇಕರಿಗೆ ಶಕ್ತಿ ಪವರ್ ಇದೆ. ಟ್ರಂಪ್ ಅಲ್ಲ, ಈಗ ಯಾರು ಅಮೆರಿಕ ಅಧ್ಯಕ್ಷ, ಬೈಡನ್. ಅವನಿಗೆ ವಿಶ್ವದ ಎಲ್ಲದರ ಮೇಲೆ ಅಧಿಕಾರ ಇದೆ. ನಮ್ಮ ರಾಷ್ಟ್ರಪತಿಗೆ ಭಾರತ ದೇಶದ ಮೇಲೆ ಅಧಿಕಾರ ಇದೆ. ಗಂಡನಿಗೆ ಹೆಂಡತಿಯ ಮೇಲೆ ಅಧಿಕಾರ ಇದೆ. ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅಧಿಕಾರ ಇದೆ. ಈ ಎಲ್ಲ ಅಧಿಕಾರ ಕೊಟ್ಟಿದ್ದಾರೆ ದೇವರು. ಆದರೆ ಯೇಸು ಸ್ವಾಮಿ ಮತ್ತೆ ಶತಾಧಿಪತಿ ಹೇಗೆ ವಿಧೇಯರಾದರೋ ಹಾಗೆ ವಿಧೇಯತೆಯನ್ನು ಕಲಿತುಕೊಳ್ಳಬೇಕು ನಾವು ಅವರಿಂದ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಬ್ಬರ ವಿಧೇಯತೆಯು ಕೆಲಸ ಮಾಡಿತು. ಸ್ವಾಮಿ ನೀವು ಬರುವ ಯೋಗ್ಯತೆ ಇಲ್ಲ, ಮನೆಗೆ ಬರುವಷ್ಟು ಯೋಗ್ಯತೆ ಇಲ್ಲ, ನಿಮಗೆ ಶಕ್ತಿ ಉಂಟು. ಈ ಭೂಮಿಯ ಮೇಲೆ ಯಾರಿಗೆಲ್ಲ ಶಕ್ತಿ ಉಂಟು ನೋಡಿ, ಅಧಿಕಾರ ಉಂಟು ನೋಡಿ, ಆ ಎಲ್ಲ ಶಕ್ತಿಗಿಂತ ಎಲ್ಲ ಅಧಿಕಾರಗಳಿಗಿಂತ ನಿಮ್ಮಲ್ಲಿ ವಿಶೇಷವಾದ ಶಕ್ತಿ ಇದೆ, ನಿಮ್ಮಲ್ಲಿ ವಿಶೇಷವಾದ ಅಧಿಕಾರ ಇದೆ. ಅದು ರೋಗಿಗಳನ್ನು ಸ್ವಸ್ಥಪಡಿಸುವ ಶಕ್ತಿ, ಅಧಿಕಾರ. ನೀವು ಇಲ್ಲಿಂದಲೇ ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳು ಸ್ವಸ್ಥನಾಗುತ್ತಾನೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಯೇಸು ಸ್ವಾಮಿ ಹೇಳಿದ್ರು ಶಿಷ್ಯರಿಗೆ, ನೋಡಿದ್ರ ಇವರ ವಿಶ್ವಾಸ ಹೇಗಿದೆ ಅಂತ. ನಿಮ್ಮ ವಿಶ್ವಾಸ ನೋಡ್ರಿ, ನಿಮ್ಮ ವಿಶ್ವಾಸ ನೋಡ್ರಿ. ಅದಕ್ಕೆ ನೀವು ನಿಮಗೆ ಊಟ ತಯಾರು ಮಾಡಿತ್ತು. ಯಾರಿಗೆ ಊಟ ಯಾರಿಗೆ ತಯಾರು ಮಾಡಿದೆ? ಸ್ವರ್ಗದಲ್ಲಿ ನಮಗೆ. ಆದರೆ ಅಲ್ಲಿ ಬೇರೆ ಅನ್ಯರು ಬಂದು ಊಟ ಮಾಡ್ತಾರೆ. ನಿಮಗೆ ಸಿದ್ಧ ಮಾಡಿದ ಊಟ ಅವರು ಊಟ ಮಾಡ್ತಾರೆ. ನೀವು ಕತ್ತಲೆ ಕೋಣೆಯಲ್ಲಿ ಕಟಕಟನೆ ಹಲ್ಲು ಕಡಿದು ಗೋಳಾಡುತ್ತೀರಿ. ಪ್ರೈಸ್ ದ ಲಾರ್ಡ್. ತದನಂತರ ಶತಾಧಿಪತಿಗೆ ಹೇಳ್ತಾರೆ, ಹೋಗು ನಿನ್ನ ಆಳು ಸ್ವಸ್ಥನಾಗಿದ್ದಾನೆ. ಅವನ ಮನೆಗೆ ಹೋದಾಗ ಅವನು ಸ್ವಸ್ಥನಾಗಿದ್ದ. ಪ್ರೈಸ್ ದ ಲಾರ್ಡ್. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡು. ಆಗ ಪ್ರೇಷಿತರು ಹೇಳ್ತಾರೆ, ತಲೆ ಕೆರೆದು ಯೇಸು ಸ್ವಾಮಿ ಹತ್ರ ಬಂದು, ಸ್ವಾಮಿ ನಮ್ಮ ವಿಶ್ವಾಸವನ್ನು ಒಂದು ಸ್ವಲ್ಪ ಹೆಚ್ಚಿಸಿರಿ ಅಂತ. ಯಾರು ಕೇಳ್ತಾರೆ? ಪ್ರೇಷಿತರು. ನಮ್ಮ ವಿಶ್ವಾಸ ಸ್ವಲ್ಪ ಹೆಚ್ಚಿಸಿರಿ ಅಂತ. ಅದಕ್ಕೆ ಯೇಸು ಹೇಳ್ತಾರೆ, ಅವ್ರು ತಿಳ್ಕೊಂಡಿದ್ರು ವಿಶ್ವಾಸಕ್ಕೆ ಒಂದು ದೊಡ್ಡ ಪರ್ವತನೇ ಯೇಸು ಸ್ವಾಮಿ ತೋರಿಸ್ತಾರೆ ಅಂತ. ಒಂದು ಚಿಕ್ಕ ಸಾಸಿವೆ ಕಾಳು ತೋರಿಸಿದ್ರು. ಸಾಸಿವೆ ಕಾಳಿನಷ್ಟು ವಿಶ್ವಾಸ ಇರುವುದಾದರೆ ನೀವು ಹೇಳಿದ್ದೆಲ್ಲ ಆಗ್ತದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಸಾಸಿವೆ ಕಾಳಿನ ರಹಸ್ಯ ಏನು ಅಂದರೆ, ನೀವು ಎಣ್ಣೆಯಲ್ಲಿ ಹೆಣ್ಮಕ್ಳು ಅಡುಗೆ ಮಾಡುವಾಗ ಸಾಸಿವೆ ಕಾಳು ಹಾಕ್ತಿರಲ್ಲ, ಎಣ್ಣೆ ಬಿಸಿ ಆದಮೇಲೆ ಹೇಗಾಗುತ್ತೆ ಅದು? ಚಟಪಟ ಚಟಪಟ ಅಂತ ಸಿಡೀತದೆ. ಕೆಲವ್ರ ಮುಖಕ್ಕೆಲ್ಲ ಹಾರ್ತದೆ, ಎಣ್ಣೆ ಎಲ್ಲ ಹಾರ್ತದೆ, ಚಟಪಟ ಹಿಂಗೆ ಹಾಕಿ ದೂರ ನಿಲ್ತೀರಿ ಅಲ್ಲ, ಯಾಕೆ ಅದು ಸಿಡೀತದೆ? ಅದು ಯಾಕೆ ಸಿಡೀತದೆ ಅಂದರೆ, ಸಾಸಿವೆ ಕಾಳಿನಲ್ಲಿ ಒಳಗಡೆ ಸ್ವಲ್ಪವೂ ಗ್ಯಾಪ್ ಇರುವುದಿಲ್ಲ, ಅದು ಫುಲ್ ಟೈಟ್ ಆಗಿರ್ತದೆ. ಎಣ್ಣೆ ಒಳಗೆ ಹಾಕಿದಾಗ ಅದು ಸಿಡೀತದೆ. ಅಂಥ ಸಾಸಿವೆ ಕಾಳಿನಷ್ಟು ವಿಶ್ವಾಸ ಇರುವುದಾದರೆ ನಿಮ್ಮಲ್ಲಿ ನೀವು ಏನು ಬೇಡ್ತೀರಿ ಅದೆಲ್ಲವೂ ನಡೀತದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ, ನಿಮ್ಮ ಹೃದಯದ ಮೇಲೆ ಕೈಗಳನ್ನು ಇಟ್ಟುಕೊಳ್ಳಿ.
ನೀವು ಈ ಧ್ಯಾನದಲ್ಲಿ ಏನನ್ನು ಪ್ರಾರ್ಥಿಸಬೇಡಿ. ಬೆಟ್ಟದಂಥ ಸಮಸ್ಯೆ ಇರಬಹುದು, ಮೈ ತುಂಬ ಗಾಯ, ನೋವು, ವೇದನೆ, ನೋವು, ರೋಗ, ಚಿಂತೆ, ಮಾನಸಿಕವಾದ ಅಸ್ವಸ್ಥತೆ. ಇದಕ್ಕೆ ಯಾವ ಡಾಕ್ಟ್ರನ್ನ ತೋರಿಸ್ಬೇಕು, ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಾಡಬೇಡ್ರಿ. ಅವ್ರು ಏನು ಟ್ರೀಟ್ಮೆಂಟ್ ಕೊಟ್ಟರು 1 ತಿಂಗಳು 1 ವರ್ಷ ಇರ್ಬೋದು ಅಷ್ಟೇ. ನಂತರ ಆ ರೋಗಗಳು ಬರ್ತವೆ, ಅವು ಶಾಶ್ವತವಾಗಿ ಗುಣವಾಗುವುದಿಲ್ಲ. ಯೇಸು ಸ್ವಾಮಿ ಶತಾಧಿಪತಿ ಆಳನ್ನು ಶಾಶ್ವತವಾಗಿ ಗುಣ ಮಾಡಿದರು. ಯಾರಿಗೂ ಗುಣ ಮಾಡೋಕ್ಕಾಗಲಿಲ್ಲ. ಯೇಸು ಸ್ವಾಮಿ ಅವನನ್ನು ಹಾಸಿಗೆಯಿಂದ ಎಬ್ಬಿಸಿದರು. ನೀವು ಎಷ್ಟೋ ಧ್ಯಾನ ಕೂಟಗಳಲ್ಲಿ ಹಾಸಿಗೆಯಿಂದ ಎದ್ದು ನಡೆದಾಡದವ್ರನ್ನ ನೋಡಿದ್ದೀರಿ, ಸಾಕ್ಷಿಯನ್ನು ಕೇಳಿದ್ದೀರಿ. ಆ ರೋಗ ಬರದೆ ಮತ್ತೆ ಅವರು ದೇವರ ಸೇವೆ ಮಾಡ್ತಾ ಇರುವುದನ್ನು ಕೂಡ ನೀವು ನೋಡಿದ್ದೀರಿ. ಅದೇ ಕಾರ್ಯ ಈ ಧ್ಯಾನ ಮಂದಿರದಲ್ಲಿ ಯೇಸು ಮಾಡುವವರಾಗಿದ್ದಾರೆ. ಅವ್ರಿಗೆ ಮಾಡುವುದಕ್ಕೆ ಪರಲೋಕದ ಬಾಗಿಲು ತೆರೆಯಲ್ಪಟ್ಟಿದೆ. ಕೃಪೆಗಳು, ಆಶೀರ್ವಾದಗಳು ಅವು ನಿಮ್ಮ ಕಡೆಗೆ ಹರಿದು ಬರುವುದಕ್ಕೆ ಸಾಲು ಸಾಲಾಗಿ ನಿಂತುಕೊಂಡಿವೆ. ವಿಶ್ವಾಸದ ಕೊರತೆಯಿಂದಾಗಿ ಅವು ನಮ್ಮಲ್ಲಿ ತಲುಪ್ತಾ ಇಲ್ಲ, ನಮ್ಮ ಹೃದಯಕ್ಕೆ ಅವು ಬರ್ತಾ ಇಲ್ಲ. ವಿಶ್ವಾಸದ ಬಾಗಿಲನ್ನು ತೆರೆಯಿರಿ, ವಿಶ್ವಾಸ ಇಡ್ರಿ. ಏನೇ ಸಮಸ್ಯೆ ಇರಲಿ, ಯಾವುದೇ ಆಗೋದಿಲ್ಲ ಅನ್ನುವ ಸಮಸ್ಯೆ ಇರಲಿ, ದೇವರು ಅದನ್ನು ಮಾಡೇ ಮಾಡ್ತಾರೆ. ಅವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮಕ್ಕಳಿಲ್ಲದೆ ಇದ್ದರೆ ಈ ಸಮಯದಲ್ಲಿ ಅವರಿಗಾಗಿ ಪ್ರಾರ್ಥಿಸಿರಿ. ಈಗ ನೀವು ಕೇಳಿದ ಈ ವಾಗ್ದಾನಗಳನ್ನು ಅವರಿಗೆ ಓದಿ ತಿಳಿಸಿರಿ. ಆ ವಾಕ್ಯಗಳನ್ನು ಹೇಳಿ ಪ್ರಾರ್ಥನೆ ಮಾಡಿರಿ, ಅದು ನೆರವೇರ್ತದೆ. ಇಲ್ಲಿ ಯಾರಾದರೂ ಮಕ್ಕಳಿಲ್ಲದೆ ಬಂಜೆಯರಾಗಿದ್ದರೆ ನೀವು ಕೂಡ ಈ ವಾಗ್ದಾನಗಳನ್ನು ಹೇಳಿ ಪ್ರಾರ್ಥಿಸಿರಿ. ಈಗ ನಾವು ನಮ್ಮ ತಂಡದ ಎಲ್ಲ ಸದಸ್ಯರು, ಇಲ್ಲಿ ಗುರುಗಳಿದ್ದಾರೆ, ಅವರೆಲ್ಲರೂ ನಿಮಗಾಗಿ ಪ್ರಾರ್ಥನೆ ಮಾಡ್ತಾರೆ. ನೀವೆಲ್ಲರೂ ಹೃದಯದ ಮೇಲೆ ಕೈ ಇಟ್ಟುಕೊಂಡು, ದೇವರೇ ನನಗೆ ವಿಶ್ವಾಸದ ಬಾಗಿಲನ್ನು ತೆರೆಯಿರಿ, ನನಗೆ ವಿಶ್ವಾಸ ಹೆಚ್ಚಿಸಿರಿ, ನನ್ನ ವಿಶ್ವಾಸ 100ಕ್ಕೆ 100ರಷ್ಟು ಅಚಲವಾದ ವಿಶ್ವಾಸವನ್ನು ನನಗೆ ಕೊಡಿರಿ. ವಿಶ್ವಾಸದಲ್ಲಿ ಸಂಶಯ ಪಡದೆ, ಚಂಚಲ ಚಿತ್ತನಾಗದೆ, ನಾನು ವಿಶ್ವಾಸದಲ್ಲಿ, ಪೂರ್ಣ ವಿಶ್ವಾಸದಲ್ಲಿ ಅಬ್ರಾಮನಂತೆ ವಿಶ್ವಾಸ ಇಟ್ಟು ಪ್ರಾರ್ಥಿಸುವಂತೆ ಕೃಪೆ ಕೊಡಿರಿ. ಮುಂದಿನ ದಿನಗಳಲ್ಲಿ ನಾವು ಬೇಡಿದ ವರಗಳು ನೀವು ಕೊಡುವವರಾಗಿದ್ದೀರಿ, ಕೊಡುತ್ತೀರಿ. ಮುಂದಿನ ಧ್ಯಾನಗಳಲ್ಲಿ ನಾವು ಬಂದು ನಿಮಗೆ ಸಾಕ್ಷ್ಯನ ಹೇಳಿ ನಿಮ್ಮನ್ನು ಮಹಿಮೆ ಪಡಿಸ್ತೇವೆ ಯೇಸುವೆ ಎಂದು ಅರಿಕೆ ಮಾಡಿಕೊಳ್ಳಿರಿ. ದೇವರು ನಿಮಗೆ ವಾಗ್ದಾನಗಳನ್ನು ನೆರವೇರಿಸ್ತಾರೆ. 2 ಕೈಗಳನ್ನು ಮೇಲೆತ್ತಿ ಸ್ವತಂತ್ರವಾಗಿ ಸ್ತುತಿ ಮಾಡಿ ಗಟ್ಟಿಯಾಗಿ ಈ ವಾಗ್ದಾನಗಳು ನೆರವೇರ್ತದೆ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಾರ್ಥಿಸಿರಿ, ವಿಶ್ವಾಸವಿಟ್ಟು ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಚಂಚಲ ಚಿತ್ತರಾಗಬೇಡಿ, ಅವಿಶ್ವಾಸಿಗಳಾಗಬೇಡಿ, ಸಂಶಯ ಪಡಬೇಡಿ. ವಿಶ್ವಾಸ ಹೆಚ್ಚಿಸುವಂತ ಹೇಳಿ ಪ್ರಾರ್ಥನೆ ಮಾಡಿರಿ. ಹಾಲೆಲೂಯ, ಹಾಲೆಲೂಯ. ನಿರುದ್ಯೋಗದ ಸಮಸ್ಯೆಯೋ, ಸಾಲದ ಸಮಸ್ಯೆಯೋ, ವಿಶ್ವಾಸ ಇಟ್ಟು ಪ್ರಾರ್ಥಿಸಿರಿ. ದೇವರೇ, ಮುಂದಿನ ವರ್ಷದಲ್ಲಿ ನಾನು ಸಂಪೂರ್ಣ ಸಾಲದಿಂದ ಬಿಡುಗಡೆಯಾಗಿ ನಿಮಗೆ ಸಾಕ್ಷಿ ಹೇಳುವಂತೆ, ಆ ಸಾಕ್ಷಿ ನಿಮ್ಮ ಮಹಿಮೆಗಾಗಿ ಬೆಳಗುವಂತೆ ಮಾಡಿ ಎಂದು ಪ್ರಾರ್ಥನೆ ಮಾಡಿರಿ. ಇದೊಂದೇ ಉದ್ದೇಶ ಅಲ್ಲ, ನಿಮ್ಮ ಯಾವ ಉದ್ದೇಶಗಳಿದ್ರೂ ಈ ಸಮಯದಲ್ಲಿ ಪ್ರಾರ್ಥಿಸಿರಿ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತರು. ನೀವು ಕೇಳಿದ ವಾಕ್ಯದ ವಾಗ್ದಾನಗಳು ನಿಮ್ಮಲ್ಲಿ ಯೇಸು ನೆರವೇರಿಸುವುದಕ್ಕಾಗಿ ಈ ಕ್ಷಣದಲ್ಲಿ ನಿಮ್ಮನ್ನು ಮುಟ್ಟುತ್ತಿದ್ದಾರೆ, ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತಿದ್ದಾರೆ. ಇನ್ನು ಅಧಿಕವಾಗಿ ಪ್ರಾರ್ಥಿಸಲು ದೇವರು ನಿಮಗೆ ಕಲಿಸಿಕೊಡ್ತಾ ಇದ್ದಾರೆ. ಹಾಲೆಲೂಯ, 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 ಹಾಲೆಲೂಯ. ದೇವರೇ, ಈ ಮಕ್ಕಳು ಪ್ರಾರ್ಥಿಸುವುದೆಲ್ಲ ನಿನ್ನ ಚಿತ್ತವಾದರೆ ಈ ಕ್ಷಣದಲ್ಲಿ ಅವುಗಳು ನೆರವೇರಲಿ. ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. ನಿನ್ನ ನಾಮದಲ್ಲಿ ಇವರ ಉದ್ದೇಶಗಳು ನಿನ್ನ ಚಿತ್ತವಾದಲ್ಲಿ ಈಗಲೇ ನೆರವೇರಿ ಪರಿಪೂರ್ಣವಾಗಿ ನೆರವೇರಲಿ ಎಂದು ಈ ಪ್ರಾರ್ಥನೆಯನ್ನು ನಿನ್ನ ಮಗನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. 12 ಕಾಲಕ್ಕೆ ಬಲಿಪೂಜೆ, ಒಂದು 4-5 ನಿಮಿಷ ಇದೆ. ಉಪವಾಸ ಮಾಡುವವರು ಮಧ್ಯಾಹ್ನ ಊಟಕ್ಕೆ ಹೋಗಬೇಡಿ ದಯಮಾಡಿ. ಪ್ರೈಸ್ ಲಾರ್ಡ್. ಆಗ ನೀವು
10ವರೆಗೆ ಟೀ ಕುಡಿಲಿಕ್ಕೆ ಇರಲಿಲ್ಲ, ಎಲ್ಲರೂ ಹೋಗಿ ಟೀ ಕುಡಿದ್ರು ಅಲ್ಲಿ. ಯಾಕಂದರೆ ಉಪವಾಸ ಮಾಡಲಿದ್ದವರಿಗೆ ಟೀ ಕುಡಲಿಕ್ಕಿಲ್ಲಲ್ಲ, ಉಪವಾಸ ಅಲ್ಲ, ಎಲ್ಲರೂ ಹೋಗಿ ಟೀ ಕುಡಿದ್ರು ಅಲ್ಲಿ. ಬೇರೆಯವ್ರಿಗೆ ಟೀ ಇಲ್ಲ, ಯಾರು ಕೊಡು ಪ್ರೆಸಲ. ಓಕೆ, ಮಧ್ಯಾಹ್ನ ಊಟಕ್ಕೆ ಹೊಡಬೇಕು. ಯಾರೆಲ್ಲ ಹೇಳಿದ್ದಾರೆ, 13 ಜನ ಹೇಳಿದ್ದಾರೆ, ಅವರು ಮಾತ್ರ ಊಟಕ್ಕೆ ಹೋಗಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆಂದರೆ ನಮಗೆ ಶೋಧನೆಗಳು ಬಂದೇ ಬರುತ್ತವೆ. ಪ್ರೈಸ್ ಲಾರ್ಡ್. ನಾನು ಯಾವಾಗಲೂ ಉಪವಾಸ ಮಾಡುವಾಗ ನನಗೆ ತುಂಬ ಲೈಕ್ ಅಂದರೆ ಬಿರಿಯಾನಿ ಪರಿಮಳನೇ ಬರುವುದು ಆ ದಿವಸ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾವೊಂದು 7 ದಿವಸ ಫಾಸ್ಟಿಂಗ್ ಪ್ರೇಯರ್ ತೊಗೊಂಡಿದ್ದೆವು. ನಾವು ಬೆಂಗಳೂರಲ್ಲಿ ಹೋದೆವು ಕೂಡ, ದೂರ ಒಂದು ಮನೆಯಲ್ಲಿ ಯಾರಿಲ್ಲ, ಅಲ್ಲಿ ಸುತ್ತಮುತ್ತಲು ಮನೆ ಇಲ್ಲ. 7 ದಿವಸ ಉಪವಾಸ, ನೀರಿನ ಉಪವಾಸ, ಖಾಲಿ ನೀರು ಮಾತ್ರ, ಬೇರೆ ಏನಿಲ್ಲ. ಅಲ್ಲಿ ದಿನಾಲೂ ನಮಗೆ ಹಂದಿ ಮಾಂಸ ಅಂದರೆ ತುಂಬ ಇಷ್ಟ. ಹಂದಿ ಮಾಂಸದ ಪರಿಮಳ ಬರುವುದು, ಬಿರಿಯಾನಿ ಪರಿಮಳ ಬರುವುದು, ಏನೆಲ್ಲ ಬರ್ತದೆ ಟೆಂಪ್ಟೇಷನ್. ಇವತ್ತು ಮಧ್ಯಾಹ್ನ ನಿಮಗೆ ಊಟ ಇಲ್ಲ ಅಂತ ಹೇಳಿದ್ದಾರೆ, ಇವತ್ತು ಬೇರೆ ಬೇರೆ ಪರಿಮಳ ನಿಮಗೆ ಬರಿಬಹುದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಹೋಗಬೇಡಿ, ಟೆಂಪ್ಟೇಷನ್ ಖಂಡಿತ ಬರ್ತದೆ, ಆದರೆ ಉಪವಾಸ ಪಡ್ಕೊಳ್ಳಿ. ಪ್ರೈಸ್ ಲಾರ್ಡ್. ಅಭಿಷೇಕವನ್ನು ಹೊಂದಿಕೊಳ್ಳಿಕ್ಕೆ, ಯಾಕಂದರೆ ಇವತ್ತು ಇನ್ನರ್ ಹೀಲಿಂಗ್ ಅಂದರೆ ಆತ್ಮಿಕ ಗಾಯಗಳನ್ನು ಗುಣಪಡಿಸುವಂಥ ಪ್ರಾರ್ಥನೆ ಇದೆ ಸಂಜೆ ಆರಾಧನೆಯಲ್ಲಿ. ಪ್ರೈಸ್ ಲಾರ್ಡ್. ಎಲ್ರಿಗೂ ನಿಮಗೆ ಆತ್ಮಿಕ ಗಾಯಗಳಿವೆ, ತುಂಬ 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 ಗಾಯಗಳಿವೆ. ನಿಮ್ಮ ಹತ್ರ ಮಾತಾಡಿದರೆ ನೀವು ಕೂಗ್ತೀರ, ಅಷ್ಟು ಗಾಯಗಳನ್ನು ತುಂಬಿಕೊಂಡಿದ್ದಾರೆ. ಇದೆಲ್ಲ ಗುಣ ಆಗಬೇಕು ಇವತ್ತು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಇನ್ನು ಯಾವಾಗಲೂ ಕೂಗಬಾರ್ದು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇನ್ನರ್ ಹೀಲಿಂಗ್ ಇದೆ. ಪ್ರೈಸ್ ಲಾರ್ಡ್. ಅಗತ್ಯ ಇದ್ದವರು ಮಾತ್ರ ಹೋಗಿ ಬನ್ನಿ. ನಿಮಗೆ ಏನೋ ಒಂದು ಟಾಯ್ಲೆಟ್ಗೆ ಹೋಗಿ ಬಂದರೆ ಅಗತ್ಯ ಇದ್ದವ್ರು ಮಾತ್ರ, ಇಲ್ಲದ್ರೆ ಕೂತ್ಕೊಂಡು ಧ್ಯಾನಿಸೋಣ. 2 ನಿಮಿಷದೊಳಗೆ ಗುರುಗಳು ಬರ್ತಾರೆ. ಅಲ್ಲಿ ಪರಮಪ್ರಸಾದ್ ತೆಗಿಲಿಕ್ಕೆ ಹೋಗಿದ್ದಾರೆ, ಈಗ ಬರ್ತಾರೆ. ಈ ವಾಟ್ಸಪ್ ಕೌನ್ ವಸ್ತಾ ವಾಚನ್ ವಾಯ್ಲೆಟ್ ಓದ್ತಾಳೆ. ಓಕೆ, ವಾಯ್ಲೆಟ್. ಎಸ್.
ಹೊರಗಿದ್ದವರು ದಯಮಾಡಿ ಒಳಗೆ ಬನ್ನಿ, ಬಲಿಪೂಜೆ ಆರಂಭಿಸೋಣ. ನಿನಗೆ ಸಮನಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನಯಾರು ಕರ್ತನೇ ದೇವರಲ್ಲಿ ನಿನಗೆ ಸಮನಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮನಯಾರು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಕರ್ತರಾದ ಯೇಸು ಕ್ರಿಸ್ತರ ವರಪ್ರಸಾದವು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನನ್ನ ಸಹೋದರ ಸಹೋದರಿಯರೇ, ಈ ಪವಿತ್ರ ಬಲಿಪೂಜೆಯಲ್ಲಿ ಪರಿಶುದ್ಧತೆಯಿಂದ ಭಾಗವಹಿಸಲು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ, ದೇವರಲ್ಲಿ ಕ್ಷಮೆ ಬೇಡೋಣ. ಒಟ್ಟಾಗಿ ಹೇಳೋಣ, ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ದೇವರಾದ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರಿ ದಯೆ ತೋರಿ, ಕ್ರಿಸ್ತರಿ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ಒಂದು ನಿಮಿಷ ಮೌನವಾಗಿ
ನೀವು ಧ್ಯಾನ ಕೂಟಕ್ಕೆ ಉದ್ದೇಶ ಇದೆ. ನೀವು ನಿಮ್ಮ ಹೃದಯದಲ್ಲಿ ಪ್ರಾರ್ಥನೆಗಳನ್ನು ತೆಗೆದುಕೊಂಡು ಬಂದಿದ್ದೀರಾ. ಕೆಲವು ವ್ಯಕ್ತಿಗಳಿಗಾಗಿ ನೀವು ಪ್ರಾರ್ಥಿಸ್ತೀರಾ. ಎಲ್ಲರನ್ನು ದೇವರ ಸನ್ನಿಧಾನಕ್ಕೆ ತನ್ನಿರಿ. ನಮ್ಮ ಪ್ರಭು ದೇವರೇ, ನಿಮಗೆ ನಿಷ್ಠಾವಂತರಾಗಿ ಬಾಳುವ ಶಾಶ್ವತ ಆನಂದವನ್ನು ನಮಗೆ ಅನುಗ್ರಹಿಸಿರಿ. ಏಕೆಂದರೆ ಸರ್ವ ಒಳಿತಿನ ಕಾರಣಕರ್ತರಾದ ನಿಮಗೆ ನಿರಂತರ ಸೇವೆ ಸಲ್ಲಿಸುವುದೇ ನಮ್ಮ ಪೂರ್ಣ ಹಾಗೂ ಶಾಶ್ವತ ಸಂತೋಷವಾಗಿದೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಕಟಣೆ ಗ್ರಂಥ ಪ್ರಕಟಣೆ ಗ್ರಂಥ ಅಧ್ಯಾಯ 4 1-11. ಸ್ವರ್ಗೀಯ ಸಮಾರಾಧನೆ. ಇದಾದ ಬಳಿಕ ಮತ್ತೊಂದು ದಿವ್ಯ ದರ್ಶನವನ್ನು ಕಂಡೆ. ಸ್ವರ್ಗದ ಬಾಗಿಲು ತೆರೆದಿತ್ತು. ಮೊದಲು ನನ್ನೊಡನೆ ಮಾತನಾಡಿದಾತನ ತುತ್ತೂರಿಯಂಥ ನಾದವು ನನಗೆ ಕೇಳಿಸಿತು. ಅದು, ಮೇಲೆ ಬಾ, ಮುಂದೆ ಸಂಭವಿಸಲಿರುವ ಘಟನೆಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ನಾನು ದೇವರಾತ್ಮ ವಶನಾದೆ. ಆಗ ಸ್ವರ್ಗದಲ್ಲಿ ಒಂದು ಸಿಂಹಾಸನ ಇರುವುದನ್ನು, ಅದರಲ್ಲಿ ಒಬ್ಬರು ಆಸೀನರಾಗಿರುವುದನ್ನು ಕಂಡೆ. ಅವರ ಮುಖ ಸೂರ್ಯಕಾಂತ ಮತ್ತು ಪದ್ಮರಾಗ ಹರಳುಗಳಂತೆ ಹೊಳೆಯುತ್ತಿತ್ತು. ಸಿಂಹಾಸನದ ಸುತ್ತಲೂ ಮರಕತದಂತೆ ಹೊಳೆಯುವ ಮುಗಿಲು ಬಿಲ್ಲೊಂದು ಹೊಳೆಯುತ್ತಿತ್ತು. ಈ ಸಿಂಹಾಸನದ ಸುತ್ತಲೂ 24 ಪೀಠಗಳು ಇದ್ದವು. ಶ್ವೇತ ವಸ್ತ್ರಧಾರಿಗಳಾದ 24 ಮಂದಿ ಸಭಾ ಪ್ರಮುಖರು ಆ ಪೀಠಗಳಲ್ಲಿ ಕುಳಿತಿದ್ದರು. ಅವರು ತಮ್ಮ ತಲೆಗಳ ಮೇಲೆ ಚಿನ್ನದ ಕಿರೀಟಗಳನ್ನು ಧರಿಸಿದ್ದರು. ಸಿಂಹಾಸನದಿಂದ ಮಿಂಚು, ಗುಡುಗು, ಗರ್ಜನೆಗಳು ಹೊರಹೊಮ್ಮುತ್ತಿದ್ದವು. ಆ ಸಿಂಹಾಸನದ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಬೆಳಗುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕದಂಥ ಗಾಜಿನ ಸಮುದ್ರವೊಂದು ಇದ್ದಂತೆ ಕಂಡುಬಂದಿತು. ಸಿಂಹಾಸನದ ಸುತ್ತಲೂ ಅದರ 4 ಪಾರ್ಶ್ವಗಳಲ್ಲಿ 4 ಜೀವಿಗಳು ಇದ್ದವು. ಅವುಗಳಿಗೆ ಮುಂದೆಯೂ ಹಿಂದೆಯೂ ಅನೇಕ ಕಣ್ಣುಗಳಿದ್ದವು. ಮೊದಲನೆಯ ಜೀವಿ ಸಿಂಹದಂತೆ ಇತ್ತು. ಎರಡನೆಯ ಜೀವಿ ಹೋರಿಯಂತಿತ್ತು. ಮೂರನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು. ಮತ್ತು 4ನೆಯ ಜೀವಿಯು ಹಾರುತ್ತಿರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳಲ್ಲಿ ಪ್ರತಿಯೊಂದಕ್ಕೂ 6 ರೆಕ್ಕೆಗಳಿದ್ದವು. ಅವುಗಳ ಸುತ್ತಲೂ ಮತ್ತು ಒಳಗೂ ಅನೇಕ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ಪರಿಶುದ್ಧರು, 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 ಸರ್ವಶಕ್ತರಾದ ಪ್ರಭು ದೇವರು, ವರ್ತಮಾನ ಕಾಲದಲ್ಲಿ ಇರುವವರು, ಭೂತಕಾಲದಲ್ಲಿ ಇದ್ದವರು, ಭವಿಷ್ಯತ್ ಕಾಲದಲ್ಲಿ ಬರುವವರು ಆಗಿದ್ದಾರೆ ಎಂದು ಹಾಡುತ್ತಿದ್ದವು. ಯುಗ ಯುಗಾಂತರಕ್ಕೂ ಜೀವಿಸುವ ಹಾಗೂ ಸಿಂಹಾಸನರೂಢರಾಗಿರುವ ವ್ಯಕ್ತಿಗೆ ಆ ಜೀವಿಗಳು ಘನತೆ, ಗೌರವ ಮತ್ತು ಕೃತಜ್ಞತಾಸ್ತುತಿಗಳನ್ನು ಸಲ್ಲಿಸುತ್ತಿದ್ದವು. ಆ 24 ಸಭಾ ಪ್ರಮುಖರು ತಮ್ಮ ಕಿರೀಟಗಳನ್ನು ತೆಗೆದು ಬದಿಗಿಟ್ಟು ಸರ್ವಕಾಲಕ್ಕೂ ಜೀವಿಸುವ ಹಾಗೂ ಸಿಂಹಾಸನದಲ್ಲಿ ಆಸೀನರಾಗಿದ್ದ ವ್ಯಕ್ತಿಯ ಪಾದಗಳಿಗೆ ಅಡ್ಡ ಬಿದ್ದು ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವರನ್ನು ಆರಾಧಿಸುತ್ತಾ, ನೀನೆಮ್ಮ ಪ್ರಭು, ಹೇ ದೇವ, ಘನಮಾನ, ಶಕ್ತಿ, ಸನ್ಮಾನಗಳಿಹರ ಸಮಸ್ತವನ್ನು ನೀ ಸೃಷ್ಟಿಸಿದಾತ. ಇರುವುದೆಲ್ಲವೂ ಜೀವಿಸುವುದೆಲ್ಲವೂ ನಿನ್ನ ಚಿತ್ತದಿಂದ ಎಂದು ಹಾಡುತ್ತಿದ್ದರು.
ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಿಮ್ಮ ಹಾಡಿನ ಪುಸ್ತಕದಲ್ಲಿ 123ನೇ ಗೀತೆ ತೆಗೆಯೋಣ. 123, ಪೇಜ್ ನಂಬರ್ 104, 104. ವಾಕ್ಯವೇ ಸತ್ಯ, ನಮ್ಮ ದೇವರ ವಾಕ್ಯವೇ ನಿತ್ಯ. ದೇವರ ವಾಕ್ಯವೇ ಮಧುರ, ನಮ್ಮ ದೇವರ ವಾಕ್ಯವೇ ಅಮರ. ದೇವರ ವಾಕ್ಯವೇ ಸತ್ಯ, ನಮ್ಮ ದೇವರ ವಾಕ್ಯವೇ ನಿತ್ಯ. ದೇವರ ವಾಕ್ಯವೇ ಮಧುರ, ನಮ್ಮ ದೇವರ ವಾಕ್ಯವೇ ಅಮರ. ಶಾಂತಿ ಪ್ರೀತಿಯ ವಾಕ್ಯ, ಸೌಖ್ಯ ನೀಡುವ ವಾಕ್ಯ. ಯೇಸು ವಾಕ್ಯವೇ ಸುವಿಶೇಷ. ಶಾಂತಿ ಪ್ರೀತಿಯ ವಾಕ್ಯ, ಸೌಖ್ಯ ನೀಡುವ ವಾಕ್ಯ. ಯೇಸು ವಾಕ್ಯವೇ ಸುವಿಶೇಷ. ದೇವರ ವಾಕ್ಯವೇ ಸತ್ಯ, ನಮ್ಮ ದೇವರ ವಾಕ್ಯವೇ ನಿತ್ಯ. ದೇವರ ವಾಕ್ಯವೇ ಮಧುರ, ನಮ್ಮ ದೇವರ ವಾಕ್ಯವೇ ಅಮರ. ಕುರುಡರ ನೋಡಿ ಯೇಸು ನುಡಿದರಂತು, ನುಡಿದ ಕ್ಷಣವೇ ದೃಷ್ಟಿಯು ಬಂದಿತೆಂದು. ಕುರುಡರ ನೋಡಿ ಯೇಸು ನುಡಿದರಂತು, ನುಡಿದ ಕ್ಷಣವೇ ದೃಷ್ಟಿಯು ಬಂದಿತೆಂದು. ಯೇಸುವಿನ ವಾಕ್ಯವನ್ನು ನಂಬಿದರೆ ಸೌಖ್ಯವು ಶಾಂತಿಯು ನಮಗೆಂದು. ಯೇಸುವಿನ ವಾಕ್ಯವನ್ನು ನಂಬಿದರೆ ಸೌಖ್ಯವು ಶಾಂತಿಯು ನಮಗೆಂದು. ದೇವರ ವಾಕ್ಯವೇ ಸತ್ಯ, ನಮ್ಮ ದೇವರ ವಾಕ್ಯವೇ ನಿತ್ಯ. ದೇವರ ವಾಕ್ಯವೇ ಅಮರ, ನಮ್ಮ ದೇವರ ವಾಕ್ಯವೇ ಅಮರ. ಶಾಂತಿ ಪ್ರೀತಿಯ ವಾಕ್ಯ, ಸೌಖ್ಯ ನೀಡುವ ವಾಕ್ಯ. ಯೇಸು ವಾಕ್ಯವೇ ಸುವಿಶೇಷ. ಶಾಂತಿ ಪ್ರೀತಿಯ ವಾಕ್ಯ, ಸೌಖ್ಯ ನೀಡುವ ವಾಕ್ಯ. ಯೇಸು ವಾಕ್ಯವೇ ಸುವಿಶೇಷ. ದೇವರ ವಾಕ್ಯವೇ ಸತ್ಯ, ನಮ್ಮ ದೇವರ ವಾಕ್ಯವೇ ನಿತ್ಯ. ಎದ್ದು ನಿಲ್ಲೋಣ. ಇಂದು ಈ ಮನೆ ಉದ್ಧಾರವಾಯಿತು. ಇವನೂ ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸುಸ್ವಾಮಿ ಜೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಯ ಎಂಬವನಿದ್ದನು. ಅವನು ಸುಂಕ ವಸೂಲಿಯ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಆ ಮಾರ್ಗದಲ್ಲಿ ಬಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕ್ಕಾಯ,
ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊನಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದೇನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತಿತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಿಯರೇ, ಈ ಜಕ್ಕಾಯ ಎಂಬ ಹೆಸರಿನ ಅರ್ಥ ಏನಂತ ಗೊತ್ತಿದೆ ನಿಮಗೆ? ಗಿಡ್ಡ ಅಲ್ಲ, ಶುದ್ಧ ಮನಸ್ಸು, ನಿರ್ಮಲ ಮನಸ್ಸು. ಜಕ್ಕಾಯ ಅಂದರೆ ಪ್ಯೂರ್ ಇನ್ ಹಾರ್ಟ್, ಹೃದಯದಲ್ಲಿ ನಿರ್ಮಲರು, ಅವರು ದೇವರನ್ನು ಕಾಣುವರು. ಜಕ್ಕಾಯ ಹೆಸರು ಮಾತ್ರ ನಿರ್ಮಲ, ಆದರೆ ಅವನ ಬದುಕು ನಿರ್ಮಲ ಇದ್ದಿಲ್ಲ. ಅವನ ಪಾಪಿ ಆಗಿದ್ದ, ಸುಂಕ ವಸೂಲಿ ಮಾಡ್ತಿದ್ದ, ಜನ ಅವನಿಗೆ ಪಾಪಿ ಪಾಪಿ ಇಷ್ಟರವರೆಗೆ ನನಗೇ ಬೇಕು ಅಂತ ಹೇಳ್ತಿದ್ದ. ಯಾವಾಗ ಅವನು ಯೇಸುವನ್ನು ನೋಡ್ತಾನೋ, ಯಾವಾಗ ನೋಡಬೇಕೆಂಬ ಆಶೆ ಅವನ ಹೃದಯದಲ್ಲಿ ಹುಡ್ತದೋ, ಮನಸ್ಸು ನಿರ್ಮಲ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವ ದೇವರನ್ನು ಕಾಣ್ತಾನೆ. ನೋಡಿ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಯೇಸುವೇ ಸ್ತೋತ್ರ. ಈ ಜಕ್ಕಾಯ ಕುಳ್ಳ ಅಲ್ವಾ, ಕುಂಟ ಅಲ್ವಾ? ಕೇವಲ ಅವನು ದೇಹದಲ್ಲಿ ಕುಂಟ ಮಾತ್ರ ಅಲ್ಲ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಶಾರ್ಟ್ ಸೈಟೆಡ್, ಶಾರ್ಟ್ ಟೆಂಪರ್ಡ್, ಶಾರ್ಟ್ ಹ್ಯಾಂಡ್. ಕೊಡಲಿಕ್ಕೂ ಅವನ ಕೈ ಶಾರ್ಟ್, ಅವನ ಯೋಚನೆಯಲ್ಲಿ ಕೂಡ ಅವ ಕುಂಟ, ಎಲ್ಲದರಲ್ಲಿ ಅವನು ಕುಂಟ. ಪ್ರೇಷಿತರ ಕಾರ್ಯಕಲಾಪ ಈಗ ನೋಡಬೇಡ್ರಿ, ಅಧ್ಯಾಯ 7 ಒಬ್ಬ ಯೂನಕ್ಕಿದ್ದಾನೆ. ಏನು ಹೇಳ್ತಾನೆ ಅವನಿಗೆ? ಯೂನಕ್ಕಿಗೆ ನಪುಂಸಕ ಅಲ್ವಾ, ಕಂಚುಕಿ ಇದ್ದನು. ಅವನು ದೇವರ ವಾಕ್ಯ ಓದ್ತಾ ಇದ್ದ, ಯೆಶಾಯ ಪ್ರವಾದಿಯ ಪುಸ್ತಕ, ಆದರೆ ಅವನಿಗೆ ಅರ್ಥ ಆಗ್ತಿದ್ದಿಲ್ಲ. ನೋಡಿ, ಅವನು ದೇಹದಲ್ಲಿಯೂ ಕೂಡ ನಪುಂಸಕ, ಆಧ್ಯಾತ್ಮಿಕ ವಿಷಯದಲ್ಲಿ ಕೂಡ ಅವನು ಓದಿದ ಅರ್ಥ ಆಗೋದಿಲ್ಲ ಅವನಿಗೆ. ಇಲ್ಲಿ ಎಷ್ಟು ಜನರಿಗೆ ಬೈಬಲ್ ಓದಿದ್ದು ಅರ್ಥ ಆಗೋದಿಲ್ಲ? ತುಂಬ ಜನರಿಗೆ ಅಲ್ವಾ? ನಮಗೂ ಕೆಲವೊಂದು ವಿಷಯಗಳು ಅರ್ಥ ಆಗೋದಿಲ್ಲ. ದಟ್ ಮೀನ್ಸ್ ನಾವು ಆಧ್ಯಾತ್ಮದಲ್ಲಿಯೂ ಕೂಡ ಕೆಲವೊಮ್ಮೆ ನಪುಂಸಕರಾಗಿದ್ದೇವೆ, ನಾಟ್ ಪ್ರೊಡಕ್ಟಿವ್. ನಪುಂಸಕ ಅಂದರೆ ಅವನು ಹುಡುಗನೂ ಅಲ್ಲ, ಹುಡುಗಿಯೂ ಅಲ್ಲ, ಅವನಿಂದ ಏನು ಫಲ ಸಿಗೋದಿಲ್ಲ. ದಟ್ ಈಸ್ ದ ಮೀನಿಂಗ್. ಈಗ ಜಕ್ಕಾಯ ಮರ ಏರ್ತಾನೆ. ಯೇಸು ಸ್ವಾಮಿ ಯಾಕೆ ಹೇಳಿದ್ರು ಅವನಿಗೆ ಕೆಳಗೆ ಬಾ ಅಂತ? ಯಾಕೆ ಹೇಳಿರಬೇಕು? ಮರ ಏರುವ ಕೆಲಸ ಯಾರದು? ಇವರದು. ನೋಡಿ, ಇಲ್ಲಿ ಏರಿದ್ದಾರೆ. ನಿನಗಾಗಿ ನನಗಾಗಿ ಯೇಸು ಸ್ವಾಮಿ ಈ ಮರ, ಜಕ್ಕಾಯ, ಮರ ಇರುವ ಕೆಲಸ ನಿನಗೆ ಬೇಡ, ಅದು ನಿನಗೋಸ್ಕರ ನಾನು ಮಾಡ್ತೇನೆ. ನೀ ಕೆಳಗಿಳಿ, ನೀನು ಮೇಲೆ ನಿಂತು ನನಗೆ ನೋಡಬೇಡ. ನನ್ನನ್ನು ಮೇಲಕ್ಕೇರಿಸಿದಾಗ ನಾನು ನಿಮ್ಮೆಲ್ಲರನ್ನು ನನ್ನತ್ತ ಸೆಳೆಯುವೆನು. ಚಪ್ಪಾಳೆ ಕೊಡಿ ನೋಡೋಣ, ಇದೊಂದು ಪ್ರೈಸ್ ದ ಲಾರ್ಡ್. ಮರ ಏರಬೇಕಾದವರು ಇವರು. ನಮ್ಮ ಪಾಪಗಳಿಗೋಸ್ಕರ ನೀನು ಪಾಪಿಯಾಗಿದ್ದಿ, ನೀ ಏರಬೇಡ, ನೀ ಕೆಳಗಿಳಿ, ನೀ ಕೆಳಗಿಂದ ನನ್ನನ್ನು ದೃಷ್ಟಿಸಿ ನೋಡು. ಈಗ ನಾವೆಲ್ಲ ಧರ್ಮದವರು ಪ್ರಾರ್ಥನೆ ಮಾಡ್ತೇವೆ. ಹಿಂದೂಗಳು ಪ್ರಾರ್ಥನೆ ಮಾಡ್ತಾರೆ, ಕ್ರಿಶ್ಚಿಯನ್ರು ಮಾಡ್ತಾರೆ, ಮುಸ್ಲಿಮರು ಮಾಡ್ತಾರೆ. ಪ್ರೇಯರೇ, ನಾವೆಷ್ಟು ಸಲ ಪ್ರೇಯರ್ ಮಾಡ್ತೇವೆ? ಬಿಡಿ, ಮುಸ್ಲಿಮರು ಎಷ್ಟು ಸಲ ದಿವಸಕ್ಕೆ ಪ್ರೇಯರ್ ಮಾಡ್ತಾರೆ? 5 ಸಲ ಅಲ್ಲ?
5 ಸಲ. ಅದು ಮನೆಯಲ್ಲಿದ್ದರೂ ಎಲ್ಲಿದ್ದರೂ ಮಾಡ್ತಾರೆ ಅವರು. ಕ್ರಿಶ್ಚಿಯನ್ರು ಎಷ್ಟು ಸಲ? 2 ಸಲ ಅಲ್ಲ. ಒಂದು ಬೆಳಿಗ್ಗೆ, ಹೆಚ್ಚಿನವರು ಬೆಳಿಗ್ಗೆ ಮಾಡೋದಿಲ್ಲ ಬಿಡ್ರಿ, 1 ಸಲ. ಅದು ಕೂಡ ಈಗ ಮಾಡಲ್ಲ ಅವರು. ನಾವು ಏನಿದ್ದೇವೆ ವಿಶ್ವಾಸಿಗಳು, ಅವರು ನಮ್ಮ ಕೊಂಕಣಿ ಭಾಷೆಯಲ್ಲಿ ಆನ್ ಬವಾಡ್ತಿ ಅಲ್ವಾ. ಈಗ ನಮ್ಮ ಹಿಂದೂ ಸಹೋದರ ಸಹೋದರಿ ಎಷ್ಟು ಸಲ ಪ್ರೇಯರ್ ಮಾಡ್ತಾರೆ? ಎಷ್ಟು ಸಲ ಪ್ರೇಯರ್ ಮಾಡ್ತಾರೆ? 2 ಸಲ ಮಾಡ್ತಾರಾ?
ಮನೆಯಲ್ಲಿ ಎಲ್ಲರೂ ಮಸ್ಕತ್ತು ಖತರ್ನಲ್ಲಿದ್ದಾರೆ, ಅವರಿಗೆಲ್ಲೋದ್ರೂ ಕೆಲಸ ಇಲ್ಲ. ತುಂಬ ಸರಿ ಹೋದ, ಫೇಲ್. ಚಿಕ್ಕಮಂಗ್ಳೂರಿನಲ್ಲಿ ಧ್ಯಾನ ಕೂಟ ಮುಗಿಸಿ ಬರ್ತಿರ್ಬೇಕಾದ್ರೆ ಅವರು ಫೋನ್ ಮಾಡಿದರು, ಬ್ರದರ್ ನಿಮ್ಮ ನಂಬರ್ ಕೊಟ್ಟರು, ಮಾತಾಡಬೇಕು ಅಂತ ಹೇಳಿದರು. ನಾನು ಅವರಿಗೆ ಭೇಟಿಯಾಗಕ್ಕೆ ಹೋಗಿದ್ದೆ. ಭೇಟಿಯಾಗಕ್ಕೆ ಹೋದಾಗ ಅವರು ಹೇಳಿದರು, ಪಕ್ಕದಲ್ಲಿ ಕೂತ್ಕೊಂಡು, ನನ್ನ ಮನೆ, ನನ್ನ ಅಣ್ಣ ಮಸ್ಕತ್ನಲ್ಲಿ ಮ್ಯಾನೇಜರ್, ಆಮೇಲೆ ನನ್ನ ಕುಟುಂಬದಲ್ಲಿರುವಂಥವ್ರು ಎಲ್ಲರೂ ದೊಡ್ಡ ದೊಡ್ಡ ಪೋಸ್ಟಲ್ಲಿದ್ದಾರೆ, ನಾನು ಒಬ್ಬ ಏನೂ ಇಲ್ಲದೆ ಹಿಂಗಿದ್ದೀನಿ, ವೇಸ್ಟ್ ಬಾಡಿ ಆಗಿದ್ದೀನಿ. ಅವ್ರು ಹೇಳಿದ್ರು ನನ್ನ ಹತ್ರ, ನಾನು ಎಲ್ಲ ಕಡೆ ಹೋಗಿ ಬಂದೆ, ತುಂಬ ಹಣ ಖರ್ಚು ಮಾಡಿದೆ, ಎಲ್ಲಿ ಹೋದರೂ ನನಗೆ ಸಮಾಧಾನ ಇಲ್ಲ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅವ್ರ ಮನೆಯಲ್ಲಿ ಒಂದು ಸೊಳ್ಳೆ ಬರೋದು ಭಾಳ ಕಷ್ಟ. ನನಗೆ ಕರ್ಕೊಂಡೋಗಿದ್ರು ಅವ್ರ ಅಣ್ಣನ ಮನೆಯೇ. ಒಂದು ಸೊಳ್ಳೆ ಬರೋದು ಭಾಳ ಕಷ್ಟ, ಅಷ್ಟು ಕ್ಲೀನಾಗಿದೆ. ಅವನು ಬೆಡ್ರೂಮಲ್ಲಿ ಮಲಗಿದ್ರೆ, ರಾತ್ರಿ ಮಲಗಿದ್ರೆ ಬೆಳಗ್ಗೆ ಏಳಬೇಕಾದ್ರೆ ಅವನ ಬೆಡ್ಶೀಟ್ ಮೇಲೆ ಹಸಿರು ಸಣ್ಣ ಸಣ್ಣ ಕಪ್ಪೆ ಗೊತ್ತಲ್ವಾ, ಮಣ್ಕು, ಆ ಕಪ್ಪೆಗಳು ಅವನ ಬೆಡ್ಶೀಟ್ ಮೇಲೆ ಬಂದುಬಿಡತ್ತೆ. ಅವನು ಅದನ್ನು ನೋಡಿ ಮಾನಸಿಕ ಆ ರೀತಿ ಹಿಂಸೆಗೆ ಒಳಗಾಗಿದ್ರು ಅವರು. ಆಮೇಲೆ ಅದು ಆದಮೇಲೆ ಅವ್ರ ಅಣ್ಣಂದಿರು ಹೇಳಿದ್ರು, ನೀವೊಂದು ಕೆಲಸ ಮಾಡಿಬಿಡ, ನೀನು ಕತರಿಗೆ ಬಂದುಬಿಡು ಅಂತ ಹೇಳಿದ್ರು. ಅಲ್ಲೋದ್ರು. ನಾನು ಫಾರಿನ್ ಹೋಗಿದ್ದೀನಿ ಅಲ್ಲಿ ಸುವಾರ್ತೆ ಸಾರಲಿಕ್ಕೆ. ಅಲ್ಲಿ ಹೋದಾಗ ನೋಡಿದರೆ ಅಲ್ಲಿ ಹೋಗಿದ್ದಾರೆ. ನಾನು ಅಲ್ಲಿ ಒಂದು ಸೊಳ್ಳೆ ಬರೋದು ಭಾಳ ಕಷ್ಟ, ಸೊಳ್ಳೆನೂ ನೋಡಿಲ್ಲ. ಅಲ್ಲಿ ಹೋಗಿದ್ದಾರೆ, ಅಲ್ಲಿಯೂ ಸಹ ಕಪ್ಪೆ. ಆಮೇಲೆ ಇವನಿಗೆ ಒಂಥರ ಮಾನಸಿಕ, ಅವನು ಹೇಳ್ದ, ಹಿಂಗೆ ಏನು ಮಾಡಿದ್ರು ಆಗ್ತಾ ಇಲ್ಲ, ಸೋಲು. ಇವನು ಬಡತನದಲ್ಲಿದ್ದಾನೆ. ನಾನು ಹೇಳಿದೆ, ವಿನ್ಸಿ ಅವರೇ ಎದುರುಬೇಡಿ ಅಂತ ಹೇಳಿದೆ. ನಾನೊಂದು ಮಾತು ಹೇಳಕ್ಕೆ ಕೇಳ್ತೀರಾ ಅಂತೇಳಿ, ಹೇಳಿ ಅಂತ ಹೇಳ್ದ. ನೀವು ಫಸ್ಟ್ ಹೋಗಿ ನಿಮ್ಮ ಸ್ನೇಹಿತರಿದ್ದಾರಲ್ಲ ಫಾದರ್ ಆಲ್ಬನ್, ಅವ್ರ ಹತ್ರ ಹೋಗಿ ಚೆನ್ನಾಗಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರು ಹೇಳಿದರು, ಇವತ್ತೇ ಮಾಡಿಬಿಡ್ತೀನಿ ಅಂತೇಳಿ. ಕಾರಲ್ಲಿ ಕರ್ಕೊಂಡೋದ್ರು, ಓದಿವಿ, ಕಲ್ಮಾಡಿಯಲ್ಲಿ ಓದಿವಿ. ಹಾಗೆ ಅವರು ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಿದರು. ಪ್ರೈಸ್ ದ ಲಾರ್ಡ್, ಪಾಪ ನಿವೇದನೆ ಮಾಡಿದರು. ಮತ್ತೆ ಅವ್ರಿಗೆ ಒಂದು ಮಾತು ಹೇಳಿದೆ, ಇನ್ನು ನೋಡೋಣ ಯಾವ ಕಪ್ಪೆಗಳು ಬರುತ್ತೆ ನೋಡೋಣ, ಹೆದರಬೇಡಿ, ಕಪ್ಪೆ ಬಂದರೆ ಫೋನ್ ಮಾಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪೌಲ ಹೇಳ್ತಾನೆ, ರೋಮನ್ನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ, ಬಲಗೈನ ಮೇಲಕ್ಕೆತ್ತಿ ಹೇಳಿ ಎಲ್ರು, ಯೇಸು ನನ್ನ, ಎಲ್ಲರೂ ಬಲಗೈನ ಮೇಲಕ್ಕೆತ್ತಿ ಹೇಳಿ, ಯೇಸು ನನ್ನ, ಜೋರಾಗಿ ಹೇಳ್ಬೇಕು, ಯೇಸು ನನ್ನ ಪಕ್ಷದಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರು? ಯೇಸು ನನ್ನ ಪಕ್ಷದಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರು ಇಲ್ಲ. ಏಕೆಂದರೆ ಯೇಸು ನನ್ನ ಜೊತೆಗಿದ್ದಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಪಾಪ ನಿವೇದನೆ ಮಾಡಿದ್ರು. 2 ದಿನ ಬಿಟ್ಟು ಮತ್ತೆ ಫೋನ್ ಮಾಡಿದ್ರು, ಬ್ರದರ್ ಕಪ್ಪೆ ಮತ್ತೆ ಬಂದಿದೆ, ಹೆದರಬೇಡಿ, ಕಮೆಂಟ್ ಮಾಡಿ ಯೇಸು ನಾಮದಲ್ಲಿ. ಅವರ ಫೋನಲ್ಲಿ ನಾನು ಹೇಳಿದೆ, ಕಮೆಂಟ್ ಮಾಡಿ ಯೇಸು ನಾಮದಲ್ಲಿ, ಇವತ್ತೇ ಲಾಸ್ಟು, ಮತ್ತೆ ನೀನು ನನ್ನ ಕಣ್ಣಿಗೆ ಕಾಣಬಾರ್ದು ಎಂಬುದಾಗಿ ನೀವು ಆಲ್ಟ್ರ್ ಮೇಲೆ ಇಟ್ಟಿರುವಂಥ ತೀರ್ಥವನ್ನು ಅದರ ಮೇಲೆ ಹಾಕಿ ಅಂದೆ. ಅವ್ರು ಹಂಗೆ ಹಾಕಿದ್ರು, ಪ್ರೇಯರ್ ಮಾಡಿದರು. ಕಪ್ಪೆ, ಅವ್ರು ಹೇಳ್ತಾರೆ, ಕಪ್ಪೆ ಅಲ್ಲೇ ಬರೀ ನೋಡಿ ನೀರಿನಲ್ಲಿ ಬ್ಲೆಸ್ಸಿಂಗ್ ಮಾಡಿರುವಂಥ ಗುರುಗಳು ಆಶೀರ್ವಾದ ಮಾಡಿದಂಥ ಆ ನೀರಿನಲ್ಲಿ ಎಷ್ಟು ಶಕ್ತಿ ಇದೆ ನೋಡಿ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದು ಯೇಸುವಿನ ರಕ್ತವಾಗಿ ಅದರ ಮೇಲೆ ಹಾಕಿದಾಗ ಕಪ್ಪೆ ಒದ್ದಾಡ್ತಾ ಅಲ್ಲೇ ಸತ್ತೋಯ್ತು. ಅವತ್ತಿಂದ ಇವತ್ತುವರೆಗೂ ಅವರು ಕಪ್ಪೆಯನ್ನು ನೋಡಲೇ ಇಲ್ಲ. ಪ್ರೈಸ್ ದ ಲಾರ್ಡ್. ಯೇಸು ಬಿಡುಗಡೆ ಕೊಟ್ಟರು. ಹಲ್ಲೆಲೂಯಾ, ಗಟ್ಟಿಯಾಗಿ ಹಲ್ಲೆಲೂಯಾ, ಜೋರಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಆಗಿದ್ದು ಕೂಡಲೇ ಅವರಿಗೆ ಒಂದು ಇಂಟರ್ವ್ಯೂ ಬಂತು. ಅವರು ಫೋನ್ ಮಾಡಿದರು, ಅವ್ರ ಅಣ್ಣ ವಲೇರಿಯನ್ ಅಂತ ಹೇಳಿ ಖತರ್ನಲ್ಲಿ ಮ್ಯಾನೇಜರ್ ಆಗಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್. ಅವ್ರು ಫೋನ್ ಮಾಡಿದರು, ವಿನ್ಸಿಗೆ ಒಂದು ಇಂಟರ್ವ್ಯೂ ಬಂದಿದೆ, ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ. ಹೋದರು, ಇಂಟರ್ವ್ಯೂಗೆ ಹೋದರು. ಇಂಟರ್ವ್ಯೂನಲ್ಲಿ ಅವರು ಪಾಸ್ ಆಗಿಬಿಟ್ರು. ಅವರು ಏನೂ ಇಲ್ಲದೆ 1 ರೂಪಾಯಿಗೆ ಕಷ್ಟಪಡ್ತಿದ್ದಂಥ ವಿನ್ಸಿ ಅವರು 1 ತಿಂಗಳಿಗೆ 2 ಲಕ್ಷದಷ್ಟು ದುಡಿಯುವಂತೆ ದೇವರ ಆಶೀರ್ವಾದ ಕೊಟ್ಟರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವಿದೇಶದಲ್ಲಿ ಯಾವ ಕಂಪನಿಯವರಿಗೆ ನೋಡಿ, ಯಾವ ಕಂಪನಿಯವರಿಗೆ ಗಂಡ ಹೆಂಡತಿ ಕೊಡೋದಿಲ್ಲ. ಸೆಂಟ್ ಆಗ್ನೆಸ್ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿದ್ದಂಥ ಅವ್ರ ಹೆಂಡತಿ ಭಾಳ ಒಳ್ಳೆಯವರು, ದೊಡ್ಡ ಕುಟುಂಬ.
ಅವರಿಗೂ ಸಹ ಗಂಡ ಕೆಲಸ ಮಾಡುವಂಥ ಜಾಗದಲ್ಲಿಯೇ ದೇವರ ಕೆಲಸವನ್ನು ಕೊಟ್ಟು ದೇವರು ಆಶೀರ್ವದಿಸಿದ್ರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನನ್ನ ಪಕ್ಷದಲ್ಲಿರುವಾಗ, ಎಲ್ಲರೂ ಹೇಳಿ, ಯೇಸು ನನ್ನ ಪಕ್ಷದಲ್ಲಿರುವಾಗ ನನ್ನನ್ನು ಎದುರಿಸುವವರು ಯಾರೂ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಅವರು ಬಂದರು, 1 ವರ್ಷ ಬಿಟ್ಟು ಬಂದರೆ ಗಂಡ ಹೆಂಡ್ತಿ, ನಾನಂದೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ನಿಮ್ಮ ಮನೆ ಇಲ್ಲ ಅಂತಿದ್ರಿ, ಮುಂದಿನ ವರ್ಷ ದೇವರು ತಿಳಿಸ್ತಿದ್ದಾರೆ ಒಂದು ಒಳ್ಳೆ ಮನೆ ಆಗತ್ತೆ, ನೀವು ಮನೆ ಮಾಡಬೇಕು. ಒಂದೇ ವರ್ಷದ ಒಳಗಡೆ ಉದ್ಯಾವರದಲ್ಲಿ 48 ಲಕ್ಷ ರೂಪಾಯಿದು ಒಂದು ದೊಡ್ಡ ಫ್ಲ್ಯಾಟನ್ನು ದೇವರು ಕೊಟ್ಟು ಆಶೀರ್ವದಿಸಿದ್ರು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆ ಆಶೀರ್ವಾದಕ್ಕೆ ಫಾದರ್ ಆಲ್ಬನ್ ಅವರು, ನಮ್ಮ ತಂಡದ ಗುರುಗಳು, ನಾವೆಲ್ಲ ಹೋಗಿದ್ದೀವಿ. ದೇವರು ಎಂಥ ಒಳ್ಳೆ ಮನೆ ಕೊಟ್ಟರು. ಅಷ್ಟೇ ಅಲ್ಲ, ಅವರು ಯಾವಾಗ ದೇವರನ್ನು ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದ್ರೋ, ಒಂದು ಮನೆಯಲ್ಲ, ಶಂಕರ್ಪುರದಲ್ಲಿ ಒಂದು ದೊಡ್ಡ 2 ಎಕರೆ ಜಾಗವನ್ನು ತಗೊಂಡ್ರು. ದೇವರು ತುಂಬ ಆಶೀರ್ವಾದ ಅವರಿಗೆ ಕೊಟ್ಟಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಆಶೀರ್ವಾದ ಇಳಿದು ಬರುತ್ತದೆ? ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಿದಾಗ. ಹಾಗಾದರೆ ನೀವೆಲ್ಲರೂ ಪಾಪ ನಿವೇದನೆ ಮಾಡಿದಿರಿ. ಈಗ ನೀವು ಹೇಗಾಗಿದೆ? ನಿಮ್ಮ ಪಾತ್ರೆ ಅಂದರೆ ಪರಿಶುದ್ಧವಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀವು ಎಷ್ಟು ದೇವರನ್ನು ಸ್ತುತಿ ಮಾಡ್ತೀರೋ ಆ ಪಾತ್ರೆಯಲ್ಲಿ ಪರಲೋಕದ ಆಶೀರ್ವಾದ ನಿಮ್ಮಲ್ಲಿ ಇಳಿದು ಬರುತ್ತದೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಎದ್ದು ನಿಂತುಕೊಳ್ಳಿ, ನಾವು ದೇವರನ್ನು ಸ್ತುತಿ ಮಾಡೋಣ. ದೇವರು ಎಷ್ಟು ಒಳ್ಳೆಯ ದೇವರು, ನಮ್ಮ ದೇವರು. ಪ್ರೈಸ್ ದ ಲಾರ್ಡ್. 2 ಕೈಗಳನ್ನು ಮೇಲಕ್ಕೆತ್ತಿ, 2 ಕೈಗಳ ನೆಟ್ಟಿಗೆ ಮೇಲಕ್ಕೆತ್ತಿ, ಕಣ್ಣು ಮುಚ್ಚಿ ಎಲ್ಲರೂ ಸೇರಿ ಹೇಳಿ, ಯೇಸುವೇ. ಜೋರಾಗಿ ಹೇಳ್ಬೇಕು, ಯೇಸುವೇ, ಯೇಸುವೇ, ಯೇಸುವೇ. ನಿಮ್ಮ ನಾಮದಲ್ಲಿ ನಾನು ಸ್ತುತಿಸುವಾಗ ನನಗೆ ಬಿಡುಗಡೆ ಉಂಟು. ಸ್ವಾಮಿ ಯೇಸುವೇ, ನಿಮ್ಮ ನಾಮದಲ್ಲಿ ನಾನು ಸ್ತುತಿ ಮಾಡುವಾಗ ನನಗೆ ಜಯ ಉಂಟು. ಯೇಸುವೇ, ನಿಮ್ಮ ನಾಮದಲ್ಲಿ ನಾನು ಸ್ತುತಿ ಮಾಡುವಾಗ ನನ್ನ ಶರೀರದಲ್ಲಿರುವ ಎಲ್ಲ ಬಂಧನಗಳು, ಎಲ್ಲ ಬಾಧೆಗಳು, ಎಲ್ಲ ಪೀಡೆಗಳು, ಎಲ್ಲ ದುರಾತ್ಮದ ಶಕ್ತಿಗಳು ಯೇಸು ನಾಮದಲ್ಲಿ, ಹೇಳಿ ಜೋರಾಗಿ, ಯೇಸು ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ನನ್ನನ್ನು ಭಯಪಡಿಸುವ ಶಕ್ತಿಗಳೇ, ನನ್ನನ್ನು ಭಯಪಡಿಸುವಂತ ರೋಗದ ಶಕ್ತಿಗಳೇ, ನನ್ನನ್ನು ಭಯಪಡಿಸುವಂತ ಈ ಲೋಕದ ದುಷ್ಟ ಶಕ್ತಿಗಳೇ, ಯೇಸು ನಾಮದಲ್ಲಿ, ಜೋರಾಗಿ ಹೇಳಿ, ಯೇಸು ನಾಮದಲ್ಲಿ ನಿನ್ನನ್ನು ಆಜ್ಞಾಪಿಸುತ್ತೇನೆ, ನಿನ್ನನ್ನು ಆಜ್ಞಾಪಿಸುತ್ತೇನೆ. ಈ ಕ್ಷಣದಲ್ಲಿ ನಿನ್ನನ್ನು ಯೇಸು ಸ್ವಾಮಿಯ ಕಲ್ವಾರಿ ಶಿಲುಬೆಯ ಬುಡದಲ್ಲಿ ನಿನ್ನನ್ನು ಬಂಧಿಸುತ್ತೇನೆ, ನಿನ್ನನ್ನು ಬಂಧಿಸುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜೋರಾಗಿ ಸ್ತುತಿ ಮಾಡಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೋರಾಗಿ ಸ್ತುತಿ ಮಾಡಿ, ಸ್ತುತಿ ಮಾಡಿ, ಸ್ತುತಿ ಮಾಡಿ ಜೋರಾಗಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಚಪ್ಪಾಳೆ, ಚಪ್ಪಾಳೆ. ನೋಡಿ, ಸ್ತುತಿ ಹಾಡುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಇವರ ಶ್ರೀಗಳೆಲ್ಲವೂ ಸ್ತುತಿಸುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಸರ್ವಸೃಷ್ಟಿಗಳು ಸ್ತುತಿ ಹಾಡುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಇವರ ಶ್ರೀಗಳೆಲ್ಲವೂ ಸ್ತುತಿಸುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಸರ್ವಸೃಷ್ಟಿಗಳು ಸ್ತುತಿ ಹಾಡುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಜೀವರ ಶ್ರೀಗಳೆಲ್ಲವೂ ಸ್ತುತಿಸುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಸರ್ವಸೃಷ್ಟಿಗಳು ಸ್ತುತಿ ಹಾಡುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಜೀವನ ಶ್ರೀಗಳೆಲ್ಲವೂ ಸ್ತುತಿಸುತ್ತಿದೆ. ಯೇಸುವೆ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹೋಸನ್ನ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಾಡಿದ ಸ್ತೋತ್ರ ಸೂರ್ಯ ಚಂದ್ರರು ಎಲ್ಲ ತಾರೆಗಳು ಬೆಳಗುತ್ತ ಹಾಡಿದ ಸ್ತೋತ್ರ ಮಿಂಚು ಕೊಡುತ್ತಲೇ ಆರ್ಭಟಿಸುತ್ತಲೇ ಹಾಡುವೆ ಯೇಸುವೆ ಸ್ತೋತ್ರ ಮಿಂಚು ಕೊಡುತ್ತಲೇ ಆರ್ಭಟಿಸುತ್ತಲೇ ಹಾಡುವೆ ಯೇಸುವೆ ಸ್ತೋತ್ರ ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಸಂತೋಷಿಸೋಣ ಯೇಸುವಿನ ಎತ್ತುತ್ತಲೇ ಹಾಡಿದೆ ಯೇಸುವ ಸ್ತೋತ್ರ ಬೆಟ್ಟಗಳು ತಲೆ ಎತ್ತುತ್ತಲೇ ಹಾಡಿದೆ ಯೇಸುವ ಸ್ತೋತ್ರ ಜಲರಾಶಿಗಳು ಚುಳು ಚುಳು ಎನ್ನುತ್ತಾ ಹರಿಯುತ್ತ ಹಾಡಿದೆ ಸ್ತೋತ್ರ ಜಲರಾಶಿಗಳು ಚುಳು ಚುಳು ಎನ್ನುತ್ತಾ ಹರಿಯುತ್ತ ಹಾಡಿದೆ ಸ್ತೋತ್ರ ಮರಗಳೆಲ್ಲ ತೂಗಾಡುತ್ತಲೇ ಹಾಡಿದೆ ಯೇಸುವ ಸ್ತೋತ್ರ ಗಿಡ ಮರಗಳೆಲ್ಲ ತೂಗಾಡುತ್ತಲೇ ಹಾಡಿದೆ ಯೇಸುವ ಸ್ತೋತ್ರ ವನ ಪುಷ್ಪಗಳು ಪರಿಮಳ ಸೂಸಿ ಅರಳುತ್ತ ಹಾಡಿದೆ ಸ್ತೋತ್ರ ವನ ಪುಷ್ಪಗಳು ಪರಿಮಳ ಸೂಸಿ ಅರಳುತ್ತ ಹಾಡಿದೆ ಸ್ತೋತ್ರ ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿದೆ ಯೇಸುವೆ ನಿಮಗೆ ಸ್ತೋತ್ರ ಜಲರಾಶಿಗಳೆಲ್ಲ ಸ್ತುತಿಸುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಜೀವರಾಶಿಗಳೆಲ್ಲ ಸ್ತುತಿಸುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹಲ್ಲೆಲೂಯಾ ಹೋಸನ್ನ ಹಾಡಿದ ಸ್ತೋತ್ರ ಸರ್ವ ಪಕ್ಷಿಗಳು ಚಿಲಿಪಿಲಿಯನ್ನುತ್ತ ಹಾಡುತ್ತ ಹಾಡಿದ ಸ್ತೋತ್ರ ಸರ್ವ ಪಕ್ಷಿಗಳು ಚಿಲಿಪಿಲಿಯನ್ನುತ್ತ ಹಾಡುತ್ತ ಹಾಡಿದ ಸ್ತೋತ್ರ ಸರ್ವ ಪಕ್ಷಿಗಳು ಚಿಲಿಪಿಲಿಯನ್ನುತ್ತ ಹಾಡುತ್ತ ಹಾಡಿದ ಸ್ತೋತ್ರ ಮೃಗಚರಗಳೆಲ್ಲ ಕುಗಿ ಗರ್ಜಿಸುತ್ತ ಮುಳುಗಿದೆ ಯೇಸುವ ಸ್ತೋತ್ರ ಮೃಗಚರಗಳೆಲ್ಲ ಕುಗಿ ಗರ್ಜಿಸುತ್ತ ಹಾಡಿದೆ ಯೇಸುವ ಸ್ತೋತ್ರ ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ ಯೇಸುವೆ ನಿಮಗೆ ಸ್ತೋತ್ರ ಸರ್ವ
ಸೃಷ್ಟಿಗಳು ಸ್ತುತಿ ಮಾಡುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಸರ್ವ ಸೃಷ್ಟಿಗಳು ಎಲ್ಲ ಮಾಡಿ ಮಾಡುತ್ತಿವೆ. ಕಣ್ಣುಗಳನ್ನು ಮುಚ್ಚಾಡಿ ಯೇಸುವೆ ನಿಮಗೆ ಸ್ತೋತ್ರ, ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಸರ್ವ ಸೃಷ್ಟಿಗಳು ಸ್ತುತಿ ಹಾಡುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ, ಜೀವರಾಶಿಗಳೆಲ್ಲವೂ ಸ್ತುತಿಸುತ್ತಿವೆ. ಯೇಸುವೆ ನಿಮಗೆ ಸ್ತೋತ್ರ. ಯೇಸುವನ್ನು ಕರೀರಿ, ಜೋರಾಗಿ ಯೇಸುವೆ ಅಂತ ಕರೀರಿ, ಜೀಸಸ್ ಅಂತ ಕರೀರಿ. ಈಗ ಯೇಸುವನ್ನು ಸ್ತುತಿ ಮಾಡ್ತೀರಿ, ಕರೀರಿ ಕರೀರಿ, ಯೇಸುವೆ ಅಂತ ಕರೀರಿ, ಯೇಸು ಅಂತ ಕರೀರಿ, ಶಕ್ತಿಯನ್ನೆಲ್ಲ ಬಳಸಿ ಕರೀರಿ. ಯೇಸುವೆ ಕರೀರಿ, ಯೇಸುವನ್ನು ಕರೀರಿ, ಯೇಸುವೆ 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 ಕರೀರಿ, ಯೇಸು ನಾಮವನ್ನು ಕರೀರಿ, ಜೋರಾಗಿ ಚಪ್ಪಾಳೆಯಲ್ಲಿ ಕರೀರಿ. ನಿಮ್ಮ ಶಕ್ತಿಯಲ್ಲಿ, ನಿಮ್ಮ ಪೂರ್ಣ ಶಕ್ತಿಯಿಂದ ಕರೀರಿ ಯೇಸುವನ್ನು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೆ ಯೇಸುವೆ ಕರೀರಿ, ಯೇಸು ನಾಮದಲ್ಲಿ ಬಿಡುಗಡೆ ಬಿಡುಗಡೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಕಣ್ಣು ಮುಚ್ಚಿ ಎರಡು ಕೈಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಈಗ ಯೇಸುವಿನ ಶಕ್ತಿ ನಿಮ್ಮ ಒಳಗಡೆ ಈಗಾಗಲೇ ಇಳಿದು ಬರ್ತಾ ಇದೆ. ಅನುಭವಿಸಿ, ಯೇಸುವನ್ನು ಅನುಭವಿಸಿರಿ, ಅನುಭವಿಸಿ ಮಕ್ಕಳೇ. ನಿಮ್ಮ ಉಸಿರಿನಲ್ಲಿ ಯೇಸುವನ್ನು ಕರೆಯಿರಿ, ಕರೀರಿ, ಯೇಸುವನ್ನು ಕರೀರಿ. ಯೇಸುವೇ ಬನ್ನಿ ಸ್ವಾಮಿ ಅಂತ ಕರೀರಿ, ಕರೀರಿ, ಅನುಭವಿಸಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪರಮಾನಂದವ ನನಗೆ ನೀಡಿರಿ. ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ದೇವರ ಶಕ್ತಿಯು ನನ್ನ ಮೇಲೆ ಬಂದಾಗ ನಾ ಹೊಸ ಸೃಷ್ಟಿಯಾದೆ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಮನವರಗಳು ನನ್ನಲ್ಲಿ ಬಂದಾಗ ಪಾಪದ ಶಕ್ತಿಯು ದೂರವಾಗಿದೆ. ಪಾಪದ ಶಕ್ತಿಯು ದೂರವಾಗಿದೆ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದವ ನನಗೆ ನೀಡಿರಿ. ಪಾವನಾತ್ಮರೇ ಬೇಗ ಬನ್ನಿರಿ, ಪರಮಾನಂದ
ಬವ ನನಗೆ ನೀಡಿರಿ. ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸಂತಾನ ಶಕ್ತಿಯಿಂದ ಬಿಡುಗಡೆಯು ಬಿಡುಗಡೆ ಬಿಡುಗಡೆ ಬಿಡುಗಡೆಯು ಸಂತೋಷ ಉಲ್ಲಾಸ ಸಂಭ್ರಮವು ಪವಿತ್ರ ಆತ್ಮರಿಂದ ಆನಂದವು ಸಂತೋಷ ಉಲ್ಲಾಸ ಸಂಭ್ರಮವು ಪವಿತ್ರ ಆತ್ಮರಿಂದ ಪಾವನಾತ್ಮರೇ ದೇವರ ನೀಡಿ ಪರಮಾನಂದವ ನನಗೆ ನೀಡಿ ಪಾವನಾತ್ಮರೇ ದೇವರ ನೀಡಿ ಪರಮಾನಂದವ ನನಗೆ ನೀಡಿ. Hallelujah, 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 ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕುಳಿತುಕೊಳ್ಳೋಣ. ನನಗೆ ಕೊಟ್ಟಂಥ ವಿಷಯ ಮಾತೆ ಮರಿಯಳು ಮತ್ತು ಸಂತ ಭಕ್ತರು, ಹೌದಲ್ಲ? ಈಗ ನಮಗೆ ಮಾತೆ ಮರಿಯಳು ಬೇಕಾ? ಸಂತ ಭಕ್ತರು ಬೇಕಾ? ಈ ಸಂತರ ಅನ್ಯೋನ್ಯತೆ ಅಂದರೆ ಏನು? ಹಾಂ, ಸಂತರ ಅನ್ಯೋನ್ಯತೆ ಏನು? ಹಾಂ, ಈಗ ಸಂತರ ಕಥೋಲಿಕ ಧರ್ಮಸಭೆಯನ್ನು ವಿಶ್ವಾಸಿಸ್ತೇನೆ, ಮತ್ತು ಪವಿತ್ರಾದ ವಿಶ್ವ ಕಥೋಲಿಕ ಧರ್ಮಸಭೆಯನ್ನು ಸಂತರ ವಿಶ್ವಾಸಿಸ್ತೇನೆ, ಹೌದಲ್ಲ? ಹಾಂ, ಸತ್ಮಂತ ಪವಿತ್ರತ್ಮ ಕಥೋಲಿಕ್ ಪವಿಸಭೆ ಭಕ್ತಾಂಶೋ ಏಕ್ತಾರ್. ಈ ಭಕ್ತಾಂಶ ಏಕ್ತಾರ ಅಂದರೆ ಏನು? ಏನು? ಈಗ ನೀವು ತುಂಬ ಖುಷಿಯಿಂದ ಹಾಡು ಹಾಡಿದ್ರಿ ಅಲ್ವಾ? ಈಗ ಪ್ರಾರ್ಥನೆ ಮಾಡ್ತೀರಿ, ಹಾಡು ಹಾಡ್ತೀರಿ. ನಿಮ್ಮ ಜೊತೆ ಯಾರೆಲ್ಲ ಇದ್ರು? ಹಾಂ, ಪವಿತ್ರ ಆತ್ಮರಿದ್ರಾ? ಮತ್ತೆ ಯಾರಿದ್ರು? ದೇವರಿದ್ರಾ? ಈಗ ನೀವು ನಂಬ್ತೀರಾ ದೇವದೂತರಿದ್ದಾರಂತ? ಎಲ್ಲಿದ್ದಾರೆ ಅವರು? ಹಾಂ, ಒಂದು ಉದಾಹರಣೆ ಹೇಳ್ತೇನೆ. ಯೇಸು ಸ್ವಾಮಿ ಪುನರುತ್ಥಾನರಾದ್ರಲ್ಲ, ಈ ಪುನರುತ್ಥಾನರಾದಂಥ ಯೇಸು ಸ್ವಾಮಿ ಶಿಷ್ಯರಿಗೆ ಕಾಣಲಿಲ್ಲ, ಆದರೆ ಶಿಷ್ಯರು ಭಯದಿಂದ ಬಾಗಿಲುಗಳನ್ನು ಮುಚ್ಚಿ ಒಳಗೆ ಕೂತ್ಕೊಂಡಿದ್ರು. ಒಂದು ಕೋಣೆಯಲ್ಲಿ, ಇಂಥ ಒಂದು ಕೋಣೆಯಲ್ಲಿ ಬಾಗಿಲುಗಳನ್ನು ಮುಚ್ಚಿ ಕೂತ್ಕೊಂಡಿದ್ರು, ಹೌದಾ? ಒಂದು ದೊಡ್ಡ ಬಾಗಿಲಿತ್ತು. ಮುಚ್ಚಿದ ಬಾಗಿಲುಗಳಿಂದ ಯೇಸು ಸ್ವಾಮಿ ಒಳಗೆ, ನಿಮಗೆ ಬಾಗಿಲು ಮುಚ್ಚಿದ್ರೆ ಒಳಗೆ ಬರ್ಲಿಕ್ಕೆ ಆಗ್ತದಾ? ಅವ್ರು ಹೇಗೆ ಒಳಗೆ ಬಂದ್ರು ಹೇಳಿ? ಇಲ್ಲಿ ಎಷ್ಟು ಜನರಿಗೆ ಸತ್ತವರದ್ದು ಭಯ ಇದೆ? ಭೂತದ್ದು, ಸತ್ತವರದ್ದು. ಹಾಂ, ಎಷ್ಟು ಜನರಿಗಿದೆ? ಸತ್ತವರು ನೀವು ಬಾಗಿಲು ಮುಚ್ಚಿದ್ರು ಬರ್ತಾರೆ ಒಳಗಡೆ. ಹಾಂ, ನೀವು ಬಾಗಿಲು ಮುಚ್ಚಿ ಕೂತ್ಕೊಳ್ತೀರಲ್ಲ, ರಾತ್ರಿ ಆದಮೇಲೆ ಸತ್ತವರು ಬರ್ತಾರೆ ಅಂತ. ಜೀವ ಇದ್ದರೆ ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ ಬಾಗಿಲು ಮುಚ್ಚಿದ್ರೆ. ಸತ್ತವರಿಗೆ ನೀವು ಬಾಗಿಲು ಮುಚ್ಚಿದ್ರು ಕೂಡ ಮುಚ್ಚಿದ ಬಾಗಿಲುಗಳಿಂದ ಒಳಗೆ ಬರ್ತಾರೆ. ಏನೇ ಇರಲಿ ಪ್ರಿಯರೇ, ನಾವು ಪ್ರತಿ ಬಾರಿ ಪ್ರಾರ್ಥನೆ ಮಾಡುವಾಗ
ಬಲಿಪೂಜೆ ಅರ್ಪಿಸುವಾಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈ ಒಂದು ಲೋಟ ನೀರಿದೆಯಲ್ಲ, ಇಲ್ಲಿ ಇದೆ, ಇದನ್ನು ನನಗೆ ಕುಡಿಲಿಕ್ಕೆ ಆಗ್ತದೆ, ಕುಡಿದೆ. ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗ್ತದೆ? ಕೋಲ್ಡ್ ಆಗಿ ಐಸ್ ಆಗ್ತದೆ, ಬರಫ್ ಆಗ್ತದೆ ಅಲ್ವಾ? ಅದನ್ನು ತಿನ್ಬಹುದು ನಾವು. ಅದೊಂದು ನೀರಿನ ಇನ್ನೊಂದು ರೂಪ. ಅದನ್ನು ಇಂಥ ಒಂದು ರೂಮ್ಗಳನ್ನು ಮುಚ್ಚುವ, ಬಾಗಿಲುಗಳನ್ನು ಮುಚ್ಚುವ, ಇಲ್ಲಿ ಒಂದು ಗ್ಯಾಸ್ ತಂದು ಗ್ಯಾಸ್ ಸ್ಟವಲ್ಲಿ ಇಡುವ, ಕುದಿಸುವ, ಏನಾಗ್ತದೆ? ಆವಿ ಆಗ್ತದೆ, ಹೌದಾ? ಈ ಆವಿಯಾದ ನೀರು ಈ ರೂಮ್ ಒಳಗಡೆ ಇದೆನಾ? ನಾನು ಹೇಳುದು ನಿಮಗೆ, ಆವಿಯಾದ ನೀರು ಈ ರೂಮ್ ಒಳಗಡೆ ಇದೆನಾ ಇಲ್ವಾ? ಕಾಣ್ತದ? ಕಾಣಂಗಿಲ್ಲ. ದೇವರು ಆತ್ಮಸ್ವರೂಪಿ. ಬಲಿಪೂಜೆ ಅರ್ಪಿಸುವಾಗ ನನ್ನ ಸುತ್ತ ಎಷ್ಟು ಜನರು ದೇವದೂತರು ಇಲ್ಲಿ ಇದ್ದಾರೆ, ಮಾತೆ ಮರಿಯಳು ಇಲ್ಲಿ ಇದ್ದಾರೆ. ನನ್ನ ಕುಟುಂಬದಿಂದ ಸರಿ ಹೊಂದಿದಂಥ ನನ್ನ ಅಜ್ಜ, ಅಜ್ಜಿ, ಮುತ್ತಾತ ಅವರು ಎಲ್ಲರೂ ಇಲ್ಲಿ, ಸಂತ ಅಂತೋನಿ ಇಲ್ಲಿದ್ದಾರೆ, ಸಂತ ಪಾದ್ರೆ ಪಿಯೋ, ಎಲ್ಲ ಸಕಲ ಸಂತರು ಇಲ್ಲಿ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾನು ಒಬ್ಬಂಟಿಗ, ನಾನು ಒಂಟಿ, ಅವ ಎಕ್ಲೋ, ನಾನು ಎಕ್ಸುರು ಅಂತ ಯಾರೂ ಹೇಳಬಾರ್ದು. ಪ್ರೈಸ್, ಚಪ್ಪಾಳೆ ಕೊಡಿ ನೋಡೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ದರಿಂದ ಪ್ರಿಯರೇ, ಇವತ್ತು ಇಷ್ಟು ನಿಮ್ಮ ಮನಸ್ಸಿನಲ್ಲಿ ಗ್ರಹಿಸ್ಕೊಳ್ಬೇಕು, ನಾವು ಸಂತರ ಜೊತೆಗೆ ಜೀವಿಸುವಂಥ ಪ್ರಜೆ. ಅರ್ಥ ಆಯ್ತಾ ನಿಮಗೆ? ನಮಗೆ ಮಾತೆ ಮರಿಯಳು ಬೇಕು, ಸಂತರು ಬೇಕು. ಈಗ ನಮ್ಮ ಚರ್ಚಿನಲ್ಲಿ ಹೋದರೆ ಮಾತೆ ಮರಿಯಳ ಮೂರ್ತಿ ಇದೆ, ಹೌದಾ? ಸಂತ ಭಕ್ತರ ಮೂರ್ತಿ ಇದೆ. ಈಗ ಆ ಮೂರ್ತಿಗೆ ನೀವು ಮುಟ್ತೀರಾ? ಮುತ್ತು ಕೊಡ್ತೀರಾ? ಆಶೀರ್ವಾದ ಬೇಡ್ತೀರಾ? ಬಾರೂಕ್ ಪುಸ್ತಕ ತೆಗೀರಿ, ಬಾರೂಕನ ಪುಸ್ತಕ, ಬಾರೂಕ್ ಪ್ರವಾದಿ, ಪೇಜ್ ನಂಬರ್ ಹೇಳ್ತೇನೆ ನಿಮಗೆ ನಾನು. ಬಾರೂಕ್ ಅದು ಯೆರೆಮೀಯ ಆದಮೇಲೆ ಇದೆ. ಬಾರೂಕನ ಪುಸ್ತಕ, ಬಾರೂಕ್ ಅದು ಎಲ್ಲಿದೆ? ಹಾಂ, ಎಲ್ಲಿ ಪುಸ್ತಕ? ಪೇಜ್ ನಂಬರ್ ಹೇಳಿ. 100 ಸಿರಾಕ್ ಆದಮೇಲೆ ಇದೆನಾ? ಹಾಂ, 189 ಕೊಂಕಣಿಯಲ್ಲಿ ಬೇರೆ ಇದೆ. ಓಕೆ, ಬಾರೂಕನ, ಅರೆ ಇದರಲ್ಲಿ ಅಧ್ಯಾಯ 6 ಇಲ್ಲಲ್ಲ? ಹಾಂ, ಕೊಂಕಣಿಯಲ್ಲಿ ಇದೆಯಲ್ಲ? ಇದೆಯಾ? 5 ಅದೇ ಇದೆ. ಆರು ಅಧ್ಯಾಯ ಇಲ್ಲ. ಹಾಂ, ಕೊಂಕಣಿಯಲ್ಲಿ ಇದೆ ಅಲ್ಲ? ಹಾಂ, ಯಾರ ಬಳಿ ಕೊಂಕಣಿ ಬೈಬಲ್ ಇದೆ? ಓಕೆ, ತೊಂದರೆ ಇಲ್ಲ. ಅಲ್ಲಿ ಇಲ್ಲ. ಈ ಬಾರೂಕನ ಪುಸ್ತಕ 6ನೇ ಅಧ್ಯಾಯ ಹೇಳ್ತೇನೆ. 57, 6, 57, 72. ಹಾಂ, ಚಿನ್ನದಿಂದ, ಕಬ್ಬಿಣದಿಂದ, ತಾಮ್ರದಿಂದ ಮಾಡಿದಂಥ ದೇವರುಗಳು ಅದು ಗೋಡೆಯ ಮೇಲೆ ಇದ್ದಾರೆ. ಅವರನ್ನೇ ಅವರಿಗೆ ಕಳ್ಳರಿಂದ ರಕ್ಷಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಮತ್ತು ಲಾಸ್ಟ್ ವಾಕ್ಯ ಏನಿದೆ ಪದ? ಅದೇ ಅಧ್ಯಾಯದಲ್ಲ, ಕೊನೆಯ ವಾಕ್ಯ. ಹಾಂ, 72ನೇ ವಾಕ್ಯ. ಯಾರ ಬಳಿ ಮೂರ್ತಿಗಳಿಲ್ಲವೋ ಅಂಥವನು ಅತ್ಯುತ್ತಮನು. ದೇವರ ವಾಕ್ಯ ಹೇಳ್ತದೆ, ಯಾರ ಬಳಿ ಮೂರ್ತಿ ಇಲ್ಲವೋ ಅಂಥವನು ಅತ್ಯುತ್ತಮನು. ಈಗ ನಾವು ಚರ್ಚಿನಲ್ಲಿ ಮೂರ್ತಿ ಇದೆ ಅಲ್ವಾ?
ನಿಮ್ಮ ಮನೆಗಳಲ್ಲಿ ಮೂರ್ತಿ ಇಲ್ವಾ? ನಿಮ್ಮ ಮನೆಗಳಲ್ಲಿ ಮೂರ್ತಿ ಇಲ್ವಾ? ಹಾಗಾದರೆ ನೀವು ಮೂರ್ತಿ ಪೂಜೆ ಮಾಡ್ತೀರಿ. ಹಾಂ, ಹೇಳಿ. ಈಗ ನಾನು ಸಿಂಪಲ್ ಹೇಳ್ತೇನೆ ನಿಮಗೆ, ನನಗೆ ಉತ್ತರ ಕೊಡಬೇಕು. ಈಗ ಮಧ್ಯಾಹ್ನದ ಹೊತ್ತು, ಓಕೆ, ಹಾಂ ಹಾಂ, ಓಕೆ, ಮೂರ್ತಿ ಅಲ್ವಾ? ಈಗ ನಮ್ಮದು ಸಂತ ಆಂಟೋನಿ, ಮಾತೆ ಮರಿಯಾ, ಪಾದ್ರೆ ಪಿಯೋ, ಮತ್ತು ಜುವಾನ್ ಪಾಲ್ ದುಸ್ರೋ, ಮದರ್ ತೆರೇಸಾ, ಇವರದೆಲ್ಲ ಯೇಸುವಿನ ಕಿರುಪುಷ್ಪ ಎಲ್ಲರದ್ದು ಮೂರ್ತಿಗಳಿವೆ. ನಾನು ಉದಾಹರಣೆ ಹೇಳ್ತೇನೆ ನಿಮಗೆ. ಒಬ್ಬ ತಂದೆ ತನ್ನ ಮಗನನ್ನು ದೇವಸ್ಥಾನಕ್ಕೆ ಕರ್ಕೊಂಡೋದ. ಆ ದೇವಸ್ಥಾನದ ಬಾಗಿಲಿಗೆ 2 ಸಿಂಹ ಇತ್ತು, ಮಾಡಿ ಹಲ್ಲುಗಳು ಎಲ್ಲ ತೋರಿಸ್ಕೊಂಡು ಹೀಗೆ ಇತ್ತು. ಅದು ವೆಲ್ಕಮ್ ಮಾಡಲಿಕ್ಕೆ ಮಗುವಿಗೆ ಭಯ ಆಯಿತು. ಏನು ಭಯ ಆಯಿತು? ಆ ಸಿಂಹ. ಈಗ ಅಪ್ಪ ಹೇಳಿದ, ಮಗ ಅದು ಕಲ್ಲಿನಿಂದ ಮಾಡಿದ್ದಲ್ಲ, ಅದು ಏನು ಮಾಡುವುದಿಲ್ಲ ನಮಗೆ, ಅದು ಏನು ಮಾಡುವುದಿಲ್ಲ. ಒಳಗೆ ಹೋದ. ದೇವರುಗಳಿದ್ದಾರೆ, ಎಲ್ಲ ಸಂತ ಭಕ್ತರ ಪ್ರತಿಮೆಗಳಿವೆ, ಕಲ್ಲಿಂದ ಮಾಡಿದು, ಕಬ್ಬಿಣದಿಂದ ಮಾಡಿದ ಸಂತರು. ಅಪ್ಪ ಎಲ್ಲದ ಕಾಲು ಬೀಳ್ತಾನೆ, ನಮಸ್ಕರಿಸ್ತಾನೆ. ವಾಪಸ್ ಬರುವಾಗ ಮಗು ಹೇಳಿದ, ಅಪ್ಪ ಈ ಕಲ್ಲಿನಿಂದ ಮಾಡಿದ ಸಿಂಹ ನಮಗೆ ಏನು ಮಾಡೋದಿಲ್ಲವಾದರೆ ಕಲ್ಲಿನಿಂದ ಮಾಡಿದ ದೇವರು ಏನು ಮಾಡ್ತಾರೆ ನಮಗೆ? ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕಲ್ಲಿನಿಂದ ಮಾಡಿದ ದೇವರು ಮೂರ್ತಿಗಳು ನಮಗೆ ಏನು ಮಾಡ್ತವೆ? ಈಗ ನಮ್ಮಲ್ಲಿ ಕಥೋಲಿಕರಿದ್ದಾರೆ, ಪ್ರೊಟೆಸ್ಟೆಂಟರಿದ್ದಾರೆ. ಪ್ರೊಟೆಸ್ಟೆಂಟ್ನ ಚರ್ಚಿನಲ್ಲಿ ಒಂದು ಮೂರ್ತಿಗಳಿಲ್ಲ, ಹೌದಲ್ವಾ? ಅವ್ರು ಹೇಳ್ತಾರೆ ನಾವು ಕಥೋಲಿಕರು ಮೂರ್ತಿ ಪೂಜೆ ಮಾಡ್ತೇವೆ, ಅವರು ಆ ಸಂತರಿಗೆ ಮಾಡ್ತಾರೆ, ಮಾತೆ ಮರಿಯಳಿಗೆ ಪೂಜೆ ಮಾಡ್ತಾರೆ. ಈಗ ನನಗೆ ಕರೆ ಹೇಳಿ, ನೀವು ನಾವು ಮೂರ್ತಿ ಪೂಜೆ ಮಾಡ್ತೇವಾ? ಅದು ಹೇಗೆ ಹೇಳೋದು? ಅವರಿಗೆ ಹೇಗೆ ಹೇಳೋದು ನಾವು ಮಾಡೋದಿಲ್ಲ ಅಂತ? ಹಾಂ 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 ಹಾಂ. ಈಗ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ಪ್ರೈಸ್ ದಿ ಲಾರ್ಡ್. ಈಗ ಅಬ್ರಾಹ್ಮನಿಗೆ ಎಷ್ಟು ಹೆಂಡತಿ ಇದ್ರು? ಇಬ್ರು. ಯಾರೆಲ್ಲ? ಹೌದು, ಸಾರಾ ಮತ್ತು ಹಾಗರ್, ಹೌದಾ? ಈಗ ಹಾಗರ್ಲಿಗೆ ಮಕ್ಕಳಿದ್ರು, ಸಾರನಿಗೆ ಮಕ್ಕಳು ಇದ್ದಿಲ್ಲ. ಮತ್ತೆ ಪುನಃ ಸಾರಳಿಗೆ ಕೂಡ ಮಗುವಾಯಿತು ಅಲ್ವಾ? ಈಗ ಇಬ್ಬರೂ ಮಕ್ಕಳು ಆಟ ಆಡ್ತಾರೆ, ಇಬ್ಬರು ಮಕ್ಕಳು ಆಟ ಆಡ್ಕೊಂಡಿದ್ದಾರೆ. ಈಗ ಆಟ ಇರಬೇಕಾದ್ರೆ ಸಾರಳಿಗೆ ಹೊಟ್ಟೆ ಕಿಚ್ಚು ಬಂತು. ಈ ಗುಲಾಮ ಸ್ತ್ರೀಯ ಮಗು ನನ್ನ ಮಗನ ಜೊತೆಗೆ ಆಟ ಆಡ್ತದೆ, ನೀನೇನು ಮಾಡಬೇಕು, ಈ ಗುಲಾಮ ಸ್ತ್ರೀಯನ್ನು ತೆಗೆದುಕೊಂಡು ಹೋಗಿ ಬಿಡು. ಎಲ್ಲಿ ಬಿಡು? ಎಲ್ಲೋ ಬಿಡು, ಓಡಿಸು. ಅವನೇನು ಮಾಡಿದ? ಈ ಗುಲಾಮ್ ಸ್ತ್ರೀಯ ಮಗುವನ್ನು, ಆ ಹಾಗರಳನ್ನು ತಗೊಂಡು ಎಲ್ಲೋ ದೂರ ಬಿಟ್ಟು ಒಂದು ಚರ್ಮದ ಚೀಲದಲ್ಲಿ ನೀರು ಕೊಟ್ಟ. ಆ ಮರುಭೂಮಿಯಲ್ಲಿ ನೀರು ಸಿಗ್ತದೇನ್ರಿ? ನೀರು ಸಿಗುವುದಿಲ್ಲ. ಮಗು ಅಳ್ತದೆ, ಬಾಯಾರಿಕೆ, ನೀರು ಖಾಲಿ ಆಯಿತು, ಅಳ್ತದೆ, ಬೊಬ್ಬೆ ಆಗ್ತದೆ. ಈಗ ಆ ತಾಯಿ ಅಲ್ಲಿ ಮೊಣಕಾಲೂರಿ ಪ್ರಾರ್ಥಿಸಿರಬೇಕು, ಕೈ ಮೇಲೆ ಮಾಡಿ, ದೇವರೇ ನನ್ನ ಮಗು ಈಗ ಸಾಯ್ತದಲ್ಲ, ನನಗೆ ಒಂದೇ ಒಂದು ಮಗು ಕೊಟ್ಟು ನೀನು, ಯಾಕೆ ಆದರೂ ನನಗೆ ಮಗು ಕೊಟ್ಟು, ಈಗ ಯಾಕೆ ಆದರೂ ನನ್ನ ಕಣ್ಣು ಮುಂದೆ ಅದು ಮಗು ಸಾಯ್ತದಲ್ಲಪ್ಪ, ಏನಾದರೂ ಮಾಡು ದೇವರೇ, ನನ್ನ ಕಣ್ಣು ಮುಂದೆ ನನ್ನ ಮಗು ಸಾಯದಂತೆ ನೋಡು. ಈಗ ದೇವರು ಆಕೆಯ ಪ್ರಾರ್ಥನೆ ಕೇಳಿದ್ರಾ? ಈಗ ನನಗೆ ಹೇಳಿ, ಯಾವ ಮೂರ್ತಿಯ ಎದುರುಗಡೆ ಅವಳು ಪ್ರಾರ್ಥನೆ ಮಾಡಿದ್ಲು? ಯಾವ ಅಲ್ತಾರ್ ಮುಂದೆ ಅವಳು ಪ್ರಾರ್ಥನೆ ಮಾಡಿದ್ರು? ಅವಳಿಗೆ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಏನಿತ್ತು? ಯಾವ ನೊವೇನದ ಪುಸ್ತಕ ಇತ್ತು? ಆತ್ಮದಿಂದ, ಹೃದಯದಿಂದ ಅವಳು ಪ್ರಾರ್ಥನೆ ಮಾಡಿದ್ರಲ್ವಾ? ಹಾಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ನಮಗೆ? ಮತ್ತು ಯಾಕ್ರಿ ನೀವು ಹೇಳ್ತೀರಿ ಮೂರ್ತಿಯನ್ನು ನೋಡಿದಾಗಲೇ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ಅಂತ? ಹಾಂ ಬ್ರದರ್ ಹೇಳಿದ್ರಲ್ಲ, ಮೂರ್ತಿಯನ್ನು ನೋಡಿದಾಗ ನನಗೊಂದು ಸಂಬಂಧ ಏರ್ಪಡಿಸಲಿಕ್ಕೆ ಆಗ್ತದೆ ಅಂತ.
ಹೌದಲ್ಲ? ಈಗ ಪವಿತ್ರ ಪುಸ್ತಕದಲ್ಲಿ ಸೌಲ ಮತ್ತು ಸೀಲನನ್ನು ಏನು ಮಾಡಿದರು? ಜೈಲಿನಲ್ಲಿ ಹಾಕಿಲ್ಲ, ಹೊಡಿಲಿಲ್ಲ, ಕಟ್ಟಿ ಹಾಕಿ. ಅಲ್ಲಿ ಯಾವ ಮೂರ್ತಿ ಎದುರುಗಡೆ ಪ್ರಾರ್ಥನೆ ಮಾಡಿದರು? ಶಾದ್ರಕ್, ಮೆಷೆದ್, ಅಬೇದ್ನಗೋ ಅವರನ್ನು ಬೆಂಕಿಯಲ್ಲಿ ಹಾಕಿದ್ರಾ? ಅಲ್ಲಿ ಅವರು ಪ್ರಾರ್ಥನೆ ಮಾಡಿದ್ರಾ? ಯಾವ ಮೂರ್ತಿಯ ಎದುರುಗಡೆ? ಕಣ್ಣೆತ್ತಿ ನೋಡುವೆನ ಪರ್ವತದತ್ತ, ಕೇಳುವೆ ನನಗೆ ಸಹಾಯ ಎತ್ತನಿಂದ, ನನಗೆ ಸಹಾಯ ಪ್ರಭುವಿನಿಂದ, ಭೂಮಿ ಆಕಾಶ ಸೃಷ್ಟಿಸಿದವರಿಂದ, ನಿನ್ನ ಕಾಲು ಎಡವದಂತೆ ನೋಡುವನಾತ, ತೂಕಡಿಸಲಾರನು ನಿನ್ನನು ಕಾಯುವಾತನು. ಇಗೋ ನಿನ್ನ ಕಾಯುವಾತನು, ತೂಕಡಿಸಲಾರನು, ನಿದ್ರಿಸಲಾರನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದನಿಯೇಲನನ್ನು ಸಿಂಹದ ಗುಹೆಗೆ ಹಾಕಿತ್ತಾ? ಅಲ್ಲಿ ಪ್ರಾರ್ಥನೆ ಮಾಡಿದ್ದು ನಾವು ಇಡೀ ರಾತ್ರಿ, ಹೌದಾ ಇಲ್ಲ? ಯಾವ ದೇವರ ಮುಂದೆ? ನಾನೊಂದು ಹಾಡು ಕಲಿಸ್ತೇನೆ, ನೀವು ಹೇಳಬೇಕು ನನ್ನ ಜೊತೆ. ಯೇಸು ಸ್ವಾಮಿ ದೇವರು ಲೋಕದೊಳಗೆ ಒಬ್ಬರು, ಯೇಸು ಸ್ವಾಮಿ ದೇವರು ಲೋಕದೊಳಗೆ ಒಬ್ಬರು, ಕಲ್ಲಿನ ದೇವರು ಗೋಡೆಯ ಪಾಲಾದರು, ಯೇಸು ಸ್ವಾಮಿ ದೇವರು. ಕಲ್ಲಿನ ದೇವರು ಗೋಡೆಯ ಪಾಲಾದರು, ಯೇಸು ಸ್ವಾಮಿ ದೇವರು. ಯೇಸು ಸ್ವಾಮಿ ದೇವರು ಲೋಕದೊಳಗೆ ಒಬ್ಬರು. ಬಂಗಾರದ ದೇವರು ಕಳ್ಳರ ಪಾಲಾದವು, ಯೇಸು ಸ್ವಾಮಿ ದೇವರು. ಬಂಗಾರದ ಗೊಂಬೆಗಳು ಕಳ್ಳರ ಪಾಲಾದವು, ಯೇಸು ಸ್ವಾಮಿ ದೇವರು. ಯೇಸು ಸ್ವಾಮಿ ದೇವರು ಲೋಕದೊಳಗೆ ಒಬ್ಬರು. ಎಷ್ಟೋ ದೇವಾಲಯಗಳಿಂದ ಅದು ಮೂರ್ತಿಗಳನ್ನು ಕಳ್ಳತನ ಮಾಡಿದರೆ ಇಲ್ಲ, ದೇವರು ಇದ್ದಾರಾದರೆ ಅದನ್ನು ಕಳ್ಳತನ ಮಾಡಲಿಕ್ಕೆ ಆಗ್ತೇನೆ ರೀ. ಎಷ್ಟೋ ನೋಡಿ, ನಾನು ಹಾಗೆ ಹೇಳಿದೆ, ನಮ್ಮದು ಸಂತರದ್ದು ಮೂರ್ತಿಗಳೆಲ್ಲ ಚರ್ಚಿನಲ್ಲಿ ಇಟ್ಟಿದ್ದಾರೆ, ಅದು ಗೋಡೆದು ಪಾಲೇ ಆಗಿದೆ. ಹಾಗಂತ ನಾನು ಮೂರ್ತಿಗಳನ್ನು, ಪ್ರತಿಮೆಗಳನ್ನು, ಸಂತರುಗಳನ್ನು ನಾನು ವಿರೋಧಿಸ್ತೇನೆ ಅಂತ ಅಲ್ಲ. ನಮಗೆ ಸರಿ ತಿಳುವಳಿಕೆ ಬೇಕು, ಒಳ್ಳೆ ತಿಳುವಳಿಕೆ ಬೇಕು. ಈಗ ನಾನು ಸಿಂಪಲ್ ಹೇಳ್ತೇನೆ, ನೀವು ತುಂಬ ಓದಿದವರಲ್ಲ, ನಾನು ದೊಡ್ಡ ದೊಡ್ಡ ವಿಜ್ಞಾನಿ ಅಲ್ಲ, ಚಿಕ್ಕ ಚಿಕ್ಕ ವಿಷಯಗಳನ್ನು ಹೇಳ್ತೇನೆ ನಾನು. ಈಗ ನನ್ನ ಅಪ್ಪ ಫಾರಿನಲ್ಲಿದ್ದರೆ, ಈಗ ಮೊಬೈಲೆಲ್ಲ ಇದೆ ಅಂತ ಹೇಳ್ಸೋಣ, ಮೊದಲು ಮೊಬೈಲ್ ಇದ್ದಿಲ್ಲ. ನನ್ನ ಅಮ್ಮ ಏನು ಮಾಡಬೇಕು, ಒಂದು ಫೋಟೋ ಇಡಬೇಕಲ್ವಾ, ಮತ್ತು ಫೋಟೋ ತೋರಿಸಿ, ಮಗ ಇದು ನೋಡಿ, ಇದು ಯಾರು? ಅಪ್ಪ, ನಿನ್ನ ಅಪ್ಪ, ಇದು ನಿನ್ನ ಅಪ್ಪ ಅಂತ ನನಗೆ ತೋರಿಸಿ. ಆಗ ನಾನು ನನ್ನ ಮನಸ್ಸಿನಲ್ಲಿ ಅಪ್ಪನ ಚಿತ್ರಣವನ್ನು ಇಲ್ಲಿ ಮೂಡಿಸ್ತೇನೆ, ಹೌದಲ್ಲ, ಇದು ನನ್ನ ಅಪ್ಪ. ಈಗ ರಜೆಯಲ್ಲಿ ಅಪ್ಪ ಬಂದರು, ರಜೆಯಲ್ಲಿ ಬಂದಾಗ ಪುನಃ ಅಮ್ಮ ನನಗೆ ತೋರಿಸ್ಬೇಕಾ? ಎಲ್ಲಿದ್ದಾರೆ ಅಪ್ಪ? ನನ್ನ ಕಣ್ಮುಂದೆ ಇದ್ದಾರಲ್ಲ, ಅವರೇ ನಂದು ಅಪ್ಪ ಅಂದರೆ ನನಗೆ ಗೊತ್ತಾಗ್ತದೆ. ಈಗ ಪ್ರಿಯರೇ, ನೀವು ಚಿಕ್ಕದಿರುವಾಗ ಚರ್ಚಿಗೆ ಹೋದ್ರಾ? ಸಂತ ಜೋಸೆಫನ ಮೂರ್ತಿ ನೋಡಿದ್ರಾ? ಅಲ್ಲಿ ಕಲ್ಲಿನಲ್ಲಿರುವಂಥ ಮೂರ್ತಿ ಎಲ್ಲಿ ಬಂತು? ಇಲ್ಲಿ ಮೈಂಡಲ್ಲಿ ಬಂದಿದೆ. ಈಗ ಬೆಳೆದಿದ್ದೀರಿ ನೀವು, ಈಗ ಆ ಮೂರ್ತಿಯ ಅವಶ್ಯಕತೆ ನಮಗೆ ಇಲ್ಲ. ಎಲ್ಲಿದೆ ಮೂರ್ತಿ? ಸಂತ ಜೋಸೆಫ್ ಅಂತ ಹೇಳುವಾಗ ಇಲ್ಲಿ ಬರ್ತದೆ ಇಲ್ಲ, ಸಂತ ಅಂತೋನಿ ಅಂತ ಹೇಳುವಾಗ ನಾನು ಕಣ್ಣು ಮುಚ್ಚಿದರೆ ಇಲ್ಲಿ ತಲೆ ಮೇಲೆ ಕೂದಲಿಲ್ಲ, ಕೈಯಲ್ಲಿ ಬೈಬಲು ಮತ್ತು ಬಾಲಯೇಸು ಕೂತ್ಕೊಂಡ ಮೂರ್ತಿ ನನ್ನ ಕಣ್ಣೊಳಗೆ ಬರ್ತದೆ ಇಲ್ವಾ? ಸೊ ಮೂರ್ತಿ ಒಳಗೂ ಇದೆ, ಹೊರಗೂ ಇದೆ, ಒಳಗೂ. ಸೊ ಯಾರು ಹೊರಗಡೆ ಮೂರ್ತಿ ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡ್ತಾರೋ ಅವರು ಮೂರ್ತಿ ಪೂಜೆ ಅಂತ ಹೇಳ್ತಾರೋ, ಹಾಗಾದರೆ ಒಳಗಡೆ ಇಟ್ಟು ಕೂಡ ಮೂರ್ತಿ ಪೂಜೆ ಮಾಡಲಿಕ್ಕೆ ಆಗ್ತದೆ ಇಲ್ವಾ? ಆಗ್ತದೆ. ಈಗ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ ನಿಮಗೆ ಧ್ಯಾನ ಕೊಡಲಿಕ್ಕೆ. ನಾನು ಮಾತಾಡಿಕೊಂಡು ಇಲ್ಲಿಂದ ಹೋಗ್ತೇನೆ, ನನ್ನ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ ಇಲ್ವಾ? ಸಿರಿಲ್ ಲೋಬ ಅಂದರೆ ಈಗ ಇದ್ದಾರೆ ಅಂತ ಇರ್ತದೆ ಇಲ್ವಾ? ಈಗ ನಾನು ಇವಾಗ ಒಳ್ಳೆಯವನು, ನಾಳೆ ನಾನು ಕೆಟ್ಟವನಾದರೆ ನೀವು ಆ ಮನಸ್ಸನ್ನು ಮೂರ್ತಿಯನ್ನು ಬದಲಾಯಿಸುವುದಿಲ್ಲ. ಒಬ್ಬಳು ಸೊಸೆ ಇರ್ತಾಳೆ, ಸೊಸೆ ಅಂದರೆ ಅತ್ತಿಗೆ ಅಂದರೆ ಏನು? ಸೊಸೆಗೆ
ಅವಳು ಕೆಟ್ಟವಳೆ, ಎಷ್ಟು ಒಳ್ಳೆಯವಳಾದರೂ ಕೂಡ ಕೆಟ್ಟವಳೆ. ಮದುವೆ ಆಗಿ ಹೋಗುವಾಗ ಅಯ್ಯೋ ಅವಳು ಭಾಳ ಬೆಂಕಿ ಕಣೆ, ಹಾಗೆ ಹಿಂಗೆ ಹಂಗೆ ಹೇಳಿ ಕಳಿಸ್ತಾಳೆ. ಅವಳು ಅದೇ ಮೂರ್ತಿ ತಗೊಂಡು ಬರ್ತಾಳೆ ಇಲ್ಲಿಗೆ, ಬದಲಾಯಿಸೋದಿಲ್ಲ. ಅತ್ತಿಗೆ ಎಷ್ಟು ಒಳ್ಳೆಯವರಾದರೂ ಕೂಡ ಆ ಮೂರ್ತಿಯನ್ನು ಬದಲಾಯಿಸುವುದಿಲ್ಲ. ಸೊ ಮೂರ್ತಿ ಪೂಜೆ ಅಂತ ಹೇಳುವಾಗ ತುಂಬ ವಿಚಾರಗಳಿವೆ. ಜನ ಏನೇ ಹೇಳಲಿ, ನಾನು ನಿಮ್ಗೊಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ. ಪ್ರಿಯರೇ, ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಯಾರೆಲ್ಲ ಹೋರಾಡಿದ್ದಾರೆ? ಮಹಾತ್ಮ ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಅಲ್ಲ, ಅವರೆಲ್ಲ ಹೋರಾಡಿದ್ರು. ಅವರ ಮೂರ್ತಿಗಳನ್ನು ಇಟ್ಟಿದ್ದಾರಲ್ವಾ? ಅದಕ್ಕೆ ನಾವು ಗೌರವ ಕೊಡ್ತೇವಾ ಅಲ್ವಾ? ಸ್ವಾತಂತ್ರ್ಯೋತ್ಸವ ಗೌರವ ಕೊಡ್ತೇವೆ. ಗೌರವ ನಮ್ಮ ಮಕ್ಕಳಿಗೆ ಹೇಳ್ತೇವೆ, ನೋಡಿ ಇವರು ಮಹಾತ್ಮ ಗಾಂಧಿ, ಇದು ಸುಭಾಷ್ ಚಂದ್ರ ಬೋಸ್ ಅಲ್ವಾ, ಅವರ ವಿಚಾರವಾಗಿ ಹೇಳ್ತೇವೆ. ಈಗ ನಮ್ಮ ಚರ್ಚಿನಲ್ಲಿ ಕೆಲವು ಮೂರ್ತಿಗಳಿವೆ. ಯಾಕಿಟ್ಟಿದ್ದಾರೆ? ಮಾತೆ ಮರಿಯಳ ಪ್ರತಿಮೆ ಇಟ್ಟಿದ್ದಾರೆ, ಸಂತ ಅಂತೋನಿ ಅವರದ್ದು ಇಟ್ಟಿದ್ದಾರೆ, ಫ್ರಾನ್ಸಿಸ್ ಝೇವಿಯರ್ದವರು ಇಟ್ಟಿದ್ದಾರೆ. ಯಾಕೆ ಇಟ್ಟಿದ್ದಾರೆ? ನಮ್ಮ ಮಕ್ಕಳಿಗೆ ನಾವು ಹೇಳಬೇಕು, ನೋಡಿ ವಿಶ್ವಾಸಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದವರು ಇವರು. ನಾನೊಂದು ಒಬ್ಬರ ಕತೆ ಹೇಳ್ತೇನೆ. ಇವರು ದೈವ ಸಹಾಯಂ ಪಿಳ್ಳೆ, ಕೇಳಿದಿರಿ ಕತೆ? ದೈವ ಸಹಾಯಂ ಪಿಳ್ಳೆ ತಮಿಳ್ನಾಡಿನವರು. ಅವರು ಕ್ರಿಶ್ಚಿಯನ್, ಹುಟ್ಟಿದಾಗ ಕ್ರಿಶ್ಚಿಯನ್ ಅಲ್ಲ. ಈ ಮಧುರೈ ಎಂಬ ರಾಜನ ಆಸ್ಥಾನದಲ್ಲಿ ಅವರು ಮಂತ್ರಿ ಇದ್ದರು. ಈ ಮಂತ್ರಿ ಈ ಡಚ್ಚರು ಗೊತ್ತಾ? ನೀವು ಇತಿಹಾಸ ಓದಿದ್ರೆ, ಡಚ್ಚರು ಇಲ್ಲಿ ಮಧುರೈಗೆ ದಾಳಿ ಮಾಡಿದಾಗ ಅವರನ್ನು ಹಿಡಿದರು. ಇವರು ಡಚ್ಚರನ್ನು ಹಿಡಿದರು, ಸೋಲಿಸಿದರು. ಅದರಲ್ಲಿ ಒಬ್ಬ ಲೆನಾಯ್ ಅಂತ ಇದ್ದ, ಅವ ಕ್ರಿಶ್ಚಿಯನ್ ಇದ್ದ. ಅವನನ್ನು ಜೈಲಿಗೆ ಹಾಕಿದರು. ಜೈಲಿನಲ್ಲಿ ಕೂತ್ಕೊಂಡು ಅವ ಬೈಬಲ್ ಓದ್ತಾ ಇದ್ದ. ಈ ದೈವಸಾಂ ಪಿಳ್ಳೆ, ಅವರ ಹೆಸರು ನೀಲಕಂಠನಂತ. ನೀಲಕಂಠ ನೋಡ್ತಾ ಇದ್ದಾನೆ, ನನಗೆ ಕೂಡ ಓದಲಿಕ್ಕೆ ಕಲಿಸೋದು ಬೈಬಲ್, ನನಗೆ ಕೂಡ ಓದ್ತೇನೆ ಅಂತೇಳಿ ತುಂಬ ದಿವಸ ಅವನಿಗೆ ಓದಲಿಕ್ಕೆ ಕಲಿಸಿದರು. ಅವನು ಬೈಬಲ್ ತಗೊಂಡ, ಮತ್ತು ದೀಕ್ಷಾಸ್ಥಾನ ಕೂಡ ತಗೊಂಡ. ಈಗ ರಾಜನಿಗೆ ಗೊತ್ತಾಯಿತು, ನನ್ನ ಮಂತ್ರಿ ಏನಾಗಿದ್ದಾನೆ, ದೀಕ್ಷೆ ತಗೊಂಡಿದ್ದಾನೆ, ಬೈಬಲ್ ಓದ್ತಾನೆ. ರಾಜನಿಗೆ ಸಿಟ್ಟು ಬಂತು. ಅವನು ನೀಲಕಂಠನನ್ನು ಹಿಡಿದರು. ಅವನ ಹೆಸರು ಈಗ ದೈವ ಸಾಯಂ ಪಿಳ್ಳೆ ಆಗಿದೆ. ಅವನನ್ನು ಹಿಡಿದು ನಗ್ನ ಮಾಡಿ, ಪೆಟ್ಟು ಕೊಟ್ಟು, ಬೆನ್ನು ಛಿದ್ರ ಮಾಡಿ, ಅದಕ್ಕೆ ಮೆಣಸು ಮತ್ತು ಉಪ್ಪಿನ ಖಾರವನ್ನು ಹಚ್ಚಿ ತಮಿಳುನಾಡಿನ 7 ತಾಲೂಕುಗಳಲ್ಲಿ ಮೆರವಣಿಗೆ ಮಾಡಿದರು. ಯಾಕಂದರೆ ನನ್ನ ಆಸ್ಥಾನದಲ್ಲಿ ಇನ್ನು ಯಾರೊಬ್ಬರು ಕೂಡ ಈ ದೇವರನ್ನು ನಂಬಾರದು. ಪ್ರೈಸ್ ದಿ ಲಾರ್ಡ್. ಅದರ ನಂತರ ಹೀಗೆ ಮೆರವಣಿಗೆ ಮಾಡಬೇಕಾದ್ರೂ ಕೂಡ ಜನ ಬಂದು ಅವನಿಗೆ ನಮಸ್ಕಾರ ಮಾಡಿದಾಗ ಅವರೆಲ್ಲ ಗುಣ ಹೊಂದಿದ್ರು. ಒಂದು ದೊಡ್ಡ ಮರಕ್ಕೆ ಅವನಿಗೆ ಕಟ್ಟಿ ಹಾಕಿದರು. ಹೀಗೆ ನಿಂತ್ಕೊಂಡೇ ಇರಬೇಕು 7 ತಿಂಗಳು, 1-2 ದಿವಸ 7 ತಿಂಗಳು ನಿಂತ್ಕೊಂಡೆ, ಮಲಗಲಿಕ್ಕೆಲ್ಲ ಏನಿಲ್ಲ, ಕಟ್ಟಿದಲ್ಲೇ, ಅಲ್ಲೇ ಎಲ್ಲ ಊಟ ತಿಂಡಿ ಅಲ್ಲೇ. ರಾಶಿ ಜನ ಬಂದರು ಅವರ ಆಶೀರ್ವಾದ ಬೇಡಲಿಕ್ಕೆ. ಅವರಿಗೆ ಮುಟ್ಟಿದವರೆಲ್ಲ ರೋಗಿಗಳು ಗುಣ ಹೊಂದಿದ್ರು. ರಾಜನಿಗೆ ಭಯ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಇಡೀ ನನ್ನ ಆಸ್ಥಾನ ಇವನ ಬಳಿ ಹೋಗ್ತದೆ, ಕಟ್ಟಿ ಹಾಕಿದ್ರು ತೊಂದರೆ ಇಲ್ಲ ಅಂತ ರಾತ್ರಿ ಕಟ್ಟಾಡಿ ಮಳೆ ಎನ್ನುವಂಥ ಒಂದು ಕಾಡಿಗೆ ಕೊಂಡೋಗಿ ಅವರಿಗೆ ಗುಂಡು ಹಾಕಿ ಕೊಂದರು. ಈಗ ಪ್ರಸ್ತುತ ಯಾವ 7 ತಾಲೂಕುಗಳಲ್ಲಿ ಅವರನ್ನು ಸುತ್ತಾಡಿಸಿದ್ರಲ್ಲ, ಎಮ್ಮೆ ಮೇಲೆ ಕೂಡಿಸಿ, ಆ ಎಲ್ಲ ತಾಲೂಕುಗಳು 90% ಕ್ರಿಶ್ಚಿಯನ್. ಚಪ್ಪಾಳೆ ಕೊಡಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮೆಗಾಗಿ ಅವರ ಬೆನ್ನು ಛಿದ್ರವಾಯಿತು, ನಗ್ನವಾದರು. ನೋಡಿ, ಇನ್ನೊಬ್ಬರು ಸಂತರು ಇದ್ದಾರೆ. ಅವರ ಸಂತರ ಹೆಸರೇನಪ್ಪ ಅಂದರೆ, ನಾನು ಹೇಳ್ತೇನೆ ನಿಮಗೆ. ಸಂತ ಡೇನಿಸ್ ಅಂತ ಹೆಸರು ಕೇಳಿರಬೇಕು ನೀವು. ಸಂತ ಡೇನಿಸ್, ಡಯಾನೋಸಿಯಸ್ ಅಂತ ಹೇಳ್ತಾರೆ. 251 ಇಸವಿಯಲ್ಲಿ ಅವರಿಗೆ ಕೊಂದರು. ನೋಡಿ, ಕ್ರಿಶ್ಚಿಯನ್ ಇದ್ದಂಥ ಇವರು ಬಿಷಪ್ ಇದ್ದರು. ಯಾವ ಪ್ಯಾರಿಸ್ ಎಂಬ ದೇಶದ್ದು ಬಿಷಪ್. ಅವರಿಗೆ ಡಿಸಿಯಸ್ ಎಂಬ ಅರಸ
ಕತ್ತು ಕಡಿದ. ಈ ಕತ್ತು ಕಡಿದ ತಕ್ಷಣ ಕತ್ತು ಕೆಳಗೆ ಬೀಳ್ತದಲ್ಲ, ಶಿರ ಬೀಳ್ತದಲ್ಲ, ಆ ಶಿರವನ್ನು ಕೈಗಳಿ ಎತ್ತಿಕೊಂಡು ಆ ಶಿರ ಮಾತಾಡಿತಂತೆ. 6 ಕಿಲೋಮೀಟರ್ ಹೀಗೆ ಕತ್ತು ಕೈಯಲ್ಲಿದೆ, ತಲೆ ಕೈಯಲ್ಲಿ
ಪ್ರತಿಮೆಗಳಿವೆ. ಅವರು ಎಲ್ಲಿ ಹುಟ್ಟಿದ್ರು ನಮ್ಗೆ ಗೊತ್ತಿಲ್ಲ. ಅವರು ಎಲ್ಲಿ ದೇವರಿಗಾಗಿ ಮಹಿಮೆ ಪಡಿಸಿದ್ರು ನಮಗೆ ಗೊತ್ತಿಲ್ಲ. ಅವರ ಪ್ರತಿಮೆಗಳಿಗೆ ಹೋಗಿ ನಮಸ್ಕಾರ ಮಾಡೋದು ಅದು ಮೂರ್ತಿ ಪೂಜೆ ಆಗ್ತದೆ. ನಮ್ಮ ಸಂತರು ಹಾಗೆ ಅಲ್ಲ. ನೀವು ಸಂತ ಸೆಬಾಸ್ಟಿಯನ್ ಪ್ರತಿಮೆ ನೋಡಿದ್ದೀರಾ? ಹೇಗಿದೆ? ಅವರಿಗೊಂದು ಮರಕ್ಕೆ ಹಿಂಗೆ ಕಟ್ಟಿ ಹಾಕಿದರೆ ಬಾಣಗಳಿಂದ ಚಿವಿದಿದ್ದಾರಲ್ವಾ? ಅದು ಹಿಸ್ಟ್ರಿ, ಅದು ಇತಿಹಾಸ. ಆ ಪ್ರತಿಮೆಯನ್ನು ನೋಡುವಾಗಲೇ ನಮ್ಮ ಮಕ್ಕಳಿಗೆ ಗೊತ್ತಾಗ್ತದೆ ಇವರನ್ನು ಯೇಸುವಿಗಾಗಿ ಈ ರೀತಿ ಕೊಂದರು. ಸಂತ ಲಾರೆನ್ಸರ ಕೈಯಲ್ಲಿ ಏನಿದೆ? ಒಂದು ಇದೆ, ಬಾಣಲೆ ಥರ ಇದೆ ಅಲ್ವಾ? ಅದಕ್ಕೆ ಆ ಬೆಂಕಿಯಲ್ಲಿ ಅದರ ಮೇಲೆ ಇಟ್ಟವರನ್ನು ಸುಟ್ಟರು. ಅದನ್ನು ನೋಡುವಾಗಲೇ ನಮಗೆ ಗೊತ್ತಾಗ್ತದೆ. ಈಗ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಈ ಸಂತರು ಸ್ವರ್ಗದಲ್ಲಿ ಇದ್ದಾರೆ, ಆದರೆ ಹೇಗಿದ್ದಾರೆ? ಅವ್ರು ಏನು ಮಾಡ್ತಾರೆ? ಯೇಸು ಸ್ವಾಮಿ ರೂಪಾಂತರಗೊಂಡಾಗ ಯಾರೆಲ್ಲ ಇದ್ದರು? ಪೇತ್ರ, ಯೋಹಾನ. ಪೇತ್ರ, ಯಾಕೋಬ, ಯೋಹಾನ ಇದ್ದರು. ಯೇಸು ಸ್ವಾಮಿ ಜೊತೆ ಯಾರಿದ್ರು ರೂಪಾಂತರ? ಅವರ ಬಟ್ಟೆ ಬಿಳಿಪಾಯಿತು. ಮೋಶೆ ಯೇಸು ಸ್ವಾಮಿ ಬರುವ 1900 ವರ್ಷಗಳ ಮೊದಲು ಜೀವಿಸಿದ್ದ. ಎಲಿಯ ಯೇಸು ಸ್ವಾಮಿ ಬರುವ 1400 ವರ್ಷಗಳ ಮೊದಲು. ಈಗ ಅವರು ಎಲ್ಲಿದ್ದರು ನೋಡಿ. ಅಂದರೆ ಸಂತರು ಅಲ್ಲೇ ಇದ್ದಾರೆ. ಸ್ವರ್ಗ ಇದೇ ಇಲ್ಲ ಅಂತ ಕ್ವಶನ್ ಮಾಡಬೇಡ್ರಿ. ಒಂದು ವೇಳೆ ಯೇಸು ಇವತ್ತಿಂದ 4000 ವರ್ಷಗಳ ಮೊದಲು ಜೀವಿಸಿದಂಥ ಮೋಶೆ, 3600 ವರ್ಷಗಳ ಮೊದಲು ಜೀವಿಸಿದಂಥ ಎಲಿಯ ಪ್ರವಾದಿ 2000 ವರ್ಷಗಳ ಮೊದಲು ಯೇಸುವಿನ ಜೊತೆ ನಿಂತು ಮಾತಾಡ್ತಾರಾದರೆ ಅವರು ಸ್ವರ್ಗದಲ್ಲಿ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎರಡನೇದು, ಈ ಮೋಶೆ ಮತ್ತು ಎಲಿಯ ಯಾರ ಬಗ್ಗೆ ಮಾತಾಡ್ತಾರೆ? ಯೇಸು ಸ್ವಾಮಿ, ಇನ್ನು ನೀನು ಸ್ವಲ್ಪ ದಿವಸದಲ್ಲಿ ಹೇಗೆ ಶಿಲುಬೆ ಮೇಲೆ ಸಾಯಲಿದ್ದಿ, ಎಂಥ ಕಷ್ಟ ನಿನಗೆ ಸಿಗ್ತದೆ, ನೀನು ಯಾವ ರೀತಿ ಪುನರುತ್ಥಾನ ಹೊಂದಿ, ಇದೆಲ್ಲ ಮಾತಾಡ್ತಾರೆ. ಅವರು ಸ್ವರ್ಗದಲ್ಲಿದ್ದರೂ ಅವರ ದೃಷ್ಟಿ ಮಾತ್ರ ಎಲ್ಲಿದೆ? ಭೂಮಿ ಮೇಲೆ ಇದೆ. ಅವರು ಸ್ವರ್ಗದಲ್ಲಿದ್ದರೂ ಅವರ ಹೃದಯ ಮಾತ್ರ ಎಲ್ಲಿದೆ? ಭೂಮಿ ಮೇಲಿದೆ. ಈ ಲಿಟಲ್ ಫ್ಲವರ್ ತೆರೇಸಾ, ಸೈಂಟ್ ಯೇಸುವಿನ ಕಿರುಪುಷ್ಪ ಸಂತ ತೆರೇಸಾ ಒಂದು ಮಾತು ಹೇಳಿದರು, ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಆದರೆ ಇಡೀ ಸ್ವರ್ಗವನ್ನು ಭೂಲೋಕದಲ್ಲಿ ಒಳ್ಳೆಯದು ಮಾಡುವುದರಲ್ಲಿ ನಾನು ಕಳೀತೇನೆ. ಐ ವಾಂಟ್ ಟು ಸ್ಪೆಂಡ್ ಆಲ್ ಮೈ ಹೆವನ್ ಇನ್ ಡೂಯಿಂಗ್ ಗುಡ್ ಆನ್ ಅರ್ತ್. ಈ ಸಂತರು ಸ್ವರ್ಗದಲ್ಲಿದ್ದರೂ ಕೂಡ ಮದರ್ ತೆರೇಸಾ ಸ್ವರ್ಗದಲ್ಲಿ ಇದ್ದಾರೆ. ಮದರ್ ತೆರೇಸಾ ಸ್ವರ್ಗದಲ್ಲಿ ಇಲ್ಲ ಅಂತ ಹೇಳಿದರೆ ನೀವು ಸ್ವರ್ಗಕ್ಕೆ ಹೋಗುವ ಹಾಗೆ ಇಲ್ಲ. ಹೌದಲ್ವಾ? ಅಷ್ಟು ಒಳ್ಳೆಯವರವರು. ಈಗ ಅವರು ಸ್ವರ್ಗದಲ್ಲಿದ್ದರೂ ಅವರ ಹೃದಯ ಎಲ್ಲಿದೆ? ನಿನ್ನ ನಿಧಿ ಎಲ್ಲಿದೆಯೋ ಅಲ್ಲೇ ಇರುವುದು ನಿನ್ನ ಹೃದಯ. ಬಡಬಗ್ಗರು, ಕಷ್ಟದಲ್ಲಿದ್ದರು. ಅದರಿಂದ ಸಂತರು ಅದೇ ರೀತಿ ಈ ಭೂಲೋಕದಲ್ಲಿ ಯಾವ ರೀತಿ ಒಳ್ಳೇದು ಮಾಡಲಿಕ್ಕೆ ಆಗ್ತದೆ ಅಂತ ನೋಡ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಯೇಸುವೇ ಸ್ತೋತ್ರ. ಈಗ ಅವರ ಮುಖಾಂತರ ನಾವು ಯಾಕೆ ಪ್ರಾರ್ಥಿಸಬೇಕು? ಬ್ರದರ್, ನನಗೊಂದು ಕಾಲ್ಸ್ ತನ್ನಿ ಅಲ್ಲಿಂದ. ಕಾಲ್ಸ್. ಆದಿಕಾಂಡ ಅಧ್ಯಾಯ 20 ತೆಗೀರಿ. ಆದಿಕಾಂಡ ಅಧ್ಯಾಯ 20. ಈ ಕಥೆ ಹೇಳ್ತೇನೆ, ನೀವು ನೋಡಿ. ಅಬ್ರಹಾಮ ಸಾರನ ಜೊತೆಗೆ ಒಂದು ಊರಿಗೆ ಹೋಗ್ತಾನೆ ನೋಡಿ. ಅಬ್ರಹಾಮನಲ್ಲಿಂದ ಕಾನಾನ್ ನಾಡಿನ ದಕ್ಷಿಣ ಪ್ರಾಂತ್ಯಕ್ಕೆ ಪ್ರಯಾಣ ಮಾಡುತ್ತಾ ಕಾದೇಶಿಗೂ ಶೂರಿಗೂ ನಡುವೆ ವಾಸ ಮಾಡಿದನು. ಕೆಲವು ಕಾಲ ಗೆರರ್ನಲ್ಲಿದ್ದನು. ಅಲ್ಲಿದ್ದಾಗ ಅಬ್ರಹಾಮನು ತನ್ನ ಹೆಂಡತಿ ಸಾರಳು ತನಗೆ ತಂಗಿ ಹಾಕಬೇಕೆಂದು ಹೇಳಿಕೊಂಡನು. ಅಬ್ರಹಾಮನು ಸಾರನನ್ನು ತಂಗಿ ಹಾಕಿ ಅಂತ ಯಾಕೆ ಹೇಳಿದ? ಹೆಂಡತಿ ಅಲ್ಲ. ಯಾಕೆ ಹೇಳ್ತಾನಂದ್ರೆ, ಸಾಕು ಬ್ರದರ್, ಯಾಕೆ ಹೇಳ್ತಾನಂದ್ರೆ, ಈಗ ನಂದು ಅದು ಹೆಂಡತಿ ಅಂತ ಹೇಳಿದ್ರೆ ಸಾರ ಅಷ್ಟು ಚಂದ ಇದ್ಲು, ಈ ಅಬ್ರಹಾಮನನ್ನು ಕೊಂದು ಅವಳನ್ನು ಬೇರೆ ಯಾರಾದರೂ ಹೆಂಡತಿಯಾಗಿ ತೆಗೆದುಕೊಳ್ತಾರಲ್ಲ, ಅದಕ್ಕೆ. ಈಗ ಮುಂದೆ ಓದ್ತೇನೆ, 3ನೇ ವಾಕ್ಯ.
ಆ ಕಾರಣ ಗೆರಾರಿನ ಅರಸನಾದ ಅಬಿಮಲೇಕನು ಆಕೆಯನ್ನು ಕರೆಸಿ ತನ್ನ ಮನೆಯಲ್ಲಿ ಸೇರಿಸಿಕೊಂಡನು. ನೋಡಿ, ತಂಗಿ ಅಂತ ಹೇಳಿ ಅಬ್ರಹಾಂ ತಂಗಿ ಹೇಳಿದ. ಅದಕ್ಕಾಗಿ ಏನು ಮಾಡಿದ ಈ ಅಬಿಮಲೇಕ್ ಅಂದರೆ ಅವನು ಕೂಡ ದೇವರ ಭಯಭಕ್ತಿ ಉಳ್ಳವನು, ಅವನು ದೇವರು ಭಾಳ ಪರಿಶುದ್ಧನು. ಅವನೇನು ಮಾಡಿದ, ಇವಳು ಭಾಳ ಚೆನ್ನಾಗಿದ್ದಾಳಲ್ಲ, ಅವನನ್ನು ಹೆಂಡತಿ ಮಾಡಿಕೊಳ್ಳೋಣ ಅಂತ ಕರ್ಕೊಂಡು ಬಂದ. ಆದರೆ ದೇವರು ಅಬಿಮಲೇಕನಿಗೆ ಕಾಣಿಸಿನಲ್ಲಿ ಕಾಣಿಸಿಕೊಂಡು, ನೀನು ಆ ಮಹಿಳೆಯನ್ನು ಸೇರಿಕೊಂಡ ಕಾರಣ ಸಾಯತಕ್ಕವನು, ಆಕೆಗೆ ಗಂಡನಿದ್ದಾನೆ. ಅಬಿಮಲೇಕನಿಗೆ ಗೊತ್ತಿದ್ದಿಲ್ಲ ಇವಳಿಗೆ ಮದುವೆ ಆಗಿದೆ. ಇವನು ತಂಗಿ ಅಂತ ಹೇಳ್ತಾನಲ್ಲ, ನಿನ್ನ ತಂಗಿಯನ್ನು ನಾನು ಮದುವೆ ಆಗ್ತೇನೆ ಅಂತ ಮದುವೆ ಆದ. ಆದರೆ ದೇವರು ಹೇಳಿದರು, ಅಬಿಮಲೇಕ್, ನೀನು ಮದುವೆ ಆದ ಹೆಣ್ಮಗಳ ಜೊತೆ ಇದ್ದಿದೆಯಲ್ಲ, ನೀನು ಸಾಯ್ತಿ. ಅಬಿಮಲೇಕನು ಆಕೆಯನ್ನು ಅಲ್ಲಿಯವರೆಗೂ ಕೂಡಿರಲಿಲ್ಲ ಎಂದೇ ಅವನು, ಸ್ವಾಮಿ, ನಿರಪರಾಧಿಯ ಪ್ರಜೆಯನ್ನು ನೀವು ನಾಶ ಮಾಡುವಿರೋ? ಆ ಮನುಷ್ಯನೇ ಈಕೆ ನನಗೆ ತಂಗಿ ಹಾಕಬೇಕೆಂದು ಹೇಳಿದ. ಆಕೆಯೂ ಆತನು ನನಗೆ ಅನ್ನನಾಗಬೇಕೆಂದು ಹೇಳಿದಳು. ಶುದ್ಧ ಮನಸ್ಸಿನಿಂದ ಹಾಗೂ ಶುದ್ಧ ಹಸ್ತದಿಂದ ಈ ಕಾರ್ಯ ಮಾಡಿದೆ. ದೇವರಿಗೆ ಹೇಳ್ತಾನೆ, ಸ್ವಾಮಿ, ನಾನು ಏನು ತಪ್ಪು ಮಾಡಿಲ್ಲ, ನಾನು ಯಾಕೆ ಸಾಯಬೇಕು, ಯಾಕೆ ತಪ್ಪು? ನೋಡಿ, ಈ ಶಾಪ ಅಬ್ರಹಾಮನ ಹೆಂಡತಿಯನ್ನು ಅಬಿಮಲೇಕ ತಗೊಂಡಲ್ಲ, ಅದಕ್ಕಾಗಿ ದೇವರು ಅವನ ಮನೆ ಕುಟುಂಬವನ್ನು ಎಲ್ಲರ ಮೇಲೆ ಶಾಪ ಹಾಕಿದರು, ಚಿಕ್ಕ ತಪ್ಪು ಮಾಡಿದ್ದಕ್ಕೆ. ಈಗ ಮುಂದೆ 14ನೇ ವಾಕ್ಯ ಓದಿ. ಅವನು ವಾಪಸ್ ಕೊಡ್ತಾನೆ, ತನ್ನ ಹೆಂಡತಿಯನ್ನು ವಾಪಸ್ ಕೊಡ್ತಾನೆ. ಆಗ ಅಬಿಮಲೇಕನು ಅಬ್ರಹಾಮನಿಗೆ ದನ ಕುರಿಗಳನ್ನು ದಾಸಿಯರನ್ನು ಕೊಟ್ಟು ಅವನ ಹೆಂಡತಿ ಸಾರಳನ್ನು ಅವನಿಗೆ ಒಪ್ಪಿಸಿದನು. ಅದು ಅಲ್ಲದೆ, ಈಗೋ ನನ್ನ ನಾಡು ನಿನಗೆ ತೆರೆದಿದೆ, ಇಷ್ಟ ಬಂದ ಕಡೆ ಹೋಗಿ ವಾಸ ಮಾಡು ಎಂದನು. ಸಾರಳಿಗೆ ಅವನು ಹೇಳಿದ್ದೇನೆಂದರೆ, ನಿನ್ನ ಅಣ್ಣನಿಗೆ 1000 ಬೆಳ್ಳಿ ನಾಣ್ಯಗಳನ್ನು ಕೊಟ್ಟಿದ್ದೇನೆ, ಇದರಿಂದ ನೀನು ನಿರ್ದೋಷಿ ಎಂದು ರುಜುವಾತಾಗಲಿ, ನೀನು ತಪ್ಪು ಮಾಡಿಲ್ಲವೆಂದು ಎಲ್ಲರಿಗೂ ಸ್ಪಷ್ಟವಾಗಲಿ. ತರುವಾಯ ಅಬ್ರಹಾಮನು ಅಬಿಮಲೇಕನಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡಿದನು. ದೇವರು ಅಬಿಮಲೇಕನನ್ನು, ಅವನ ಪತ್ನಿಯನ್ನು ಆಗ ದಾಸಿಯರನ್ನು ಗುಣಪಡಿಸಿದರು, ಅವರಿಗೆ ಮಕ್ಕಳಾದರು. ಇದಕ್ಕೆ ಮುಂಚೆ ಅಬ್ರಹಾಮನ ಹೆಂಡತಿ ಸಾರಳ ನಿಮಿತ್ತ ಅಬಿಮಲೇಕನ ಮನೆಯಲ್ಲಿದ್ದ ಮಹಿಳೆಯರೆಲ್ಲರನ್ನೂ ಸರ್ವೇಶ್ವರ ಸ್ವಾಮಿ ಬಂಜಿಯಾಗಿರಿಸಿ. ಅಬಿಮಲೇಕ್ ಮಾಡಿದ ಒಂದು ಚಿಕ್ಕ ತಪ್ಪು ಸಾರಳನ್ನು ತನ್ನ ಹೆಂಡತಿಯಾಗಿ ತೆಗೆದುಕೊಂಡಿದ್ದ. ಈಗ ಅಬಿಮಲೇಕ್ ಭಾಳ ಪರಿಶುದ್ಧನು, ದೇವರ ಮುಂದೆ ನಿರ್ದೋಷಿಯಾಗಿ ನಡೆಯುತ್ತಿದ್ದ. ಆದರೆ ಅವನು ಏನಾದ, ಈ ಒಂದು ಪಾಪದಿಂದ ಅವನ ಪ್ರಾರ್ಥನೆ ದೇವರಿಗೆ ತಲುಪಲಿಲ್ಲ. ಅವನಿಗೋಸ್ಕರ ಯಾರು ಪ್ರಾರ್ಥನೆ ಮಾಡಬೇಕಾಯಿತು? ಅಬ್ರಹಾಂ ಪ್ರಾರ್ಥನೆ ಅವನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದಾಗ ಅಬಿಮಲೇಕನನ್ನು ಅವನ ದಾಸರೆಲ್ಲರನ್ನು ಇಂಟರ್ಸೆಸರಿ ಪ್ರೇಯರ್ ಅಂದರೆ ಇದೆ. ನಾವು ಪರಿಶುದ್ಧರಲ್ಲ. ನಾನು ನಿಮಗೆ ಉದಾಹರಣೆ ಹೇಳ್ತೇನೆ, ಕೇಳಿ. ಇದಕ್ಕೇನು ಹೇಳ್ತಾರೆ? ಪಾನಪಾತ್ರೆ ಅಲ್ವಾ? ಈಗ ಪೂಜೆ ಆಯ್ತಲ್ಲ, ಆಗ ಪೂಜೆ ಆದಮೇಲೆ ನಾನು ಇದನ್ನು ನನ್ನ ರೂಮಿಗೆ ಕೊಂಡೋಗಿ ಇದರಲ್ಲಿ ಜ್ಯೂಸ್ ಆಗಿ ಕುಡಿತೇನೆ, ಇದರಲ್ಲಿ ಚಹಾ ಮತ್ತು ಕಾಫಿ ಕುಡಿತೇನೆ, ಮತ್ತು ನಾಳೆ ಪೂಜೆಗೆ ತಗೊಂಡು ಬರ್ತೇನೆ, ನನಗೆ ಖುಷಿ ಆಗ್ತದೆ. ನೀವು ಸಹಿಸ್ತೀರಾ? ಇದನ್ನು ಸಪ್ರೇಟ್ ಇಡಲಾಗಿದೆ. ಯಾಕೆ? ಪೂಜೆ ಮಾತ್ರ ಮಾಡಲಿಕ್ಕೆ, ಯೇಸುವಿನ ರಕ್ತವನ್ನು ಆಚರಿಸಲಿಕ್ಕೆ, ಹೌದಾ ಇಲ್ವಾ? ದಿಸ್ ಈಸ್ ಹೋಲಿ, ಪರಿಶುದ್ಧ, ಸೆಟ್ ಅಪಾರ್ಟ್. ಹೋಲಿ ಮೀನ್ಸ್ ಸೆಟ್ ಅಪಾರ್ಟ್. ಇದು ಬಲಿಪೂಜೆಗೆ ಮಾತ್ರ. ನಾನು ನೀವು ಪರಿಶುದ್ಧರಾ? ನಾವು ಪವಿತ್ರರಾ? ನಾನು ನೀವು ಪವಿತ್ರರಾ? ನಾನು ನೀವು ಪವಿತ್ರರು. ನಿಮಗೆ ದೀಕ್ಷಾಸ್ಥಾನ ಕೊಟ್ಟಾಗ ಗಾಡ್ ಹ್ಯಾಸ್ ಸಪರೇಟೆಡ್ ಯು ಲೈಕ್ ದಿಸ್. ಇದರಲ್ಲಿ ಬೇರೆ ಏನು, ನಿಮ್ಮೊಳಗಡೆ ಏನು ಹಾಕಬಾರ್ದಂತ ದೇವರು ಸಪ್ರೇಟ್ ಇಟ್ಟಿದ್ದಾರೆ. ನಿಮಗೆ ಪರಮ ಪ್ರಸಾದ ಸಿಕ್ಕುವಾಗ ಸಪ್ರೇಟಾಗಿ ದೇವರು ಇಟ್ಟಿದ್ದಾರೆ. ನಿದ್ದೆ ಬರ್ತದಾ? ಕೇಳಿ. ನಿಮಗೆ ದೃಢೀಕರಣ, ಮದುವೆಯ ಸಂಸ್ಕಾರ, ನನಗೆ ಯಾಜಕ ಸಂಸ್ಕಾರ ಸಿಕ್ಕಿದ. ಗಾಡ್ ಹ್ಯಾಸ್ ಬ್ಲೆಸ್ಡ್ ಅಸ್, ಪ್ಯೂರಿಫೈಡ್ ಅಸ್, ಹಿ ಹ್ಯಾಸ್ ಮೇಡ್ ಅಸ್ ಹೋಲಿ. ನಾವು ಪವಿತ್ರರು. ಇದರಲ್ಲಿ ಹೇಗೆ ಚಹಾ ಕುಡಿಬಾರ್ದೋ ಅದರಲ್ಲಿ ನಮ್ಮ ಒಳಗಡೆ ಎಲ್ಲವನ್ನು ಸೇರಿಸಿಕೊಳ್ಬಾರದು.
ನಾವೆಷ್ಟು ಪರಿಶುದ್ಧರು ಅಂತ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ಈ ಅಕ್ಕ ಕೂತ್ಕೊಂಡಿದ್ದಾರೆ, ಇದೆಲ್ಲ ಇಲ್ಲಿ ಅವರು ಕೂತ್ಕೊಂಡಿದ್ದಾರೆ. ನಾಳೆ ಅವ್ರು ಹೋದ್ಮೇಲೆ ಒಂದು ಪೊಲೀಸ್ ನಾಯಿ ಬಂದು ಅಲ್ಲಿ ಮೂಸಿದರೆ ಇವರೇ ಕೂತ್ಕೊಂಡದಂದು ಹೇಳ್ತದೇ ಇಲ್ವಾ? ಏನು ಬಿಟ್ಟೋದ್ರು ಅವರು? ಆ ನಾಯಿಗೆ ಇಲ್ಲಿ ಕುಳಿತುಕೊಂಡದ್ದು ಯಾರಂತ ಇವರು 100 ಕಿಲೋಮೀಟರ್ ದೂರ ಇದ್ರೂ ಗೊತ್ತಾಗ್ತದೆ ಇಲ್ವಾ? ಹ್ಯಾಂಗೆ ಗೊತ್ತಾಯಿತು? your body is holy, you can leave your presence there, I can leave my presence here, you are holy. ನೀನು ಪವಿತ್ರ, ನಾನು ಪವಿತ್ರ. ದೇವರು ಪರಿಶುದ್ಧರು ಪರಿಶುದ್ಧರು. ಎಷ್ಟು ಸಲ? ಪವಿತ್ರ ಪವಿತ್ರ ಪವಿತ್ರ. ಗಾಡ್ ಈಸ್ ಹೋಲಿ ಹೋಲಿ ಹೋಲಿ. ಐ ಆಮ್ ಜಸ್ಟ್ ಹೋಲಿ. ಸಂತರು ನನಗಿಂತ ಇನ್ನೂ ಒಂದು ಅಂತಸ್ತಿನಲ್ಲಿ ಪವಿತ್ರತೆಯಲ್ಲಿ ಮೇಲೆ ಇದ್ದಾರೆ. ಒಬ್ಬರು ಸಂತರ ಕತೆ ಹೇಳ್ತೇನೆ ನಿಮಗೆ. ಅಲೆಕ್ಸಿಸ್ ಅಂತ ಸಂತರು, ಸೈಂಟ್ ಅಲೆಕ್ಸಿಸ್. ಅವನು ಬಾಲ್ಯದಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು. ಅವರು ಹುಟ್ಟಿದಾಗಲೇ ದೇವರ ಹತ್ರ ಒಲವು, ಭಾಳ ಒಲವು. ಅವ್ರಿಗೆ ಒತ್ತಾಯದಲ್ಲಿ ಮದುವೆ ಮಾಡಿದರು. ಮದುವೆ ಆಗಲಿಕ್ಕೆ ಮನಸ್ಸಿದ್ದಿಲ್ಲ. ಆ ಮದುವೆಯ ದಿವಸ ಸಂಜೆ ಹೆಂಡತಿಗೆ ಹೇಳ್ತಾನೆ, ನೋಡು ನಾನು ನನ್ನನ್ನೇ ದೇವರಿಗೆ ಸಮರ್ಪಿಸಿದ್ದೇನೆ, ನಾನು ಮದುವೆ ಆದೆ ಒತ್ತಾಯಕ್ಕೆ, ಆದರೆ ನಾನು ನನ್ನನ್ನು ಅಪವಿತ್ರಗೊಳಿಸಲು ನನಗಿಷ್ಟ ಇಲ್ಲ. ಅದೇ ರಾತ್ರಿ ಕೈಯ ಉಂಗುರ ತೆಗಿತಾನೆ ಮತ್ತು ಎಲ್ಲವನ್ನು ಚಿನ್ನವನ್ನು ತೆಗೆದು ಹೆಂಡತಿ ಕೊಡ್ತಾನೆ, ನನಗೆ ಹೋಗಲಿಕ್ಕೆ ಬಿಡು. ಸಿರಿಯಾದ ಒಂದು ಮರುಭೂಮಿಯಲ್ಲಿ ಒಂದು ಚರ್ಚ್ ಇತ್ತು. ದೂರ ನಡ್ಕೊಂಡು ಹೋಗಿ ಇಡೀ ತನ್ನ ಶ್ರೀಮಂತ ಬಟ್ಟೆಯನ್ನೆಲ್ಲ ದಾನ ಮಾಡಿ ಭಿಕ್ಷುಕನಾಗಿ ಅಲ್ಲಿ ಕೂತ್ಕೊಂಡು 17 ವರ್ಷ ಆತ ಪ್ರಾರ್ಥನೆ ಮಾಡಿದ. ಮಾತೆ ಮರಿಯಳದೊಂದು ಈ ಸ್ಟ್ಯಾಚ್ಯೂ ಇತ್ತು, ಪ್ರತಿಮೆ ಇತ್ತು, ಅದರ ಕೆಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾಯಿದ್ದ. 17 ವರ್ಷ ಆಗಬೇಕಾದ್ರೆ ಈ ಮೂರ್ತಿ ಮಾತೆ ಮರಿಯಳ ಪ್ರತಿಮೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು. ಚರ್ಚಿಗೆ ಬರುವ, ನೋಡಿ ಇಲ್ಲಿ ಕುಳಿತುಕೊಂಡವನು ಇವನು ಪವಿತ್ರ, ಹೋಲಿ, ಇವನು ಒಳ್ಳೆಯವ, ಹೋಗಿ ಅವನ ಜೊತೆ ಪ್ರಾರ್ಥನೆ ಮಾಡಿ ಅವನು ನಿಮಗಾಗಿ ಪ್ರಾರ್ಥಿಸಲಿ. ಜನ ಇಷ್ಟು ರಾಶಿ ಅವನ ಬಳಿ ಬಂದರು, ಪ್ರಾರ್ಥನೆ ಮಾಡಿದರು, ಒಳ್ಳೆಯದಾದರು. ಇಷ್ಟು ಜನ ನನ್ನ ಬಳಿ ಬರ್ತಾರ ಅಂತ ಹೇಳಿ ಅವನು ಅಲ್ಲಿಂದ ಎಸ್ಕೇಪ್ ಆದ. ನಾನು ಯೋಗ್ಯನಲ್ಲ. ಎಸ್ಕೇಪ್ ಆಗಿ ವಾಪಸ್ ಅವನ ಊರಿಗೆ ಬರ್ತಾನೆ. ಊರಿಗೆ ಬಂದು ಸೀದಾ ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗುವಾಗ ಅಪ್ಪನಿಗೆ ಅಮ್ಮನಿಗೆ ಅವನದೇ ಹೆಂಡತಿಗೆ ಅವನ ಪರಿಚಯ ಸಿಗುವುದಿಲ್ಲ. ಅಷ್ಟು ಅವನು ದೇಹ ದಂಡಿಸಿ ಹಾಗೆ ಆಗಿದ್ದಾನೆ. ಇವನು ಗುಲಾಮನಂತ ಸ್ವೀಕರಿಸ್ತಾರೆ. ಅವರ ಮನೆಗೆ ಹೊರಗಡೆಯಿಂದ ಮೇಲಕ್ಕೆ ಹೋಗುವಂಥ ಸ್ಟೇರ್ ಕೇಸ್ ಇರ್ತದಲ್ಲ, ಸ್ಟೇರ್ ಕೇಸ್ನ ಕೆಳಗಡೆ ಅವನಿಗೆ ಮಲಗಲಿಕ್ಕೆ ಒಂದು ಜಾಗ ಕೊಡ್ತಾರೆ. ಪುನಃ 17 ವರ್ಷ ಅಲ್ಲಿದ್ದವ. ಪುನಃ ಮನೆಯವರಿಗೆ ಸಂತ ಪೇತ್ರ ಬಂದು ಹೇಳಿದ, ನೋಡಿ ನಿಮ್ಮ ಮನೆಯಲ್ಲಿ ಒಬ್ಬ ಸಂತನಿದ್ದಾನೆ, ನಿಮ್ಮ ಮನೆಯಲ್ಲಿ ಒಬ್ಬ ಪರಿಶುದ್ಧ ವ್ಯಕ್ತಿ ಇದ್ದಾನೆ. ಬೆಳಿಗ್ಗೆ ಬಂದು ನಮ್ಮ ಮನೆಯಲ್ಲಿ ಯಾರು ಪರಿಶುದ್ಧ ವ್ಯಕ್ತಿ ಇದ್ದಾನೆ ಅಂತ ಹುಡುಕಲಿಕ್ಕೆ ನೋಡಬೇಕಾದ್ರೆ ಅಲೆಕ್ಸಿಸ್ ಸತ್ತು ಹೋಗಿದ್ದ. ಅವನ ಇಚ್ಛೆ ಇಷ್ಟೇ ಇತ್ತು, ನನ್ನ ಪರಿಶುದ್ಧತೆ ಪರಿಪೂರ್ಣತೆ ಯಾರಿಗೂ ಗೊತ್ತಾಗಬಾರ್ದು ದೇವರೇ, ನಾನು ಮೌನವಾಗಿರಬೇಕು, ನಾನು ಒಳ್ಳೆಯವನಂತ ಯಾರಿಗೂ ಗೊತ್ತಾಗಬಾರ್ದು. ಸತ್ತು ಹೋಗಿದ್ದ. ಅವನ ಹೆಂಡತಿ ಅವನ ತಲೆದಿಂಬು ಚಿಕ್ಕದೊಂದು ತಲೆದಿಂಬಿತ್ತು, ಅದನ್ನು ಕೆಳಗೆ ನೋಡಬೇಕಾದ್ರೆ ಅವನು ಬರೆದಂಥ ಪತ್ರ, ತಾನು ಯಾರಂತ ಮತ್ತು ಅವನು ಬರೆದಂಥ ಆ ಪುಸ್ತಕಗಳು ಸಿಕ್ಕಿದವು. ಗೊತ್ತಾಯಿತು ಇವನು ನಮ್ಮ ಮಗ, ನನ್ನ ಗಂಡ ಅಂತ. ಇಂಥ ಸಂತರು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ 10,000 ಇದ್ದಾರೆ. ಚಪ್ಪಾಳೆ ಕೊಡಿ ನೋಡೋಣ, ಚಪ್ಪಾಳೆ ಕೊಡಿ. ಇದು ಸಂತರ ಒಂದು ಸೈನ್ಯವೇ ಇದೆ, ನನಗಾಗಿ ನಿನಗೋಸ್ಕರ ಪ್ರಾರ್ಥನೆ ಮಾಡುವಂಥ ಸೈನ್ಯವೇ. ಅದಕ್ಕಾಗಿ ನಾವು ಸಂತರನ್ನು ಗೌರವಿಸ್ತೇವೆ, ಸಂತರನ್ನು ಗೌರವಿಸ್ತೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೆಲವರು ಹೇಳ್ತಾರೆ ನಾವು ಮಾತೆ ಮರಿಯಳಿಗೆ ಗೌರವ ಕೊಡಬಾರ್ದು ಅಂತ. ನಾನು ನಿಮಗೆ ಒಂದೇ ಮಾತು ಹೇಳ್ತೇನೆ ಪ್ರಿಯರೇ, ನಿಮ್ಮಿಂದ ಸ್ವರ್ಗವನ್ನು ಕೆಳಗೆ ತರಲಿಕ್ಕೆ ಆಗ್ತದೇನ್ರಿ? ಕ್ಯಾನ್ ಯು ಬ್ರಿಂಗ್ ದ ಹೆವನ್ ಟು ದಿ ಅರ್ತ್? ನಾಡಿದ್ದು ಕ್ರಿಸ್ಮಸ್ ಬರ್ತದೆ. ಕ್ರಿಸ್ಮಸ್ ಸಮಯದಲ್ಲಿ ಸ್ವರ್ಗ ಅಂದರೆ ನಾವು ಕೆಳಗೆ ನೋಡ್ತೇವೆ. ಯಾಕೆ ಗೊತ್ತಾ? ಸ್ವರ್ಗದಲ್ಲಿ ಇರಬೇಕಾದಂಥ ದೇವರು ಎಲ್ಲಿದ್ದಾರೆ? ದನದ ಕೊಟ್ಟಿಗೆಯಲ್ಲಿ ಇದ್ದಾರೆ, ಹೌದಾ? ಸ್ವರ್ಗದಲ್ಲಿರುವ ದೇವದೂತರು ಮಹಿಮಾ ದೇವ ಕುಂಸರ್ಗಿ ಅಂತ ಎಲ್ಲಿ ಬಂದು ಹಾಡ್ತಾರೆ? ಕೌಣೆ, ಕೊಟ್ಟಿಗೆಯ
ಸುತ್ತ ಬಂದು ಬಾಲ ಯೇಸುವಿನ ಸುತ್ತ ಬಂದು ಇಡೀ ದೇವದೂತರುಗಳ ವೃಂದ ಇಲ್ಲಿದೆ, ಅಲ್ಲಿ ಇಲ್ಲ, ಮೇಲೆ ಇಲ್ಲ. ಸ್ವರ್ಗದಲ್ಲಿರುವ ದೇವರು ಎಲ್ಲಿದ್ದಾರೆ? ಕೆಳಗಿದ್ದಾರೆ. ಸ್ವರ್ಗದಲ್ಲಿರುವ ದೇವದೂತರು ಎಲ್ಲಿದ್ದಾರೆ? ಕೆಳಗಿದೆ. ಸ್ವರ್ಗದಲ್ಲಿರುವಂಥ ಆ ನಕ್ಷತ್ರ ಎಲ್ಲಿದೆ? ಕೆಳಗಿದೆ. ಹಾಗಾದರೆ ಇಡೀ ಸ್ವರ್ಗವನ್ನು ಕೆಳಗೆ ತಂದವರು ಯಾರು? ಚಪ್ಪಾಳೆ ಕೊಡಿ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಇವತ್ತು ಪರಮಪ್ರಸಾದ ಭುಜಿಸಿದಿರಲ್ಲ ನೀವೆಲ್ಲರೂ. ಹೌ ಲವ್ಲಿ ಈಸ್ ಯುವರ್ ಡ್ವೆಲ್ಲಿಂಗ್ ಪ್ಲೇಸ್ ಓ ಲಾರ್ಡ್. ಕೀರ್ತನೆ 84 ತೆಗೀರಿ. ಕೀರ್ತನೆ 84. ಕೀರ್ತನೆ 84. ಹಾಂ. ಏ ಪ್ರಭು ಸ್ವರ್ಗ ಸೇನಾಧೀಶ್ವರ, ನಿನ್ನ ನಿವಾಸಗಳೇನಿತೋ ತಂಗಿ. ಈಗ ನೀನು ಓದಿದ್ಯಲ್ಲ, ಈಗ ನಾನು ನಿನಗೆ ಹೇಳ್ತೇನೆ. ಹೇ ಪ್ರಭು ಸ್ವರ್ಗ ಸೇನಾಧೀಶ್ವರ, ನಿನ್ನ ನಿವಾಸಗಳೇನಿತೋ ಸುಂದರ. ನಾನು ನಿನಗೆ ಹೇಳಲಿಕ್ಕೆ ಆಗ್ತದಿಲ್ಲ, ನಿನ್ನನ್ನು ನೋಡಿ ಹೇಳ್ತೇನೆ ನಾನು. ಯಾಕೆ? ನೀನು ಪರಮಪ್ರಸಾದ ಭುಜಿಸಿಲ್ಲ, ದೇವರ ಮಂದಿರ ಆಗಿಲ್ಲ ಭೂಮಿ ಮೇಲೆ. ಚಪ್ಪಾಳೆ ಕೊಡಿ. ದೇವರ ನಿವಾಸ ಮೊದಲು ಈ ಭೂಮಿ ಮೇಲೆ ಯಾರು? ಮಾತೆ ಮರಿಯಳು. ಶಿ ಇಸ್ ದ ಫಸ್ಟ್ ಟ್ಯಾಬರ್ನಕಲ್. ಶಿ ಇಸ್ ದ ಫಸ್ಟ್ ಟ್ಯಾಬರ್ನಕಲ್. ಅದಕ್ಕಾಗಿ ಅವಳಿಗೆ ನಾವು ಗೌರವ ಕೊಡ್ತೇವೆ, ಗೌರವ ಕೊಡ್ತೇವೆ. ನಾವು ಪೂಜೆ ಮಾಡೋದಿಲ್ಲ, ಆರಾಧನೆ ಮಾಡೋದಿಲ್ಲ, ಆದರೆ ಅತಿರೇಕ ಮಾಡಬಾರ್ದು. ಒಂದು ನಾನು ಮಾಡ್ತೇನೆ, ಅತಿರೇಕ ಮಾಡಬಾರ್ದು. ನಾವು ಕೆಲವೊಮ್ಮೆ ನಾವು ಏನು ಮಾಡ್ತೇವೆ ಅಂದರೆ ಸಂತರಿಗೆ ಭಕ್ತರಿಗೆ ಅಂತ ಅತಿರೇಕ ಮಾಡ್ತೇವೆ. ಈಗ ಉದಾಹರಣೆಗೆ, ನಾನು ಟೀಕೆ ಮಾಡೋದಲ್ಲ, ಆದರೆ ಕೆಲವೊಮ್ಮೆ ಮನಸ್ಸು ನೋವಾಗ್ತದೆ. ಸಂಜೆ ಪ್ರಾರ್ಥನೆ ಮಾಡ್ತೇವೆ, ಯಾರ್ದು? ಜಪಮಾಲೆ ಮಾಡ್ತೇವೆ, ಯಾರ್ದು? ಹಾಂ. ಇಡೀ ಅಕ್ಟೋಬರ್ ಯಾರಿಗೆ? ಶನಿವಾರ ಯಾರಿಗೆ? ಸೆಪ್ಟೆಂಬರ್ ಯಾರಿಗೆ? ಮತ್ತು ಮೇ ತಿಂಗಳು ಯಾರಿಗೆ? ಆಗಸ್ಟ್ 15 ಯಾರಿಗೆ? ಜನವರಿ 1 ಯಾರಿಗೆ? ನನಗೆ ಹೇಳಿ, ನೀವು ಎಷ್ಟು ದಿವಸ ಪವಿತ್ರ ಆತ್ಮರಿಗೆ ಮೀಸಲಿಟ್ಟಿದ್ದೀರಿ? ಟೆಲ್ ಮಿ ನಾವು, ಎನಿ ಒನ್ ಆಫ್ ಯು. ಎಷ್ಟು ದಿವಸ ನೀವು ಪವಿತ್ರ ಆತ್ಮರಿಗೆ ಮೀಸಲಿಟ್ಟಿದ್ದೀರಿ? ಒಂದೇ ದಿವಸ. ಯಾವಾಗ? ಪಂಚಶತ ಮದುವೆ. ಈಗ ನನಗೆ ಹೇಳಿ, ಮಾತೆ ಮರಿಯಳು ಗರ್ಭಿಣಿಯಾಗಿದ್ದು ಯಾರಿಂದ? ಓಕೆ. ಸ್ನಾನಿಕ ಯೌವನ ಗರ್ಭಧರಿಸಿದ್ದು ಎಲಿಜಬೆತಳ ಗರ್ಭದಲ್ಲಿ ಯಾರಿಂದ? ಪವಿತ್ರ ಆತ್ಮ. ಹೌದಾ? ಸಿಮಿಯೋನ್ ಪ್ರವಾದಿ ದೇವಾಲಯಕ್ಕೆ ಬಂದದ್ದು ಯಾರಿಂದ? ಅನ್ನ ಪ್ರವಾದಿನಿ ದೇವಾಲಯಕ್ಕೆ ಬಂದು ದೇವರನ್ನು ಸ್ತುತಿ ಮಾಡಿದ್ದು ಯಾರಿಂದ? ಜಕಾರಿಯ ಸ್ತುತಿಗೀತೆ ಹಾಡಿದ್ದು ಯಾರಿಂದ? ಯೇಸು ಸ್ವಾಮಿ 40 ದಿವಸ ಉಪವಾಸ ಮಾಡಿದ್ದು ಯಾರ ಮುಖಾಂತರ? ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡಿದ್ದು ಯಾರ ಮುಖಾಂತರ? ಯೇಸು ಸ್ವಾಮಿ ಸತ್ತು ಸ್ವರ್ಗಕ್ಕೆ ಹೋಗಿ ಪುನರುತ್ಥಾನಾಗಿ ಸ್ವರ್ಗಕ್ಕೆ ಏರಿದ್ದು ಯಾರ ಮುಖಾಂತರ? Then where is the place for Holy Spirit? ನಿಮ್ಮ ಮನೆಯಲ್ಲಿ ಒಬ್ಬರು ನೆಂಟರು ಬರ್ತಾರೆ. ಅಕ್ಕ, ನಿಮ್ಮ ಮನೆಗೆ ಬಂದೆ ಅಂತ ಹೇಳೋಣ. ನನಗೊಂದು ಕೋಣೆಯಲ್ಲಿ ಹಾಕಿದ್ರಿ ನೀವು, ಮತ್ತೆ ನಿಮ್ಮ ಕೆಲಸನೇ ಮಾಡ್ತಾ ಇದ್ದೀರಿ. ನಾನು ಎಷ್ಟು ದಿವಸ ನಿಲ್ತೇನೆ ನಿಮ್ಮ ಮನೆಯಲ್ಲಿ? ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಸಂತ ಜೋಸೆಫ್ ಕಫೆರ್ಶೂನ್ ಅಂತ ಇದ್ದರು. ಅವರು ಪವಿತ್ರಾತ್ಮರಿಂದ ಇಷ್ಟು ತುಂಬಿದ್ರು ಅಂದರೆ 72 ಸಲ ಗಾಳಿಯಲ್ಲಿ ಅವರು ಹೋದರು, ನಡ್ಕೊಂಡು ಹೋದರು. ಗಾಳಿಯಲ್ಲಿ. ಬೈಬಲ್ನಲ್ಲಿ ಕೂಡ ಒಬ್ಬ ನಡ್ಕೊಂಡು ಹೋಗಿಲ್ಲ, ಹಾರಿಕೊಂಡು ಹೋಗಿದ್ದಾನೆ. ಎಲಿಯಾ. ಅದು ಮತ್ತೊಂದು ಹೊಸ ಒಡಂಬಡಿಕೆಯಲ್ಲಿ ಅವ ಫಿಲಿಪ್ ಅಂತ ಇದ್ದಲ್ಲ, ಆ ಜೋತಿಗೆ ಹಾರಿಕೊಂಡು ಹೋದವ. ಸೊ ಇವತ್ತು ಸಂತ ಭಕ್ತರ ಆ ಮಾರ್ಗದರ್ಶನ ನಮಗೆ ಬೇಕು. ಆದರೆ ನಾವು ಪವಿತ್ರಾತ್ಮರನ್ನು ಬಿಡಬಾರ್ದು. ಅದಕ್ಕೆ ನಾನು ಹೇಳಿದೆ, ನಾವು ಚಂದ್ರನನ್ನು ಇಟ್ಕೊಂಡಿದ್ದೇವೆ, ಸೂರ್ಯನನ್ನು ಬಿಟ್ಟಿದ್ದೇವೆ. ಕಮ್ ಆನ್, ನಾವು ಬಿಗಿನ್ ಟು ಪ್ರೇ ಇನ್ ಸ್ಪಿರಿಟ್ ಆ್ಯಂಡ್ ಟ್ರೂತ್. ನೋಡಿ, ಆ ಸಮಾರ್ಯದ ಮಹಿಳೆಗೆ ಗೊತ್ತಿತ್ತು
ನಾವು ದೇವಾಲಯಕ್ಕೆ ಯಾವ ಮೂರ್ತಿಗಳ ಮುಂದೆ, ಅದರ ಮುಂದೆ, ಇದರ ಮುಂದೆ ಪ್ರಾರ್ಥನೆ ಮಾಡುವ ಅವಶ್ಯಕತೆ ಇಲ್ಲ. ಜೆರುಸಲೇಮಿಗೆ ಹೋಗಿ ಪ್ರಾರ್ಥನೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ನಾವು ಯಾವುದರಿಂದ ಮಾಡಬೇಕು? ಸತ್ಯದಿಂದಲೂ ಆತ್ಮದಿಂದ ಪ್ರಾರ್ಥನೆ ಮಾಡುವಂಥ ಸಮಯ ಬರ್ತದೆ ಅಂತ ಅವಳೇ ಹೇಳಿದಳು ಯೇಸು ಸ್ವಾಮಿಗೆ. ಹೌದು, ಬಂದಿದೆ ಈಗ ಅಂತ ಯೇಸು ಸ್ವಾಮಿ ಹೇಳಿದರು. ಆದರೆ ಹೌ ಮೆನಿ ಆಫ್ಟರ್ 2000 years? ತಗೊಳ್ಳಿ, ಲೂಕ್ ಚಾಪ್ಟರ್ 11:13 ಏನು ಹೇಳ್ತದೆ ನೋಡಿ. ಲೂಕ್ ಚಾಪ್ಟರ್ 11:13. ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಅದಕ್ಕಿಂತಲೂ ಹೆಚ್ಚಾಗಿ ಸ್ವರ್ಗದಲ್ಲಿರುವ ತಮ್ಮನ್ನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮ ಅವರನ್ನೇ. ಹಾಗಾದರೆ ಎಷ್ಟು ದಿವಸ, ಎಷ್ಟು ಸಲ ದೇವರೇ ನನಗೆ ಪವಿತ್ರಾತ್ಮ ಕೊಡಿ ಅಂತ ಎಷ್ಟು ದಿವಸ ನೀವು ಪ್ರಾರ್ಥನೆ ಮಾಡಿದಿರಿ? ಲಾರ್ಡ್ ಗಿವ್ ಮಿ ದ ಹೋಲಿ ಸ್ಪಿರಿಟ್. ಜಪಮಾಲೆ ಮಾಡಬೇಕು ನಾವು. ಸಂತ ಅಂತೋನಿಗೆ ನವೇನ ಮಾಡಬೇಕು, ಬಾಲ ಯೇಸುವಿಗೆ ನವೇನ ಮಾಡಬೇಕು, ಪಾದ್ರೆ ಮಾಡ್ರಿ, ಅದು ಮಾಡ್ರಿ. ಅದು ದ ಪಾರ್ಟ್ ಆಫ್ ಲೈಫ್. ದಟ್ ಇಸ್ ಅ ಕಮ್ಯುನಿಟಿ ಪ್ರೇಯರ್, ಪರ್ಸನಲ್ ಪ್ರೇಯರ್, ಪರ್ಸನಲ್ ಪ್ರೇಯರ್. ಮ್ಯಾಥ್ಯೂ ಚಾಪ್ಟರ್ 26 ತೆಗಿರಿ. ಮ್ಯಾಥ್ಯೂ ಚಾಪ್ಟರ್ 26 ಅಂತ ನಾನು ಭಾವಿಸ್ತೇನೆ. ಐವತ್ತ 7. ಹಾಂ 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 ಎಸ್. ಹಾಂ, ನೆಕ್ಸ್ಟ್ ವಾಕ್ಯ ಸರಿ ಕೇಳಿ. ಪೇತ್ರನಾದರೋ ದೂರದಿಂದ ಯೇಸುವನ್ನು, ಪ್ರಿಯರೇ ನನಗೆ ಕೇಳಿ, ಅಂಟಿಲ್ ಆ್ಯಂಡ್ ಅನ್ಲೆಸ್ ಎಷ್ಟರವರೆಗೆ ಪವಿತ್ರ ಆತ್ಮರ ಮುಖಾಂತರ ಪ್ರಾರ್ಥಿಸುವುದಿಲ್ಲವೋ ಅಷ್ಟರವರೆಗೆ ನಮ್ಮ ಪ್ರಾರ್ಥನೆ ಫಲ ಕೊಡುವುದಿಲ್ಲ. ಅಷ್ಟರವರೆಗೆ ನಾವು ಯೇಸುವನ್ನು ದೂರದಿಂದ ಹಿಂಬಾಲಿಸ್ತೇವೆ. ನಿಮಗೆ ಅರ್ಥ ಆಯಿತು? ಕೂತ್ಕೊಳ್ಳಿ. ಯೇಸುವಿನ ಜೊತೆಗೆ ಒಬ್ಬ ಗೆಳೆಯನ ಹತ್ರ ಮಾತಾಡುವಾಗೆ ಮಾತಾಡ್ರಿ. ಒಬ್ಬ ಬಾತ್ರೂಮಲ್ಲಿ ಹುಡುಗ ಹಾಡಾಡ್ತಾ ಇದ್ದ. ಸ್ನಾನ ಮಾಡುವಾಗ ಹಾಡಾಡ್ತಿದ್ದ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ, ಈ ಸಾಬೂನು ಆಗ್ತಾನೆ. ಈಗ ಬಾತ್ರೂಮಲ್ಲಿ ಹಾಡಾಡ್ತಾ ಸ್ನಾನ ಮಾಡಿದರೆ ಅದು ಪ್ರಾರ್ಥನೆ ಆಗ್ತದಾ? ಹಾಂ, ಆಗ್ತದೆ ಫಾದರ್? ಬಾತ್ರೂಮಲ್ಲಿ ಈಗ ಸ್ನಾನ ಮಾಡ್ತಾ ಹಾಡಾಡ್ತಾ ಕಿಚನಲ್ಲಿ ನೀವು ಚಪಾತಿ ಮಾಡ್ತಾ ಇದ್ದೀರಿ, ರೊಟ್ಟಿ ತಡ್ತಾ ಇದ್ದೀರಿ, ಅಡಿಗೆ ಮಾಡ್ತಾ ಇದ್ದೀರಿ. ಹಲ್ಲೆಲೂಯ ಆಡಲು ಅಲೆಗಳಾಗಿ ಬಂದನು. ಲೆಟ್ ಯುವರ್ ಕಿಚನ್ ಬಿ ಯೋರ್ ಆಲ್ಟರ್, ಲೆಟ್ ಯುವರ್ ಬಾತ್ರೂಮ್ ಕ್ಯಾನ್ ಬಿ ಯೋರ್ ಆಲ್ಟರ್. ಚಪ್ಪಾಳೆ ಕೊಡಿ ನೋಡೋಣ. ನಿಮ್ಮ ಕಿಚನ್ ನಿಮ್ಮದು ಪ್ರಾರ್ಥನಾ ಕೊಠಡಿ ಆಗಲಿ, ನಿಮ್ಮ ಬೆಡ್ರೂಮ್ ನಿಮ್ಮದು ಕೊಠಡಿ. ಓಕೆ, ಹೂ ಸೇಸ್ ನೋ? ಇದು ಮೂರ್ತಿ ಮುಂದೆನೇ ಬಂದು ಪ್ರಾರ್ಥನೆ ಮಾಡಬೇಕಂತ ಎಲ್ಲಿ ಬರೆದಿದೆ? ಅದಕ್ಕಾಗಿ ಸಿಂಪಲ್ ವಿಷಯಗಳನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾರಿಗಾದರೂ ಕನ್ಫ್ಯೂಷನ್ ಆಯಿತಾ? ಹಾಂ, ಇಲ್ಲಲ್ಲ. ನಾನು ಬ್ರದರಿಗೆ ಹೇಳಿದೆ ಆಗ. ಹಾಂ, ಅಷ್ಟು ಹೇಳಿದ್ದಾರೆ. ಹೌದು, ಅವರು ಹೇಳಲಿಲ್ಲ ಬಾತ್ರೂಮಲ್ಲಿ ಪ್ರಾರ್ಥನೆ ಮಾಡಬೇಡ ಅಂತ, ಅಡುಗೆ ಕೋಣೆಯಲ್ಲಿ ಪ್ರಾರ್ಥನೆ ಮಾಡಬೇಡ ಅಂತ ಹೇಳಲಿಲ್ಲ. ಎಷ್ಟೋ ಜನ ಹೇಳ್ತಾರೆ ಇವತ್ತು, ಫಾದರ್ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ನಾನು ಆಫೀಸಿಗೆ ಹೋಗ್ತೇನೆ ಫಾದರ್. ಅರೆ, ಆಫೀಸಿಗೆ ಹೋಗುವಾಗ ಮಾಡಪ್ಪ. ಬೈಕಲ್ಲಿ ಹೋಗ್ತಾ ಇದ್ದಿ, ಹೆಲ್ಮೆಟ್ ಒಳಗಡೆ ಹಲ್ಲೆಲೂಯ 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 ಹೇಳ್ತಾ ಹೋಗು. ದ್ಯಾಟ್ ಇಸ್ ಯುವರ್ ಪ್ರೇಯರ್. ಯು ಡೋಂಟ್ ವಾಂಟ್ ಸಪ್ರೇಟ್ ಟೈಮ್ ಫಾರ್ ದ್ಯಾಟ್. ಪರ್ಸನಲ್ ಯುವರ್ ಪರ್ಸನಲ್. ಸೊ ನಾನೀಗ ನಿಮ್ಗೆ ವಿಷಯ ಹೇಳ್ತೇನೆ. ದೊಡ್ಡ ದೇವಾಲಯ ಇದೆ, ಅಲ್ಲಿ ಒಂದು ಟಾಬರ್ನಕಲ್ ಇದೆ, ಪೂಜೆ ಆಯಿತು, ಸಂಡೇ ಪೂಜೆ ಆಯಿತು, ನೀವೆಲ್ಲರೂ ಹೋದ್ರಿ. ಫಾದರ್ ಅವರ ಮನೆಗೆ ಹೋದರು, ಚರ್ಚಿಗೆ ಬೀಗ ಹಾಕಿದರು.
ಈಗ ಮುಚ್ಚಿದ ಚರ್ಚಿನಲ್ಲಿ ದೇವರು ಇದ್ದಾರಾ ಇಲ್ವಾ? ನೀವು ಭಾವಿಸ್ತೀರಿ ಅಲ್ವಾ? ಅದರ ಮೊದಲು ನೀವು ಅವರನ್ನು ಸೇವಿಸಲಿಲ್ವ ನಿಮ್ಮ ಹೃದಯದಲ್ಲಿ? ನಿಮ್ಮ ಜೊತೆ ಬಂದ್ರಲ್ಲ ಅವರು, ಮನೆಯವರೆಗೆ ನಡ್ಕೊಂಡು ಬರ್ತಾ ಇದ್ದಾರಲ್ಲ. ಮುಚ್ಚಿದ ಬಾಗಿಲಲ್ಲಿ ಅವರೊಬ್ಬರು ಏನು ಮಾಡ್ತಾರ್ರಿ? ಗಾಡ್ ಈಸ್ ವಿತ್ ಅಸ್. ದೇವ್ आमचे देव इम्मॅन्युएल, देव आमचे सांगत असा की मग तो एकलो काले करता ही गरजेंत बंद करता काले करता तशेंत केला तुमच्या काळजांत. आयतारा येता तो सैऱ्या बरी येता, आयतारा दात हांव इकरावर मरे तुमच्या काळजांत आसता, मागीर तसो उडासत ना, मागीर येवन चापत्यांत उडास येता. दॅट इज आवर रिलेशनशीप विथ गॉड. इज इट सो? नॉट लाईक दॅट. रिमेंबर, you are the temple, God is there. भक्तीपणाने बोबाटकल मागणे करची गरजच ना. जस्ट यू स्पीक टू लाईक युअर फ्रेंड. तुझ्या फ्रेंडाकडे इष्टाकडे उलय, हा खांद्यार हात घालून उलय नाही तू. म्हजो बिस्पाचा एक दीस म्हणी बिस्पाकडे वचून, बिशप तुम्ही कशे आसात, तुम्ही बरे आहात गी, तुमची भलायकी कशी आहा? हांव येदोळी सरुणा. कित्याक म्हण तो बिस्पने ताजेर काल्याक हांवें विचारचें, तो बरो आसता न्ही म्हणून हांवें चिंता. कांय एक समस्या जावन ती दवनाय बिस्पा कडेन, बिशप म्हज्या पिरगेचेर समस्या जाल्यार दवनाय हांव. हांव आनी तुमी तशेंच जेजू कडेन केदळेशें. वेन आर वी गोईंग टू जीजस? वेन देर इज ओन्ली प्रॉब्लेम यू स्पीक टू हिम. तो म्हणजे काळजांत आसा. जर तर तुमी उडास ನಾನು ಕೊಂಕಣಿಯಲ್ಲಿ ಮಾತಾಡ್ತಾ ಹೋದೆ. ಒಂದು ವೇಳೆ ನೀವು ನಿಮ್ಮ ಹೃದಯದಲ್ಲಿರುವಂಥ ದೇವರನ್ನು ಮರೆತು ಬಿಟ್ರೆ ಏನಾಗ್ತದೆ? ಕೀರ್ತನೆ 51 ತೆಗೀರಿ. ದಾವೀದನಿಗೆ ಅದು ಗೊತ್ತಾಯಿತು, ನಮಗೆ ಗೊತ್ತಾಗ್ತದಿಲ್ಲ, ಗೊತ್ತಾಗೋದಿಲ್ಲ. ಕೀರ್ತನೆ 51 ಹೇಳ್ತೀನಿ. ಅದಲ್ಲ, ಅದೇ 11ನೇ ವಾಕ್ಯ ಓದಿ. ತಳ್ಳಬೇಡ ಎನ್ನನು ದೇವ ನಿನ್ನ ಸನ್ನಿಧಿಯಿಂದ, ದೂಡಬೇಡ ನಿನ್ನ ಪವಿತ್ರ ಆತ್ಮನನ್ನು. देवा तुझ्या मुकलो म्हाका पयस करिनाका, तुजो पवित्रत्व म्हजे वेलो काडून. ಸೊ ದೇವ್ ಪವಿತ್ರಾತ್ಮ ಕಾಣ್ ವರ್ತ ಮುಂಜಾಲೆ. ದೇವರು ಪವಿತ್ರ ಆತ್ಮರನ್ನು ನೀನು ಬಳಸದಿದ್ದರೆ ತೆಗೆದುಕೊಂಡು ಹೋಗ್ತಾರೆ. ನೀ ಬಾ, ಅವನ ಹೃದಯದಲ್ಲಿ ನಿಲ್ಬೇಡ, ಅವನು ನಿನ್ನ ನೆನೆಸ್ತಾನ. ಕಮಾನ್, ಯು ಕಮ್ ಬ್ಯಾಕ್ ಅಂತ ಹೇಳ್ತಾರೆ. ಸೊ ಆಸ್ಕ್ ಯುವರ್ ಸೆಲ್ಫ್, ನಿಮಗೆ ಕೇಳಿ, ಇವತ್ತು ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದಾರೆ ಇಲ್ಲ? ದೇವರಿಗೆ ಕೊಡಲಿಕ್ಕೆ ಆಗ್ತದೆ, ಹಾಗೆ ತೆಗೆದುಕೊಳ್ಳಲಿಕ್ಕೆ ಆಗ್ತದೆ. ದಾವೀದನ ಪವಿತ್ರಾತ್ಮ ಬಿಟ್ಟು ಹೋಯಿತು ಅವನನ್ನು ನೋಡಿ, ಗೊತ್ತಾಯ್ತು ಅವನಿಗೆ, ದೇವ ಪ್ಲೀಸ್ ಡೋಂಟ್ ಟೇಕ್ ಯುವರ್ ಹೋಲಿ ಸ್ಪಿರಿಟ್. ಸತ್ಯದಿಂದಲೂ ಆತ್ಮದಿಂದಲೂ ಪ್ರಾರ್ಥನೆ. ಯಾವುದು ನಿಮಗೆ ಪ್ರಾರ್ಥನೆ ಮಾಡೋದು ಹೇಗೆ ಅಂತ ಗೊತ್ತಾಗದಿದ್ದರೆ, ನಿಮ್ಮೊಳಗಡೆ ಇರುವ ಪವಿತ್ರಾತ್ಮರೇ ನಮಗಾಗಿ ಪ್ರಾರ್ಥಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಅದರಿಂದ ಸಂತ ಭಕ್ತರು, ಮಾತೆ ಮರಡಿ ಎಲ್ಲವೂ ನಮಗೆ ಬೇಕು. ಆದರೆ ಅದಕ್ಕಿಂತ ಮಿಗಿಲಾಗಿ ನಮಗೆ ಯಾರು ಬೇಕು? ಪವಿತ್ರಾತ್ಮ ಬೇಕು. ನಮಗೆ ಪವಿತ್ರಾತ್ಮರ ಮುದ್ರೆ ಹೊತ್ತಿದ್ದಾರೆ. ವಿ ಆರ್ ಸೀಲ್ಡ್, ವಿ ಆರ್ ಹೋಲಿ, ವಿ ಆರ್ ಹೋಲಿ. ಇದು ನೆನಪಿರಲಿ. ಸೊ ಕೆಲವು ವಿಷಯಗಳು ಅರ್ಥ ಆಯ್ತಾ ನಿಮಗೆ? ಅರ್ಥ ಆಯ್ತಲ್ಲ? ಎಷ್ಟು ವಿಚಾರಗಳನ್ನು ನಿಮ್ಮ ಕಣ್ಮುಂದೆ ನಾನು ಇಟ್ಟಿದ್ದೇನೆ. ದೇವರಿಗೆ ಸ್ತೋತ್ರ ಆಗಲಿ. ಪ್ರಾರ್ಥನೆ ಮಾಡಿ, ಕೂತ್ಕೊಂಡು ನಿಮ್ಮಷ್ಟಿಗೆ ಪ್ರೇಯರ್ ಮಾಡಿರಿ. ಗುಂಪು ಒಟ್ಟಿಗೆ ಹೇಳುವಾಗ ಜಪಮಾಲೆ, ಅದು ನಮೋ ಮರಿಯ, ಸಂತಾಮರಿಯ ಯಾಕೆ ಕೊಟ್ಟಿದ್ದಾರೆ ನಮಗೆ? ಎಲ್ಲರೂ ಒಟ್ಟಾಗಿ ಒಂದೇ ಥರ ಪ್ರಾರ್ಥನೆ ಮಾಡಬೇಕಂತ ಉದ್ದೇಶದಿಂದ. ಆ ಚಲ್ತಿ ಮಗನಿದ್ದು ಪ್ರಾರ್ಥನೆ. ಅಂಕಲ್ ನಿಮ್ಗೆ ಎಷ್ಟು ವರ್ಷ ಆಯಿತು? ಸರ್ ನಿಮ್ಗೆ ಎಷ್ಟು ವರ್ಷ ಆಯಿತು? 66. ನೀವು ಮೂರನೆಯಲ್ಲಿರುವ ಕಲಿತ ಪ್ರಾರ್ಥನೆ ಇವತ್ತು ಹೇಳ್ತಾ ಇದ್ದೀರಲ್ಲ. ನಿಮ್ಮ ಮಗುವೆ ಹೇಳಿದನ್ನೇ ಒಂದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಮೂರನೆಯಲ್ಲಿ ಹೇಳುವಾಗ ಖುಷಿ ಆಗ್ತಿತ್ತು. ಈಗ 40 ವರ್ಷದವನು ಅವನು ಹೇಳಿದರೆ ನಿಮ್ಗೆ ಖುಷಿ ಆಗ್ತದೆ? ಇವತ್ತು ಅದೇ ಹೇಳ್ತಾ ಇದ್ದೀರಾ ದೇವರಿಗೆ. ಸ್ವಲ್ಪ ಬದಲಾವಣೆ ಮಾಡಿರಿ, ಮಾತಾಡ್ರಿ ನೀವು. ಅದು ಎಲ್ಲಿ ಜೋಬ ಹೇಳಿದಂತ ಗೊತ್ತಿಲ್ಲ. ಜೋಬಂದೆಲ್ಲ ಕಳೆದು ಹೋಯ್ತು, ಎಲ್ಲ ಮುಗಿಯಿತು. ಜೋಬ ಒಂದು ಮಾತು ಹೇಳಿದ, ದೇವರೇ ಈ ಮುಳ್ಳಿನ ಒಳಗಡೆ ಇದ್ದದನ್ನು ಕೂಡ ನೀನು ತೆಗೆದುಕೊಂಡಿಯಲ್ಲ,
ನಮ್ಮ ಊರಿನಲ್ಲಿ ಈ ಗೇರು ಬೀಜ ಬೀಳ್ತದಲ್ಲ ಹಣ್ಣು, ಅದು ಕೆಲವು ಮುಳ್ಳಲ್ಲಿ ಬೀಳ್ತದೆ. ಅದು ಯಪ್ಪ, ಆ ಮುಳ್ಳಲ್ಲಿ ಯಾಕೆ ಕೈ ಹಾಕ್ತಾರೆ? ಅಲ್ಲೇ ಬಿಡ್ತೇವೆ ನಾವು. ಮುಳ್ಳಿನೊಳಗಡೆ ಏನಾದರೂ ಒಂದು ಸೌತೆಕಾಯಿ ಆಯಿತು, ಅದೇನಾದರೂ ಆಯಿತು ಅಂದರೆ ಅಲ್ಲೇ ಬಿಡ್ತೇವೆ ನಾವು, ಅದು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಈ ಸೋರೆದ್ದು ಬಳ್ಳಿ, ಕರ್ಬೂಜನ ಸೂರ್ಯ ಬಳ್ಳಿ ಮುಳ್ಳಿನ ಒಳಗಡೆ ಹೋಗಿ ಅಲ್ಲಿ ಒಂದು ಅದು ತೆಗಿಲಿಕ್ಕೆ ಹೋಗ್ತೀರಿ ನೀವು, ಅದಕ್ಕೆ ಚುಚ್ಚಲ್ಲ. ಜೋಬ ಹೇಳಿದ, ದೇವ್ರೆ ನೀನು ಎಂಥವನಿದ್ದಿ, ಹಾಂ, ಈ ಮುಳ್ಳಿನ ಒಳಗಡೆ ಇದ್ದದನ್ನು ಕೂಡ ಕೊಂಡೋದಿಯಲ್ಲ, ಅಂದರೆ ನನ್ನ ಬದುಕಿನಲ್ಲಿ ಏನು ಬಿಟ್ಟಿಲ್ಲಲ್ಲ ನೀನು. ದೇವರು ಅವನಿಗೆ ಕೊನೆಗೆ ಎಲ್ಲವನ್ನು 39 ಅಧ್ಯಾಯ ಅದೇ ಮಾತಾಡಿದವ. ಕೊನೆಗೆ ಒಂದು ಅಧ್ಯಾಯದಲ್ಲಿ ದೇವರು ಮಾತಾಡಿದರು, ಜೋಬಾ ನೀನು ತುಂಬ ಮಾತಾಡ್ತಿ, ನನಗೆ ಗೊತ್ತಿದೆ. ನಾನು ಒಂದು ಪ್ರಶ್ನೆ ನಿನಗೆ ಕೇಳ್ತೇನೆ. ಈ ದೊಡ್ಡ ಸಮುದ್ರ ಇದೆ ಅಲ್ಲ, ಅದರದ್ದು ಜರಿ ಉಂಟಲ್ಲ, ಅದಕ್ಕೇನು ಹೇಳ್ತಾರೆ, ಹೊಸರು, ಅದು ಎಲ್ಲಿ ಸ್ಟಾರ್ಟ್ ಆಗ್ತದೆ ಗೊತ್ತಿದೆ ನಿನಗೆ ಅಂತ ಕೇಳಿದರು. ಇಷ್ಟು ಸಮುದ್ರದ ನೀರಿದೆ, ಅಷ್ಟು ಜರಿ ಇದೆ, ಅದ್ರ ಹೊಸರು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ನಿನಗೆ ಗೊತ್ತಿದ್ದೇನಪ್ಪ? ಇಲ್ಲ ದೇವ್ರೆ. ಈ ಸಂಜೆ ಆಗುವಾಗ ನಾನು ಕತ್ತಲೆ ಬಿಡ್ತೇನಲ್ಲ, ಯಾವ ಗೂಡಿನಿಂದ ಬಿಡ್ತೇನೆ ನಿನಗೆ ಗೊತ್ತಿದ್ದೇನಪ್ಪ? ಇಲ್ಲ ದೇವ್ರೆ. ದೇವ್ರೆ ನನ್ನ ತಪ್ಪಾಯಿತು, ನಾನು ತುಂಬ ಮಾತಾಡಿದೆ, ಇನ್ನು ನಾನು ಮಾತಾಡಿದಿಲ್ಲ, ನೀನೇ ಮಾತಾಡು ಅಂತ ಹೇಳ್ಬಿಟ್ಟು. ನೋಡಿ, ದಿಸ್ ಇಸ್ ದ ವೇ ಯು ಟಾಕ್ ಟು ಗಾಡ್, ದಿಸ್ ಇಸ್ ದ ವೇ ಯು ಟಾಕ್ ಟು ಗಾಡ್. ಸಿಂಪಲ್. ಇದರ ಬದಲು ಹೇಳ್ತಾರೆ, ಏ ಜೇಸು ಹಂ ಕಾಕ್ಳುತ್ ಮಾಕ್ತಾ ದಿತ್ ಮುನ್ ಪಾತ್ಯೇತಾ ಕಾಂ ಕಾಂಟಾಳ್ತಾ पोटी पोटी सर म्हजी पात काव कांटाळता आईच्यान ती सक्कड सांडटा 40 दीस म्हणटात मू खंय सोडलें ನಾ ನಿನ್ನನ್ನು ಬಿಟ್ಟು ಬಾಳಲಾರೆನು. ಸುಳ್ಳಂದ್ರೆ ಮಹಾ ಸುಳ್ಳದು. ಸೊ ಇವತ್ತು ನಾವು ಇದು ಬಳಸಿ ಪ್ರಾರ್ಥನೆ ಮಾಡಲಿಕ್ಕೆ ಕಲಿಬೇಕು, ಅಲ್ವಾ? ಎಷ್ಟು ಸುಂದರವಾಗಿದೆ ನೋಡಿ ಕೀರ್ತನೆ 34, 35, 36 ಎಷ್ಟು ಸುಂದರವಾಗಿದೆ ಗೊತ್ತಾ? ನೋಡಿ, ನಾನೇ ಓದ್ತೇನೆ. 34 ತೆಗೀರಿ ನಿಮ್ಮ ಬೈಬಲಲ್ಲಿ, ನಾನು ಓದ್ತೇನೆ. ಹೇಗೆ ಹೋಗ್ತೇನೆ? ಪ್ರಭುವನ್ನು ಕೊಂಡಾಡುವೆ ಎಲ್ಲ ಕಾಲದಲ್ಲೂ, ಆತನ ಸ್ತುತಿಯುವುದು ನನ್ನ ಬಾಯೊಳು. ಪ್ರಭುವಿನಲ್ಲಿದೆ ನನ್ನ ಮನದ ಅಭಿಮಾನ, ದೀನರಿದನ್ನು ಕೇಳಿ ಪಡೆಯಲು. ಮತ್ತೆ ನೋಡಿ ನೋಡಿ, ಬೇಡಿಕೊಳ್ಳಲು ಕೊಟ್ಟನಾತ ಸದುತ್ತರವನ್ನು. ಮುಂದೆ 5ನೇ ವಾಕ್ಯ, ಆತನತ್ತ ತಿರುಗಿದ ಮುಖ ಲಜ್ಜೆಯಿಂದ ಎಂದಿಗೂ. ನೋಡಿ, ಇದು ಎಷ್ಟು ಸುಂದರವಾಗಿದೆ. ದೇವರೇ, ನಿನ್ನತ್ತ ನಾನು ಮುಖ ಮಾಡಿದ್ದೇನೆ, ನನಗೆ ಲಜ್ಜೆ ಪಡಿಸಬೇಡ, ನೀ ಹೇಳು, ಹಾಗೆ ಮಾತಾಡು. ಭಯಭಕ್ತಿ ಉಳ್ಳವರ ಸುತ್ತಲೂ ಕಾವಲಿದ್ದು ಕಾಯುವನು ಪ್ರಭುವಿನ ದೂತನೇ. ಈಗ ಪ್ರಭುವಿನ ಭಯಭಕ್ತಿ ಮಾಡಿದ್ರಲ್ಲ, ಆಗ ತುಂಬ ಹಾಡಾಡಿದ್ರಲ್ಲ, ಯಾರಿದ್ರು ನಿಮ್ಮ ಜೊತೆ? ನಾನು ಹೇಳಿದೆಲ್ಲ, ಯಾರಿದ್ರು? ದೂತರು ಇದ್ರು. ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ. ಇಟ್ ಬಿಕಮ್ಸ್ ವೆರಿ ಮೀನಿಂಗ್ಫುಲ್. ನೀವು ಕೊಂಕಣಿಯವರು ಕೊಂಕಣಿಯಲ್ಲಿ ಮಾತಾಡ್ರಿ, ಹೇಳ್ರಿ. ಕನ್ನಡ ಮಾತಾಡೋರು ಕನ್ನಡ. ಯಾರೋ ಬರೆದದ್ದು ಪ್ರಾರ್ಥನೆಯನ್ನು ಅವರಿಗೆ ಅದು ಆ ಕಾಲಕ್ಕೆ ಇಷ್ಟ ಆಯ್ತದು, ಒಳ್ಳೇದಾಯ್ತದು. ಈಗ ನಿಮ್ಮದು ನೀವು ಮಾಡ್ಕೊಳ್ರಿ, ನೀವೇ ಮಾತಾಡ್ರಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ತುಂಬ ಮಾತಾಡಿದೆ, 10 ನಿಮಿಷ ಜಾಸ್ತಿ ಆಯಿತು. ಬ್ರದರ್, ನಿಮಗೆ ಈ ದಿವಸ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ಬ್ರದರ್ ಅವರು, ರಾಬರ್ಟ್ ಬ್ರದರ್, ನಿಮ್ಮ ಬ್ರದರ್ ಅವರು ಎಲ್ಲರಿಗೆ ವಂದಿಸ್ತೇನೆ. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂದು ಖಂಡಿತ ನಮ್ಮ ಒಂದು ಸೌಭಾಗ್ಯ. ಫಾದರ್ ಸಿರಿಲ್ ಒಬ್ಬ ನಮ್ಮೊಂದಿಗೆ ಇದ್ದಾರೆ, ಉಡುಪಿಯಿಂದವರು ಬಂದಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಧನ್ಯವಾದಗಳನ್ನು ಅವರಿಗೆ ಹೇಳ್ತಾ ಇದ್ದೇವೆ. ನಾವು ಮಂಗಳೂರು ನವೀಕರಣ, ಕರಿಸ್ಮ್ಯಾಟಿಕ್ ನವೀಕರಣ, ಇದರ ವತಿಯಿಂದ ಈ ಧ್ಯಾನಕೂಟವನ್ನು ನಾವು ಮಾಡಿದ್ದೇವೆ. ಈ ನವೀಕರಣದ ನಮ್ಮ ಸದಸ್ಯರಾಗಿ ಎಷ್ಟೋ ವರ್ಷದಿಂದ ನಮ್ಮೊಂದಿಗಿದ್ದಾರೆ. ಅವರು ಬೀದರಲ್ಲಿರುವಾಗ ಕೂಡ ನಾವು ಅವರೊಟ್ಟಿಗೆ ಧ್ಯಾನಕೂಟವನ್ನು ಕೊಡಲಿಕ್ಕೆ ಹೋಗ್ತಿದ್ದೀವಿ. ಮಂಗಳೂರಲ್ಲಿದ್ದರು, ಆಗ ಕೂಡ ನಾವು ಒಟ್ಟಿಗೆ ಇದ್ದೀವಿ. ಈಗ ಉಡುಪಿಯಲ್ಲಿದ್ದಾರೆ, ಈಗಲೂ ಕೂಡ ನಮ್ಮೊಟ್ಟಿಗೆ ಅವರು ಇದ್ದಾರೆ. ಖಂಡಿತವಾಗಿ ಅದಕ್ಕಿಂತ ಮಿಗಿಲಾದ ಅವರ ದೇವರ ವಾಕ್ಯವನ್ನು ನೀವು ಆಲಿಸ್ತೀರಿ. ಅವರ ಒಂದು ಶೈಲಿಯೇ ಬೇರೆ. ಪ್ರೈಸ್ ದಿ ಲಾರ್ಡ್,
ಅವರ ಶೈಲಿಯಾಗೆ ಮಾತಾಡುವವರು ಸದ್ಯದಲ್ಲಿ ಯಾರು ಗುರುಗಳು ಇಲ್ಲ. ಖಂಡಿತವಾಗಿ ಅದಕ್ಕೆ ಚಪ್ಪಾಳೆ ತಟ್ಟಬೇಕು. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರು ಒಳ್ಳೆಯ ಬರಹಗಾರರು, ಎಷ್ಟೋ ಗೀತೆಗಳನ್ನು ಬರೆದಿದ್ದಾರೆ, ಎಷ್ಟೋ ಸಿಡಿಗಳಿವೆ. ಒಮ್ಮೆ ನಾವು ಒಂದು 3 ಗಂಟೆ ಒಂದು ಪ್ರೋಗ್ರಾಮ್ ಮಾಡಿದ್ದೆವು ಮಂಗಳೂರಲ್ಲಿ. ಅವರು ಬೀದರ್ನಿಂದ 50 ಜನ ಬಂದರು, ಭಜನೆಗಳನ್ನು ಆಡಿದರು ಮಂಗಳೂರಲ್ಲಿ. ಪ್ರೈಸ್ ದಿ ಲಾರ್ಡ್. ಒಂದು ದೊಡ್ಡ ಫೆಸ್ಟಿವಲ್ ಮಾಡಿದೆವು, ಅದರ ಮುಖಂಡತ್ವ ಅವರು ವಹಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರಿಗೆ ಖಂಡಿತವಾಗಿ ಅವರಿಗಾಗಿ ನೀವು ದಿನಾಲೂ ಪ್ರಾರ್ಥಿಸಿ. ನಾನು ದಿನಾಲೂ ಪ್ರಾರ್ಥಿಸ್ತಾನೆ. ನನ್ನ ಫಾದರ್ ಸಿರಿಲೋಬ ಅಂದರೆ ಮೊದಲು ನನ್ನ ಮಧ್ಯಸ್ಥಿಕೆ ಪ್ರಾರ್ಥನೆ ಅವರ ಹೆಸರು ಬರ್ತದೆ. ನೀವು ಕೂಡ ಅವರಿಗಾಗಿ ಪ್ರಾರ್ಥಿಸಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಾದರ್, ನಿಮಗೆ ಖಂಡಿತವಾಗಿ ಮಂಗಳೂರು ಧರ್ಮ ಪ್ರಾಂತ್ಯದ ವತಿಯಿಂದ, ಧ್ಯಾನ ಕೇಂದ್ರದ ವತಿಯಿಂದ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಖಂಡಿತವಾಗಿ ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 15 ನಿಮಿಷ ಬಾಕಿ ಇದೆ. ಟೀ ಕುಡಿ. ಈಗ ಎಲ್ಲರೂ ಟೀ ಕುಡಿಬಹುದು. ಎಲ್ಲರೂ ಉಪವಾಸ ಆಯಿತು. ಪ್ರೈಸ್ ದಿ ಲಾರ್ಡ್. 4 ಗಂಟೆ ತನಕ ಮಾತ್ರ. ಎಲ್ಲರೂ ಟೀ ಕುಡಿಯಿರಿ. 4ವರೆಗೆ ದಯಮಾಡಿ ಬನ್ನಿ.
Praise the Lord. Praise the Lord. Praise the Lord. Hallelujah. 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 ಪ್ರಿಯರೇ, ದಯವಿಟ್ಟು ಹೊರಗಿರುವಂಥ ಸಹೋದರ ಸಹೋದರರು ಈ ಸಮಯದಲ್ಲಿ ಈ ಆಲಯದ ಒಳಗೆ ಬಂದು ಸೇರಲಿಕ್ಕೆ ನಾನು ನಿಮ್ಮಲ್ಲಿ ವಿನಂತಿಸ್ತೇನೆ. ದಯವಿಟ್ಟು ನಿಮ್ಮ ಕೆಲಸಗಳನ್ನು ಮುಗಿಸಿ ಬೇಗನೆ ಈ ಆಲಯದಲ್ಲಿ ಸೇರಬೇಕಾಗಿ ವಿನಂತಿ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪ್ರಿಯರೇ, ನಾವೆಲ್ಲರೂ ಈ ದಿನ ಏನಾಗಿದ್ದೇವೆ? ಪಾಪ ನಿವೇದನೆ ಮಾಡಿಕೊಂಡು ಶುದ್ಧರಾಗಿದ್ದೇವೆ. ಪ್ರಭು ಯೇಸು ನಮಗೆ ನುಡಿತಾರೆ, ನೀವು ಸವರಿದ ಕವಲು ಬಳ್ಳಿಗಳಂತೆ ಆಗಿದ್ದೀರಿ ಎಂಬುದಾಗಿ. ಅದಕ್ಕೋಸ್ಕರ ನಾವು ಸವರಿದ ಕವಲು ಬಳ್ಳಿಗಳ ಅಂದರೆ ನಮ್ಮಲ್ಲಿ ಆತ್ಮರ ಪ್ರಭೆ ಈಗ ತುಂಬಲ್ಪಟ್ಟಿದೆ ಅಲ್ವಾ? ಹೌದು. ನಮ್ಮ ಮುಖಗಳು ಹೇಗಿದ್ದಾವೆ? ಪ್ರೈಸ್ ದ ಲಾರ್ಡ್. ಸಂತೋಷದಿಂದ ಇದ್ದಾವ? ಸಂತೋಷದಿಂದ ಇದ್ದಾವೆ. ಪ್ರೈಸ್ ದ ಲಾರ್ಡ್. ಆದರೆ ಕೆಲವರಿಗೆ ಸ್ವಲ್ಪ ಒಳಗಡೆ ದುಃಖ ಇದೆ. ಆ ದುಃಖ ಕೂಡ ಈ ದಿನ ದೇವರು ನಮ್ಮಿಂದ ತೆಗೆದು ಹಾಕಲಿದ್ದಾರೆ. ಯಾಕೆಂದರೆ ಆಂತರಿಕ ಸೌಖ್ಯ ಆರಾಧನೆಗೆ ನಾವೀಗ ಹೋಗ್ತಾ ಇದ್ದೇವೆ. ಪ್ರೈಸ್ ದ ಲಾರ್ಡ್. ಆ ಎಲ್ಲ ದುಃಖಗಳು ನಮ್ಮಿಂದ ದೇವರು ಸಂಪೂರ್ಣವಾಗಿ ಅದನ್ನು ತೆಗೆಯಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಆದರೆ ನಾವು ಮಾಡಬೇಕಾದದ್ದೇನು? ನಾವೇ ನಮ್ಮನ್ನು ಬಿಟ್ಟು ಕೊಡಬೇಕಾಗಿದೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ನಮ್ಮನ್ನು ಬಿಟ್ಟು ಕೊಡುವಾಗ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು, ಯಾರು ಎನಿಸಲಿಕ್ಕೆ ಅಸಾಧ್ಯವಾದಂಥ ಕಾರ್ಯಗಳನ್ನು ದೇವರು ನಮ್ಮ ಮಧ್ಯದಲ್ಲಿ ಇಂದು ಮಾಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಆದರೆ ನಾವು ದೇವರಿಗೆ ನಮ್ಮನ್ನೇ ನಾವು ಬಿಟ್ಟು ಕೊಡಲಿಕ್ಕೆ ಸಿದ್ಧರಾಗಿರಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪ್ರಿಯರೇ, ನನ್ನನ್ನು ದೇವರಿಂದು ಈ ಆಲಯಕ್ಕೆ ಕರ್ಕೊಂಡು ಬಂದಿದ್ದಾರೆ. ನನಗೆ ಗೊತ್ತಿಲ್ಲ ಯಾವುದಕ್ಕಾಗಿ ಕರ್ಕೊಂಡು ಬಂದಿದ್ದಾರಂತ ಗೊತ್ತಿಲ್ಲ. ನನ್ನ ಹೆಸರು ಜಾನ್ ಲೋಬೋ ಅಂತ. ನಾನು ಶಿವಮೊಗ್ಗದ ಸಾಗರದ ಸಂತ ಜೋಸೇಫರ ದೇವಾಲಯದಿಂದ ಬಂದಿದ್ದೇನೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಇಲ್ಲಿ ಸಾಗರದವರು ನಮ್ಮ ಬ್ರದರ್ ವಿನ್ಸೆಂಟ್ ಅಂತ ಇದ್ದಾರೆ, ಅವರಿಗೆ ಮಾತ್ರ ನನ್ನ ಪರಿಚಯ ಇದೆ, ಹಾಗೂ ಬ್ರದರ್ ಎಲಿಯಸ್ ಅವರಿಗೆ. ಪ್ರೈಸ್ ದ ಲಾರ್ಡ್. ನಾನು ಈ ಸಮಯದಲ್ಲಿ ನಿಮ್ಮ ಮುಂದೆ ನಿಂತಿರುವುದು ನನ್ನ ಒಂದು ಪುಟ್ಟ ಸಾಕ್ಷಿಯನ್ನು ನಿಮ್ಮ ಮುಂದೆ ಸಾಕ್ಷ್ಯಪಡಿಸಲು. ಪ್ರೈಸ್ ದ ಲಾರ್ಡ್. ಪುಟ್ಟ ಸಾಕ್ಷಿ ಅಲ್ಲ, ದೇವರು ಮಾಡಿದಂಥ ದೊಡ್ಡ ಸಾಕ್ಷಿ. ಅದು ದೇವರು ನನ್ನನ್ನು ಈ ಸಮಯದಲ್ಲಿ ಇಲ್ಲಿ ಇಟ್ಟಿದ್ದಾರೆ ಅಂದರೆ ಅದು ದೇವರ ಕೃಪೆಯಾಗಿದೆ. ಅವರು ತೋರಿಸಿದಂಥ, ನನ್ನ ಮೇಲೆ ತೋರಿಸಿದಂಥ ಕರುಣೆಯಾಗಿದ್ದಾರೆ. ಆ ಕರುಣೆಗಿಂದ ನಾನು ಈ ಸಮಯದಲ್ಲಿ ಈ ವೇದಿಕೆ ಮೇಲೆ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನ ನೋಡಿ. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನ. ನಾವು ಉಳಿದಿರುವುದು ಸರ್ವೇಶ್ವರನ ಕೃಪೆಯಿಂದ, ಅವರ ಕರುಣೆಯಿಂದ. ಅವರ ಕೃಪಾವರೆಗಳಿಗೆ ಅಂತ್ಯವೇ ಇರುವುದಿಲ್ಲ. ಪ್ರೈಸ್ ದ ಲಾರ್ಡ್. ಅವರ ಕೃಪೆಗೆ ಅಂತ್ಯ ಇದೆಯಾ? ನಾವು ಎಷ್ಟೇ ಪಾಪ ಮಾಡಿದರೂ ಅವ್ರು ನಮ್ಮನ್ನು ದೂರ ಮಾಡ್ತಾರ? ಅವರು ಮಾಡೋದಿಲ್ಲ. ಅವರು ನಮ್ಮನ್ನು ಇನ್ನೂ ಹೆಚ್ಚಾಗಿ ನಮ್ಮನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಅಂದರೆ ಪ್ರತಿಯೊಂದು ಕ್ಷಣಕ್ಕೂ ನಮ್ಮ ಎಲ್ಲ ನಡತೆಗಳನ್ನು ಅವರು ಬಲ್ಲವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪ್ರೈಸ್ ದ ಲಾರ್ಡ್. ಅವರು ನಮ್ಮ ಒಂದೊಂದು ಕ್ಷಣದಲ್ಲೂ ನಮ್ಮ ಜೊತೆಗಿದ್ದಾರೆ. ಅವರ ಪ್ರೀತಿಯ ಅನುಭವವನ್ನು ನಾವು ಸವಿಯಬೇಕಾಗಿದೆ. ಏಕೆಂದರೆ ಪ್ರಭುವಿನ ವಚನ ನಮಗೆ ನುಡಿಯುತ್ತದೆ, ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಪ್ರೈಸ್ ದ ಲಾರ್ಡ್. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು. ಅದು ಯಾರು ಸವಿತಾರೋ ಅವರು ಮತ್ತೆ ಬಿಡುವುದಿಲ್ಲ, ಯಾವತ್ತೂ ಕೂಡ ಬಿಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ನನ್ನ ಜೀವನದಲ್ಲಿ ನಡೆದಂಥ ಘಟನೆ ಕಳೆದ 2 ವರ್ಷದ ಹಿಂದೆ, ಪ್ರೈಸ್ ದ ಲಾರ್ಡ್, 2020 ಜನವರಿ 16ನೇ ತಾರೀಕಿನಂದು ದೇವರು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯವನ್ನು ನಿಮಗೆ ಹೇಳಲಿಕ್ಕೆ ನಾನು ಈ ವೇದಿಕೆ ಮೇಲೆ ಇದ್ದೇನೆ. ದೇವರು ನನಗೆ ಕೊಟ್ಟಂಥ ಈ ಕೃಪೆಗಾಗಿ ನಾನು ಮೊಟ್ಟ ಮೊದಲನೇಗ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರೈಸ್ ದ ಲಾರ್ಡ್. 2020 16ನೇ ತಾರೀಕು, ಜನವರಿ 16ನೇ ತಾರೀಕು ಸಂಜೆ ಸಮಯ, ನನ್ನ ವೃತ್ತಿಯಲ್ಲಿ ಮೊದಲಿಂದಲೂ ನಾನು ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೆ. ಎಂತೆಂಥ ಕಂಬಗಳಿಗೆಲ್ಲ ದಿನಕ್ಕೆ 7-8 ಸಲ ಹತ್ತಿ ಇಳಿದಿದ್ದೇನೆ.
ಕಂಬದಲ್ಲಿ ಶವ ಕೊಡಿಸಿಕೊಂಡಿದ್ದೇನೆ, ಆದರೆ ದೇವರು ನನ್ನನ್ನು ರಕ್ಷಿಸಿದ್ದಾರೆ. ಅದು ದೇವರ ಯೋಜನೆ ಇತ್ತು. ಪ್ರೈಸ್ ದ ಲಾರ್ಡ್. ಅದೇ ರೀತಿಯಲ್ಲಿ ನಾನು ನನ್ನ ಮನೆಯಲ್ಲೇ ಆ ದಿವಸ ಕೆಲಸವನ್ನು ಮಾಡ್ತಿದ್ದೆ. ನನ್ನ ಮನೆಯಲ್ಲಿ ಹಿಂದ್ಗಡೆ ಒಂದು ಹೊಗೆ ಪೈಪ್ ಗೊತ್ತಲ್ವ ನಿಮಗೆ? ಚಿಮ್ನಿ ಪೈಪ್ ಅಂತ ಹೇಳ್ತಾರೆ, ದೂರಸ್ವ ಪೈಪ್. ಆ ಪೈಪನ್ನು ಸ್ವಲ್ಪ ಕ್ಲೀನ್ ಮಾಡಲಿಕ್ಕೆ ಅಂತ ಹೋಗಿದ್ದೆ ಅಷ್ಟೇ. ಅಲ್ಲಿಂದ ನನ್ನ ಮನೆ ಇರೋದು 2 ಅಪ್ಸ್ಟೇರ್ ಮೇಲೆ, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್. ನಾನು ಬಿದ್ದಿದ್ದು ಫಸ್ಟ್ ಫ್ಲೋರಿಂದ ಮೇಲಿಂದ, ಫಸ್ಟ್ ಫ್ಲೋರ್ ಮೇಲಿಂದ 12 ಅಡಿ ಎತ್ತರ. ಅಲ್ಲಿಂದ ನಾನು ಕ್ಲೀನ್ ಮಾಡಬೇಕಾದ್ರೆ ಸಡನ್ಲಿ ನನಗೆ ಏನಾಗಿತ್ತು ಗೊತ್ತಿಲ್ಲ, ಅಷ್ಟೆಲ್ಲ ಎತ್ತರಕ್ಕೆ ಹೋಗಿ ನಮ್ಮ ಚರ್ಚ್ ಸಾಗರ ಸಂತ ಜೋಸೆಫರ ಹಳೆ ಚರ್ಚ್ ಇತ್ತು, ಅದು ತುಂಬ ಹೈಟಲ್ಲಿತ್ತು. ಆ ಗೋಪುರಕ್ಕೆ ಮೈಕ್ ಏನಾದರೂ ಅದ ಮುಂಚೆ ಹಾರ್ನ್ ಇತ್ತು, ಈಗಿನ ಥರ ಇಲ್ಲ, ಮುಂಚೆ ಎಲ್ಲ ಹಾರ್ನ್ ಇತ್ತು. ಅದನ್ನು ಸರಿ ಮಾಡಬೇಕಾದ್ರೆ ನಾನೇ ಹತ್ತಾ ಇದ್ದೆ, ಯಾವುದು ಕೂಡ ನನಗೆ ಇದು ಆಗ್ತಿರ್ಲಿಲ್ಲ. ಆದರೆ ಆ ದಿವಸ ಸಣ್ಣ ಕೆಲಸ ಮಾಡಲಿಕ್ಕೆ ಹೋದಾಗ ನನಗೆ ದೇವರು ಅದರಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ. ಅಲ್ಲಿಂದ ನಾನು ಕೆಳಗೆ ಬಿದ್ದದ್ದು ನನಗೆ ಗೊತ್ತೇ ಇಲ್ಲ. ಬಿದ್ದು ಸುಮಾರು ಹೊತ್ತು ಒಂದು 10 ನಿಮಿಷ ಆಗಿದೆ. ಅಲ್ಲಿ ಪುಟ್ಟ ಮಕ್ಕಳಲ್ಲಿ ಆಟ ಆಡ್ತಾಯಿದ್ರು. ಅವರು ಹೋಗಿ ಅಲ್ಲಿ ನಮ್ಮ ಎದುರುಗಡೆ ಎಲ್ಲ ಅಕ್ಕಪಕ್ಕ ಎಲ್ಲ ಮನೆಗಳಿದ್ದಾವೆ. ಅವರು ಹೋಗಿ ಅಲ್ಲಿ ಹೇಳಿದರು ಅಂಕಲ್ ಹೀಗೆ ಬಿದ್ದಿದ್ದಾರೆ ಅಂತ. ಸಡನ್ಲಿ ಅವರೆಲ್ಲರೂ ಬಂದು ನನ್ನನ್ನು ಅಲ್ಲಿಂದ ರಿಕ್ಷಾದಲ್ಲಿ ಹಾಕ್ಕೊಂಡ್ರು, ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಆ ದಿವಸ ಶನಿವಾರ ಸಂಜೆ ಆಗಿತ್ತು. ಅಂದರೆ 5:45 ಗಂಟೆ ಸಮಯ. ಆ ಸಮಯದಲ್ಲಿ ನನಗೆ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಏನಂದರೆ ಶನಿವಾರ ದಿವಸ ಕೆಲವು ಸಲ ಮುಖ್ಯ ವೈದ್ಯರುಗಳು ಇರೋದಿಲ್ಲ. ಆ ಸಮಯದಲ್ಲಿ ಅವರು ಹೇಳಿದರು, ಎಲ್ಲ ಚೆಕ್ ಮಾಡಿದರು, ತುಂಬ ಹೊಡೆತ ಬಿದ್ದಿತ್ತು. ನೋಡ್ಬೋದು ನೀವು ಇಲ್ಲಿ ನನಗೆ ಈ ಸೈಡ್ ಇದೆ, ಒಳಗಡೆ ಹೋಗಿದೆ ಕಂಪ್ಲೀಟಾಗಿ. ಮತ್ತು ಹಲ್ಲುಗಳೆಲ್ಲ ಇದು ಆಗಿದ್ದಾವೆ, ಎಲ್ಲ ಶೇಕ್ ಆಗಿದೆ ಅಲ್ಲಿನ ಸೆಟ್ ಎಲ್ಲ. ಮತ್ತು ಈ ಕಾಲು ಬಲಕಾಲು ಈ ಕಾಲಿನಲ್ಲಿ ಕೆಳಗಡೆ ಪಾದದ ಹತ್ರ ಈ ಗಂಟು ಕ್ರ್ಯಾಕ್ ಆಗಿತ್ತು ಸಂಪೂರ್ಣ. ಮತ್ತು ಇದು ಬ್ಯಾಕ್ ಬೋನಲ್ಲಿ ಏನು ಹೇಳ್ತಾರೆ ಅದಕ್ಕೆ, ಸ್ಪೈನಲ್ ಕೋಡ್ 2 ಗಂಟು ಸ್ವಿಚ್ ಆಗಿದ್ದು, ಬೆಂಡ್ ಆಗಿಬಿಟ್ಟಿದ್ದು. ಆದರೆ ದೇವರು ನನ್ನನ್ನು ಈ ದಿನ ಅವರನ್ನು ಸಾಕ್ಷ್ಯಪಡಿಸಲಿಕ್ಕೆ ಈ ದಿನ ಅವರ ಮುಂದೆ ನಾನು ನಿಂತಿದ್ದೇನೆ. ಅದಕ್ಕೋಸ್ಕರ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ವೈದ್ಯರು ಹೇಳಿದರು, ಇಲ್ಲಿ ಆಗಲ್ಲ, ನೀವು ತಕ್ಷಣ ಶಿವಮೊಗ್ಗಕ್ಕೆ ಅಥವಾ ಮಣಿಪಾಲಕ್ಕೆ ಕರ್ಕೊಂಡೋಗಿ ಅಂತ ಹೇಳಿದರು. ಆದರೆ ನಮಗೆ ಮಣಿಪಾಲಕ್ಕೆ ಡಿಸ್ಟೆನ್ಸ್ ನೋಡಿದರೆ ಮಣಿಪಾಲ ದೂರ ಆಗುತ್ತೆ, ಶಿವಮೊಗ್ಗ ನಮಗೆ ಕೇವಲ ಒಂದು ತಾಸಲ್ಲಿ ನಾವು ಮುಟ್ಬೋದು. ಅದಕ್ಕೋಸ್ಕರ ನಮ್ಮ ಮನೆಯವರೆಲ್ಲ ಏನು ಮಾಡಿದರು, ಸೀದಾ ಶಿವಮೊಗ್ಗಕ್ಕೆ ಕರ್ಕೊಂಡು ಹೋದರು. ನಾವು ಅಲ್ಲಿ ಮುಟ್ಟುವಾಗ ಸುಮಾರು 8:15 ಗಂಟೆ ಆಯಿತು. ಎಲ್ಲ ಟೆಸ್ಟ್ಗಳು ನಮ್ಮ ನಾವು ಮುಂಚಿಂದನೂ ಪ್ರಾರ್ಥನೆಯಲ್ಲಿ ಇದ್ದಾಗನೇ ಇದು ಆಗಿದ್ದಾಗಿದೆ. ಅಂದರೆ ಅಲ್ಲಿನ ನಮ್ಮ ತಂಡದ ಸದಸ್ಯರೆಲ್ಲರೂ ಅಲ್ಲಿ ಅರೇಂಜ್ ಮಾಡಿ, ಒಬ್ಬರು ಅಲ್ಲಿ ನರ್ಸ್ ಎಲ್ಲ ಅಲ್ಲೇ ಇದ್ದರು. ತಕ್ಷಣ ಅಲ್ಲಿ ಶಿವಮೊಗ್ಗ ಆಸ್ಪತ್ರೆಯಲ್ಲಿ, ಮೆಗನ್ ಆಸ್ಪತ್ರೆಯಲ್ಲಿ ಎಲ್ಲ ಅರೇಂಜ್ ಮಾಡಿದರು. ವೈದ್ಯರು ಬಂದರು, ಹೇಳಿದರು ಎಲ್ಲ 4 ಕಡೆ ಶಸ್ತ್ರಚಿಕಿತ್ಸೆ ಆಗಬೇಕಂತ ಹೇಳಿದ್ರು. 4 ಕಡೆ ಆಪ್ರೇಷನ್ ಆಗಬೇಕು ಅವರಿಗೆ ಅಂತ. ಪ್ರೈಸ್ ದ ಲಾರ್ಡ್. ಆದರೆ ಅಲ್ಲಿಂದ ಮತ್ತೆ ಇನ್ನೂ ಎಲ್ಲ ಅವರ ಡಾಕ್ಟರ್ಸ್ಗಳ ಡಿಸ್ಕಷನ್ ಆಗ್ತಾಯಿತ್ತು. ಸಂಜೆ ತನಕ ರಾತ್ರಿ 11:45ಗೆ ಒಬ್ಬರು ವೈದ್ಯರು ಬಂದರು. ಅವ್ರು ಹೇಳಿದರು, ಅಷ್ಟ ತನಕ ಎಲ್ಲರೂ ಕೂಡ ನಮ್ಮ ಪ್ರಾರ್ಥನಾ ತಂಡದ ಎಲ್ಲ ಸದಸ್ಯರು ಕೂಡ ಪ್ರಾರ್ಥನೆ ಮಾಡ್ತಾಯಿದ್ರು. ಬ್ರದರ್ ಅವರಿಗೆ ಸಹ ಮೆಸೇಜ್ ಹೋಗಿತ್ತು ಅಷ್ಟ ತನಕ. ಅವರು ಕೂಡ ಪ್ರಾರ್ಥನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು. ಆ ಪ್ರಾರ್ಥನೆ ಫಲ ದೇವರು ನನ್ನನ್ನು ಈ ದಿನ ಇಲ್ಲಿ ನಿಲ್ಲಿಸಿದ್ದಾರೆ. ಹಾಗೂ ಆ ರಾತ್ರಿ 11:45ಗೆ ವೈದ್ಯರು ಹೇಳಿದರು, ಆಪ್ರೇಷನ್ ಅಗತ್ಯ ಇಲ್ಲ, ಅವರಿಗೆ ಸಂಪೂರ್ಣ 3 ತಿಂಗಳ ಬೆಡ್ ರೆಸ್ಟ್ ಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಇಷ್ಟೆಲ್ಲ ಆದಮೇಲೆ ನನಗೆ ಒಂದು ನೋವಿತ್ತು, ದೇವಾ ನನ್ನನ್ನು ಬಿಡಿಸಲಿಕ್ಕೆ ಈ ಬಂಧನದಿಂದ. ನಾವು ಅಲ್ಲಿಂದ ಶಿವಮೊಗ್ಗದಲ್ಲಿ ನಿಮಗೆ ಒಬ್ಬ ಗುರುಗಳು ಅಲ್ಲೇ ನನಗೆ ಆಶ್ರಯ ಕೊಟ್ಟಿದ್ದರು. ಅವರು ಸ್ವಂತ ಸಹೋದರನ ಥರ ನನ್ನನ್ನು ಎತ್ತುಕೊಂಡು ಹೋಗಿದ್ರು ಅಲ್ಲಿಂದ. ಆ ನೆನಪು ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಗುರುಗಳಾದರೂ ಕೂಡ ಅಲ್ಲಿಂದ ನನ್ನನ್ನು ಎತ್ಕೊಂಡು ಹೋಗಿ ಎಲ್ಲಿ ಒಯ್ಯಬೇಕು ಎಲ್ಲ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟ್ಲಿಗೆ, ಗೌರ್ಮೆಂಟಲ್ಲಿ ಟ್ರೀಟ್ಮೆಂಟ್ ಸರಿ ಆಗಲ್ಲ ಅಂತ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗೆ ಏನೆಲ್ಲ ಮಾಡಬೇಕು ಎಲ್ಲ ಮಾಡಿದರು. ನನಗೆ 2 ದಿವಸದ ನಂತರ ಕಂಪ್ಲೀಟ್ ತಲೆ ಸುತ್ತಲಿಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕಿಂತ ಮುಂಚೆ ನನಗೆ ಮೂಗಿಂದ ಎಲ್ಲ ರಕ್ತ ಬಂದಿತ್ತು. ಅದೆಲ್ಲ ಹೊಡೆತಗಳು ಒಳಗಡೆಯಿಂದ ಇದ್ದವು. ಅದನ್ನು ನೋಡಿಕೊಂಡು ಗುರುಗಳು ಎಂತ ಮಾಡಿದರು, ಅದನ್ನೆಲ್ಲ ಪ್ರೈವೇಟ್ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಅದನ್ನು ತಂದರು, ಅದು ಸರಿಪಡಿಸಿದರು. ಅದರ ನಂತರ ಒಂದು 15 ದಿವಸದ ನಂತರ ನಾನು ಮನೆಗೆ ವಾಪಸ್ ನನ್ನನ್ನು ಕರ್ಕೊಂಡು ಬಂದರು. ನಮ್ಮ ಮನೆ ಮೇಲ್ಗಡೆ ಇರೋದರಿಂದ ಎತ್ಕೊಂಡು ಬರಬೇಕಾಯ್ತು. ನನಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ಸ್ವಲ್ಪ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ವಾಕರ್ ಮೇಲೆ ನಡೀತಾ ಇದ್ದೆ. ಆ ಸಂದರ್ಭದಲ್ಲಿ ನನಗೆ ಒಂದು ಮನದಲ್ಲಿ ನೋವು, ದೇವ ನನಗೆ ಇಷ್ಟೆಲ್ಲ ಯಾಕೆ ಕೈ ಬಿಟ್ಟೆ ನೀನು ಅಂತ. ಹೌದಲ್ವಾ?
ಎಲ್ಲರಿಗೂ ಬರುವಂಥದ್ದು ಸಹಜ. ಆದರೆ ದೇವರು ನನ್ನನ್ನು ಕಾಪಾಡಿದ್ದಾರೆ. ಅದೇ ರೀತಿಯಲ್ಲಿ ನನಗೋಸ್ಕರ ಒಬ್ಬರು ಈ ಬಂಧನದಿಂದ ಬಿಡುಗಡೆ ಮಾಡಲು ದೇವ ಯಾರೂ ಇಲ್ವಾ ಅಂತ ಒಂದು ನೋವು ನನ್ನ ಮನಸ್ಸಲ್ಲಿತ್ತು. ಆ ಪ್ರಾರ್ಥನೆ ಮಾಡ್ತಿದ್ದೆ ನಾನು, ದೇವ ಯಾರನ್ನಾದರೂ ಕಳಿಸಬೇಕು ನೀವು ಅಂತ. ನಮ್ಮ ಪ್ರಾರ್ಥನೆ ತಂಡದವರು ಇದ್ದರು, ಎಲ್ಲರೂ ಸಹೋದರರು ಇದ್ದರು. ಆದರೂ ಕೂಡ ಅದರಿಂದ ಬಿಡುಗಡೆ ನೀಡಲಿ ಒಬ್ಬರು ಬೇಕಲ್ವಾ. ಯಾವುದೋ ಒಂದು ಬಂಧನಗಳು ನಮಗೆ ನಾವು ಎಫೆಸರಿ ಬರೆದ ಪತ್ರದಲ್ಲಿ ನಾವು ನೋಡ್ತೇವೆ, ನಾವು ಹೋರಾಡುವುದು ಯಾರ ಮುಂದೆ ಆಗಿದೆ? ದುಷ್ಟ ಗಣಗಳ ಮೇಲೆ. ನಾವು ಪ್ರಾರ್ಥನೆ ಮಾಡುವಾಗ, ಬೇರೆಯವರಿಗೆ ಪ್ರಾರ್ಥನೆ ಮಾಡಿದಾಗ ನಾವು ಅನೇಕ ಸಲ ಅವರ ಮುಂದೆ ನಾವು ಹೋರಾಡಬೇಕಾಗತ್ತೆ. ದುಷ್ಟ ಗಣಗಳ ಮೇಲೆ ನಾವು ಹೋರಾಡಬೇಕತ್ತೆ. ಈ ಅಂಧಕಾರ ಲೋಕಾಧಿಪತಿಗಳ ಮೇಲೆ, ಅಂದರೆ ಈ ಲೋಕದ ಎಲ್ಲ ಕಾಳ ಶಕ್ತಿಗಳ ನಾವು ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ. ಅಂಥ ಸಂದರ್ಭದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಿದಂದರೆ, ನನ್ನ ಮೊರೆಗೆ ಕಿವಿಗೊಟ್ಟಂಥ ದೇವರು ಬ್ರದರನ್ನು ಕಳುಹಿಸಿದ್ರು. ಯಾರು ಬ್ರದರ್? ನಮ್ಮ ಬ್ರದರ್ ಎಲಿಯಸ್ ಬ್ರದರ್ ಇಲ್ಲೇ ಇದ್ದಾರೆ, ಬೇಕಾದರೆ ಕೇಳಿ ಆಮೇಲೆ ನೀವು. ಅವರಿಗೆ ಒಂದು ಸಂದೇಶ ಬಂದಿದೆ. ಹೇಗೆ ನಾವು ಪ್ರೇಷಿತರ ಕಾರ್ಯಕಲಾಪದಲ್ಲಿ ನಾವು ನೋಡ್ತೇವೆ, ಪ್ರೈಸ್ ದಿ ಲಾರ್ಡ್, ಪ್ರೇಷಿತರ ಕಾರ್ಯಕಲಾಪದಲ್ಲಿ ಅನಾನಿಯ ಸೌಲ ಅಲ್ಲಿ ಬಿದ್ದಿರಬೇಕಾದ್ರೆ, ಕುರುಡನಾಗಿರಬೇಕಾದ್ರೆ, ಅನಾನಿಯನೆಂಬನನ್ನು ಎಂಬ ಒಬ್ಬ ಶಿಷ್ಯನನ್ನು ಅಲ್ಲಿ ಕಳಿಸ್ತಾರೆ ದೇವರು. ಅದೇ ರೀತಿಯಲ್ಲಿ ಅವನಿಗೆ ಏನು ಹೇಳ್ತಾರೆ? ಇಂಥ ಜಾಗಕ್ಕೆ ಹೋಗು, ಇಂಥ ಮನೆಯಲ್ಲಿ ಸೌಲನು ಇದ್ದಾನೆ, ಅವನಿಗೆ ನೀನು ದೃಷ್ಟಿಯನ್ನು ಕೊಡಬೇಕೆಂಬುದಾಗಿ, ಬಿಡುಗಡೆಯನ್ನು ಕೊಡಬೇಕೆಂಬುದಾಗಿ. ಅದೇ ಪ್ರಭು ಯೇಸು ಆ ದಿನ ಬ್ರದರ್ ಎಲಿಯಸ್ ಅವರ ಮುಖಾಂತರ ಮಾತನಾಡಿ, ಇಲ್ಲಿ ಮಂಗಳೂರಿನಲ್ಲಿ, ನಮ್ಮ ಶಿವಮೊಗ್ಗ ಸಾಗರೆಯಲ್ಲಿ, ಪ್ರಿಯರೇ, ಒಂದು ಸಲ ಯೋಚನೆ ಮಾಡಿ, ಅಲ್ಲಿ ಅಷ್ಟು ಜನ ಬ್ರದರ್ಸ್ ಇದ್ದಾರೆ. ಆದರೂ ಕೂಡ ದೇವರು ನೋಡಿ, ಒಬ್ಬ ಪ್ರವಾದಿಯನ್ನು, ಒಬ್ಬನ ರಕ್ಷಣೆಗೋಸ್ಕರ ಏನೆಲ್ಲ ಮಾಡ್ತಾರೆ ಎಂಬುದಾಗಿ ಯಾವಾಗ ನಾವು ಆತನಲ್ಲಿ ಭರವಸೆ ಇಟ್ಟು ನಾವು ನಡೆಯುತ್ತೇವೋ, ಪ್ರಾಮಾಣಿಕರಾಗಿ ನಾವು ನಡೆಯುತ್ತೇವೋ, ಖಂಡಿತವಾಗಿ ದೇವರು ನಮ್ಮನ್ನು ಕೈ ಬಿಡಲ್ಲ. ಅಂದರೆ ನಾವು ಮುಂಚಿಂದ, ನಾನು ಸಾಗರದಲ್ಲಿರಬೇಕಾದ್ರೆ ಸುಮಾರು 18 ವರ್ಷದಿಂದ ನಾನು ಸಮುದಾಯದಲ್ಲಿ ಗುರುಕರೆಲ್ಲ ಮಾಡಿದ್ದೆ. ಅಂದರೆ ನಾವು ಮಾಡಿದಂಥ ಪ್ರಾರ್ಥನೆ, ಕೆಲವು ಸಲ ನಾವು ಇಂಥ ಕಷ್ಟಗಳು ಬಂದಾಗ ಏನು ಮಾಡ್ತೇವೆ ಅಂದರೆ, ನಾವು ಸಂಪೂರ್ಣವಾಗಿ ಕುಗ್ಗಿ ಹೋಗ್ತೇವೆ. ಬದಲಾಗಿ ನಾವು ಮಾಡಿದಂಥ ಒಂದೊಂದು ಪ್ರಾರ್ಥನೆಗಳು ಕೂಡ ದೇವರ ಸಾನ್ನಿಧ್ಯದಲ್ಲಿರ್ತವೆ. ಆ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂಥ ದೇವರು ನನಗೆ ಬಿಡುಗಡೆ ಕೊಟ್ಟರು. ಈ ದಿನ ನಿಮಗೂ ಕೂಡ ಬಿಡುಗಡೆ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಒಂದು ವೇಳೆ ನಾವು ಆತನಲ್ಲಿ ವಿಶ್ವಾಸವಿಟ್ಟು ಆತನ ಪ್ರೀತಿಯನ್ನು ನಾವು ಅನುಭವಿಸುವುದಾದರೆ ಖಂಡಿತವಾಗಿ ದೇವರು ನಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೂ ನಾನು ಸಹಿ ಅಂತ ಹೇಳುವ ತನಕ ದೇವರು ನಮ್ಮ ಜೀವನದಲ್ಲಿ ಬಲವಂತವಾಗಿ ಪ್ರವೇಶ ಮಾಡುವಂಥ ದೇವರು ನಮ್ಮ ದೇವರಲ್ಲ, ಬದಲಾಗಿ ಪ್ರೀತಿಯಿಂದ ನಮ್ಮ ಜೊತೆಗೆ ಬರುವಂಥ, ನಮ್ಮೊಂದಿಗೆ ಸಾಗುವಂಥ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ದೇವರು ಈ ದಿನ ನನಗೆ ಕೊಟ್ಟಂಥ ಈ ಸಾಕ್ಷಿ ಕೊಡಲಿಕ್ಕೆ ಕೊಟ್ಟಂಥ ಅವಕಾಶಕ್ಕೋಸ್ಕರ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ನಾವು ನಿನ್ನೆ ಅಷ್ಟೇ ಓದಿದ್ದೀವಿ. ಎಷ್ಟನೇ ಅಧ್ಯಾಯ ಅದು? 17, 14. ಪ್ರೈಸ್ ದಿ ಲಾರ್ಡ್. ಅದನ್ನು ಒಂದು ಸಲ ಓದ್ತೀರಾ? 17. ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ನನ್ನನ್ನು ರಕ್ಷಿಸಿರಿ, ನಾನು ರಕ್ಷಿತನಾಗಿಯೇ ತೀರುವೆನು. ದೇವರು ನನ್ನನ್ನು ರಕ್ಷಿತರನ್ನಾಗಿ ಮಾಡಿದ್ದಾರೆ. ಆ ದೇವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ್ಯ, 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 ಹಾಲೆಲೂಯ್ಯ. ಅದೇ ರೀತಿಯಲ್ಲಿ ನಾವು ಯಾಕೋಬನ ಪತ್ರದಲ್ಲಿ ನೋಡುವುದಾದರೆ, ಯಾಕೋಬನ ಪತ್ರದಲ್ಲಿ ಪ್ರೈಸ್ ದಿ ಲಾರ್ಡ್, ಅಲ್ಲಿ ಕೂಡ ದೇವರು ನನ್ನ ಪ್ರೀತಿ ಪಾತ್ರನನ್ನು ನಾನು ದಂಡಿಸುತ್ತೇನೆ ಎಂಬುದಾಗಿ ಯಾಕೋಬನ ಪತ್ರದಲ್ಲಿದೆ. ನನ್ನ ಪ್ರೀತಿ ಪಾತ್ರನನ್ನು ನಾನು ದಂಡಿಸುತ್ತೇನೆ, ಖಂಡಿಸುತ್ತೇನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ಅನೇಕ ಸಲ ದೇವರು ನನ್ನನ್ನು ಪ್ರೀತಿಸ್ತಾರಾ ಎಂಬುದಾಗಿ ಕೆಲವು ಸಲ ನಮಗೆ ಅನುಮಾನ ಇರುತ್ತೆ ಅಲ್ವಾ? ಅನುಮಾನ ಇದೆ ಅಲ್ವಾ? ದೇವರು ನಮ್ಮನ್ನು ನಿಜವಾಗಿ ಪ್ರೀತಿಸ್ತಾರಾ? ನಿಮ್ಮ ಉತ್ತರ ಏನು? ಪ್ರೀತಿಸ್ತಾರೆ. ಆದ್ದರಿಂದ ಈ ದಿನ ನೀವು ಮತ್ತು ನಾನು ಈ ಆಲಯದಲ್ಲಿ ಸೇರಿದ್ದೇನೆ. ಯಾಕೆಂದರೆ ನಮ್ಮ ಸಾಗರದಿಂದ ಸುಮಾರು ಜನ ಬರ್ತೀನಿ ಅಂತ ಹೇಳಿದರು, ಆದರೆ ಕೊನೆಗೆ ಬಂದಿದ್ದು ನಾನು ಒಬ್ಬನು ಮಾತ್ರ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ದೇವರ ಯೋಜನೆ
ಬೇರೆ ಆಗಿತ್ತು. ದೇವರ ಯೋಜನೆ ನಾನು ಈ ದಿನ ನನ್ನ ಸಾಕ್ಷಿಯನ್ನು ನಿಮ್ಮ ಮುಂದೆ ಹೇಳಬೇಕು, ನಿಮ್ಮ ವಿಶ್ವಾಸ ಹೆಚ್ಚಿಸಬೇಕಂತ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ನಾನು ನನ್ನ ದೊಡ್ಡಸ್ತಿಕೆ ಹೇಳ್ತಾ ಇಲ್ಲ, ಬದಲಾಗಿ ದೇವರು ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ಹೇಳುವಾಗ ದೇವರು ನಮ್ಮ ಕುಟುಂಬವನ್ನು, ನನ್ನ ಜೀವಿತವನ್ನು ಆಶೀರ್ವದಿಸ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ವಿಶ್ವಾಸವನ್ನು ಹೆಚ್ಚಿಸ್ತಾರೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಪ್ರಿಯರೇ, ನಾವು ಒಂದು ಜಪಸರದ ರಹಸ್ಯವನ್ನು ಧ್ಯಾನಿಸುತ್ತಾ ಪ್ರಾರ್ಥಿಸೋಣ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕಿಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಈ ಸಮಯದಲ್ಲಿ ನಾವು ಮಹಿಮೆಯ ಮೂರನೇ ರಹಸ್ಯ, ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದರೆಂಬುದನ್ನು ಧ್ಯಾನಿಸುವಾಗ, ಈ ದಿನ ನಮ್ಮ ಎಲ್ಲ ಶುಶ್ರೂಷೆಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸೋಣ. ಸಂಪೂರ್ಣವಾಗಿ ನಮ್ಮನ್ನೇ ಪ್ರಭುವಿನ ಕರಗಳಲ್ಲಿ ಸಮರ್ಪಿಸೋಣ. ಈ ಸಂಜೆ ನಾವು ಹೋಗಲಿರುವಂಥ ವಿಶೇಷ ಆಂತರಿಕ ಸೌಖ್ಯ ಧ್ಯಾನಕ್ಕಾಗಿ ಪ್ರಾರ್ಥಿಸೋಣ. ವಿಶೇಷವಾಗಿ ರಿಟ್ರೀಟ್ ಮಂದಿರವನ್ನು ಸಮರ್ಪಿಸೋಣ, ಧ್ಯಾನ ಕೇಂದ್ರವನ್ನು ಸಮರ್ಪಿಸೋಣ. ಇಲ್ಲಿ ಇದರ ನಿರ್ದೇಶಕರನ್ನು ಸಮರ್ಪಿಸೋಣ. ನಮ್ಮೆಲ್ಲರನ್ನು ವಿಶ್ವಾಸದಲ್ಲಿ ಮುನ್ನಡೆಸಲು ಅವರಿಟ್ಟಿರುವಂಥ ಹೆಜ್ಜೆಗಳನ್ನು ಪ್ರಭು ಆಶೀರ್ವದಿಸುವಂತೆ, ಹಾಗೂ ಅವರು ಮುಂದಿನ ದಿನದಲ್ಲಿ ಇದೇ ರೀತಿ ಇನ್ನೆಚ್ಚಿನ ಜನರಿಗೆ ಶುಭ ಸಂದೇಶವನ್ನು ಸಾರಲು ಅನೇಕ ಯೋಜನೆಗಳನ್ನು ಸಿದ್ಧಪಡಿಸಿರುವಾಗ ಆ ಎಲ್ಲ ಯೋಜನೆಗಳು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸೋಣ. ಅದೇ ರೀತಿಯಲ್ಲಿ ಈ ಧ್ಯಾನವನ್ನು ಮುನ್ನಡೆಸ್ತಿರುವಂಥ ಈ ಧ್ಯಾನ ಕೇಂದ್ರ, ಈ ಮಂಗಳೂರಿನ ಡಯಸಿಸ್ನ ಎಲ್ಲ ಧ್ಯಾನ ಕೇಂದ್ರದ ಸಹೋದರ ಸಹೋದರಿಯರನ್ನು ಸಮರ್ಪಿಸೋಣ. ಅದಕ್ಕಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡುವಂಥ ಎಲ್ಲ ಸಹೋದರ ಸಹೋದರಿಯನ್ನು ಸಮರ್ಪಿಸೋಣ. ಹಾಗೂ ಈ ಧ್ಯಾನ ಕೇಂದ್ರದಲ್ಲಿ ಸೇವೆ ಮಾಡುತ್ತಿರುವಂಥ ಬಲಿಪೀಠದಿಂದ ಅಡುಗೆ ಕೋಣೆ ತನಕ ಸೇವೆ ಕೊಡುತ್ತಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಈ ಸಮಯದಲ್ಲಿ ಸ್ಮರಿಸುತ್ತಾ, ಈ ಧ್ಯಾನ ಕೇಂದ್ರದಲ್ಲಿ ಹಾಡುಗಳನ್ನು ಹಾಡಿ ಪ್ರಭುವನ್ನು ಸ್ತುತಿಗೀತೆಗಳೊಂದಿಗೆ ಮಹಿಮೆ ಪಡಿಸಲು ಇರುವಂಥ ಎಲ್ಲ ವ್ಯಕ್ತಿಗಳನ್ನು ಪ್ರಭುವಿನ ಕರಗಳಲ್ಲಿ ಸಮರ್ಪಿಸೋಣ. ಅವರು ಪ್ರಭುವಿಗಾಗಿ ಕೊಡುವಂಥ ಸಮಯವನ್ನು ಪ್ರಭು ಆಶೀರ್ವದಿಸಲಿ, 100 ಮಡಿ ಸಂಭಾವನೆಯನ್ನು ಕೊಡಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಈ ಧ್ಯಾನಕ್ಕಾಗಿ ಸಹಾಯ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಈ ಸಮಯದಲ್ಲಿ ಸ್ಮರಿಸುವಾಗ, ವಿಶೇಷವಾಗಿ ಈ ಧ್ಯಾನದಲ್ಲಿ ಪ್ರಬೋಧನೆಯನ್ನು ಕೊಟ್ಟಂಥ ಪ್ರತಿಯೊಬ್ಬ ಪ್ರಬೋಧಕರನ್ನು ಸಮರ್ಪಿಸೋಣ. ಅವರೆಲ್ಲರೂ ಇನ್ನು ಹೆಚ್ಚಾಗಿ ಪವಿತ್ರಾತ್ಮರಿಂದ ತುಂಬಲ್ಪಟ್ಟು ವಿಶ್ವದ ಮೂಲೆ ಮೂಲೆಗೆ ಶುಭ ಸಂದೇಶವನ್ನು ಸಾರಲ್ಪಡುವಂತೆ, ಅದೇ ರೀತಿಯಲ್ಲಿ ಅವರ ಬಾಯಿಂದ ಒಂದೊಂದು ನುಡಿಗಳು ಹೊರಡುವಾಗ ಆ ಎಲ್ಲ ನುಡಿಗಳು ಪ್ರತಿಯೊಬ್ಬರ ಜೀವಿತವನ್ನು ಸ್ಪರ್ಶಿಸುವಂತಾಗಲಿ, ಹಾಗೂ 100 ಮಡಿ ಸಂಭಾವನೆ ಪ್ರತಿಯೊಬ್ಬರಿಗೆ ದಯಪಾಲಿಸುವಂತಾಗಲಿ ಎಂಬುದಾಗಿ ಪ್ರಾರ್ಥಿಸುವಾಗ, ಈ ಧ್ಯಾನ ಕೇಂದ್ರದಲ್ಲಿ ಬಲಿಪೂಜೆ ಅರ್ಪಿಸುತ್ತಿರುವಂಥ ಎಲ್ಲ ಗುರುಗಳನ್ನು, ಮೊನ್ನೆಯಿಂದ ನಮಗೆ ಬಲಿಪೂಜೆಗಳನ್ನು ನೀಡಿದಂಥ ಎಲ್ಲ ಗುರುಗಳನ್ನು, ಪಾಪ ನಿವೇದನೆ ಕೊಟ್ಟಂಥ ಎಲ್ಲ ಸಂಸ್ಕಾರವನ್ನು ನಮಗೆ ನೀಡಿದಂಥ ಗುರುಗಳನ್ನು,
ಪಾಪ ನಿವೇದನೆಗೆ ಸಿದ್ಧಪಡಿಸಿದಂಥ ಎಲ್ಲ ಸಹೋದರ ಹಾಗೂ ಗುರುಗಳನ್ನು ಸಮರ್ಪಿಸುತ್ತಾ ಎಲ್ಲರನ್ನೂ ಈ ಸಮಯದಲ್ಲಿ ಸಮರ್ಪಿಸೋಣ. ಹಾಗೂ ನಾಳೆಯ ದಿನದ ಶುಶ್ರೂಷೆಯನ್ನು ಕೂಡ ಸಮರ್ಪಿಸುತ್ತಾ, ವಿಶೇಷವಾಗಿ ಇದರ ಸಂಜೆಯಲ್ಲಿ ನಾವು ಮಾಡಲಿರುವಂಥ ಆಂತರಿಕ ಸೌಖ್ಯ ಆರಾಧನೆಯಲ್ಲಿ ಅನೇಕರ ಅಂತರಂಗವನ್ನು ಪ್ರಭು ವೀಕ್ಷಿಸುವಂತಹ ದೇವರು, ಆ ಅಂತರಂಗವನ್ನು ವೀಕ್ಷಿಸುವಂತಹ ದೇವರು ನಮ್ಮ ಅಂತರಂಗದಲ್ಲಿರುವಂಥ ಎಲ್ಲ ಕಡಿಮೆತನವನ್ನು ನೀಗಿಸಿ ಪ್ರತಿಯೊಬ್ಬರಿಗೂ ಬೇಕಾದಂಥ ಬಿಡುಗಡೆಯನ್ನು ದಯಪಾಲಿಸುವಂತೆ ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ಈ ರಾಜ್ಯದಲ್ಲಿ ಜಪಿಸುವಾಗ ನಮ್ಮ ಎಲ್ಲ ಕುಟುಂಬಗಳನ್ನು ಸಮರ್ಪಿಸೋಣ. ನಾವು ಬಿಟ್ಟು ಬಂದಿರುವಂಥ ನಮ್ಮ ಜಾಗವನ್ನು, ನಮ್ಮ ಎಲ್ಲ ಕುಟುಂಬಗಳನ್ನು, ಸಹೋದರ ಸಹೋದರರನ್ನು ಸಮರ್ಪಿಸೋಣ. ನಮ್ಮ ಕುಟುಂಬದಲ್ಲಿ ಇರುವಂಥ ಎಲ್ಲ ಬಲಹೀನತೆಗಳನ್ನು ಈ ಸಮಯದಲ್ಲಿ ಸಮರ್ಪಿಸೋಣ. ನಮ್ಮ ಕುಟುಂಬದಲ್ಲಿರುವಂಥ ತೊಂದರೆ ತೊಡಕುಗಳು ಎಲ್ಲವನ್ನು ಕೂಡ ಈ ಸಮಯದಲ್ಲಿ ಸಮರ್ಪಿಸುತ್ತಾ, ಏಕೆಂದರೆ ನಾವು ಒಂದು ಸಲ ಸಮರ್ಪಿಸಿದರೆ ದೇವರದನ್ನು ಎಲ್ಲವನ್ನು ಹೊಸತಾಗಿ ಮಾರ್ಪಡಿಸುವಂಥ ದೇವರು ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಮಾತೆ ಮರಿಯಳ ಮುಖಾಂತರ ಸಕಲ ಸಂತರ ಮಧ್ಯಸ್ಥಿಕೆಯಲ್ಲಿ ನಾವು ಈ ರಹಸ್ಯವನ್ನು ಧ್ಯಾನಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಆವೇ 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 ಮಾರಿಯಾ, ಆವೇ 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 ಮಾರಿಯಾ, ಆವೇ 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 ಮಾರಿಯಾ, ಆವೇ 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 ಮಾರಿಯಾ. ಪ್ರೈಸ್ ದ ಲಾರ್ಡ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವರು ಬ್ರದರ್ ಜಾನ್ ಲೋಬಾ ಅಂತ ಸಾಗರದಿಂದ ಪ್ರತ್ಯೇಕವಾಗಿ ಇಲ್ಲಿ ಬಂದಿದ್ದಾರೆ. ಈ ಧ್ಯಾನಕೂಟಕ್ಕೆ ಒಂದವರ ಸಾಕ್ಷಿಯನ್ನು ನೀವು ಕೇಳಿದ್ದೀರಿ. ಪ್ರೈಸ್ ಲಾರ್ಡ್. ಹೇಗೆ ದೇವರ ಸೇವಕರು ಸಂಕಷ್ಟದಲ್ಲಿದ್ದಾಗ ಇವರು ದೇವರಿಗೆ ಬಂದು ಪಾರು ಮಾಡ್ತಾರೆ, ಇದೊಂದು ದೊಡ್ಡ ಸಾಕ್ಷಿ ಅವರದ್ದು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಮ್ಮ ಮಧ್ಯದಲ್ಲಿ ಫಾದರ್ ಆಲ್ಬನ್ ಬಂದಿದ್ದಾರೆ. ಅವರೀಗ ನಮಗೆ ಕ್ಲಾಸ್ ಕೊಡ್ತಾರೆ.
ಆತ್ಮದ ಗಾಯಗಳು ಅಂದರೆ ಆಂತರಿಕ ಗಾಯಗಳು ಹೇಗಾಗುತ್ತವೆ ಅದರ ಬಗ್ಗೆ ಅದಕ್ಕಾಗಿ ಪ್ರತ್ಯೇಕವಾಗಿ ಅವರು ಬಂದಿದ್ದಾರೆ. ಇವತ್ತು ಇನ್ನರ್ ಹೀಲಿಂಗ್ ಅವರೇ ಆರಾಧನೆಯನ್ನೆಲ್ಲ ಕೊಡಲಿಕ್ಕೆ ಬಂದಿದ್ದಾರೆ. ಹತ್ತೂರು ಕಾರ್ಕಳ ಚರ್ಚಿನ ಮೈನರ್ ಬೆಸಿಲಿಕಾ ಇದರ ಡೈರೆಕ್ಟರ್ ಹಾಗೂ ಅಲ್ಲಿನ ದೇವಾಲಯದ ಗುರುಗಳು ಕೂಡ ಆಗಿದ್ದಾರೆ. ಹಾಗೂ ನಮ್ಮ ತಂಡ ಇದೆ ಪವಿತ್ರ ಆತ್ಮರ ಮಧ್ಯಸ್ಥಿಕೆ ಪ್ರಾರ್ಥನೆಯ ತಂಡ. ಈ ತಂಡದ ಅವರು ನಮ್ಮ ಖಂಡಿತವಾಗಿ ಡೈರೆಕ್ಟರ್ ನಿರ್ದೇಶಕರು. ನನಗೆ ಸಾಧಾರಣ ಒಂದು 20 ವರ್ಷದಿಂದ ನನ್ನೊಂದಿಗೆ ಇದ್ದುಕೊಂಡು ನಾವು ಧ್ಯಾನ ಕೊಡಲಿಕ್ಕೆ ನಮ್ಮೊಂದಿಗೆ ಅವರು ಎಲ್ಲೆಲ್ಲೆಲ್ಲೋ ನಾವು ಪ್ರಯಾಣ ಮಾಡಿದ್ದೇವೆ. ಪ್ರೈಸ್ ಲಾರ್ಡ್. ಇವತ್ತು ನಾನು ಕೇಳಿದ್ದವರಿಗಾಗಿ ಒಂದು ಇನ್ನರ್ ಹೀಲಿಂಗ್ ಮಾಡಿ ಅಂತ. ಅವರದ್ದು ಒಂದು ಇನ್ನರ್ ಹೀಲಿಂಗ್ ಮಾಡುವ ಸ್ಟೈಲೇ ಬೇರೆ ಆಗಿದೆ. ಹೇಗೆ ಪವಿತ್ರಾತ್ಮ ಅವರನ್ನು ನಡೆಸ್ತಾರೆ ಇವತ್ತು ಅವರನ್ನು ಖಂಡಿತವಾಗಿ ಈ ಧ್ಯಾನ ಕೇಂದ್ರಕ್ಕೆ ನಾನು ಬರಮಾಡ್ತಾ ಇದ್ದೇನೆ. ಹಾಗೂ ಫಾದರ್ ವೆಲ್ಕಮ್ ಫಾದರ್. ಈ ಇಂದಿನ ಈ ಸಂಜೆಯ ಆರಾಧನೆ ಅದು ಈ ದೇವರ ವಾಕ್ಯವನ್ನು ಅವರು ನಮಗೆ ಖಂಡಿತ ಬೋಧನೆ ಮಾಡ್ತಾರೆ. ಎಲ್ಲರೂ ಎದ್ದೇಳೋಣ. ಪ್ರಾರ್ಥನೆಯಲ್ಲಿ ಪವಿತ್ರಾತ್ಮನ ಶಕ್ತಿಯನ್ನು ನಾವು ಬರಮಾಡಿಕೊಳ್ಳೋಣ. ಪವಿತ್ರಾತ್ಮ ನಮ್ಮಲ್ಲಿ ಇಳಿದು ಬರಲಿ. ಹಾಗೂ ಈ ಗುರುಗಳು ನಮಗೆ ಕೊಡುವಂಥ ಪ್ರತಿಯೊಂದು ವಾಕ್ಯಗಳು ನಮ್ಮ ಮನದಕ್ಕಾಗಲಿ, ನಮ್ಮ ಹೃದಯ ತೆರೆಯಲ್ಪಡಲಿ, ನಮ್ಮ ಮನಸ್ಸು ತೆರೆಯಬರಲಿ, ಆಂತರಿಕ ಗಾಯಗಳು ಗುಣವಾಗಲೆಂದು ಪವಿತ್ರಾತ್ಮನ ವಿಶೇಷ ಶಕ್ತಿಗೋಸ್ಕರ ನಾವೆಲ್ಲರೂ ಪ್ರಾರ್ಥಿಸೋಣ. ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರಿ. ಯೇಸುವಿನ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರಿ. ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರಿ. ಯೇಸುವಿನ ಪವಿತ್ರ ಆತ್ಮರೇ ಪವಿತ್ರ ಆತ್ಮರೇ ಅಭಿಷೇಕ ಮಾಡ ಬನ್ನಿರಿ. Hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಸ್ತುತಿ. ಹಾಲೆಲೂಯಾ, 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 ಹಾಲೆಲೂಯಾ. ದಯಮಾಡಿ ಕುಳಿತುಕೊಳ್ಳೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಧ್ಯಾನಕೂಟದ ವಿಶೇಷವಾಗಿ ನಮ್ಮ ಆಂತರಿಕ ಗಾಯಗಳನ್ನು ಗುಣಪಡಿಸುವಂಥ ಪವಿತ್ರಾತ್ಮರನ್ನು ನೆನೆದು ನಮ್ಮ ಆಂತರಿಕ ಗಾಯಗಳು ಗುಣವಾಗದ ವಿನಃ ನಮ್ಮ ಶಾರೀರಿಕ ಗಾಯಗಳು ಗುಣವಾಗುವುದಿಲ್ಲ. ನಮ್ಮ ಆತ್ಮದ ಗಾಯಗಳು ಗುಣವಾಗದ ವಿನಃ ನಮ್ಮ ಶಾರೀರಿಕ ಮಾನಸಿಕ ಗಾಯಗಳು ಗುಣವಾಗುವುದಿಲ್ಲ. ಈ ಧ್ಯಾನಕೂಟದ ನವೀಕರಣ ನಮ್ಮ ಜೀವನದಲ್ಲಿ ಆಗಬೇಕಾದರೆ, ನವ ನೆನಪುಗಳು ಅಥವಾ ನವ ಜೀವನವನ್ನು ಆರಂಭಿಸಬೇಕಾದರೆ ಎಲ್ಲ ಕಹಿ ನೆನಪುಗಳು,
ಎಲ್ಲ ರೀತಿಯ ಆತ್ಮದ ಗಾಯಗಳು ಗುಣವಾಗಬೇಕು. ಯೇಸುವಿನ ಪರಿಶುದ್ಧ ರಕ್ತದಿಂದ, ಯೇಸುವಿನ ಪರಿಶುದ್ಧ ನಾಮದಿಂದ, ಯೇಸುವಿನ ಪವಿತ್ರ ಆತ್ಮದಿಂದ ಈ ಗಾಯಗಳು ಗುಣವಾಗಬೇಕಾಗಿದೆ. ಆದ್ದರಿಂದ ದೇವರ ವಾಕ್ಯ ಏನು ಹೇಳುತ್ತದೆ ಎಂಬುದನ್ನು ನಾವು ಪರಿಶೀಲಿಸಿ ನಮ್ಮ ಆತ್ಮ ಅವಲೋಕನವನ್ನು ಮಾಡಿಕೊಂಡು ನಮ್ಮ ಜೀವನಕ್ಕೆ, ಮುಂದಿನ ಈ ಧ್ಯಾನಕೂಟದ ಮೂಲಕ ನಾವು ಎಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ, ಎಂಥ ಯೋಚನೆಗಳನ್ನು ನಾವು ಮಾಡಿಕೊಳ್ತೇವೆ, ಅದನ್ನು ಸರಿಯಾಗಿ ಮಾಡಿಕೊಳ್ಳುವಂತಹ ಆ ಶಕ್ತಿಯನ್ನು ದೇವರು ನಮಗೆ ಕೊಡಬೇಕು ಎಂಬುದಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರಲಾಪಗಳು ಪುಸ್ತಕ, ಪವಿತ್ರ ಗ್ರಂಥದ ಪ್ರಲಾಪಗಳು ಅಧ್ಯಾಯ 3:19. ನಾನು ಪಟ್ಟ ಕಷ್ಟ ದುಃಖವನ್ನು ಮನಸ್ಸಿಗೆ ತಂದುಕೊಂಡಾಗ ಆಗುತ್ತಿದೆ ನನಗೆ ಕಹಿಯಾದ ಅನುಭವ. ನನ್ನ ಜೀವನದಲ್ಲಿ ನಾನು ಪಟ್ಟಂಥ ಎಲ್ಲ ಕಹಿ ಅನುಭವಗಳು ಅಥವಾ ಕಷ್ಟ ದುಃಖಗಳು ನಾನು ಮನಸ್ಸಿಗೆ ತಂದುಕೊಂಡಾಗ, ಇವತ್ತು ನಾವು ನೋಡ್ತಾ ಇದ್ದೇವೆ ತುಂಬ ಜನರು ಆಂಗ್ಸೈಟಿ, ಆತಂಕ ಮತ್ತು ಫಿಯರ್, ಭಯ ಮತ್ತು ವಿವಿಧ ರೀತಿಯ ಬಂಧನಗಳಿಂದ ಇದ್ದಾರೆ. ಅದನ್ನು ನಾನು ನೆನಪಿಸಿಕೊಂಡಾಗ, ಅದನ್ನು ಅವಲೋಕನ ಮಾಡಿಕೊಂಡಾಗ, ಅದನ್ನು ನೆನಪಿಸಿಕೊಂಡಾಗ ನನಗೆ ಕಹಿಯಾದ ಅನುಭವವಾಗ್ತದೆ. ಫಾಸ್ಟ್ ಮೆಮೊರೀಸ್ ಅಂತ ಹೇಳ್ತೇವೆ, ನನ್ನ ಪಾಸ್ಟ್ ಮೆಮೊರೀಸ್. ಆದ್ದರಿಂದ ಗುಣವಾಗುವುದು ಹೇಗೆ? ಈ ಎಲ್ಲ ಕಹಿ ಅನುಭವದಿಂದ ನಾನು ಗುಣವಾಗುವುದು ಹೇಗೆ? ಹೌ ಟು ಗೆಟ್ ರಿಡ್ ಆಫ್, ಹೌ ಟು ಗೆಟ್ ಹೀಲ್ಡ್. ರೋಮನ್ನರಿಗೆ ಬರೆದಂಥ ಪವಿತ್ರ ಗ್ರಂಥದಲ್ಲಿ ಅಧ್ಯಾಯ 7 ವಾಕ್ಯ 15 ಅದು ಏನು ಹೇಳ್ತದೆ? ರೋಮನ್ನರಿಗೆ ಬರೆದಂಥ ಪವಿತ್ರ ಗ್ರಂಥ ಅಧ್ಯಾಯ 7 ವಾಕ್ಯ 15. ನಾನು ಮಾಡುವುದು ನನಗೆ ಅರ್ಥವಾಗುತ್ತಿಲ್ಲ, ನಾನು ಏನು ಮಾಡ್ತೇನೆ ಅದು ನನಗೆ ಅರ್ಥವಾಗುತ್ತಿಲ್ಲ. ನಾನು ಏನನ್ನು ಒಳ್ಳೆಯದನ್ನಾಗಿ ಮಾಡಲು ಅಪೇಕ್ಷಿಸುತ್ತೇನೆ, ನಾನು ಸಿಗರೇಟ್ ಸೇದಬಾರದು, ನಾನು ಕುಡಿಯಬಾರದು, ನಾನು ಯಾರಿಗೂ ಇನ್ಸಲ್ಟ್ ಮಾಡಬಾರದು, ನಾನು ಮೋಸ ಮಾಡಬಾರದು, ನಾನು ಮತ್ಸರ ಮಾಡಬಾರದು, ಅದನ್ನು ನಾನು ಏನನ್ನು ಮಾಡಲು ಅಪೇಕ್ಷಿಸುತ್ತಾನೆ ಅದನ್ನು ಮಾಡುತ್ತಿಲ್ಲ. ಏನನ್ನು ನಾನು ದ್ವೇಷಿಸುತ್ತೇನೋ ಅದನ್ನೇ ಮಾಡುತ್ತೇನೆ. ಅದು ಸಲ್ಲದು. ನಾನು ಈಗ ಈ ಧ್ಯಾನಕೂಟಕ್ಕೆ ನಾನು ಬಂದಿದ್ದೇನೆ. ಈ ಧ್ಯಾನಕೂಟದಿಂದ ನಾನು ಸಿಗರೇಟ್ ಸೇದಬಾರದು, ಮದ್ಯಪಾನ ಮಾಡಬಾರದು, ಮತ್ಸರ ಮಾಡಬಾರದು, ದ್ವೇಷ ಮಾಡಬಾರದು, ಹಗೆತನ ಇಡಬಾರದು, ಕೋಪ ಮಾಡಬಾರದು, ಇದನ್ನು ಎಲ್ಲ ನಾನು ದ್ವೇಷಿಸಬೇಕೆಂಬುದಾಗಿ ಯೋಚಿಸುತ್ತೇನೆ, ಆದರೆ ಅದನ್ನೇ ನಾನು ಮಾಡ್ತೇನೆ. ಆದ್ದರಿಂದ ಪ್ರವಾದಿ ಯೆಶಾಯನ ಗ್ರಂಥದಿಂದ ನಾವು ಏನನ್ನು ಓದುತ್ತೇವೆ? ಅಧ್ಯಾಯ 43 ವಾಕ್ಯ 18ರಿಂದ 19. ಘಟಿಸಿ ಹೋದ ಘಟನೆಗಳನ್ನು ನೆನೆಯಬೇಕಲ್ಲ. ಏನಾಗಿದೆ ಇವತ್ತಿನ ತನಕ, ಏನಾಗಿದೆ ಆ ಘಟಿಸಿ ಹೋದ ಓಲ್ಡ್ ಮೆಮೊರೀಸ್, ಪಾಸ್ಟ್ ಥಿಂಗ್ಸ್, ಅದನ್ನು ನಾನು ನೆನೆಯಬೇಕಾಗಿಲ್ಲ, ಅದನ್ನು ನಾನು ಜ್ಞಾಪಕಕ್ಕೆ ಪಡೆಯಬೇಕಾಗಿಲ್ಲ. ನಾನು ಎಂಥ ತಪ್ಪು ಮಾಡುತ್ತಿರಬಹುದು, ನಾನು ಎಷ್ಟೋ ಮೋಸ ಮಾಡಿದ್ದಿರಬಹುದು, ಎಷ್ಟೋ ಅನೈತಿಕ ಸಂಬಂಧ ಇಟ್ಟಿರಬಹುದು, ಎಷ್ಟೋ ರೀತಿಯ ಲಂಚ ಕೊಟ್ಟಿರಬಹುದು, ಅಥವಾ ಏನೋ ತಪ್ಪು ಮಾಡಿದ್ದಿರಬಹುದು. ಅದನ್ನು ನಾನು ಇನ್ನು ಮುಂದೆ ನೆನೆಯಬೇಕಾಗಿಲ್ಲ. ಬದಲಾಗಿ ಪುರಾತನ ಕಾರ್ಯಗಳನ್ನು ನೆನಪಿಸಿಕೊಳ್ಳಬೇಕಾಗಿಲ್ಲ. ನಾನು ಏನು ಪುರಾತನ ಕಾರ್ಯಗಳನ್ನು ಮಾಡಿದ್ದೇನೆ, ನನ್ನ ತಂದೆ ತಾಯಿಯರು, ಅಜ್ಜ ಅಜ್ಜಿಯಂದಿರು ಏನು ಮಾಡಿದ್ದಾರೆ ಅದನ್ನು ನಾನು ನೆನೆಸಬೇಕಾಗಿಲ್ಲ. ಅವರು ಕುಡಿತಿದ್ದರು, ಅವರು ಮದ್ಯಪಾನ ಮಾಡ್ತಿದ್ರು, ಅವರು ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದರು, ಅವರು ಮಾಟ ಮಂತ್ರ ಎಲ್ಲ ಮಾಡ್ತಿದ್ರು, ಅವರು ದೇವರನ್ನು ಪೂಜೆ ಮಾಡ್ತಿದ್ರು. ಅಂಥ ಕಾರ್ಯಗಳನ್ನು ನಾನು ಮಾಡಬೇಕಾಗಿಲ್ಲ. ಇಗೋ ನೂತನ ಕಾರ್ಯವನ್ನು ನಾನು ಎಸಗುವೆ, ನಾನು ನೂತನ ಕಾರ್ಯವನ್ನು ಮಾಡುತ್ತೇನೆ.
ಒಳ್ಳೆಯದನ್ನು ಮಾಡ್ತೇನೆ, ಮತ್ಸರ ಮಾಡುವುದಿಲ್ಲ, ದ್ವೇಷ ಮಾಡುವುದಿಲ್ಲ, ಒಳಿತನ್ನು ಮಾಡುತ್ತೇನೆ, ಕೆಡುಕನ್ನು ಮಾಡುವುದಿಲ್ಲ, ಅಹಂಕಾರದಿಂದ ಇರುವುದಿಲ್ಲ, ಸಾಮಾನ್ಯ ಮನುಷ್ಯನಾಗಿ ನಾನು ಇರುತ್ತೇನೆ, ಸರಳ ಜೀವನವನ್ನು ನಾನು ನಡೆಸ್ತೇನೆ ಅಂಥವುದನ್ನು ಮಾಡುವಂತಹದ್ದು ಈಗಲೇ ಅದು ತಲೆದೋರುತ್ತಲಿದೆ. ನಿಮಗೆ ಕಾಣುವುದಿಲ್ಲವೇ? ಮಾರ್ಗವನ್ನು ಏರ್ಪಡಿಸುವೆ, ಮರುಭೂಮಿಯಲ್ಲಿ ಹರಿಸುವೆ ತೊರೆಗಳನ್ನು. ಅರಣ್ಯದಲ್ಲಿ ದೇವರ ವಾಕ್ಯ ಅತ್ಯಂತ ಸ್ಪಷ್ಟವಾಗಿದೆ. ಹೊಸ ಜೀವನವನ್ನು ದೇವರು ನಿಮಗೆ ಕೊಡ್ತಾ ಇದ್ದಾರೆ. ಹೊಸ ಜೀವನವನ್ನು ನಿಮಗೆ ದೇವರು ಕೊಡ್ತಾ ಇದ್ದಾರೆ. ಆದ್ದರಿಂದ ಆ ಜೀವನವನ್ನು ನಾವು ನಡೆಸಬೇಕಾಗಿದೆ. ನಾವು ಆಂತರಿಕ ಗಾಯಗಳನ್ನು ಹೇಗೆ ಅದನ್ನು ನಾವು ಪಡೆಯುತ್ತೇವೆ? ನಮ್ಮ ಆಂತರಿಕ ಗಾಯಗಳು ಯಾವುದು? ಯಾವುದರ ಮೂಲಕ ಈ ಆಂತರಿಕ ಗಾಯಗಳು ಬರ್ತವೆ? ಇನ್ನರ್ ವೂಂಡ್ಸ್ ಅಂತ ಹೇಳ್ತೇವೆ, ಸ್ಪಿರಿಚುವಲ್ ವೂಂಡ್ಸ್. 4 ಮಾರ್ಗಗಳು ಉಂಟು ಅದನ್ನು ಪಡೆಯಲಿಕ್ಕೆ. ಮೊದಲನೇದಾಗಿ ನಮ್ಮ ಪಾಪಪೂರ್ಣ ಭೂತಕಾಲ, ನಮ್ಮ ಪೂರ್ವಜರು ಮಾಡಿದಂಥ ಪಾಪ ಅಥವಾ ಯಾವುದೇ ರೀತಿಯ ಪಾಪ, ಪೂರ್ವಜರ ಪಾಪ ಅಥವಾ ನಮ್ಮ ತಂದೆ ತಾಯಿಯವರು ಮಾಡಿದಂಥ ಪಾಪ ಅಥವಾ ಪಾಪ ಪೂರ್ಣ ಭೂತಕಾಲ. ಅವರು 2 ದೋಣಿಯಲ್ಲಿ ಕಾಲಿಟ್ಟುಕೊಂಡು ನಡೀತಿದ್ದರು, ಮಾಟ ಮಂತ್ರವನ್ನು ಮಾಡ್ತಿದ್ರು, ಎಲ್ಲಿಯೋ ಕೆಟ್ಟ ದೇವರನ್ನು, ಅನ್ಯ ದೇವರನ್ನು ಪೂಜೆ ಮಾಡ್ತಿದ್ರು. ಅಥವಾ ನಮ್ಮ ಪೂರ್ವಜರು ಅಲ್ಲದಿದ್ದರೂ ನಾವು ಕೂಡ ಅಂಥ ಜೀವನವನ್ನು ನಡೆಸಿದ್ದೇವೆ. ನಾವು ನಮ್ಮ ಬಾಲ್ಯದಿಂದಲೂ ಅಂಥ ಪಾಪವನ್ನು ಮಾಡ್ತಿದ್ದೇವೆ. ಈ ಒಂದು ಮಾರ್ಗ. ಎರಡನೇದಾಗಿ ಆನುವಂಶಿಕ, ಹೆರಿಡೇಟ್ರಿ, ಪೋಷಕರಿಂದ ಹರಡುವಂತಹದ್ದು. ನಮ್ಮ ಪೋಷಕರಿಂದ ಬಂದಂತಹ ರೋಗ ಹೆರಿಡೇಟ್ರಿ. ಅದು ಯಾವುದೇ ಪಾಪ, ಅದು ಮುಂದಿನ ನನ್ನ ತಂದೆ ತಾಯಿಗಳು ಮಾಡಿದಂಥ ಪಾಪದಿಂದ ನಮಗೆ ಬಂದಂಥ ಪಾಪ. ನಾವು ಅದನ್ನು ಬ್ರೇಕ್ ಮಾಡೋದಿದ್ದರೆ, ಅದು ತಡೆ ಹಿಡಿಯದಿದ್ದರೆ ಅದು ನಮ್ಮ ಮಕ್ಕಳ 4 ತಲೆಮಾರು ತನಕ ಹೋಗ್ತದೆ ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ಆನುವಂಶಿಕ, ಹೆರಿಡೇಟ್ರಿ, ಜೆನೆಟಿಕ್ ಅಂತ ಹೇಳ್ತೇವೆ, ಅದು ನಮ್ಮ ಆನುವಂಶಿಕವಾಗಿ ಬಂದಂತಹ ಪಾಪ. ಮೂರನೇದಾಗಿ ತಾಯಿಯ ಗರ್ಭದಿಂದ, ನಮ್ಮ ತಾಯಿಯ ಗರ್ಭದಿಂದಲೇ ಈ ಪಾಪ ನಮಗೆ ಬಂದಿದೆ, ಆಂತರಿಕ ಗಾಯಗಳು ಬಂದಿದೆ. ಗರ್ಭದಲ್ಲಿರುವಾಗ ತಾಯಿ ಏನು ಸಿಟ್ಟು ಮಾಡಿದಿರ್ಬೋದು, ಅಥವಾ ಏನೋ ರೀತಿಯ ಗಾಯಗಳು ಆಗಿದ್ದಿರ್ಬೋದು, ದ್ವೇಷ ಆಗಿದ್ದಿರ್ಬೋದು, ಅಥವಾ ಕೋಪದಿಂದ ಇದ್ದಿರ್ಬೋದು, ಎಂಗ್ಸೈಟಿ, ಆತಂಕದಿಂದ ಇದ್ದಿರ್ಬೋದು, ಅಥವಾ ಯಾವುದೇ ರೀತಿಯ ಮಾನಸಿಕವಾದ ರೋಗಗಳಿಂದ ಇದ್ದಿರ್ಬೋದು. ಅದು ತಾಯಿಯ ಗರ್ಭದಿಂದ ಇರುವಾಗಲೇ ಮಕ್ಕಳಿಗೆ ಬರುತ್ತದೆ. ನಾಲ್ಕನೇದಾಗಿ ಯಾವುದಾದ್ರೂ ನಮಗೆ ಭಾವನಾತ್ಮಕವಾಗಿ ನೋವುಂಟು ಮಾಡಿದೆ, ಇಮೋಷನಲಿ ಭಾವನಾತ್ಮಕವಾಗಿ ನಮ್ಮ ಫೀಲಿಂಗ್ಸ್ಗಳು, ನಮ್ಮ ಭಾವನೆಗಳು ನಮಗೆ ನೋವುಂಟು ಆಗಿದ್ದರೆ, ಹರ್ಟ್ ಆಗಿದೆ, ಹರ್ಟ್ ಫೀಲಿಂಗ್ಸ್, ನನ್ನ ತಂದೆ ತಾಯಿಯವರಿಂದ, ನನ್ನ ಗುರುಗಳಿಂದ, ನನ್ನ ಟೀಚರ್ಗಳಿಂದ, ಅಥವಾ ಯಾರಿದ್ದಲೂ ನಮಗೆ ಹ್ಯುಮಿಲಿಯೇಷನ್ ಆಗಿದೆ, ಅಥವಾ ಭಾವನಾತ್ಮಕವಾಗಿ ಇಮೋಷನಲಿ ನಮಗೆ ನೋವಾಗಿದೆ, ಯಾರು ನಮಗೆ ನೋವನ್ನುಂಟು ಮಾಡಿದ್ದಾರೆ, ನಮಗೆ ಇನ್ಸಲ್ಟ್ ಮಾಡಿದ್ದಾರೆ, ನಮ್ಮ ಮಾನಹಾನಿ ಮಾಡಿದ್ದಾರೆ, ಅಥವಾ ನಮ್ಮನ್ನು ಇನ್ಸಲ್ಟ್ ಮಾಡಿದ್ದಾರೆ 4ಗಳ ಮುಂದೆ, ಅಥವಾ ನಮಗೆ ಗೌರವ ಕೊಟ್ಟಿಲ್ಲ, ನಮ್ಮ ಮರ್ಯಾದೆ ತೆಗೆದಿದ್ದಾರೆ, ಮಾನ ತೆಗೆದಿದ್ದಾರೆ, ಇಂಥ ಒಂದು ಭಾವನಾತ್ಮಕವಾಗಿ ಹರ್ಟ್ ಫೀಲಿಂಗ್ಸ್ ಹೇಳ್ತೇವೆ, ಅದು ಇದೆ. ಇದೆಲ್ಲವುಗಳು ನಾವು ಒಳಗಿನ ಗಾಯಗಳು. ಆ ಒಳಗಿನ ಗಾಯಗಳು ಗುಣವಾಗದೆ ಹೊರತು ಹೊರಗಿನ ಗಾಯಗಳು ಗುಣವಾಗುವುದಿಲ್ಲ. ಆದ್ದರಿಂದ ಆ ಒಳಗಿನ ಗಾಯಗಳು ಯಾವುದು? ಭಯ, ಫಿಯರ್, ಭಯ ಅಂತ ಹೇಳ್ತೇವೆ, ಫಿಯರ್. ನೆಕ್ಸ್ಟ್ ಅಪರಾಧ, ನಾವು ಏನೋ ಅಪರಾಧ ಮಾಡಿದ್ದಿರಬಹುದು. ಅವಮಾನ, ಏನೋ ನಮಗೆ ಅವಮಾನ ಆಗಿದೆ, ಯಾರೋ ಇನ್ಸಲ್ಟ್ ಮಾಡಿದ್ದಾರೆ, ಹ್ಯುಮಿಲಿಯೇಟ್ ಮಾಡಿದ್ದಾರೆ, ಮಾನಹಾನಿ ತೆಗೆದು ಮಾಡಿದ್ದಾರೆ. ಆತಂಕ, ಎಂಗ್ಸೈಟಿ, ಏನಾಗ್ತದೋ ಏನೋ, ನಾನು ಸಾಯ್ತಾನೋ, ಕ್ಯಾನ್ಸರ್ ಬರ್ತದ, ಅಥವಾ ಈ ರೋಗ ಬರ್ತದ, ಆ ರೋಗ ಬರ್ತದ, ಆತಂಕ. ದಣಿವು, ಟಯರ್ಡ್ನೆಸ್, ಯಾವಾಗಲೂ ದಣಿವು, ಏನು ಕೆಲಸ ಮಾಡಿದರೂ ದಣಿವು, ಏನೂ ರೀತಿಯ ಆಲಸ್ಯ. ನಿರಾಕರಣೆ ಅಂದರೆ ರಿಜೆಕ್ಷನ್ ಅಂತ ಹೇಳ್ತೇವೆ, ಅದು ಮೊದಲನೇ ಗಾಯಗಳು. ರಿಜೆಕ್ಷನ್, ನಿರಾಕರಣೆ. ಅನಗತ್ಯ,
ಅನ್ನೆಸೆಸರಿ, ಅನಗತ್ಯವಾಗಿ ನಮಗೇನಾದರೂ ಏನೋ ಹೇಳಿದ್ದರಿರ್ಬೋದು. ಅನುಪಯುಕ್ತ, ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ವಿಷಯಗಳು, ಉಗುರು ಕಚ್ಚುವಿಕೆ, ಪದೇ 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 ಉಗುರು ಕಚ್ಚುವಂಥದ್ದು, ಅದು ಕೂಡ ಒಳಗಿನ ಗಾಯ. ಕಳ್ಳತನ ಮಾಡುವಂಥದ್ದು, ಥೆಫ್ಟ್, ಕಳ್ಳತನ ಮಾಡುವಂಥದ್ದು. ಲೈಂಗಿಕ ದುವರ್ತನೆ, ಲೈಂಗಿಕ ಆಶೆ, ಅನೈತಿಕ ಸಂಬಂಧ, ಪದೇ ಪದೇ ಬ್ಲೂ ಫಿಲ್ಮ್ ನೋಡುವಂಥದ್ದು, ಫೋನೋಗ್ರಫಿ ನೋಡುವಂಥದ್ದು, ಹಸ್ತಮೈಥುನದಂತಹ ಅನುಚಿತ ವರ್ತನೆ, ಪದೇ ಪದೇ ಈ ಒಂದು ಅನುಚಿತ ವರ್ತನೆಗೆ ತೊಡಗುವಂಥದ್ದು, ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂಥದ್ದು, ಇದು ಕೂಡ ಒಳಗಿನ ಗಾಯ. ಪುರುಷ ಮಹಿಳೆಯರ ದ್ವೇಷ, ಪುರುಷರ ಬಗ್ಗೆ ದ್ವೇಷ, ಮಹಿಳೆಯರ ಬಗ್ಗೆ ದ್ವೇಷ, ರಿವೆಂಜ್ ಹೇಳ್ತೇವೆ. ಮತ್ತು ಕೆಲವು ಆಹಾರ, ಗ್ಲಟನಿ ಅಂತ ಹೇಳ್ತೇವೆ, ಪದೇ ಪದೇ ಅದನ್ನೇ ತುಂಬ ತಿನ್ನುವುದು, ಪದೇ ಪದೇ ತಿನ್ನಲಿಕ್ಕೆ ಆಸೆ ಬರುವಂಥದ್ದು ಕೆಲವು ಆಹಾರ, ಇವೆಲ್ಲವುಗಳು ಒಳಗಿನ ಗಾಯವಾಗಿದೆ. ರಿಜೆಕ್ಷನ್, ಅಬಾಂಡನ್ಸ್ ಮತ್ತು ಲೋನ್ಲಿನೆಸ್, ಇನ್ಜಸ್ಟಿಸ್, ಅನ್ಯಾಯ ಮತ್ತು ಅವುಗಳು ನಮ್ಮ ಜೀವನದಲ್ಲಿ ಇವೆಲ್ಲವೂ ಆಗಿದೆ. ಹಾಗಾದರೆ ಗುಣಮುಖವಾಗುವುದು ಹೇಗೆ? ಕೊರಿಂಥಿಯರಿಗೆ ಬರೆದಂಥ ಪುಸ್ತಕದಲ್ಲಿ, ಪವಿತ್ರ ಗ್ರಂಥದಲ್ಲಿ, ಅಧ್ಯಾಯ 2ನೇ ಕೊರಿಂಥಿಯರಿಗೆ ಬರೆದಂಥ ಪುಸ್ತಕದಲ್ಲಿ ಅಧ್ಯಾಯ 5 ವಾಕ್ಯ 17, ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತೇನೆ. ಇಲ್ಲಿ ದೇವರ ಧ್ಯಾನಕೂಟಕ್ಕೆ ನೀವು ಬಂದಿದ್ದೀರಾ. ಈ 4-5 ದಿನಗಳನ್ನು ನೀವು ದರಿಯಾಗಿ ದೇವರ ವಾಕ್ಯವನ್ನು ಕೇಳುತ್ತೀರಾ. ಎಲ್ಲ ಮನಸ್ಸಿನಲ್ಲಿರುವಂಥ ಕಲ್ಮಶಗಳು, ಆತ್ಮದಲ್ಲಿರುವಂಥ ಕಲ್ಮಶಗಳನ್ನು ದೂರ ಇಡ್ತೀರಾ. ನಾನು ಒಳ್ಳೆಯದಾಗಬೇಕು, ಒಳ್ಳೆಯ ಜೀವನ ನಡೆಸಬೇಕು, ನಾನು ಎಲ್ಲ ಕೆಟ್ಟವುದನ್ನು ಬಿಡಬೇಕು, ನವ ಜೀವನವನ್ನು ಆರಂಭಿಸಬೇಕು, ನವ ಪವಿತ್ರಾತ್ಮರನ ಕೃಪೆಗಳನ್ನು ಮತ್ತು ವರಗಳನ್ನು ಪಡೆಯಬೇಕೆಂಬುದಾಗಿ ನೀವು ಬಂದಿದ್ದೀರಾ. ಆದ್ದರಿಂದ ಯಾರಾದರೂ ಯೇಸು ಕ್ರಿಸ್ತರೊಡನೆ, ನ್ಯೂ ಲೈಫ್, LIC ಅಂತ ಹೇಳ್ತೇವೆ, ಲೈಫ್ ಇನ್ ಕ್ರೈಸ್ಟ್, ಯೇಸುವಿನೊಡನೆ ಜೀವನವನ್ನು ನೀವು ಆರಂಭಿಸುತ್ತೀರೋ, ಮತ್ತು ಅಲ್ಲ, ಇನ್ನು ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದು ಜನ್ಮ ತಾಳಿದಿದೆ. ಈ ಒಂದು ಧ್ಯಾನಕೂಟದಿಂದ ಏನು ಫಾಸ್ಟ್ ಲೈಫ್ ಉಂಟು ನಿಮ್ಮದು, ಅದೆಲ್ಲ ಮರೆಮಾಚಿ ಆಗ್ತದೆ, ಅದೆಲ್ಲವೂ ಕ್ಲೆನ್ಸ್, ಅದೆಲ್ಲ ಅಳಿದು ಹೋಗ್ತದೆ, ಅದೆಲ್ಲ ತೊಳೆದು ಹೋಗ್ತದೆ. ಈ ಮನಸ್ಸು ಹಜುರು ಆಗ್ತದೆ, ಮನಸ್ಸು ಹೃದಯ ಹಗುರಾಗ್ತದೆ, ಮತ್ತು ಹೊಸತನವನ್ನು, ಪವಿತ್ರಾತ್ಮನ ಹೊಸ ಕೃಪೆ, ನ್ಯೂ ಲೈಫ್ ಜನ್ಮ ತಾಳ್ತದೆ. 2ನೇ ಕೊರಿಂಥಿಯರಿಗೆ ಬರೆದಂಥ ಪುಸ್ತಕದಲ್ಲಿ ನಾವು ಓದ್ತೇವೆ 5 ಅಧ್ಯಾಯ ವಾಕ್ಯ 17. ಅದೇ ಪ್ರಕಟಣೆ ಗ್ರಂಥದಲ್ಲಿ ಅಧ್ಯಾಯ 21:5 ಏನು ಹೇಳ್ತದೆ ನ್ಯೂ ಲೈಫ್ ಬಗ್ಗೆ? ಸಿಂಹಾಸನ ರೂಢನಾಗಿದ್ದವನು ನಾನು ಮೋಸ ಮಾಡುತ್ತಿದ್ದೆ, ಕೋಪದಲ್ಲಿದ್ದೆ, ಸಿಟ್ಟಿನಲ್ಲಿದ್ದೆ, ಹಗೆತನದಲ್ಲಿದ್ದೆ. ಆ ಒಂದು ಸ್ಥಾನದಲ್ಲಿದ್ದ ನಾನು ಇದು ನಾನೆಲ್ಲವನ್ನು ಹೊಸದಾಗಿರುತ್ತೇನೆ. ಹೌದು ಎಂದು ಹೇಳಿದನು. ಆಯ್ತು. ಸಿಂಹಾಸನ ರೂಢನಾಗಿದ್ದವನು ಹೊಸತನವನ್ನು ಪಡೆಯುತ್ತಾನೆ. ಇವತ್ತು ಎಷ್ಟೋ ಮಂದಿ ಇಂಥ ಧ್ಯಾನಕೂಟಕ್ಕೆ ಬಂದಿದ್ದವರು ಹೊಸ ಜೀವನವನ್ನು ನಡೆದಿದ್ದಾರೆ, ಹೊಸ ವ್ಯಾಪಾರವನ್ನು ಶುರು ಮಾಡಿದ್ದಾರೆ, ಹೊಸ ದಾಂಪತ್ಯ ಜೀವನವನ್ನು ಆರಂಭಿಸಿದ್ದಾರೆ, ಮಕ್ಕಳ ಭಾಗ್ಯರ ಸಂತಾನ ಭಾಗ್ಯ ದಾಂಪತ್ಯ ಜೀವನ ಪಡೆದಿದ್ದಾರೆ. ಎಷ್ಟೋ ಕೆಟ್ಟ ಚಾಳಿಗಳು, ಕೆಟ್ಟತನಗಳು ಹೊರ ಹೋಗಿವೆ. ನವ ಜೀವನವನ್ನು ಯೇಸುವಿನೊಡನೆ ಆರಂಭ ಮಾಡಿದ್ದಾರೆ. ಆದ್ದರಿಂದ ನೀನು
ಸತ್ಯವನ್ನು ತಿಳಿಯುವಿ, ಸತ್ಯವು ನಿನಗೆ ಮುಕ್ತಗೊಳಿಸ್ತದೆ. ಯೋಹೋನ್ನ ಅಧ್ಯಾಯ 8 ವಾಕ್ಯ 32 ಏನು ಹೇಳ್ತದೆ? ಅಧ್ಯಾಯ 8:32, ನೀವು ಸತ್ಯವನ್ನು, ಈ ಧ್ಯಾನಕೂಟಕ್ಕೆ ಬಂದಿದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಅದೇ ಸತ್ಯವು ನಿಮಗೆ ಮುಕ್ತವಾಗಿರಿಸುವುದು, ಅದೇ ಸತ್ಯ ನಿಮಗೆ ಸ್ವತಂತ್ರ ಮಾಡುವುದು. ಎಲ್ಲ ಬಂಧನಗಳಿಂದ, ಎಲ್ಲ ದುಷ್ಟಶಕ್ತಿಯಿಂದ, ಎಲ್ಲ ಸೈತಾನನ ಪೈಶಾಚಿಕ ಕೃತ್ಯಗಳಿಂದ, ಎಲ್ಲ ರೀತಿಯ ಬಂಧನಗಳಿಂದ, ಬಾಂಡೇಜಸ್, ವಿವಿಧ ಬಾಂಡೇಜ್ನಲ್ಲಿ ವಿವಿಧ ಬಂಧನಗಳಿಂದ ನಾವಿದ್ದೇವೆ. ಅದರಿಂದ ನಮಗೆ ಮುಕ್ತ ಸಿಗುವುದು. ಅದೇ ನಮ್ಮ ಯೋಹೋನ್ನನ ಗ್ರಂಥ ಅಧ್ಯಾಯ 17 ವಾಕ್ಯ 17, ಅಧ್ಯಾಯ 17 ಏನು ಹೇಳ್ತದೆ? ಇವರನ್ನು ಸತ್ಯಸಂಧಾನರಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ, ನಿಮ್ಮ ಮಾತೇ ಸತ್ಯ. ನಮ್ಮ ಎಲ್ಲ ಫಾಸ್ಟಿಂಗ್ಸ್, ಎಲ್ಲ ಹಳೆಯ ಕಹಿ ನೆನಪುಗಳು ಅಥವಾ ಕಹಿ ಯಾವುದು ಓಲ್ಡ್ ಮೆಮೊರೀಸ್ ಅಂತ ನಾವು ಹೇಳ್ತಿದ್ದೇವೆ, ಅದೆಲ್ಲ ಮರೆಮಾಚಾದಾಗ, ಎಲ್ಲವೂ ತೊಲಗಿದಾಗ ನಾವು ಸತ್ಯವನ್ನೇ ಬಾಳುತ್ತೇವೆ. ನಿಮ್ಮ ಸೇವೆಗೆ ಮೀಸಲಾಗಿಡಿ, ಇದೇ ನಿಮ್ಮ ಮಾತು ಸತ್ಯ. ಹಾಗಾದರೆ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನದಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ ಎಂಬುದನ್ನು ನಾವು ಕೇಳಿಕೊಳ್ಳೋಣ. ಜೀವನದ ಪ್ರತಿಯೊಂದು ಹಂತಕ್ಕೂ ಭರವಸೆಗಳು ಕೊಟ್ಟಿದ್ದಾರೆ ದೇವರು. ನಮ್ಮ ಪ್ರತಿಯೊಂದು ಹಂತ, ಜೀವನದಲ್ಲಿ ಹಂತ ನಾವು ಹೋಗ್ತಾ ಇದ್ದೇವೆ. ಬಾಲ್ಯಾವಸ್ಥೆ, ಯೌವನಾವಸ್ಥೆ ಮತ್ತು ದಾಂಪತ್ಯ ಜೀವನ ಎಲ್ಲ ಹೋಗ್ತದೆ. ಮತ್ತು ಬೇರೆ ಬೇರೆ ಹಂತಗಳಲ್ಲಿ ನಾವು ದೊಡ್ಡದಾಗುತ್ತೇವೆ. ಆ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗುತ್ತವೆ. ಇಬ್ರಿಯರಿಗೆ ಬರೆದಂಥ ಪುಸ್ತಕದಲ್ಲಿ ಅಧ್ಯಾಯ 13:8 ವಾಕ್ಯ, ನೋಡಿ, ಇದು ಯೇಸು ಕ್ರಿಸ್ತರು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯಕಾಲ ಒಂದೇ. ಅವರಿಗೆ ನಿನ್ನೆ ಇದ್ದ ಹಾಗೆಯೇ ಇಂದು ಎಂದೆಂದೂ ಇದ್ದಾರೆ. ಅವರು ಬದಲಾಗುವುದಿಲ್ಲ. ಹಂತ ಹಂತದಲ್ಲಿ ನಮ್ಮ ಜೀವನದಲ್ಲಿ ಅವರು ಬದಲಾವಣೆಯನ್ನು ತರ್ತಾರೆ. ಆದ್ದರಿಂದ ಕೀರ್ತನೆಗಳು ಏನು ಹೇಳ್ತಾರೆ ಇದರ ಬಗ್ಗೆ? 139:15, ನಾವು ಗರ್ಭದಲ್ಲಿರುವಾಗ, ನಾವು ಗರ್ಭದಲ್ಲಿರುವಾಗಲೇ ಯೇಸು ಕ್ರಿಸ್ತರು, ನಮ್ಮ ಪೋಪ ಜಗದ್ಗುರು ಫ್ರಾನ್ಸಿಸರು ಹೇಳ್ತಾರೆ, ನಾವು ಗರ್ಭದಲ್ಲಿರುವಾಗ ಮೊದಲಾಗಿ ಹುಟ್ಟುವುದು ದೇವರ ಆತ್ಮ, ನಂತರ ಎಲ್ಲ ಅಸ್ಥಿಪಂಜರ ಮತ್ತು ಹೃದಯ ಮತ್ತು ಲಿವರ್ ಮತ್ತು ಕಿಡ್ನಿ ಮತ್ತು ಬ್ರೈನ್ ಎಲ್ಲ ಅವಯವಗಳು. ಅದರ ಮೊದಲಾಗಿ ಬರುವಂಥದ್ದು ಯೇಸುವಿನ ಅಥವಾ ದೇವರ ಆತ್ಮ. ಆದ್ದರಿಂದ ಏನು ಹೇಳ್ತದೆ? ಗರ್ಭದಲ್ಲಿರುವಾಗ, ಅಧ್ಯಾಯ 139 ಕೀರ್ತನೆ ವಾಕ್ಯ 15, ನನ್ನ ಆಸ್ತಿ ಪಂಜರವನ್ನು ದೇವರು ಗರ್ಭದಲ್ಲಿರುವಾಗ ರೂಪಿಸುವಾಗ, ತಾಯಿಯ ಗರ್ಭದಳು ಅಚ್ಚರದಿ ಪವಾಡವಾಗಿ ರಚಿಸುವಾಗ, ಗುಟ್ಟಾಗಿ ನನ್ನ ತಾಯಿಯ ಗರ್ಭದಲ್ಲಿ ನಾನು ಬೆಳೆಯುತ್ತಿದ್ದಾಗ, ಮರೆಯರಾಗಿರಲಿಲ್ಲ ನಾನು ನಿನಗಾಗ. ದೇವರು ಹೇಳ್ತಾರೆ ನೋಡಿ, ನಿನ್ನ ತಾಯಿಯ ಗರ್ಭದಲ್ಲಿ ಆಸ್ತಿ ಪಂಜರವನ್ನು ರಚಿಸುವಾಗ, ರೂಪಿಸುವಾಗ, ಗುಟ್ಟಾಗಿ ನೀನು ಅಲ್ಲಿ ಬೆಳೆಯುವಾಗ ನಾನು ನಿನ್ನನ್ನು ಮರೆಯಲಿಲ್ಲ. ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಅಭ್ಯಂಗಿಸಿದ್ದೇನೆ. ತಾಯಿಯ ಗರ್ಭದಲ್ಲಿರುವಾಗಲೇ ನಾನು ನಿನ್ನನ್ನು ಮರೆಯಲಿಲ್ಲ, ದೇವರು ಹೇಳ್ತಾರೆ. ಆದ್ದರಿಂದ ನಿಮ್ಮ ತಂದೆ ನಿಮ್ಮನ್ನು ಪ್ರೀತಿಸದಿದ್ದರೆ ಏನಾಗ್ತದೆ? ರಿಜೆಕ್ಷನ್ ಹೇಳ್ತಾರೆ. ತುಂಬ ಸಲ ನಮ್ಮ ಮನಸ್ಸಿನಲ್ಲಿ ರಿಜೆಕ್ಷನ್ ಉಂಟು, ಗಾಯಗಳು. ನನ್ನ ತಂದೆ ತಾಯಿಗಳು ನನ್ನನ್ನು ಪ್ರೀತಿ ಮಾಡಿಲ್ಲ. ಎಷ್ಟೋ ಜನರು ನನ್ನಲ್ಲಿ ಕೌನ್ಸಿಲಿಂಗ್ಗೆ ಬರ್ತಾರೆ. ಮದುವೆಯಾಗಿ ಮಕ್ಕಳಾಗಿ ಇವತ್ತು
ಮೊಮ್ಮಕ್ಕಳಾಗಿದ್ದಾರೆ. ಆದರೂ ಅವರು ಹೇಳ್ತಾರೆ, ನನ್ನ ತಂದೆ ತಾಯಿಯ ಪ್ರೀತಿ ನನಗೆ ಸಿಕ್ಕಿಲ್ಲ. ಫಾದರ್ ಡಿಡ್ ನಾಟ್ ಕೇರ್ ಅಬೌಟ್ ಮೀ. ನನ್ನನ್ನು ಅವರು ಮೂದಲಿಸಿದ್ದರು. ನಾನು ಮೊದಲ ಮಗುವಾಗಿ ಹುಟ್ಟುವಾಗ ನನಗೆ ಅವರು ಮೂದಲಿಸಿದರು. ಅವರು ಎಣಿಸಿದರು ಗಂಡು ಮಗು ಆಗ್ತದೆ ಅಂತ. ಆದರೆ ನಾನು ಹೆಣ್ಣು ಮಗಳಾಗಿ ನನ್ನ ಬಾಳೆ ಜೀವನವೇ ಅವರು ಹಾಳು ಮಾಡಿದರು. ನನ್ನ ಪ್ರೀತಿ ಮಾಡಲಿಲ್ಲ ಫಾದರ್ ಅವರು. ಆದರೆ ದೇವರು ಏನು ಹೇಳ್ತಾರೆ, ಇದು ಮೊದಲನೇ ಗಾಯ, ರಿಜೆಕ್ಷನ್, ನಮಗೆ ಬೇರ್ಪಡಿಸಿ ತಿರಸ್ಕಾರ ಮಾಡುವಂಥದ್ದು. ಅದನ್ನು ಹೊಸೆಯ ಗ್ರಂಥದಲ್ಲಿ, ಹೊಸೆಯನ ಪವಿತ್ರ ಗ್ರಂಥ ಅಧ್ಯಾಯ 11 ವಾಕ್ಯ 1-4, ನಿಮ್ಮ ತಂದೆ ನಿಮ್ಮನ್ನು ಪ್ರೀತಿಸದಿದ್ದರೆ, ಅಧ್ಯಾಯ 11 ವಾಕ್ಯ 1-4, ಸರ್ವೇಶ್ವರ ಇಂತೆನ್ನುತ್ತಾರೆ, ಪ್ರೀತಿಸಿದನು ಇಸ್ರಾಯೇಲನ್ನು, ಅವರ ಬಾಲ್ಯಾವಸ್ಥೆಯಿಂದ ನಾನು ಕರೆದೆನು, ಆ ಪುತ್ರನನ್ನು ಈಜಿಪ್ಟಿನಿಂದ. ಆ ದೂರ ಸರಿದರು ಆ ಇಸ್ರಾಯೇಲರು ನಾ ಕರೆದರು, ಅವರು ಬಾಳ ದೇವತೆಗಳಿಗೆ, ಅನ್ಯ ದೇವತೆಗಳಿಗೆ ಅವರು ಯಜ್ಞವನ್ನು ಅರ್ಪಿಸಿದರು, ಧೂಪಾರತಿ ಬೆಳಗುತ್ತಾ ಬಂದರು. ಎಫ್ರೇಲ್ಗೆ ಅಂಬೆಗಾಲಿಡಲು ಅಂದರೆ ನಡೆದಾಡಲು ಕಲಿಸಿದವನು ನಾನೇ. ಅವನ್ನು ಕೈಗಳಲ್ಲಿ ಎತ್ತಿಕೊಂಡು ಆಡಿಸಿದವನು ನಾನೇ. ಆ ಜನರನ್ನು ಸ್ವಸ್ಥ ಮಾಡಿದವನು ನಾನೇ. ಆದರೆ ಅವರು ಅರಿತುಕೊಳ್ಳದೆ ಹೋದರು ಈ ವಿಷಯವನ್ನೇ. ಬೆಳೆಸಿದನು ಅವರನ್ನು ಕರುಣೆಯ ಕಟ್ಟಳುಗಳಲ್ಲಿ, ಪ್ರೀತಿಯ ಬಂಧನದಲ್ಲಿ ಸುಧಾರಿಸಿದೆ ಅವರ ಹೆಗಲಿಗೆ ಬಿಗಿದಿದ್ದ ನೊಗವನ್ನು ಬಿಚ್ಚಿ, ಊಟ ಬಡಿಸಿದೆ ಅವರಿಗೆ ನೆಲಸಮ್ಮ ಬಗ್ಗಿ, ನಾನು ಬಗ್ಗಿ ಅವರನ್ನು ಊಟ ಮಾಡಿಸಿದೆ. ದೇವರು ಹೇಳ್ತಾರೆ ಹೊಸೆಯ ಪವಿತ್ರ ಗ್ರಂಥದಲ್ಲಿ, ನಿನ್ನ ತಂದೆಯು ಮರೆತರು, ನಿನ್ನ ತಾಯಿಯು ಮರೆತರು, ನಿನ್ನ ತಂದೆಯು ತಾಯಿಯು ಪ್ರೀತಿ ಮಾಡದಿದ್ದರು, ನಾನು ನಿನ್ನನ್ನು ಎಲ್ಲವನ್ನು ಮಾಡಿದೆ. ಯೋಹನ್ನನ ಪವಿತ್ರ ಗ್ರಂಥದಲ್ಲಿ ನಾವು ಓದ್ತಾ ಇದ್ದೇವೆ 19:8, ತಾಯಿಯ ಪ್ರೀತಿ. ಒಂದು ತಾಯಿಯ ಪ್ರೀತಿ, ದೇವರ ಪ್ರೀತಿ ಸಮನಾಗಿ. ನಿನ್ನ ತಂದೆ ತಾಯಿ ನಿನ್ನನ್ನು ರಿಜೆಕ್ಷನ್ ಮಾಡಿದರು, ನಿನ್ನನ್ನು ನಿರಾಕರಣೆ ಮಾಡಿದರು. 19ನೇ ಅಧ್ಯಾಯ ವಾಕ್ಯ 27 ಏನು ಹೇಳ್ತದೆ? ಅನಂತರ ತಮ್ಮ ಶಿಷ್ಯನನ್ನು ಕುರಿತು, ಇಗೋ ನಿನ್ನ ತಾಯಿ ಎಂದರು. ಇವತ್ತು ನಮ್ಮ ತಾಯಿ ಮರಿಯ ಮಾತೆ ಇದ್ದಾರೆ. ಇಗೋ ನಿನ್ನ ತಾಯಿ ಅಂತ ಹೇಳಿದರು. ಯೇಸುವನ್ನು ಎಲ್ಲರೂ ಬಿಟ್ಟು ಹೋದರು, ಎಲ್ಲರೂ ನಿರಾಕರಣೆ ಮಾಡಿದರು, ಆದರೆ ತಾಯಿಯಲ್ಲಿದ್ದರು. ಇವತ್ತು ನಮ್ಮ ತಾಯಿ ಯಾರೂ ನಮ್ಮನ್ನು ಮರೆತರು, ದೇವರು ತಾಯಿಯ ಸ್ಥಾನದಲ್ಲಿದ್ದುಕೊಂಡು ನಮ್ಮನ್ನು ಅವರು ಮರೆಯುವುದಿಲ್ಲ, ಎಂದಿಗೂ ಮರೆಯುವುದಿಲ್ಲ. ಆದ್ದರಿಂದ ತಾಯಿಯ ಪ್ರೀತಿಯಿಂದ ನಾವು ನೋಡ್ತಾ ಇದ್ದೇವೆ. ಯೆಶಾಯ ಗ್ರಂಥದಲ್ಲಿ ಅಧ್ಯಾಯ 66 11-13 ಒಬ್ಬರು ಮೊನ್ನೆ ಬಂದಿದ್ದರು, ನಾನು ಫಾದರ್ ಅನಾಥ, ನನಗೆ ಯಾರೂ ಇಲ್ಲ, ತಂದೆ ತಾಯಿ ಇಲ್ಲ, ತಂದೆ ತಾಯಿಯ ಪ್ರೀತಿ ಸಿಗಲಿಲ್ಲ. ಇವತ್ತು ನನ್ನ ಹೃದಯದಲ್ಲಿ ಆ ಗಾಯಗಳು ಉಂಟು, ನಿರಾಕರಣೆ ಗಾಯ. ನನಗೆ ಯೆಶಾಯನ ಗ್ರಂಥ ಅಧ್ಯಾಯ 66 11-13, ಆಕೆಯ ನಿಮಿತ್ತ ದುಃಖಿಸುವವರೇ, ಸಾಂತ್ವನ ನೀಡುವ ಆಕೆಯ ಸ್ತನದಿಂದ ತೃಪ್ತಿಗೊಳ್ಳುವೆವು. ಆಕೆಯ ಸಿರಿ ಸಮೃದ್ಧಿಯನ್ನು ಹೀರುತ್ತಾ ಹಿಗ್ಗುವೆವು ನಾವು. ಸರ್ವೇಶ್ವರ ಸ್ವಾಮಿ ಹೀಗೆನ್ನುತ್ತಾರೆ, ಹೀಗೋ ಆಕೆಗೆ ಹರಿಯ ಮಾಡುವೆನು ಸುಖ ಶಾಂತಿಯನ್ನು,
ನದಿಯಂತೆ ನೀಡುವೆ ರಾಷ್ಟ್ರಗಳ ವೈಭವವನ್ನು, ತುಂಬಿ ತುಳುಕುವ ತೊರೆಯಂತೆ ನೀವಿರುವಿರಿ, ಹಾಲು ಕುಡುವ ಹಸುಳೆಂತೆ ಎತ್ತಿಕೊಳ್ಳಲಾಗುವುದು ನಿಮ್ಮನ್ನು, ತಾಯಿಯ ಕಂಕುಳಲ್ಲಿ ನಲಿದಾಡುವೆವು ನೀವು ಆಕೆಯ ಮಡಿಲಲ್ಲಿ, ನಾನೇ ನಿಮ್ಮನ್ನು ಸಂತೈಸುವವನು, ತಾಯಿಯಂತೆ ಸಾಂತ್ವನ ನೀಡುವುದು ನಿಮಗೆ ಜೆರುಸಲೇಮಿನಂತೆ ದೇವರು ಹೇಳ್ತಾರೆ. ತುಂಬ ಸಲ ನಮಗೆ ಲೋನ್ಲಿನೆಸ್, ಏಕಾಂತ ಜೀವನ, ಯಾರೂ ಇಲ್ಲ, ಎಲ್ಲರೂ ನನಗೆ ತ್ಯಜಿಸಿ ಹೋಗಿದ್ದಾರೆ, ಎಲ್ಲರೂ ನನ್ನನ್ನು ಪ್ರೀತಿ ಮಾಡುವುದಿಲ್ಲ, ಎಲ್ಲರೂ ನನ್ನನ್ನು ಬೇರ್ಪಡಿಸಿಕೊಂಡಿದ್ದಾರೆ. ಆವಾಗ ದೇವರು ಸರ್ವೇಶ್ವರ ಈ ಮಾತನ್ನು ಹೇಳ್ತೇನೆ, ತಾಯಿಯಂತೆ ನಾನು ನಿನ್ನ ಬಗ್ಗಲಿಗಿರುವೆ, ನಿನ್ನನ್ನು ಸಂತೈಸುವೆ, ನಿನ್ನನ್ನು ಪ್ರೀತಿಸುವೆ. ಡೋಂಟ್ ಫೀಲ್ ಬ್ಯಾಡ್, ಐ ಆಮ್ ದೇರ್ ವಿತ್ ಯು ಆಲ್ವೇಸ್. ನಾನಿದ್ದೇನೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ಅಧ್ಯಾಯ 49 14-15. ನಿಮ್ಮ ಹೆತ್ತವರನ್ನು ನೀವು ರೆಕಾರ್ಡ್ ಮಾಡದಿದ್ದರೆ, ನಿಮ್ಮ ಹೆತ್ತವರನ್ನು ನೀವು ರೆಕಾರ್ಡ್ ಮಾಡದಿದ್ದರೆ, ಯೆಶಾಯನ ಗ್ರಂಥ 49 ಅಧ್ಯಾಯ. ನಮ್ಮನ್ನು ಕೈಬಿಟ್ಟಿಹನು, ಆ ಸ್ವಾಮಿ ನಮ್ಮನ್ನು ಮರೆತು ಬಿಟ್ಟು, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ, ದೇವರು ನಮ್ಮನ್ನು ಮರೆತು ಬಿಟ್ಟಿದ್ದಾರೆ ಎಂದು ನಾವು ಹೇಳಬಹುದು. ಆದರೂ ಹೆತ್ತ ತಾಯಿಗೆ ತನ್ನ ಕಂದನ ಪ್ರೀತಿ ಬತ್ತಿಗುವುದುಂಟೆ, ಹಾಗೆ ತನ್ನ ಮೊಲಗೂಸನ್ನು ಮರೆದುಂಟು ಅಂತೆ. ಜಿಲ್ಲೆ ದೇವರ ವಾಕ್ಯ ಎಂದಿಗೂ ಸುನಾಮಿ ಬರಲಿ, ಈ ಆಕಾಶ ಭೂಮಿ ನಾಶವಾಗುವುದು, ಆದರೆ ನನ್ನ ಮಾತು ಎಂದಿಗೂ ನಾಶವಾಗುವುದಿಲ್ಲ ಅಂತ ಹೇಳ್ತಾರೆ ದೇವರು. ಸುನಾಮಿ ಬಂದರು, ಚಂಡಮಾರುತ ಬಂದರು, ಅರ್ಥಕ್ವೇಕ್ ಆದರೂ ಕೂಡ, ಈ ಭೂಮಿ ಹೋದರೂ, ಸ್ವರ್ಗ ಹೋದರೂ, ಆದರೆ ನನ್ನ ಮಾತು ಮಾತ್ರ ಎಂದಿಗೂ ಬರೆದಾಗೋದಿಲ್ಲ, ನನ್ನ ಮಾತು ಮಾತ್ರ ಎಂದಿಗೂ ನಾಶವಾಗುವುದಿಲ್ಲ. ಒಂದು ತಾಯಿ ತನ್ನ ಮಕ್ಕಳನ್ನು ಮರೆತರು, ನಾನು ನಿಮ್ಮನ್ನು ಮರೆಯುವುದಿಲ್ಲ ಅಂತ ಹೇಳ್ತಾರೆ ಯೇಸು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ನಾನು ನಿಮ್ಮನ್ನು ಮರೆಯುವುದಿಲ್ಲ. ಎಂದಿಗೂ ತನ್ನ ತಾಯಿ ತನ್ನ ಮಕ್ಕಳನ್ನು ಮರೆಯುವುದುಂಟೆ. ಅದೇ ಕೀರ್ತನೆಗಳನ್ನು ನಾವು ಹೇಳ್ತೇವೆ. ನಿಮ್ಮ ಹೆತ್ತವರು ನೀವು ರೆಕಾರ್ಡ್ ಮಾಡಿದರೆ 5b ಕೀರ್ತನೆಗಳು 27:10 ಏನು ಹೇಳ್ತದೆ? ನಿಮ್ಮ ತಂದೆ ತಾಯಿಯವರು ನಿಮಗೆ ಬಿಟ್ಟು ಬಿಡಬಹುದು. ನಿನ್ನೆ ನೋಡಿ, ಡೆಲ್ಲಿಯಲ್ಲಿ ಒಂದು ಹುಡುಗಿ ಶ್ರದ್ಧಾ ತನ್ನ ತಂದೆ ತಾಯಿಯನ್ನು ಬಿಟ್ಟು ಯಾವುದೋ ಒಂದು ಹುಡುಗನೊಡನೆಗೆ ಮದುವೆ ಆದ. ದೇವರನ್ನು ಅಂದರೆ ತಂದೆ ತಾಯಿ ಅವರ ಮಾತು ಕೇಳಲಿಲ್ಲ. ಆ ಹುಡುಗನನ್ನು ಇನ್ನು ಮದುವೆ ಆಗಬಾರ್ದು, ಅನ್ಯ ಜಾತಿ ಹುಡುಗವ ಅಂತ ಹೇಳಿದ. ಅದಕ್ಕೆ ತನ್ನ ತಾಯಿಯನ್ನು ತಂದೆಯನ್ನು ತೊರೆದು ಅವಳು ಬಂದು ಬಿಟ್ಲು. ಅವನು ಏನು ಮಾಡಿದ? ಅವನು ಪ್ರೀತಿ ಮಾಡಿದ, ಮತ್ತು ಅವಳ ಹತ್ರ ಜಗಳ ಮಾಡಲಿಕ್ಕೆ ಶುರು ಮಾಡಿದ. ಆ ಫ್ಲ್ಯಾಟ್ನಲ್ಲಿ ಇಟ್ಟುಕೊಂಡು 35 ಪೀಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಟುಕೊಂಡು ದಿನಕ್ಕೆ 2 ತೊಟ್ಟೆಗಳನ್ನು ಇಟ್ಟುಕೊಂಡು ಎಂತೋ ಮಾಡಿದ. ಎಂಥ ಪೈಪಾಶಿಕ ಕೃತ್ಯ. ಆದರೂ ಯೇಸು ಹೇಳ್ತಾರೆ 27:10 ಏನು ಹೇಳ್ತದೆ? ನಿಮ್ಮ ತಂದೆ ತಾಯಿಯವರು ನಿಮಗೆ ಬಿಟ್ಟು ಬಿಡಬಹುದು, ಆದರೆ ನಾನು ಎಂದಿಗೂ ನಿಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ನಾವು ಎಣಿಸ್ಬೋದು, ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಓ ದೇವಾ ಎಲ್ಲಿದ್ದಿ? ಸ್ವಾಮಿ ಯೇಸು ಶಿಲುಬೆಯಲ್ಲಿ ಹೇಳಿದರು, ನನ್ನ ದೇವ ನನ್ನ ದೇವ ಯಾತಕ್ಕಾಗಿ ನನ್ನನ್ನು ಕೈ ಬಿಟ್ಟಿದ್ದೆ? ಮೈ ಗಾಡ್, ಓ ಮೈ ಗಾಡ್, ವೈ ಹ್ಯಾವ್ ಯು ಫೋರ್ಸೇಕನ್ ಮೀ? ಮುಂದೆ ದೇವಾ ಕಿತ್ಯಾಕ್ಮಕ ಸಣ್ಲಾಯ್. ಆದರೆ ದೇವರು ಹೇಳ್ತಾರೆ, ನಿಮ್ಮ ತಂದೆ ತಾಯಿ ನಿಮ್ಮನ್ನು ಬಿಟ್ಟು ಬಿಡ್ಬೋದು, ಆದರೆ ನಾನು ನಿನ್ನನ್ನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ. ಪ್ರೈಸ್ ದ ಲಾರ್ಡ್. ಪ್ರವಾದಿ ಹೋಶೇಯನ ಗ್ರಂಥ ಹೇಳ್ತದೆ 6, ನಿಮ್ಮ ಬಾಲ್ಯದಿಂದಲೂ ನೀವು ಕೈ ಬಿಡಲ್ಪಟ್ಟರೆ ಅಥವಾ ತಿರಸ್ಕರಿಸಲ್ಪಟ್ಟರೆ. ಹೋಶೇಯನ ಗ್ರಂಥ ಅಧ್ಯಾಯ 11 ವಾಕ್ಯ 8. ತುಂಬ ಸಲ ನಮಗೆ ರಿಜೆಕ್ಷನ್, ನಿರಾಕರಣೆ, ನಮಗೆಲ್ಲವೂ ಪಾರ್ಶಾಲಿಟಿ, ಪಕ್ಷಪಾತ ಮಾಡಿದ್ದಾರೆ, ನಮಗೆ ಇನ್ಸಲ್ಟ್ ಮಾಡಿದ್ದಾರೆ, ಹ್ಯುಮಿಲಿಯೇಟ್ ಮಾಡಿದ್ದಾರೆ, ಮಾನಹಾನಿ ಮಾಡಿದ್ದಾರೆ, ನಿರಾಕರಣೆ ಮಾಡಿದ್ದಾರೆ ಅಂತ ಎಣಿಸ್ಬೋದು. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ?
ಹೇಗೆ ತ್ಯಜಿಸಲಿ ಎಫ್ರಾಯೀಮೇ? ಹಾಂ, ಹೇಗೆ ಕೈ ಬಿಡಲಿ ಇಸ್ರಾಯೇಲನೇ? ನಿನ್ನನ್ನು ಹೇಗೆ ಈಡು ಮಾಡಲಿ ನಿನಗೆ ದುರ್ಗತಿಯನ್ನು? ಆತ್ಮದಂತೆ ಹೇಗೆ ನಾಶ ಮಾಡಲಿ ನಿನ್ನನ್ನು? ಚೆಬೋಯಿಮನಂತೆ. ಎಫ್ರಾಯೀಮಾಗಿ ದೇವರು ತ್ಯಜಿಸಿದರು. ಹೇಗೆ ತ್ಯಜಿಸಲಿ ಎಫ್ರಾಯೀಮೇ? ಹೇಗೆ ಕೈ ಬಿಡಲಿ ಇಸ್ರಾಯೇಲನೇ? ಹೇಗೆ ನಿನಗೆ ನಾನು ದುರ್ಗತಿಗೆ ಹಾಕಲಿ? ಇಲ್ಲ, ನಾನು ನಿಮ್ಮೊಟ್ಟಿಗಿದ್ದೇನೆ. ಆದ್ದರಿಂದ ನೀವು ದುರುಪಯೋಗ ಪಡಿಸಿಕೊಂಡರೆ, ಇಫ್ ಯು ಮಿಸ್ಯೂಸ್, ನೀವು ನಾನು ಕೊಟ್ಟಂಥ ಆಶೀರ್ವಾದವನ್ನು ದುರುಪಯೋಗ ಮಾಡಿದರೆ, ಪ್ರವಾದಿ ಎಜೆಕಿಯೇಲನ ಗ್ರಂಥ ಹೇಳಿದರೆ ನಿಮಗೆ ರಿಜೆಕ್ಷನ್ ಆಗಿದರೆ, ಎಜೆಕಿಯೇಲನ ಗ್ರಂಥ ಏನು ಹೇಳ್ತದೆ? ಸ್ವಲ್ಪ ದೊಡ್ಡದುಂಟು. 16ನೇ ವಾಕ್ಯ, 12ನೇ ಗ್ರಂಥ, ಅಧ್ಯಾಯ 16 ವಾಕ್ಯ 4ರಿಂದ 8 ಏನು ಹೇಳ್ತದೆ? ಹಾಂ, ನಿನ್ನ ಜನನ ಕುರಿತು ನಾನು ಏನು ಹೇಳಲಿ? ನೀನು ಹುಟ್ಟಿದ ದಿನದಂದು ಯಾರೂ ನಿನ್ನ ಹೊಕ್ಕಳು ಕೊಯ್ದು ಕಟ್ಟಲಿಲ್ಲ. ನಿನ್ನನ್ನು ನೀರಿನಿಂದ ತೊಳೆದು ಶುಚಿ ಮಾಡಲಿಲ್ಲ. ನಿನ್ನನ್ನು ಉಪ್ಪನ್ನು ಸುರಿಸು ಸ್ವಲ್ಪವೂ ಸವರಲಿಲ್ಲ. ನಿನ್ನನ್ನು ಬಟ್ಟೆಯಲ್ಲಿ ಸುತ್ತಲಿಲ್ಲ. ನಿನ್ನನ್ನು ಕಟಾಕ್ಷಿಸಿ ಕರುಣಿಸಿ ಮಾಡಲಿಲ್ಲ. ನಿನ್ನ ಹುಟ್ಟಿದ ದಿನದಿಂದು ನೀನು ಹೇಸಿಗೆಯಾಗಿದ್ದೆ. ನಿನ್ನನ್ನು ಬಯಲಿನಲ್ಲಿ ಬಿಸಾಡಿ ಬಿಟ್ಟರು. ನಾನು ಈಗ ಸರ್ವೇಶ್ವರ ಹೇಳ್ತಾರೆ, ನಾನು ಏನು ಮಾಡಿದೆ ಅಂತ ಹೇಳ್ತಾನೆ. ಹಾಂ, ಎಂದು ಹೇಳಿ ಬದುಕಿಸಿದೆ. ನಿನ್ನನ್ನು ಬಯಲಲ್ಲಿ ಅವರು ಬಿಸಾಡಿದರು, ರಿಜೆಕ್ಟ್ ಮಾಡಿದರು, ನಿರಾಕರಣೆ ಮಾಡಿದರು. ನಿನ್ನ ಬಾಲ್ಯದಿಂದಲೇ ನಿನಗೆ ಬೇಡ. ಎಷ್ಟೋ ಗರ್ಭಪರಿಷತ್ ಮಾಡ್ತಾರೆ, ಎಬೋರ್ಷನ್ ಮಾಡ್ತಾರೆ. ಎಷ್ಟೋ ಮಕ್ಕಳನ್ನು ಬಿಸಾಡ್ತಾರೆ. ಎಷ್ಟೋ ಮಕ್ಕಳನ್ನು ಚರಂಡಿಯಲ್ಲಿ ಹಾಕ್ತಾರೆ. ಎಷ್ಟೋ ಮಕ್ಕಳನ್ನು ಆ ತೊಟ್ಟಿಯಲ್ಲಿ ಹಾಕ್ತಾರೆ. ನಿನ್ನನ್ನು ಬಿಸಾಡಿದ್ದರು. ನಾನು ಏನು ಮಾಡಿದೆ? ರಕ್ತದಲ್ಲಿ ಹೋರಾಡುತ್ತಿದ್ದ ನಿನ್ನನ್ನು ಬದುಕಿಸಿ ಎಂದು ಹೇಳಿದೆ. ನೀನು ರಕ್ತದಿಂದ ಅಶುದ್ಧವಾಗಿದ್ದರು. ಹಾಂ, ಹೌದು. ನಿನ್ನನ್ನು ನಾನು ಬೆಳೆಯಿಸಿದೆ. ನೀನು ಬಟ್ಟೆಯಿಲ್ಲದೆ ಬೆತ್ತಲಾಗಿದ್ದೆ. ನೀನು ಬಲಿತು ಪ್ರಾಯ ತುಂಬಿ ಅತಿ ಸುಂದರಿಯಾಗಿದ್ದೆ. ನಿನಗೆ ಸ್ತನಗಳು ಮೂಡಿದವು. ನಿನ್ನ ಕೂದಲು ಉದ್ದವಾಯಿತು. ನೀನು ಬಟ್ಟೆ ಇಲ್ಲದೆ ಬೆತ್ತಲಾಗಿದ್ದೆ. ನಾನು ಪುನಃ ಹಾದು ಹೋಗುತ್ತಾ ನಿನ್ನನ್ನು ನೋಡಲು ಈಗೋ ನೀನು ಮದುವೆಗೆ ಸಿದ್ಧಲಾಗಿದ್ದೆ. ಹಾಂ ಹಾಂ, ನಿನ್ನ ಮಾನವನ್ನು ನಾನು ಕಾಪಾಡಿದೆ. ದೇವರು ಹೇಳ್ತಾರೆ ನೋಡಿ, ಎಷ್ಟು ಅತಿ ರಮ್ಯವಾದ ಉತ್ತರ ಇದು. ಹಾಂ ಹಾಂ ಹಾಂ, ದೇವರು ನೋಡಿ, ಪ್ರೈಸ್ ದ ಲಾರ್ಡ್. ನೋಡಿ, ಇದು ದೇವರ ವಾಕ್ಯ, ದೇವರು ಹೇಳುವಂಥದ್ದು. ನೀನು ಬೆತ್ತಲಾಗಿದ್ದೆ, ನೀನು ಮೌನವಾಗಿದ್ದೆ, ನೀನು ಯಾರಿಗೆ ಬೇಡವಾಗಿದ್ದೆ. ನಾನು ನಿನಗೆ ಬದುಕಿಸಿ ಎಂದು ಎಲ್ಲವೂ ಕೊಟ್ಟೆ. ನಿನ್ನ ಮಾನ ಮುಚ್ಚಿದೆ, ನಿನಗೆ ಬೆಳವಣಿಗೆ ಮಾಡಿದೆ, ನಿನಗೆ ಮದುವಾಗುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಮಾಡಿದೆ. ತುಂಬ ಸಲ ನಮಗೆ ಯೋಚಿಸ್ಬೋದು, ರಿಜೆಕ್ಷನ್, ಇದು ಆತ್ಮದ ಗಾಯ. ಎಲ್ಲರೂ ನನ್ನನ್ನು ಕಡೆಗಣಿಸಿದ್ದಾರೆ, ಎಲ್ಲರೂ ನನ್ನನ್ನು ಬಿಟ್ಟು ಬಿಟ್ಟಿದ್ದಾರೆ, ಎಲ್ಲರೂ ನನ್ನನ್ನು ತಿರಸ್ಕರಿಸಿದ್ದಾರೆ. ಆದರೆ ದೇವರು ಹೇಳ್ತಾರೆ, ವಚನ ಎಜೆಕಿಯೇಲ್ ಗ್ರಂಥದಲ್ಲಿ ಅಧ್ಯಾಯ 16ರಲ್ಲಿ ಎಷ್ಟು ಅತಿ ಉತ್ತರವಾದ. ಎಲ್ಲರೂ ನನ್ನನ್ನು ಬಿಸಾಡಿದರು, ದೇವರು ಬಿಟ್ಟಿಲ್ಲ. ಇವತ್ತು ನಾನು ನೋಡ್ತೆ, ಮೊನ್ನೆೊಬ್ಬ ಹುಡುಗಿ ಬಂದಿದ್ದರು, ಫಾದರ್, ನಾನು ಒಬ್ಬ ಅನಾಥ ಹುಡುಗಿ, ಎಲ್ಲರೂ ನನ್ನನ್ನು ಬಿಟ್ಟಿದ್ದರು, ನನ್ನ ತಂದೆ ತಾಯಿ ನನ್ನನ್ನು ಮಾರಿದ್ರು. ಆದರೆ ಇವತ್ತು ನಾನು ಈ ಮನೆಯಲ್ಲಿ
ಇದ್ದೇನೆ. ದೇವರು ನನ್ನನ್ನು ಅವರ ಮುಖಾಂತರ ಬದುಕಿಸಿದ್ದಾರೆ ಫಾದರ್. ಇವತ್ತು ಆ ಮನೆಯಲ್ಲಿ ನಾನು ಬದುಕಿಸಿದ್ದೇನೆ, ಒಳ್ಳೆಯದಾಗಿದ್ದೇನೆ. ನನಗೆ ಅವರು CA ಕಳಿಸಿದ್ದರು, ಇವತ್ತು CA ಆಗಿದೆ ನಂದು. ನನ್ನ ತಂದೆ ತಾಯಿರು ಬಿಸಾಡಿದರು, ನನ್ನ ಕುಟುಂಬದವರು ನನ್ನನ್ನು ಬಿಸಾಡಿದರು, ಆದರೂ ನಾನು ಆ ಮನೆಯಲ್ಲಿ ಇವತ್ತು ಒಳ್ಳೆಯದಾಗಿದೆ. ನಿನ್ನ ಗಂಡ ನಿನಗೆ ಬಿಟ್ಟಿರ್ಬೋದು, ನಿನ್ನ ಹೆಂಡತಿ ನಿನಗೆ ಬಿಟ್ಟಿರ್ಬೋದು, ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟಿರ್ಬೋದು, ಆದರೆ ದೇವರು ನಿನ್ನನ್ನು ಬಿಟ್ಟು ಬಿಡುವುದಿಲ್ಲ. ನಿನ್ನ ಕುಟುಂಬದವರು ನಿನ್ನನ್ನು ಹೀಯಾಳಿಸಬಹುದು, ಮೂದಲಿಸಬಹುದು, ಅದು ದೇವರು ನಿನ್ನನ್ನು ಹೆಚ್ಚಿಗೂ ಮೂದಲಿಸುವುದಿಲ್ಲ, ಹೀಯಾಳಿಸುವುದಿಲ್ಲ. ಅದನ್ನೇ ನಾವು ಹೇಳ್ತೇವೆ, ನಿಮ್ಮನ್ನು ಯಾರೊಬ್ಬರು ಪ್ರೀತಿಸದಿದ್ದರೆ ನೀವು ಅನಗತ್ಯ. ಐ ಆಮ್ ನಾಟ್ ಗುಡ್, ಐ ಆಮ್ ಗುಡ್ ಫಾರ್ ನಥಿಂಗ್. ತುಂಬ ಸಲ ನಮಗೆ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, ಕೀಳು ಅರಿಮೆ ಬರ್ತದೆ, ಅನಗತ್ಯ ಎಂದು ಭಾವಿಸಿದರೆ ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ತುಂಬ ಸಲ ನನಗೇನು ಪ್ರಯೋಜನವಿಲ್ಲ, ತುಂಬ ಹಾರ್ಟ್ ಫೀಲಿಂಗ್ಸ್ ಉಂಟು. ನನ್ನಲ್ಲಿ ಬರ್ತಾರೆ ಮಕ್ಕಳು. ನಿನ್ನೆೊಬ್ಬ ಹುಡುಗಿ ಬಂದಿದ್ದು, ನನ್ನ ಕ್ಲಾಸಿನಲ್ಲಿ ಎಲ್ಲರೂ ಹುಷಾರಿದ್ದಾರೆ, ನೋಡಲಿಕ್ಕೆ ಹುಷಾರಿದ್ದಾರೆ, ಆದರೆ ನಾನು ಏನು ಗುಡ್ ಫಾರ್ ನಥಿಂಗ್ ಫಾದರ್. ನನಗೆ ಕೀಳು ಅರಿಮೆ, ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್, ಅನಗತ್ಯ. ಅದಕ್ಕೆ ದೇವರ ವಾಕ್ಯ ಏನು ಹೇಳಿದೆ? ಯೆಶಾಯನ ಪವಿತ್ರ ಗ್ರಂಥದಲ್ಲಿ ಅಧ್ಯಾಯ 43 ವಾಕ್ಯ 4, ನೀನು ಯು ಆರ್ ವ್ಯಾಲ್ಯುಬಲ್, ಯು ಆರ್ ಪ್ರೆಷಿಯಸ್ ಟು ಮೀ. ನೀನು ನನ್ನ ದೃಷ್ಟಿಗೆ ಅಮೂಲ್ಯನು, ಸಾಲಿಡ್, ಘನವಂತನು. ಯು ಆರ್ ಲವಿಂಗ್, ಯು ಆರ್ ಎಫೆಕ್ಷನೇಟ್. ಹಾಂ, ನಿನಗಾಗಿ. ನೋಡಿ, ದೇವರು ಹೇಳ್ತಾರೆ, ನೀನು ನನಗೆ ಅಮೂಲ್ಯನು, ಯು ಆರ್ ಪ್ರೆಷಿಯಸ್ ಟು ಮೀ, ಯು ಆರ್ ಬಿಲವೆಡ್, ಯು ಆರ್ ಎಫೆಕ್ಷನೇಟ್, ಯು ಆರ್ ಲವಿಂಗ್. ನಿನಗಾಗಿ ನಾನು ತ್ಯಜಿಸುವೆನು ಜನಾಂಗವನ್ನು ಅಂತ ಹೇಳ್ತಾರೆ. ದೇವರು ನಿನ್ನನ್ನು ಮರೆಯುವುದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮ ಮನಸ್ಸಿನಲ್ಲಿ ತುಂಬ ಗಾಯಗಳು ಇರಬಹುದು. ಈ ಗಾಯಗಳಿಂದ ನೀವು ರಿಜೆಕ್ಷನ್ ಆಗಿ ಇನ್ಫೀರಿಯರಿಟಿ ಮಾಡಿಕೊಂಡು ಎಷ್ಟೋ ಜನರು ಇರಬಹುದು. ಆದರೆ ದೇವರು ನಿಮ್ಮನ್ನು ಕಾಯ್ದು ಕಾಪಾಡುತ್ತಾರೆ. ಆದ್ದರಿಂದ ಒಂದು ಗೀತೆಯ ಮೂಲಕ ದೇವರನ್ನು ನಾವು ಸ್ತುತಿಸುವ, ಎದ್ದು ನಿಲ್ಲೋಣ. ಒಂದು ಗೀತೆಯ ಮೂಲಕ ನಾವು ನಮ್ಮ ಎಲ್ಲ ಮನಸ್ಸಿನ ಕಲ್ಮಶಗಳನ್ನು ದೂರ ಇಡೋಣ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ನಮ್ಮ ಕರಗಳನ್ನು ನಮ್ಮ ಹೃದಯ ಮೇಲೆ ಇಟ್ಟುಕೊಂಡು ಯಾವ ರೀತಿಯಲ್ಲಿ ನಮ್ಮ ಹೃದಯದ ಗಾಯಗಳು ಉಂಟು ಅದನ್ನು ನಾವು ಸ್ವಾಮಿಯ ಪಾದದಲ್ಲಿಡೋಣ. ನಾವು ಎಷ್ಟರ ಮಟ್ಟಿಗೆ ಆ ಆತ್ಮದ ಗಾಯಗಳು ಅದನ್ನು ಅವಲೋಕಿಸುವ, ಎಷ್ಟರ ಮಟ್ಟಿಗೆ ನಾವು ನರಳುತ್ತೇವೆ ಆ ಬಗ್ಗೆ, ಎಷ್ಟರ ಮಟ್ಟಿಗೆ ಆ ಸಫರಿಂಗ್, ಆ ಕಷ್ಟಗಳು ಬರ್ತಾ ಇವೆ ನಮಗೆ, ಎಷ್ಟರ ಮಟ್ಟಿಗೆ ಅದು ಕ್ಷಮಿಸಲಾರದ ನೋವುಗಳು ಉಂಟು, ಕ್ಷಮಿಸಲಾಗದ ನೋವುಗಳು ಉಂಟು. ಆ ಕ್ಷಮಿಸಲಾಗದ ನೋವುಗಳು ಇವತ್ತು ಯೇಸುವಿನ ಪರಿಶುದ್ಧ ರಕ್ತದೊಂದಿಗೆ ಅದು ತೊಳೆದು ಹೋಗಬೇಕು, ನಿವಾರಣೆ ಆಗಬೇಕು. ಯೇಸುವಿನ ಪರಿಶುದ್ಧ ನಾಮದಿಂದ, ಪವಿತ್ರಾತ್ಮನ ಶಕ್ತಿಯಿಂದ, ಮರಿಯ ಮಾತೆಯ ಅನುಗ್ರಹದಿಂದ, ಮಧ್ಯಸ್ಥಿಕೆಯಿಂದ ಇವತ್ತು ನಾನು ಶುದ್ಧವಾದ ಹೃದಯ ಮನಸ್ಸನ್ನು ಪಡೆದುಕೊಳ್ಬೇಕು. ನವ ಸೃಷ್ಟಿ ಜೀವನವನ್ನು ನಾನು ಪಡೆಯಬೇಕು. ಹೊಸ ಜೀವನವನ್ನು ಕ್ರಿಸ್ತನಲ್ಲಿ ನಾನು
ಆರಂಭಿಸಬೇಕು. ನಾಳೆ ಅಥವಾ ನಾಡ್ದು ಧ್ಯಾನಕೂಟ ಆರಂಭ ಆಗುವುದು ನಮ್ಮ ಜೀವನದಲ್ಲಿ. ಪ್ರತಿದಿನವೂ ನಾನು ನೆನೆಸ್ಕೊಳ್ಬೇಕು ಯೇಸುವಿನ ಈ ಪಠ್ಯವನ್ನು. ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ನಾನಿನ್ನ ಹಾದಿಯಲ್ಲಿ ಕರವಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವ, ಎಂದೆಂದು ಜೀವಿಸುವ ದೇವ, ನಾನಿನ್ನ ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ನಾನಿನ್ನ ಹಾದಿಯಲ್ಲಿ ಕರವಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವ, ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು, ಅಂಜದಿರು ಓ ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ, ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು, ಅಂಜದಿರು ಓ ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ, ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ, ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ಎಂದು ಕೈ ಬಿಡನು ಚಿನ್ನ, ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡನು ಚಿನ್ನ. ದೇವರ ವಾಕ್ಯದಂತೆ ನಡೆದಾಗ ನಮ್ಮ ಜೀವನದಲ್ಲಿ ಹೊಸ ಸೃಷ್ಟಿಯನ್ನು ನಾವು ಪಡೆಯುತ್ತೇವೆ. ಕ್ರಿಸ್ತನಲ್ಲಿ ಜೀವಿಸುವಾಗ ಯಾವುದೇ ಭಯ, ಆತಂಕ, ಅಡ್ಡಿ ಆತಂಕಗಳು ಬರುವುದಿಲ್ಲ. ಎಲ್ಲ ರೀತಿಯ ಆತ್ಮದ ಆಂತರಿಕ ಗಾಯಗಳು ಪ್ರಭು ಯೇಸುವಿನ ಪವಿತ್ರ ರಕ್ತದಿಂದ ತೊಳೆದು ಹೋಗುವುದು. ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ, ನಾನಿನ್ನ ಪ್ರೀತಿಸುವ ದೇವ, ನಾನಿನ್ನ ಕರುಣಿಸುವ ದೇವ, ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡೆನು ಚಿನ್ನ, ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡೆನು ಚಿನ್ನ, ಹೆದರದಿರು
ಮಗಳೇ ಮಗಳೇ ನಾನಿನ್ನ ಕಾಯುವೆನು ಅಂಜದೀರು ಓ ಮುದ್ದು ಕಂದ ನಾನಿನ್ನ ಜೊತೆ ಇರುವೆ ನಾನಿನ್ನ ಸೃಷ್ಟಿಸಿದ ದೇವಾ ನಾನಿನ್ನ ರಕ್ಷಿಸಿದ ದೇವಾ ನಾನಿನ್ನ ಹಾದಿಯಲ್ಲಿ ಕರವಿಡಿದು ನಡೆಸುವ ಎಂದೆಂದು ಜೀವಿಸುವ ದೇವಾ ಎಂದೆಂದು ಜೀವಿಸುವ ದೇವಾ. ಕುಳಿತುಕೊಳ್ಳೋಣ. ನಿಮ್ಮ ಪತಿ ಅಥವಾ ನಿಮ್ಮ ಹೆಂಡತಿ ನಿಮ್ಮನ್ನು ತೊರೆದಿದ್ದರೆ, ರಿಜೆಕ್ಟ್ ಮಾಡಿದರೆ ಅದಕ್ಕೆ ಏನು? ಎಷ್ಟೋ ಸಲ ನಿಮಗೆ ಎಣಿಸಿದಿರಬಹುದು, ನಿಮ್ಮ ಗಂಡ ನಿಮ್ಮನ್ನು ಪ್ರೀತಿಸುವುದಿಲ್ಲ, ನಿನ್ನ ಹೆಂಡತಿ ನಿನ್ನನ್ನು ಪ್ರೀತಿಸುವುದಿಲ್ಲ, ನಿನ್ನ ಮಕ್ಕಳು ನಿನ್ನನ್ನು ಪ್ರೀತಿಸುವುದಿಲ್ಲ, ಯಾರೂ ನಿನ್ನನ್ನು ಪ್ರೀತಿಸುವುದಿಲ್ಲ, ಎಲ್ಲರೂ ನಿನ್ನನ್ನು ತೊರೆದಿದ್ದಾರೆ, ಎಲ್ಲರೂ ನಿನ್ನನ್ನು ಮರೆತು ಬಿಟ್ಟಿದ್ದಾರೆ, ಎಲ್ಲರೂ ನಿನ್ನನ್ನು ಹಿಂಸೆಯಾಗಿ ನೋಡುತ್ತಾ ಇದ್ದಾರೆ. ತುಂಬ ಸಲ ಎಣಿದಿರಬಹುದು, ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ಲದಿರಬಹುದು. ಆದ್ದರಿಂದ ಯೆಶಾಯನ ಪವಿತ್ರ ಗ್ರಂಥ ಅಧ್ಯಾಯ 54 ವಾಕ್ಯ 5, ನಿನ್ನ ಸೃಷ್ಟಿಕರ್ತನೇ ನಿನಗೆ ಪತಿ, ಸೇನಾಧೀಶ್ವರನಾದ ಸರ್ವೇಶ್ವರ ಆತನ ಹೆಸರು, ಇಸ್ರಾಯೇಲನ ಪರಮ ಪಾವನಕನೇ ನಿನ್ನ ಉದ್ಧಾರಕನು, ಆತನ ನಾಮಧೇಯ. ದೇವರೇ ನಿನ್ನನ್ನು ಫೈನಲಿ ದೇವರು. ಇವತ್ತು ನಾವು ನೋಡ್ತಾ ಇದ್ದೇವೆ ಸುಸೈಡ್, ಆತ್ಮಹತ್ಯೆ. ನೋಡಿ, ಬೆಂಗಳೂರಿನಲ್ಲಿ ಒಂದು ಹುಡುಗಿ ಟೆಸ್ಟ್ ಟೀಚರ್ ಅವರು ಕರೆಕ್ಷನ್ ಮಾಡಿದ್ರು ಅವಳನ್ನ. ಯಾಕೆ ನೀನು ಕಾಪಿ ಹೊಡಿದೆ, ಯಾಕೆ ನೀನು ಕಾಪಿ ಮಾಡಿದೆ, ಅಷ್ಟೇ ಕರೆಕ್ಷನ್ ಮಾಡಿದರು. ಇವಳು ಹೋಗಿ ಸುಸೈಡ್ ಮಾಡಿದ್ಲು. ಇವತ್ತು ಏನು ಹೇಳಲಿಕ್ಕಿಲ್ಲ, ತಂದೆ ತಾಯಿ ಜೋರು ಮಾಡಲಿಕ್ಕಿಲ್ಲ, ಹೆಂಡತಿ ಜೋರು ಮಾಡಲಿಕ್ಕಿಲ್ಲ, ಗಂಡ ಜೋರು ಮಾಡಲಿಕ್ಕಿಲ್ಲ, ಸುಸೈಡ್, ಆತ್ಮಹತ್ಯೆ. ಆದರೆ ಸ್ವಾಮಿ ಇದ್ದಾರೆ ನಮಗೆ. ದೇವರ ಭಯವೇ ಜ್ಞಾನದ ಆರಂಭ. ಫಿಯರ್ ಆಫ್ ದ ಲಾರ್ಡ್ ಈಸ್ ದ ಬಿಗಿನಿಂಗ್ ಆಫ್ ದ ವಿಸ್ಡಮ್. ನಮಗೆ ಸೃಷ್ಟಿಸಿದಂಥ ದೇವರಿದ್ದಾರೆ. ನಮ್ಮ ಹಾದು ಹೋಗುಗಳನ್ನು ಅವರು ನೋಡ್ತಾರೆ, ನಮ್ಮ ಒಳ್ಳೆಯದು ಕೆಡುಕನ್ನು ಅವರು ನೋಡ್ತಾ ಇದ್ದಾರೆ. ಮೀನಾಕ್ಷಿ ಅವರು, ಅವರ ಕಣ್ಣು ಎಂದಿಗೂ, ಅವರ ಕಣ್ಣು ರೆಪ್ಪೆ ಎಂದಿಗೂ ಅದನ್ನು ಮುಚ್ಚುವುದಿಲ್ಲ ಅವರು. ಮೀನು ಅಂದರೆ ಅದು ಮೀನಾಕ್ಷಿ. 24 hours 24 ಗಂಟೆಗಳು ಕೂಡ ನಮ್ಮನ್ನು ನೋಡ್ತಾ ಇದ್ದಾರೆ ಅವರು. ಆ ಸರ್ವೇಶ್ವರ ಉದ್ಧಾರಕನು ಅವನು. ಅವನ ಹೆಸರೇ ಸರ್ವೇಶ್ವರ, ಸರ್ವಲೋಕದ ದೇವರು ಅವರು. ಆತನ ನಾಮದೇವನು. ಯಾಕೆ ನಾವು ನರಕಕ್ಕೆ ಹೋಗಬೇಕು? ಯಾತಕ್ಕಾಗಿ ಆ ಸೈತಾನನ ಪ್ರಲೋಭನೆಗೆ ಅಥವಾ ಶೋಧನೆಗೆ ನಾವು ಒಳಗಾಗಬೇಕು? ದೇವರಿದ್ದಾರೆ, ಎಲ್ಲವನ್ನು ನೋಡ್ತಾ ಇದ್ದಾರೆ. ಆತನ ಮೇಲೆ ನಂಬಿಕೆ ಇಟ್ಟವನು ಎಂದಿಗೂ ಅವನು ಪಾಪಗ್ರಸ್ತನಾಗುವುದಿಲ್ಲ. ಅದನ್ನು ಯೆಶಾಯ ಗ್ರಂಥದಲ್ಲಿ ಅಧ್ಯಾಯ 62 ವಾಕ್ಯ 5 ಹೇಳ್ತದೆ, ನಿಮ್ಮ ಪತಿ ನಿಮ್ಮನ್ನು ತೊರೆದಿದ್ದರೆ, ಯುವಕನು ಕನ್ಯೆ ಯುವತಿಯನ್ನು ವರಿಸುವವನು ಸೃಷ್ಟಿಕರ್ತನು. ಹೇಗೆ ಲವ್ವರ್ಸ್, ಹೇಗೆ ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸ್ತಾನೆ, ಹುಡುಗಿ ಹುಡುಗನನ್ನು ಪ್ರೀತಿಸ್ತಾನೆ, ಆರಿಸುತ್ತಾನೆ, ವರಿಸುತ್ತಾನೆ, ಅದೇ ರೀತಿಯಲ್ಲಿ ಕೂಡ ಸರ್ವೇಶ್ವರನಾದ ದೇವರು ನಿನ್ನನ್ನು ಆರಿಸುತ್ತಾನೆ. ಹೇಗೆ ವರನು ವಧುವಿನಲ್ಲಿ ಆನಂದಿಸುವಂತೆ ಎಂಜಾಯ್ ಮಾಡ್ತಾರೆ, ಅದೇ ರೀತಿಯಲ್ಲಿ ನಿನ್ನಲ್ಲಿ ಆನಂದಿಸುವವನು ನಿನ್ನ ದೇವನು. ಯು ವಿಲ್ ಎಂಜಾಯ್ ಯುವರ್ ಲೈಫ್ ವಿತ್ ದ ಲಾರ್ಡ್. ದೇವರಲ್ಲಿ ನೀನು ಆನಂದಿಸುವೆನು ದೇವ ಅಂತ ನಾವು ಗೀತೆಯನ್ನು ಹಾಡ್ತಾ ಇದ್ದೇವಲ್ಲ, ಅದೇ
ಹೇಗೆ ವಧುವರರು ಆರಿಸ್ತಾರೆ, ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾರೆ, ಒಬ್ಬರನ್ನೊಬ್ಬರು ಆನಂದಿಸುತ್ತಾರೆ, ಅದೇ ರೀತಿಯಲ್ಲಿ ದೇವರು ನನ್ನ ಬದಿಗೆ ಇರುವಾಗ ಇಲ್ಲಿ ನೀವು ಯಾತಕ್ಕಾಗಿ ಬಂದಿದ್ದೀರಾ ಪ್ರೀತಿಯ ಸಹೋದರ ಸಹೋದರಿಯರೇ? ದೇವರ ಅನುಭವವನ್ನು ಪಡೆಯಲು, ದೇವರ ಕರುಣೆಯ ಅನುಭವವನ್ನು ಪಡೆಯಲು, ದೇವರ ಪ್ರೀತಿಯ ಅನುಭವವನ್ನು ಪಡೆಯಲು, ಪವಿತ್ರಾತ್ಮರ ವರಗಳನ್ನು ಪಡೆಯಲು, ನವ ಜೀವನವನ್ನು ಆರಂಭಿಸಲು, ದೇವರ ವಾಕ್ಯದಂತೆ ಜೀವಿಸಲು, ದೇವರ ವಾಕ್ಯದಂತೆ ರೋಗಗಳನ್ನು ಗುಣವಾಗಲು, ಆರೋಗ್ಯವಾಗಲು, ಶರೀರ ಮಾನಸಿಕ ರೋಗಗಳು ಗುಣವಾಗಲು, ಆಧ್ಯಾತ್ಮಿಕ ರೋಗಗಳು ಗುಣವಾಗಲು, ಆಧ್ಯಾತ್ಮಿಕ ಬೆಳವಣಿಗೆ ಆಗಲು ನೀವು ಅನುಭವ ಪಡಲು ಬಂದಿದ್ದೀರಾ. ಅವರ ಪ್ರೀತಿಯನ್ನು ಪಡೆಯಬೇಕು, ಆನಂದಿಸಬೇಕು, ದೇವರಲ್ಲಿ ಪ್ರತಿದಿನ ಆನಂದಿಸಬೇಕು. ಆದ್ದರಿಂದ ಒಂದು ವೇಳೆ ನಿಮಗೆ ಎಣಿಸ್ತಿರಬಹುದು, ನೀವು ವಯಸ್ಸವರಾಗಿದ್ದರೆ ನಿಮಗೆ ಎಣಿಸ್ಬೋದು, ನನಗೆ ನನ್ನ ಮಕ್ಕಳು ನೋಡುವುದಿಲ್ಲ, ನನಗೆ ವಯಸ್ಸಾಗಿದೆ, ಯಾರೂ ನನ್ನನ್ನು ನೋಡುವುದಿಲ್ಲ, ಒಳ್ಳೆಯದಾಗಿ ಟ್ರೀಟ್ ಮಾಡುವುದಿಲ್ಲ, ಒಳ್ಳೆಯದಾಗಿ ಗೌರವ ಕೊಡುವುದಿಲ್ಲ, ನನ್ನ ಪ್ರಾಯದಲ್ಲಿರುವಾಗ ನನಗೆ ಒಳ್ಳೆಯದಾಗಿತ್ತು, ಈಗ ನನಗೆ ಒಳ್ಳೆಯದಾಗುವುದಿಲ್ಲ. ರಿಜೆಕ್ಷನ್, ಅದು ಕೂಡ ಆತ್ಮದ ಗಾಯ. ಲೋನ್ಲಿನೆಸ್, ಏಕಾಂತ ಜೀವನ ಬರ್ಬೋದು. ಅದಕ್ಕಾಗಿ ಯೆಶಾಯನ ಪವಿತ್ರ ಗ್ರಂಥದಲ್ಲಿ ನೀವು ವಯಸ್ಸದವರಾಗಿದ್ದರೆ ನಿಮ್ಮನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಅಂತ ಹೇಳಿದ್ರೆ ದೇವರು ಏನು ಹೇಳ್ತಾರೆ? ಯೆಶಾಯನ ಪವಿತ್ರ ಗ್ರಂಥ ಅಧ್ಯಾಯ 46 ವಾಕ್ಯ 4. ಅಲ್ಲ, ಹ್ಞೂ ಹ್ಞೂ ನಾನೇ. ಪ್ರವಾದಿ ಎಜೆಕೀಯನ ಗ್ರಂಥದಿಂದ ನೀವು ನೋಡುವಿರಿ, ಅಧ್ಯಾಯ 16 ವಾಕ್ಯ 8ರಿಂದ 14. ಹಾಂ, ಹ್ಞೂ 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 ದೇವರ ನುಡಿ ಮುಂದರಿಸಿ. ನಿನಗೆ ತೈಲವನ್ನು ಹಚ್ಚಿದೆ, ನೋಡಿ ನೋಡಿ, ಒಂದು ಪತಿ ತನ್ನ ಹೆಂಡತಿಯನ್ನು ತೊರೆದರು. ಒಂದು ಕೆಲವು ತಿಂಗಳುಗಳ ಹಿಂದೆ ಒಂದು ಸ್ತ್ರೀ ಬಂದಿದ್ದರು ನನ್ನ ಹತ್ರ. ಫಾದರ್, ನನ್ನ ಗಂಡ ಇಸ್ರೇಲ್ನಲ್ಲಿ ಇದ್ದಾನೆ, ನನ್ನನ್ನು ಪ್ರೀತಿ ಮಾಡುವುದಿಲ್ಲ, ಕಳೆದ 1 ವರ್ಷದಿಂದ ಏನೂ ಕಳಿಸುವುದಿಲ್ಲ, ನನ್ನನ್ನು ಅವನು ತೊರೆದಿದ್ದಾನೆ ಫಾದರ್, ಅವನಿಗೆ ಬೇರೆ ಯಾರೋ ಉಂಟಂತ ಡೌಟ್ ಆಗ್ತದೆ ನನಗೆ. ಮಕ್ಕಳಿದ್ದಾರೆ, 2 ಮಕ್ಕಳಿದ್ದಾರೆ, ಹಣ ಕಳಿಸೋದಿಲ್ಲ, ಫೋನ್ ಮಾಡೋದಿಲ್ಲ, ಏನೂ ಮೆಸೇಜ್ ಕಳಿಸೋದಿಲ್ಲ, ಏನು ಮಾಡೋದು ಫಾದರ್? ಅದರ ಮೊದಲು ಒಂದು ಹೆಣ್ಣು ಮಗಳು ಬಂದಿದ್ದರು. ಫಾದರ್, ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡೋದಿಲ್ಲ, ಪ್ರತಿ ಫೋನ್ ಮಾಡುವಾಗ ತುಂಬ ಅವನು ನೋಯಿಸ್ತಾನೆ, ಫೋನ್ನಲ್ಲಿ ಜೋರು ಮಾಡ್ತಾನೆ, ಪ್ರತಿ ಮಾತಿನಲ್ಲಿ ಜೋರು ಮಾಡ್ತಾನೆ ಫಾದರ್. ಅಂದರೆ ದೇವರ ವಾಕ್ಯ ಏನು ಹೇಳ್ತದೆ ನೋಡಿದ್ರಿ ನೀವು? ನಿನ್ನ ಪತಿಯಂತೆ ನಾನು ನಿನ್ನನ್ನು ಪ್ರೀತಿಯಿಂದ ವಾರಿಸ್ತೇನೆ, ಮದುವೆಯಾಗಿದ್ದೇನೆ, ಸಿದ್ಧಳಾಗಿದ್ದೇನೆ, ಎಲ್ಲವನ್ನು ಮಾಡುತ್ತೇನೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಪ್ರೀತಿ ದೇವರು ಮಾಡ್ತಾ ಇದ್ದಾರೆ. ನಮ್ಮದು ದೇವರು ನುಡಿ, ಇದು ಸರ್ವೇಶ್ವರನ ನುಡಿ. ಪದೇ ಪದೇ ನಾವು ಕೇಳ್ತಾ ಇದ್ದೇವೆ, ಇಲ್ಲಿ ಸರ್ವೇಶ್ವರನ ನುಡಿ.
ಯೆಶಾಯ ಗ್ರಂಥದಿಂದ. ಭೂಮಿ ಮತ್ತು ಈ ಜಗತ್ತು ನಾಶವಾಗಬಹುದು, ಆದರೆ ನನ್ನ ವಾಕ್ಯ ನಾಶವಾಗುವುದಿಲ್ಲ. ಆದ್ದರಿಂದ ಯೆಶಾಯನ ಗ್ರಂಥದಲ್ಲಿ ನಾವು ಕೇಳಿದ್ದೇವೆ, ಈಗ ನೀವು ವಯಸ್ಸಾಗಿದ್ದರೆ ಮತ್ತು ನಿಮ್ಮನ್ನು ನೋಡಿಕೊಳ್ಳಲು ಯಾರೂ ಇಲ್ಲದಿದ್ದರೆ. ಯೆಶಾಯನ ಗ್ರಂಥ ಈಗ ಓದಿದ ವಾಕ್ಯ ಪುನಃ ಓದುವ, ಅಧ್ಯಾಯ 46 ವಾಕ್ಯ 4. ನೀವು ಪ್ರಾಯವಾಗಿರ್ಬೋದು, ತುಂಬ ಸಲ ನಿಮ್ಮ ಮಕ್ಕಳು ನಿಮಗೆ ನೋಡದೇ ಇರ್ಬೋದು, ಆದರೆ ದೇವರು ಏನು ಹೇಳ್ತಾರೆ, ನಾನೇ ನಿಮಗೆ ಆಧಾರ, ಮುಪ್ಪಿನ ತನಕ ಹೊತ್ತು ಸಲಹುವವನು ನಿಮ್ಮನ್ನು ನೆರೆ ಬಂದಾಗ ನಾನೇ, ಹೊರುವವನು ನಾನೇ, ಹೌದು ನಿಮ್ಮನ್ನು ಹೊತ್ತು ಸಲಹುವವನು ನಾನೇ. ಎಷ್ಟು ಅತಿ ಉತ್ತರ. ಗಾಡ್ ಈಸ್ ದೇರ್ ವಿತ್ ಅಸ್, ಈಸ್ ಆಲ್ವೇಸ್ ವಿತ್ ಅಸ್. ಯಾವುದರಲ್ಲಿ ಯಾವಾಗಲೂ ಎಂಥ ಸಂದರ್ಭದಲ್ಲೂ ದೇವರಿದ್ದಾರೆ. ಆದ್ದರಿಂದ ನೀವು ಬಂದಿದ್ದೀರಿ, ದೇವರ ಅನುಭವವನ್ನು ಪಡೆಯಲ್ಲ. ಎನ್ಕೌಂಟರ್ ವಿತ್ ದ ಲಾರ್ಡ್, ಎನ್ಕೌಂಟರ್ ವಿತ್ ಲಾರ್ಡ್. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಎಂದಿಗೂ ಕೈ ಬಿಡುವುದಿಲ್ಲ. ಯಾರು ನಿಮಗೆ ಮೋಸ ಮಾಡಿರಬಹುದು, ಯಾರು ನಿಮ್ಮನ್ನು ಮತ್ಸರದಿಂದ ದ್ವೇಷದಿಂದ ನೋಡಿದ್ದಿರಬಹುದು, ಮಾಟ ಮಂತ್ರ ತಂತ್ರಗಳನ್ನು ನಿಮ್ಮಲ್ಲಿ ಮಾಡಿದ್ದಿರಬಹುದು, ಏನೂ ಆಗುವುದಿಲ್ಲ. ಒಂದು ಕೂದಲು ಕೂಡ ಅಲುಗಾಡಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶರೀರಕ್ಕೆ ಪೆಟ್ಟು ಮಾಡಬಹುದು, ಆದರೆ ನಿಮ್ಮ ಆತ್ಮವನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇ ದೇವರು ಹೇಳ್ತಾರೆ. ಆದರೆ ನೀವು ಭಯಪಡಬೇಕಾಗಿದೆ ಒಬ್ಬರನ್ನು, ಅದೇ ದೇವರನ್ನು. ನಿಮ್ಮ ಆತ್ಮವನ್ನು ನಾಶಪಡುವಂತಹ ಸೈತಾನನಲ್ಲ, ಆದರೆ ಆತ್ಮವನ್ನು ರಕ್ಷಿಸುವಂಥ ದೇವರನ್ನು ನೀವು ಭಯಪಡಬೇಕು. ಆದ್ದರಿಂದ ಕೆಲವು ಸರ್ತಿ ಒಂಟಿಯಾಗಿದ್ದಿರಬಹುದು, ಅದೇ ಹರ್ಟ್ ಫೀಲಿಂಗ್ಸ್, ನಮ್ಮ ಆತ್ಮದ ಗಾಯ, ಲೋನ್ಲಿನೆಸ್. ಇವತ್ತು ತುಂಬ ಸುಸೈಡ್ಗಳು ಆಗ್ತವೆ, ಆತ್ಮಹತ್ಯೆ ಆಗ್ತದೆ. ಯಾಕಂತ ಹೇಳಿದರೆ ಲೋನ್ಲಿನೆಸ್. ಇವತ್ತು ತುಂಬ ಜನರು ಡಿಪ್ರೆಷನಿಗೆ, ಎಷ್ಟು ಒಂದು ಮನಃಶಾಸ್ತ್ರಜ್ಞರು, ಸೈಕಾಲಜಿಸ್ಟ್, ಸೈಕ್ಯಾಟ್ರಿಕ್, ಇವತ್ತು ತುಂಬ ಆಸ್ಪತ್ರೆಯಲ್ಲಿ ಎಲ್ಲ ಸೈಕ್ಯಾಟ್ರಿಕ್ ರೋಗಗಳು, ಸೊಮ್ಯಾಟಿಕ್ ಪ್ರಾಬ್ಲಮ್ಸ್, ಮಾನಸಿಕ ರೋಗಗಳು, ಮಾನಸಿಕ ಉದ್ವೇಗಗಳು, ಮಾನಸಿಕದಿಂದ ನರಳುತ್ತಾ ಇದ್ದಾರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರನ್ನ ತನಕ. ಯಾಕೆ ಅಂತ ಹೇಳಿದ್ರೆ ಲೋನ್ಲಿನೆಸ್, ಡಿಪ್ರೆಷನ್. ನೀವು ಒಂಟಿಯಾಗಿದ್ದರೆ, ಅನಾಥರಾಗಿದ್ದರೆ, ಅದಕ್ಕೆ ಕೀರ್ತನೆ ಏನು ಹೇಳ್ತದೆ, 68 ವಾಕ್ಯ ಗ್ರಂಥ, ಕೀರ್ತನೆ ಗ್ರಂಥ ಅಧ್ಯಾಯ 68 ವಾಕ್ಯ 5ರಿಂದ 6. ದಿವ್ಯ ಧಾಮದಲ್ಲಿ ಆ ದೇವ ತಬ್ಬಲಿಗೆ ತಂದೆ, ವಿಧವೆಗೆ ಆಶ್ರಯ ನೀಡುವನು, ಮಡದಿ ಮಕ್ಕಳನ್ನು ಒಂಟಿಗನಿಗೆ ಬಿಡುಗಡೆಯ ಭಾಗ್ಯವನು, ನೊಂದ ಬಂದಿಗಳಿಗೆ ದ್ರೋಹಗಳಿಗಾದರೂ ಮರಳುಗಾಡೆ ಮಾಳಿಗೆ. ಆಶ್ರಯದಾತರಿಗೆ, ವಿಧವೆಯರಿಗೆ, ಬಡಬಗ್ಗಲಿಗೆ, ಕರಗಿ ಬಳಲಿ ಬಂಡಾಗಿ ಹೋದಂತಹ ಎಲ್ಲರಿಗೆ ಸಾಂತ್ವನ ನೀಡುವವರು ಆ ಸ್ವಾಮಿ ದೇವರು. ಗಿಲ್ಟ್ ಫೀಲಿಂಗ್, ತುಂಬ ಸಲ ನಮಗೆ ಗಿಲ್ಟ್ ಫೀಲಿಂಗ್ ಇರ್ತದೆ. ನಾನು ಆ ತಪ್ಪು ಮಾಡಿದೆ, ಈ ತಪ್ಪು ಮಾಡಿದೆ. ಇವತ್ತು ಸಿಜೋಫೆನಿಕ್ ಅಂತ ಹೇಳ್ತಾರೆ. ನಿನ್ನೆ 3 ಕೇಸ್ ಬಂದಿತ್ತು ನನ್ನ ಹತ್ರ ಕೌನ್ಸಿಲಿಂಗ್ಗೆ. ಸಿಜೋಫೆನಿಕ್, ಪ್ಯಾರನಾಯ್ಡ್, ಡೌಟ್, ಗಿಲ್ಟ್. ನಾನು ಏನು ಮಾಡಿದೆ, ಈ ತಪ್ಪು ಮಾಡಿದೆ, ಆ ತಪ್ಪು ಮಾಡಿದೆ, ಪದೇ 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 ಅದೇ ಆಲೋಚನೆ ಮಾಡೋದು, ಅದೇ ಯೋಚನೆ ಮಾಡಿ 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 ಡಿಪ್ರೆಷನಿಗೆ ಹೋಗೋದು, ಟೆನ್ಷನಿಗೆ ಹೋಗೋದು, ಟೆನ್ಷನಿಂದ ಡಿಪ್ರೆಷನ್ಗೆ ಹೋಗೋದು. ಗಿಲ್ಟ್ ಫೀಲಿಂಗ್, ತಪ್ಪು ಅರಿವು. ನಾನು ಆ ತಪ್ಪು ಮಾಡಿದ್ದೇನೆ, ಈ ತಪ್ಪು ಮಾಡಿದ್ದೇನೆ, ನಾನು ಅಲ್ಲಿ ಹೋಗಿದ್ದೇನೆ, ಮೊದಲು ನಾನು ಅಲ್ಲಿ ಹೋಗಿದ್ದೆ. ಪಾಪ ನಿವೇದನೆ ಮಾಡಿದರೂ ಕೂಡ ಪದೇ ಪದೇ ಅದನ್ನೇ ಎಣಿಸೋದು, ಪದೇ ಪದೇ ಅದೇ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಹೇಳುವಂಥದ್ದು. ಫಾದರ್ ನಾನು ಅಲ್ಲಿ ಹೋಗಿದ್ದೆ, ಗರ್ಭಪಾತ ಮಾಡಿದ್ದೆ. ಒಂದು ಸಲ ಹೇಳಿ ಅದಕ್ಕೆ ಪ್ರಾಯಶ್ಚಿತ್ತ ಸಿಕ್ಕಿದೆ, ಆದರೂ ಕೂಡ ಪುನಃ ಫಾದರ್ ಹತ್ರ ಹೋಗಿ ಹೇಳುವಂಥದ್ದು, ಫಾದರ್ ಹಾಗೆ ಮಾಡಿದ್ದಾನೆ.
4-5 ವರ್ಷದಿಂದ ಅದೇ ಪಾಪವನ್ನು ಪುನಃ ಪುನಃ ಹೇಳಿದ್ದು. ದೇವರು ಕರುಣಾಭರಿತರು, ದೇವರು ಕ್ಷಮಿಸಿದ್ದಾರೆ, ಪ್ರಾಯಶ್ಚಿತ್ತವನ್ನು ಕೊಟ್ಟಿದ್ದಾರೆ, ಪುನಃ ಪುನಃ ಹೇಳುವಂಥದ್ದು ಗಿಲ್ಟ್ ಫೀಲಿಂಗ್ ಅಂತ ಹೇಳ್ತೇವೆ. ಪಾಪದ ಅರಿವೆ ಪುನಃ ಪುನಃ ಎಣಿಸುವಂಥದ್ದು, ತಪ್ಪು ಅರಿವೆ. ಆದ್ದರಿಂದ ನೀವು ಇನ್ನೂ ತಪ್ಪಿತಸ್ಥ ಭಾವನೆಯನ್ನು ಹೊಂದಿದ್ದರೆ, ಇನ್ನೂ ನಿಮಗೆ ಆ ಭಾವನೆ ಇರುವುದಾದರೆ, ಇದರಿಂದ ತುಂಬ ಜನರು ನರಳುತ್ತಾರೆ ಇವತ್ತು. ಅದರಿಂದ ಗುಣವಾಗಲು ಕಷ್ಟ ಆಗ್ತದೆ. ಆ ಗಿಲ್ಟ್ ಫೀಲಿಂಗ್ ಇವತ್ತು ಬಿಡಬೇಕು ನೀವು. ಈ ಒಂದು ಪವಿತ್ರವಾದಂಥ ಜಾಗದಲ್ಲಿ ಯೇಸುವಿನ ಪವಿತ್ರ ನಾಮದಿಂದ, ಯೇಸುವಿನ ಪವಿತ್ರ ರಕ್ತದಿಂದ, ಯೇಸುವಿನ ಪವಿತ್ರವಾದಂಥ ಆತ್ಮದಿಂದ ಇವತ್ತು ನಮ್ಮ ಹೃದಯ ಮನಸ್ಸಿನ ಆ ನೋವುಗಳು ಗುಣವಾಗಬೇಕು. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ? ಕೊರಿಂಥಿಯನರಿಗೆ 2ನೇ ಕೊರಿಂಥಿಯನ್ಸ್, ಕೊರಿಂಥರಿಗೆ ಬರೆದಂಥ 2ನೇ ಪುಸ್ತಕದಲ್ಲಿ ಅಧ್ಯಾಯ 5 ವಾಕ್ಯ 17. ಯಾರಾದರೂ ಯೇಸು ಕ್ರಿಸ್ತರಲ್ಲಿ, ದೇವರಲ್ಲಿ, ಪ್ರಭು ಸ್ವಾಮಿಯಲ್ಲಿ, ಪರಮ ಪ್ರಸಾದದಲ್ಲಿ ಒಂದಾದರೆ, ಯುನೈಟೆಡ್ ಇನ್ ದ ಲಾರ್ಡ್, ಲೈಫ್ ಇನ್ ಕ್ರೈಸ್ಟ್ ಒಂದಾದರೆ, ಎಷ್ಟೋ ಹಳೆಯ ಪಾಪ, ಎಷ್ಟೋ ನಿನ್ನ ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಯಲ್ಲಿ ಮದುವೆ ಆದ ನಂತರ ಎಷ್ಟೋ ನೀನು ಪಾಪಗಳು ಮಾಡಿದ್ದಿ, ತಪ್ಪುಗಳನ್ನು ಮಾಡಿದ್ದಿ, ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಿ, ಪಾಪ ನಿವೇದನೆ ಮಾಡಿಕೊಂಡಿದ್ದಿ, ಅದೆಲ್ಲವೂ ಅಳಿದು ಹೋಗ್ತದೆ. ದೇವರ ವಾಕ್ಯ ನಾನು ಹೇಳುವಂಥದ್ದಲ್ಲ, ದೇವರು ಹೊಸದಿದು ಜನ್ಮ ತಳೆದಿದೆ. ಅದೇ ಹೊಸ ಧ್ಯಾನಕೂಟದಲ್ಲಿ ನೀವು ಪಡೆಯುವಂಥ ವರದಾನ. ಹೊಸದು ಜನ್ಮ ಸಿಕ್ಕಿದೆ, ನ್ಯೂ ಲೈಫ್, ಹೊಸ ಜೀವನ, ಹೊಸ ಒಂದು ಸೃಷ್ಟಿ ನಿಮಗೆ ಜನ್ಮ ತಾಳಿದೆ. ನ್ಯೂ ಲೈಫ್, ನ್ಯೂ ಬರ್ತ್ಡೇ ಅಂತ ಹೇಳ್ತೇವೆ. ಗಿಲ್ಟ್ ಫೀಲಿಂಗ್ ಮಾಡಬಾರ್ದು, ಪದೇ ಪದೇ ಅದನ್ನೇ ಎಣಿಸಬಾರ್ದು. ಒಂದು ಸಲ ಪಾಪ ನಿವೇದನೆ ಮಾಡಿದ್ರಿ, ಇವತ್ತು ನೀವು ಪಾಪ ನಿವೇದನೆ ಮಾಡಿ ಅದು ಹೋಗಿದೆ. ಕೆಲವರು ಹೇಳುವುದಿಲ್ಲ ಪಾಪ ದಿನ. ಒಂದು ನನ್ನಲ್ಲಿ ಕೌನ್ಸಿಲಿಂಗ್ಗೆ ಬಂದಿದ್ದರು ಸಮಾಲೋಚನೆಗೆ. ಆ ಒಂದು ಪಾಪ ಹೇಳಲೇ ಇಲ್ಲ. ಫಾದರ್ 40 ವರ್ಷದ ನಂತರ ನಾನು ಪಾಪವನ್ನು ನಿವೇದನೆ ಮಾಡುವಂಥದ್ದು, ಆ ಪಾಪವನ್ನು ಹೇಳುವಂಥದ್ದು. ಯಾಕೆ ಮುಚ್ಚಿಟ್ಟಿದ್ದೀಯಾ? ನಾನು ಕೇಳಿದೆ, ಹೆದರಿದೆ ಫಾದರ್, ಭಯಪಟ್ಟೆ. ಇಲ್ಲ, ದೇವರು ಕ್ಷಮಿಸ್ತಾರೆ. ಎಷ್ಟು ದಿನಗಳ ಕಾಲ ನಾವು ಆ ಪಾಪದಲ್ಲಿ ಇರುವಂಥದ್ದು. ಅದಕ್ಕಾಗಿ ವಿ ಹ್ಯಾವ್ ಟು ಓಪನ್ ಅವರ್ ಸೆಲ್ಫ್. ನಾವು ದೇವರ ಆತ್ಮಕ್ಕಾಗಿ ನಮ್ಮ ಹೃದಯ ಮನಸ್ಸುಗಳನ್ನು ತೆರೆದಿಡಬೇಕು. ಪ್ರಕಟಣೆ ಗ್ರಂಥದಲ್ಲಿ ಅದನ್ನೇ ನಾವು ನೋಡ್ತಾ ಇದ್ದೇವೆ. ತುಂಬ ಸಲ ಭಯವಿದೆ. ಇವತ್ತು ಮನುಷ್ಯ ಭಯದಿಂದ ಜೀವಿಸ್ತಾನೆ. ಅದೇ ಆಂತರಿಕ ಗಾಯ, ಕತ್ತಲೆಯ ಭಯ, ಫೋಬಿಯಾ ಅಂತ ಹೇಳ್ತೇವೆ ನಾವು. ನೀರಿನ ಭಯ, ಫೋಬಿಯಾ. ತುಂಬ ಸಲ ಕತ್ತಲೆ ಭಯ. ಮಕ್ಕಳು ನನಗೆ ಕೌನ್ಸಿಲಿಂಗ್ ಮೊನ್ನೆ ನಾನು ಬ್ಯಾರಿನಿಗೆ ಹೋಗಿದ್ದೆ. ಅಲ್ಲಿ 3 ಜನ ಮಕ್ಕಳನ್ನು ಕರ್ತದ್ದು. ಫಾದರ್, ನನ್ನ ಮಕ್ಕಳಿಗೆ ಭಯ, ಕತ್ತಲೆಯ ಭಯ. ರಾತ್ರಿ ಸಂಜೆ ಆದ ತಕ್ಷಣ ಮನೆಯಲ್ಲಿ ರೂಮಿನಿಂದ ರೂಮಿಗೆ ಹೋಗಲಿಕ್ಕೆ ಭಯ ಆಗ್ತದೆ ಅವನಿಗೆ. ಒಂದು ರೀತಿಯ ಫಿಯರ್, ಫೋಬಿಯಾ. ಆದ್ದರಿಂದ ದೇವರ ವಾಕ್ಯದಕ್ಕೆ ಏನು ಹೇಳ್ತದೆ? ಅಂಥ ಭಯ ಇವತ್ತು ಹೋಗಬೇಕು, ಅಂಥ ಭಯ ಇರಬಾರ್ದು. ತುಂಬ ರೀತಿಯ ಭಯದಿಂದ ನಾವು ಇವತ್ತು ನಮ್ಮ ಆಂತರಿಕ ಗಾಯಗಳಾಗಿದೆ. ಆ ಗಾಯದಿಂದ ನಾವು ಜೀವಿಸ್ತಾ ಇದ್ದೇವೆ. ಆಗೋದಿಲ್ಲ. ಯಾವುದರಲ್ಲೂ ಭಯ, ಆತಂಕ, ಕ್ಯಾನ್ಸರ್ ಬರ್ತದ, ರೋಗ ಬರ್ತದ, ಅದು ಬರ್ತದ, ಇದು ಬರ್ತದ, ನನ್ನ ಮನೆಯವರು ಸಾಯ್ತಾರ, ಒಂದು ರೀತಿಯ ಭಯದಿಂದ ಜೀವಿಸ್ತಾ ಇದ್ದಾರೆ. ಅದಕ್ಕೆ ದೇವರ ವಾಕ್ಯ ಏನು ಹೇಳ್ತದೆ? ಪ್ರವಾದಿ ಮಿಕ್ಕನ ಗ್ರಂಥ ಅಧ್ಯಾಯ 7 ವಾಕ್ಯ 8.
ಓಕೆ ಓಕೆ. ಮಿಕ್ಕನ ಗ್ರಂಥದಲ್ಲಿ ಹೇಳು, ನನ್ನ ಶತ್ರುಗಳೇ ನನ್ನನ್ನು ನೋಡಿ ಹಿಗ್ಗಬೇಡಿ, ನಾನು ಬಿದ್ದು ಹೋದರೂ ಎದ್ದೇಳುವೆನು, ಕತ್ತಲೆಯಲ್ಲಿ ಕುಳಿತಿದ್ದರೂ ಸರ್ವೇಶ್ವರ ನನಗೆ ಬೆಳಕಾಗುವರು. ಯಾವ ಕತ್ತಲೆ, ಎನಿ ಡಾರ್ಕ್ನೆಸ್, ನನಗೆ ಸರ್ವೇಶ್ವರ ಬೆಳಕಾಗಿದ್ದಾರೆ. ಎಲ್ಲಿದ್ದರೂ, ಯಾವ ಕತ್ತಲೆಯಲ್ಲಿದ್ದರೂ ದೇವರ ಭಯ ಇದ್ದರೆ ನನಗೆ ಆತಂಕವಿಲ್ಲ. ಆದ್ದರಿಂದ ಇವತ್ತು ನೀರು ಅಥವಾ ಬೆಂಕಿಯ ಭಯ, ಹೈಡ್ರೋಫೋಬಿಯಾ ಅಂತ ಹೇಳ್ತೇವೆ, ಹೈಡ್ರೋಫೋಬಿಯಾ, ಫೈರ್ ಫೋಬಿಯಾ, ಬೆಂಕಿಯ ಭಯ. ಅದಕ್ಕೆ ಆ ಮೂಲಕ ಕೆಲವರು ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡಿದವರು ಇದ್ದಾರೆ. ನೀರು ನೋಡಿದ ತಕ್ಷಣ ಆಗ್ತದೆ. ಏನೋ ಇರ್ಬೋದು, ಬಾಲ್ಯದಿಂದ ಬಾವಿಗೆ ಬಿದ್ದಿರ್ಬೋದು, ಅಥವಾ ಯಾವುದೋ ರೀತಿಯ ಒಂದು ಸೃಷ್ಟಿ ಅಥವಾ ಸನ್ನಿವೇಶ ಏರ್ಪಟ್ಟಿದ್ದಿರ್ಬೋದು. ಅದಕ್ಕಾಗಿ ದೇವರ ವಾಕ್ಯ ಏನು ಹೇಳ್ತಿದೆ, ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 43 ವಾಕ್ಯ 2, 43:2. ನಾನೇ ಇರುವೆ ನಿನ್ನ ಸಂಗಡ, ನೀನು ನೀರನ್ನು ದಾಟುವಾಗ, ಜಲರಾಶಿಯನ್ನು ದಾಟುವಾಗ ಮುಳುಗಿಸದು ನಿನ್ನನ್ನು ಯಾವುದೇ ನದಿ, ಅದನ್ನು ಹಾದು ಹೋಗುವಾಗ ಸುಡದು ನಿನಗೆ ಬೆಂಕಿ, ದಹಿಸದು ಜ್ವಾಲೆ ಅದರ ಮಧ್ಯೆ ನೀನು ನಡೆಯುವಾಗ. ನೋಡಿ, ದೇವರು ಹೇಳುವಂಥದ್ದು, ನೀವು ಪಾತಾಳಕ್ಕೆ ಹೋದರೂ ನಾನಿದ್ದೇನೆ, ನೀರಿನಲ್ಲಿ ಹೋಗುವಾಗಲೂ ನಾನಿದ್ದೇನೆ, ಬೆಂಕಿಯಲ್ಲಿ ಹೋಗುವಾಗಲೂ ನೀನಿದ್ದೇನೆ, ನಿನ್ನ ಕಾಲುಗಳು ತಾಗದೆ ಎಡವೆಕ್ಕದೆ ನಾನು ನಿನ್ನನ್ನು ರಕ್ಷಿಸ್ತೇನೆ. ನಿನ್ನ ಸಂಗಡ ಇದ್ದುಕೊಂಡು ನನ್ನ ದೇವದೂತರು ನಿನ್ನ ಸಂಗಡ ಇದ್ದು ಈ ಜಲರಾಶಿಯನ್ನು ದಾಟುವಾಗ ಮುಳುಗಿಸದು ನಿನ್ನನ್ನು. ಎಷ್ಟೋ ಜನರು ಆಕಾಶದಲ್ಲಿ ವಿಮಾನದಲ್ಲಿ ಹೋಗ್ತಾ ಇದ್ದಾರೆ, ದೇವರು ರಕ್ಷಿಸ್ತಾರೆ. ಎಷ್ಟೋ ಜನರು ನೀರಿನಲ್ಲಿ ದಿನಂಪ್ರತಿ ಬೋಟಿನಲ್ಲಿ ದೋಣಿಯಲ್ಲಿ ಹೋಗ್ತಾ ಇದ್ದಾರೆ, ದೇವರು ಅವರನ್ನು ರಕ್ಷಿಸ್ತಾರೆ. ಎಷ್ಟೋ ಜನರು ಇವತ್ತು ವಾಹನದಲ್ಲಿ ಪ್ರಯಾಣಿಸುತ್ತಾರೆ, ಬೆಂಕಿಯ ಮಧ್ಯೆ ಪ್ರಯಾಣಿಸ್ತಾರೆ, ದೇವರು ಅವರನ್ನು ರಕ್ಷಿಸ್ತಾರೆ. ಎಷ್ಟೋ ರೀತಿಯ ಪವಾಡಗಳು ನಡೆಯುತ್ತವೆ. ಆದ್ದರಿಂದ ತುಂಬ ಜನರಿಗೆ ಇನ್ನೊಂದು ಭಯವಿದೆ, ಪ್ರಾಣಿಯ ಭಯ, ನಾಯಿಯ ಭಯ. ನಾಯಿ ನೋಡಿದ ತಕ್ಷಣ ಭಯಪಡುವಂಥದ್ದು, ಅಥವಾ ಹಾವಿ ನೋಡಿದ ತಕ್ಷಣ ಭಯಪಡುವಂಥದ್ದು, ಅಥವಾ ಇನ್ನಿತರ ಪ್ರಾಣಿಗಳನ್ನು ನೋಡಿದ ತಕ್ಷಣ ಭಯ. ಅದೇ ಫೋಬಿಯಾ. ಯಾವುದೇ ರೀತಿಯ ಭಯ ಬಾಲ್ಯದಿಂದ, ಅದು ತಾಯಿಯ ಗರ್ಭದಿಂದ ಆಗಿರ್ಬೋದು, ಅಥವಾ ವಂಶ ಪಾರಂಪರ್ಯ ಆಗಿರ್ಬೋದು, ಅಥವಾ ಪೂರ್ವಜರ ಶಾಪದಿಂದ ಆಗಿರ್ಬೋದು, ಅಥವಾ ಯಾವುದೇ ರೀತಿಯ ಸನ್ನಿವೇಶದಿಂದ ಬಂದಿರ್ಬೋದು. ಇವತ್ತು ಆ ಗಾಯಗಳು ಮಾಯವಾಗಬೇಕು. ಯಾವುದೇ ರೀತಿಯ ಹಿಪ್ನೋಟಿಸ್ ಮುಖಾಂತರ ಅಲ್ಲ, ಯೇಸುವಿನ ಪವಿತ್ರ ಗ್ರಂಥದಿಂದ ಭಯಗಳು ದೂರವಾಗಿರಬೇಕು. ಅದಕ್ಕೆ ಕೀರ್ತನೆಗಳು ಹೇಳುತ್ತದೆ, ಕೀರ್ತನೆಗಳು 91 ವಾಕ್ಯ 13. ಸಿಂಹಗಳ ಮೇಲೂ ಹಾವುಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಯು ವಿಲ್ ಕ್ರಶ್ ದ ಹೆಡ್ ಆಫ್ ದ ಸರ್ಪೆಂಟ್. ಯಾವುದೇ ಭಯಪಡಿಸ್ಬೇಕಂತ ಇಲ್ಲ. ನಿನ್ನೊಬ್ಬ ಬಂದಿದ್ದ ನನಗೆ ಎಷ್ಟೋ ವರ್ಷದಿಂದ, ಅವನು ಹೇಳುವುದು ಅಷ್ಟೇ. ಅದಕ್ಕೆ ಇವತ್ತು ಏನಿಲ್ಲ, ತಂದೆ ತಾಯಿಗಳು ತುಂಬ ವಿಚಲಿತರಾಗಿದ್ದಾರೆ. ಯಾಕಂತ ಹೇಳಿದರೆ ಇವತ್ತು ಪ್ರಾಯ ಆಗಿದೆ. ಯಾವುದೋ ಒಂದು PUCಯಲ್ಲಿರುವಾಗ ಹೆದರಿದ್ದವ, ಇವತ್ತು ಹೇಳುವುದು ಆ ಸರ್ಪ ಅವನಿಗೆ ಕೊರಳಿಗೆ ಗಂಟು ಹಾಕಿದೆ ಅಂತ, ಅದನ್ನೇ ಮಾತಾಡೋದು. ಅದರ ಮೂಲಕ ಅವನು ಡಿಪ್ರೆಷನ್ಗೆ ಹೋಗಿದ್ದಾನೆ. ನಿನ್ನೆ ಬಂದಿದ್ದ, ನಾನು ಹೇಳಿದೆ ಯಾರಿಗೆ ಭಯಪಡುತ್ತೆ ಅಂತ ಹೇಳಿ. ದೇವರಿಗೆ ಅಲ್ಲ, ದೇವರಿಗೆ ಭಯಪಡೋದಿಲ್ಲ ಅವ, ಸರ್ಪಕ್ಕೆ ಹಾವಿಗೆ ಭಯಪಡ್ತಾನೆ. ಆ ಮೂಲಕ ಅವನಿಗೆ ಮಾನಸಿಕ ರೋಗಗಳು ಬಂದು ಇವತ್ತು ಅವನು ಒಂದು ಥರ ಮಂಕಾಗಿದ್ದಾನೆ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಆದ್ದರಿಂದ ಸಿಂಹಗಳ ಮೇಲೂ ಸರ್ಪಗಳ ಮೇಲೂ ನಡೆಯುವೆ, ಪ್ರಾಯದ ಸಿಂಹವನ್ನು ಘಟ ಸರ್ಪವನ್ನು ತುಳಿದು ಬಿಡುವೆ. ಯಾಕೆ ನಾವು ಹೆದರಬೇಕು? ಇವತ್ತು ತುಂಬ ಜನರು ಯಾವುದೋ ಒಂದು ರೋಗ ಬಂದಿದ್ದರೆ, ಅಥವಾ ಎಕ್ಸಿಮಾ ಅಥವಾ ಸೊರಾಸಿ ಚರ್ಮ ರೋಗ, ಅಥವಾ ಯಾವುದೇ ಸ್ಕಿನ್ ಡಿಸೀಸ್ ಬಂದಿದ್ದರೆ ಅದು ಹೇಳೋದು, ಬೇರೆಯವರು ಹೇಳೋದು ಅದು ಹಾವಿನ ದೋಷ,
ನಾಗದೋಷ, ಅದಕ್ಕಾಗಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಏನು ಮಾಡಬೇಕಂತಿಲ್ಲ. ದೇವರಿಗೆ ಮಾತ್ರ ನಾವು ಭಯಪಡಬೇಕು. ಅದಕ್ಕಾಗಿ ಕೀರ್ತನೆ ಕೂಡ ಹೇಳ್ತದೆ 8, ಕೀರ್ತನೆ 8 ವಾಕ್ಯ 6ರಿಂದ 8, ಕೀರ್ತನೆ 8 ಹೇಳ್ತದೆ, ಒಡೆಯನಾಗಿಸಿದೆ ನಿನ್ನೆಯ ಕೃತಿಗಳಿಗೆ, ಒಳಪಡಿಸಿದೆ ಸಕಲವನ್ನು ಅವನ ಪಾದದಡಿಗೆ. ಅವನಿಗೆಲ್ಲ ನೀನೇ ಗೆಲ್ಲುತ್ತಿ. ನಿನಗೆ ಯಾವುದೇ ಹೆದರಿಕೆ ಇಲ್ಲ, ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಹೆದರಬೇಕಂತ ಇಲ್ಲ. ಹೌದು ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಸಾವಿನ ಭಯ. ತುಂಬ ಜನರು ನನ್ನ ಹತ್ರ ಕೌನ್ಸಿಲಿಂಗ್ಗೆ ಬರುವಂಥದ್ದು ಇನ್ನೊಂದು ಭಯ. ಫಾದರ್ ನನಗೆ ಹೆದರಿಕೆ ಆಗುವಂಥದ್ದು, ಮಕ್ಕ ಬೇಂದಿಷ್ಟೇ ನನಗೆ ಹೆದರಿಕೆ ಫಾದರ್, ಐ ಗಾಟ್ ಟೆರಿಬಲ್ ಫಿಯರ್. ವಾಟ್ ಫಿಯರ್? ನಾನು ಸಾಯ್ತೇನೆ ಅಂತ. ಇವತ್ತು ಎಷ್ಟೋ ದಿನದಿಂದ ಎಷ್ಟೋ ವರ್ಷಗಳಿಂದ ಮದ್ದು ಮಾಡ್ತಾ ಇದ್ದಾರೆ, ಔಷಧಿ ಮಾಡ್ತಾಯಿದ್ದಾರೆ ಇಂಥ ರೋಗಗಳಿಗೆ. ಫಿಯರ್ ಆಫ್ ಡೆತ್, ಫಿಯರ್ ಆಫ್ ಡೆತ್ ಜಾಸ್ತಿ. ಇದೊಂದು ನಮ್ಮ ಆಂತರಿಕ ಗಾಯ, ಸಾಯುತ್ತೇನೆ ಅಂತ. ಯಾವಾಗ ಸಾಯುತ್ತೇನೆ ಅಂದರೆ ನಮಗೆ ಗೊತ್ತಿಲ್ಲ, ದೇವರಿಗೆ ಮಾತ್ರ ಗೊತ್ತು. ನಾವು ಸುಮ್ಮನೆ ಯಾಕೆ ಸಾಯಬೇಕು? ಮಾನಸಿಕ ರೋಗಗಳಿಂದ ಯಾಕೆ ಸಾಯಬೇಕು? ವೈ ವಿ ಶುಡ್ ಕ್ರಿಯೇಟ್ ಎ ಪ್ರಾಬ್ಲಮ್? ನಾವು ಯಾಕೆ ಆ ಆತಂಕವನ್ನು ನಮ್ಮ ಮನಸ್ಸಿಗೆ ತೆಕ್ಕೊಳ್ಬೇಕು? ಯಾಕೆ ಹೆದರಬೇಕು ಸಾಯ್ತೇನೆ ಅಂತ? ಆ ಸಾಯ್ತೇನೆ ಅಂತ ಹೆದರಿಕೆಯಿಂದ ಯಾಕೆ ನಾವು ಅಷ್ಟು ಡಿಪ್ರೆಷನಿಗೆ ನಾವು ಮದ್ದನ್ನು ತೆಕ್ಕೊಳ್ಬೇಕು? ದಿನಕ್ಕೆ 5 ಮಾತ್ರೆಗಳು, ನಿದ್ದೆ ಬಾರದ ಮಾತ್ರೆಗಳು, ಭಯದ ಮಾತ್ರೆಗಳು, ಹೆದರಿಕೆಯ ಮಾತ್ರೆಗಳು, ಫೋಬಿಯಾದ ಮಾತ್ರೆಗಳು, ಮತ್ತು ಶರೀರಕ್ಕೆ ಪೆಟ್ಟಾಗುವಂಥದ್ದು, ತೋರಾಗುವಂಥದ್ದು, ದಪ್ಪ ಆಗುವಂಥದ್ದು, ಇದೆಲ್ಲ ಬರ್ತದೆ. ಒಂದು ಗಾಯಕ್ಕೊಂದು ಕೈಗೆ ಗಾಯವಾದರೆ ಅದು ತನ್ನಷ್ಟಕ್ಕೆ ಗುಣ ಆಗ್ತದೆ ವಿದೌಟ್ ಮೆಡಿಸಿನ್. ಯಾವುದು ಮೆಡಿಸಿನ್ ಹಾಕದಿದ್ದರೂ ಅದು ಗುಣ ಆಗ್ತದೆ. ಆದರೆ ಇದಕ್ಕೆ ಗಾಯ ನಾವೇ ಮಾಡುವಂಥದ್ದು, ನಾವೇ ಗುಣಪಡಿಸಬೇಕು. ನೆಗೆಟಿವ್ ಆಲೋಚನೆ ಮಾಡಿಕೊಂಡು ಪಾಸಿಟಿವ್ಲಿ ನಾವು ಅದನ್ನು ಆಲೋಚನೆ ಮಾಡಿಕೊಂಡು ಅದನ್ನು ನಾವು ಗುಣಪಡಿಸಬೇಕು. ಇಲ್ಲವೇ ಇವತ್ತು ಈ ಧ್ಯಾನದ ಮೂಲಕ ಯೇಸುವಿನ ಪರಮ ಶಕ್ತಿಯಿಂದ, ಪರಮ ರಕ್ತದಿಂದ ನಾವು ಗುಣಪಡಿಸಬೇಕು. ಯಾಕೆ ತುಂಬ ಜನರು ಇವತ್ತು ಭಯದಿಂದ, ಕೋವಿಡ್ ಸಮಯದಲ್ಲಿ ಎಷ್ಟೋ ಜನರು ಭಯದಿಂದಲೇ ಸಾವನ್ನಪ್ಪಿದರು. ಆಸ್ಪತ್ರೆಯಲ್ಲಿ ವೆಂಟಿಲೇಟರಿಗೆ ಹೋಗಿ ಭಯ ಆದಮೇಲೆ ಸತ್ತು ಹೋದರು. ಅವನಿಗೆ ಕ್ಯಾನ್ಸರ್ ಬಂದರೆ, ಹೃದಯ ರೋಗ ಬಂದರೆ, ಪೇಪರಲ್ಲಿ ಬಂದಿದೆ, ನಾನು ಹೆದರುವಂಥದ್ದು. ಎಷ್ಟೋ ಜನರು ಇವತ್ತು ಆ ಭಯದಿಂದ ಜೀವಿಸ್ತಾರೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತಿದೆ, ಸಾವಿನ ಭಯ ಭಯಪಟ್ಟು, ದೇವರು ಕೊಟ್ಟ ಆತ್ಮ ದೇವರೇ ಕೊಂಡೋಗ್ತಾರೆ, ದೇವರು ಕೊಟ್ಟ ಜೀವ ದೇವರೇ ಕೊಂಡೋಗ್ತಾರೆ. ನನಗೇನು ಭಯ? ಯಾವುದು ರೋಗ ಬರ್ತದೆ ಅಂತ ನಾನು ಏನಾದರೂ ಮಾಡಲಿಕ್ಕಾಗ್ತದ? ಹಾಗಿದ್ರೆ ಮಡಿಬೋದು, ಇಲ್ಲದ್ರೆ ವಿಲ್ ಪವರ್ ಆ್ಯಂಡ್ ಫೇತ್, ನನ್ನ ಇಚ್ಛಾಶಕ್ತಿ ಮತ್ತು ನನ್ನ ವಿಶ್ವಾಸದಿಂದ, ದೇವರ ವಿಶ್ವಾಸದಿಂದ ನಾನು ಅದನ್ನು ಫೇಸ್ ಮಾಡಬೇಕು. ಮೊದಲು ಹೇಳ್ತಿದ್ದಿಲ್ಲ ನನಗೆ ಕ್ಯಾನ್ಸರ್ ರೋಗ ಇದೆ ಅಂತ ಹೇಳ್ತಿದ್ದಿಲ್ಲ, ಅವನು ಸಾಯ್ತಾನೆ ಅಂತ, ಭಯದಿಂದಲೇ ಸಾಯ್ತಾನೆ ಅಂತ. ಈಗ ಹೇಳ್ತಾರೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳುವುದಿಲ್ಲ. ಆದರೆ ಹೇಳಿದರೆ ಅವನು ಭಯದಿಂದಲೇ ಸಾಯ್ತಾನೆ ಅಂತ ಹೇಳುವುದಿಲ್ಲ. ಆದರೆ ನಮ್ಮದು ವಿಲ್ ಪವರ್ ಮತ್ತು ನಮ್ಮ ಫೇತ್ ಇದ್ದರೆ ಅದನ್ನು ಮದ್ದಿನ ಮೂಲಕ, ನಮ್ಮ ವಿಲ್ ಪವರ್ ಮೂಲಕ, ನಮ್ಮ ಇಚ್ಛಾಶಕ್ತಿ ಮೂಲಕ, ನಮ್ಮ ವಿಶ್ವಾಸದ ಮೂಲಕ ದೇವರು ನಮ್ಮನ್ನು ಗುಣಪಡಿಸ್ತಾರೆ. ನಮ್ಮನ್ನೇ ನಾವು ಗುಣಪಡಿಸಬೇಕು. ಬೈ ನೆಗೆಟಿವ್ ಥಾಟ್ಸ್ ಅಲ್ಲ, ನಕಾರಾತ್ಮಕವಾಗಿ ಆಲೋಚನೆ ಮಾಡದೆ ಪಾಸಿಟಿವ್ ಸಕಾರಾತ್ಮಕವಾಗಿ ಆಲೋಚನೆ ಮಾಡಬೇಕು. ಯೇಸು ನನ್ನನ್ನು ಗುಣಪಡಿಸ್ತಾರೆ, ದೇವರು ನನ್ನನ್ನು ಕೈ ಬಿಟ್ಟುವುದಿಲ್ಲ. ದೇವರನ್ನ ಜೀವವನ್ನು ಕೊಟ್ಟಿದ್ದರೆ ಅವರೇ ನನ್ನನ್ನು ಜೀವವನ್ನು ತೆಗೆದುಕೊಳ್ಬೇಕು. ನನಗೆ ಜೀವದ ಮೇಲೆ ಏನೂ ಅಧಿಕಾರವಿಲ್ಲ. ಆದ್ದರಿಂದ ಕೀರ್ತನೆ 91:7 ಏನು ಹೇಳ್ತದೆ? ಬೀಳಬಹುದು 1000 ಹೆಣಗಳು ಪಕ್ಕದಲ್ಲಿಯೇ, 10,000 ಹೆಣಗಳು ನಿನ್ನ ಬಲಗಡೆಯಲ್ಲಿ, ಆದರೆ ಅಂಥ ಕೇಳೊಂದು ಬಾರದು ನಿನ್ನ ಪಾಲಿಗೆ. ನೀನು ಸಾಯ್ದಿಲ್ಲಪ್ಪ. ಬೀಳಬಹುದು. ಕೋವಿಡ್ನಿಂದ ಎಷ್ಟೋ ಲಕ್ಷಗಳ ಜನರು ಸತ್ತು ಹೋದರು, ಎಷ್ಟೋ ಹೆಣಗಳು ಬಿದ್ದು ಹೋದರು. ಆದರೆ ಅಂಥ ರೋಗ, ಅಂಥ ಮರಣ ನಿನ್ನ ಪಾಲಿಗೆ ಬರಬಾರದು, ಬರುವುದಿಲ್ಲ. ಅಂಥ ಭರವಸೆಯನ್ನು ದೇವರು ಕೊಟ್ಟಿದ್ದಾರೆ. ಹಿ ಹ್ಯಾಸ್ ಪ್ರಾಮಿಸ್ಡ್ ಅಸ್. ಇದೆಲ್ಲ ದೇವರ ವಾಕ್ಯ. ನಾನು ಹೇಳಿದೆ, ಅವರು ಮಾಡಿದಂಥ ವಾಗ್ದಾನಗಳು,
ಅವರು ಕೊಟ್ಟಂಥ ಪ್ರಾಮಿಸ್ಗಳು, ಅವರು ಕೊಟ್ಟಂಥ ಭರವಸೆಗಳು ನಾವು ಯಾಕೆ ಹೆದರಬೇಕು? ಇವತ್ತು ದೇವರ ವಾಕ್ಯದಿಂದ ನಾವು ನಿಮಗೆ ಧೈರ್ಯವನ್ನು ಕೊಟ್ಟಿದ್ದೇನೆ. ನಾನು ಹೇಳಿದ ಮಾತಲ್ಲ, ಅಲ್ಬನ್ ಫಾದರ್ ಹೇಳಿದ ಮಾತಲ್ಲ, ದೇವರ ವಾಕ್ಯದ ದೇವರು ನಡೆದಂಥ ಪುನಃ ಪುನಃ ನಾವು ಕೇಳಿದೆವು. ಸರ್ವೇಶ್ವರನ ನುಡಿ, ಸರ್ವೇಶ್ವರನ ವಾಕ್ಯ, ಸರ್ವೇಶ್ವರ ಹೀಗೆ ಎನ್ನುತ್ತಾರೆ ಅಂತ ಹೇಳಿದರು. ಆದ್ದರಿಂದ ಕಡೆಯದಾಗಿ ಆತಂಕ, ಇವತ್ತು ಎಂಗ್ಸೈಟಿ. ನಾನು ಮೊನ್ನೆ ಒಂದು ಡಾಕ್ಟರ್ ಕೆರಳಿನಿಗೆ ಫೋನ್ ಮಾಡಿದೆ, ಫಾದರ್ ನನಗೆ ಶಾಲೆಗೆ ಹೋಗಿ ಇವತ್ತು ನಾನು ಟಾಕ್ ಕೊಡಬೇಕು. ಮೊನ್ನೆ ನಮ್ಮ ಮಂಗಳೂರು ಉಡುಪಿ ಧರ್ಮ ಪಂಥದ ಯುವ ಜನರಿಗೆ ನಾನು ಟಾಕ್ ಕೊಟ್ಟಿದ್ದೆ. ಈಗ ಎಲ್ಲ ಕ್ಲಾಸಿಗೆ, ಶಾಲೆಗೆ, ಕಾಲೇಜಿಗೆ ನಾನು ಹೋಗ್ತಾ ಇದ್ದೇನೆ. ಯುವ ಜನರಿಗೆ ಟಾಕ್ ಕೊಡಲು ಎಂಗ್ಸೈಟಿ, ಆತಂಕ, ಏನಾಗ್ತದೆ ಏನೋ ಅಂತ. ತುಂಬ ಜನರು ಸಾವು ಮಾತ್ರ, ಸುಸೈಡ್, ಆತ್ಮಹತ್ಯೆ. ಆಚೆ ಎಲ್ಲ ಇಲ್ಲ, ಈಚೆ ಎಲ್ಲ ಜಾಸ್ತಿ ಉಂಟು. ಬೊಂಬೈ, ಮಂಗಳೂರು, ಗೋವಾ, ಉಡುಪಿ, ಆಚೆ ಈಚೆ ಎಲ್ಲ ಉಂಟು ಇವತ್ತು. ದೊಡ್ಡವರು ಸಣ್ಣವರು ಎಲ್ಲರೂ ಜೀವ ತೆಗೆಯುವುದು. ಯಾತಕ್ಕಾಗಿ ಸಾಯಬೇಕು? ಆದ್ದರಿಂದ ಯಾವುದೇ ಆತಂಕದಿಂದ ಇವತ್ತು ಮನುಷ್ಯನು ಭಯದಿಂದ, ನಾನು ನಿನ್ನೆ ಒಬ್ಬರ ಹತ್ರ ಹೇಳಿದೆ, ಇವತ್ತು ಎಲ್ಲ ಉಂಟು. ಎಲ್ಲ ಇದ್ದವನಿಗೂ ಕೂಡ ಭಯ, ಏನು ಇಲ್ಲದವನಿಗೂ ಕೂಡ ಭಯ. ಇವತ್ತು ಮನುಷ್ಯ ಸಮಾಧಾನಕ್ಕಾಗಿ, ಶಾಂತಿಗಾಗಿ, ಸಂತೋಷಕ್ಕಾಗಿ ಹಾತೊರೆಯುತ್ತಾನೆ. ಎಲ್ಲಿಗೆ ಶಾಂತಿ ಸಿಗ್ತದೆ, ಎಲ್ಲಿ ಸಮಾಧಾನ ಸಿಗ್ತದೆ, ಯಾವಾಗ ಸಮಾಧಾನ ಯಾರು ಕೊಡ್ಬೋದು, ಯಾವ ನೊವೇನ, ಯಾವುದೇ ಧ್ಯಾನಕೂಟಕ್ಕೆ ನಾನು ಭಾಗವಹಿಸಿ ಆ ಸಮಾಧಾನ ಸಂತೋಷ ಪಡೆಯಬಹುದು ಎಂಬುದಾಗಿ ಆಲೋಚಿಸುತ್ತಾನೆ, ಹಾತೊರೆಯುತ್ತಾನೆ, ಹಂಬಲಿಸುತ್ತಾನೆ. ಅದೇ ದೇವರ ವಾಕ್ಯ ಏನು ಹೇಳ್ತದೆ? ದೇವರ ವಾಕ್ಯ ಮಾತ್ರ ಸಮಾಧಾನ ಕೊಡಬಲ್ಲದು, ದೇವರ ವಾಕ್ಯ ಮಾತ್ರ ಸಂತೋಷ ಕೊಡಬಲ್ಲದು. ಈ ಧ್ಯಾನಕೂಟದ ಮೂಲಕ ಮಾತ್ರ ಸಮಾಧಾನ ಸಂತೋಷ ಸಿಗಬಲ್ಲದು. ಹೊಸ ಸೃಷ್ಟಿ ಜನ್ಮ ತಾಳುತ್ತದೆ ಇವತ್ತು. ಆದ್ದರಿಂದ ಆತಂಕ ತುಂಬ ಇದೆ ಇವತ್ತು. ಆತಂಕದಿಂದ ಮನುಷ್ಯ ಜೀವಿಸ್ತಾನೆ. ಈ ಆತಂಕ ದೂರಪಡಿಸಬೇಕಾದ್ರೆ ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ಅದೇ ಕೀರ್ತನೆ 91 ವಾಕ್ಯ 4-6. ಭಯಪಡಬೇಡ, ಹುದುಗಿಸುವನು ನಿನ್ನನ್ನು ತನ್ನ ಗರಿಗಳ ತೆಕ್ಕೆಯಲ್ಲಿ, ಆಶ್ರಯ ಪಡೆಯುವೆ ನೀ ಆತನ ರೆಕ್ಕೆ ಗಡಿಗಳಲ್ಲಿ. ರಕ್ಷಣೆಯ ಕವಚವಿದೆ, ಕವಚ, ಶೀಲ್ಡ್, ಆತನು ಕೊಟ್ಟ ಮಾತಿನಲ್ಲಿ. ಡೋಂಟ್ ಬಿ ಅಫ್ರೇಡ್, ನೀನು ಅಂಜಪಡಬೇಡ. ഇരുಳಿನ ದುರಿತಕ್ಕೆ, ಹಗಲಿನಲ್ಲಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡಕ್ಕೆ. ನೋಡಿ, ಹಗಲಿನಲ್ಲಿ ಹಾರಿ ಬರುವ ಬಿರುಸು ಬಾಣಕ್ಕೆ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೆ, ನಡು ಹಗಲಲ್ಲಿ ಪೀಡಿಸುವ ಜಾಡ್ಯಕ್ಕೆ ಭಯಪಡಬೇಡ. ಆಗಿದ್ದು ಆಗ್ತದೆ. ವಾಟ್ ಎವರ್ ಹ್ಯಾಪನ್, ನಥಿಂಗ್ ಟು ವರಿ, ಲೀವ್ ಇಟ್ ಇನ್ ದ ಹ್ಯಾಂಡ್ಸ್ ಆಫ್ ಗಾಡ್. ದೇವರ ಕೈಯಲ್ಲಿ ಬಿಡೋಣ. ಆಗಿದ್ದು ಆಗ್ತದೆ. ಫೇಸ್ ಮಾಡೋಣ. ನಾವು ಫೇಸ್ ಮಾಡಬೇಕಾಗಿದೆ. ಇವತ್ತು ನಾವು ಹುರಿದುಂಬಿಸಬೇಕಾಗಿದೆ. ಆಗಿದ್ದು ಆಗ್ತದೆ. ನಾವು ಒಳ್ಳೆಯದಾಗಿ ಇರೋಣ, ಒಳ್ಳೆಯದಾಗಿ ಜೀವಿಸೋಣ, ಆತಂಕ ಭಯವಿಲ್ಲದೆ ಜೀವಿಸೋಣ, ಯೇಸುವಿನಲ್ಲಿ ಜೀವಿಸೋಣ. ಪದೇ ಪದೇ ಹೇಳ್ತೇನೆ, 2 ಕೊರಿಂಥಿಯರಿಗೆ ಬರೆದ ಪುಸ್ತಕದಲ್ಲಿ, ನೀನು ಯೇಸುವಿನಲ್ಲಿ ಜೀವಿಸಿಕೋ, ಹೊಸ ಜನ್ಮವನ್ನು ನೀನು ಪಡೆಯುವಿ. ಇವತ್ತು ನಾವು ಆಲೋಚನೆ ಮಾಡುವ, ಯೇಸುವಿನಲ್ಲಿ ಜೀವಿಸಬೇಕೋ, ಕತ್ತಲೆಯಲ್ಲಿ ಜೀವಿಸಬೇಕೋ, ಬೆಳಕಿನಲ್ಲಿ ಜೀವಿಸಬೇಕೋ? ಅದೇ ನಮ್ಮ ಹೃದಯ ನಲ್ಲಿರುವಂಥ ಎಲ್ಲ ಆತಂಕಗಳನ್ನು, ಭಯಗಳನ್ನು, ಎಲ್ಲ ನಿರಾಳತೆಯನ್ನು ದೂರಪಡಿಸೋಣ. ಈ ಪಂಚ ಗಾಯಗಳನ್ನು ನಿವಾರಿಸೋಣ. ಯೇಸುವಿನ ಪರಿಶುದ್ಧ ರಕ್ತದಿಂದ ಆ ಎಲ್ಲ ಆತ್ಮದ ಗಾಯಗಳು, ಆಂತರಿಕ ಗಾಯಗಳು, ಇನ್ನರ್ ವೂಂಡ್ಸ್, ಸ್ಪಿರಿಚುವಲ್ ವೂಂಡ್ಸ್ ತೊಳೆದು ಹೋಗಬೇಕು. ಈ ಮೂಲಕ ನಮಗೆ ಸಮಾಧಾನ, ಸಂತೋಷ ಸಿಗಬೇಕಾಗುವಂಥ ಪ್ರಾರ್ಥಿಸೋಣ. ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಒಂದು 15 ನಿಮಿಷ ಗ್ಯಾಪ್ ಇದೆ, ನಿಮಗೆ ರೆಸ್ಟ್ ಇದೆ. 15 ನಿಮಿಷ ಹೊರಗೆ ಹೋಗಿ ಬೇಗ ಬನ್ನಿ. ಆರಾಧನೆಯನ್ನು ನಾವು ಸ್ಟಾರ್ಟ್ ಮಾಡುತ್ತೇವೆ. 15 ನಿಮಿಷ ಖಾಲಿ, 15 ಮಿನಿಟ್ಸ್.
वो 15 पढ़ो नहीं आणि 15
ಮೊಣಕಾಲೂರನ್ನು ಯೇಸು ಸ್ವಾಮಿಯನ್ನು ನಮ್ಮ ಮಧ್ಯೆ ನಾವು ಬರಮಾಡಿಕೊಳ್ಳೋಣ. ಎಲ್ಲರೂ ಮೊಣಕಾಲು ಹಾಕೋಣ. ಆರಾಧನೆ 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 ಆರಾಧನೆ. ಆರಾಧನೆ
ಸೃಷ್ಟಿಸಿ ಕಾಪಾಡುವ ದೇವಾದಿ ದೇವನಿಗೆ ಆರಾಧನೆ. ಅನುದಿನ ಪೋಷಿಸಿ ರಕ್ಷಿಸುವ ರಾಜಾದಿ ರಾಜನಿಗೆ ಆರಾಧನೆ. ಜೊತೆಗೆ ಆರಾಧನೆ ರಕ್ಷೆಗೆ ಮನುಜರಾದ ದಿವ್ಯ ಕುರಿ ಮರಿಗೆ ಆರಾಧನೆ. ಶಿಲುಬೆಯ ಮರಣದಿ ಪ್ರೀತಿಸಿದ ಪ್ರಭು ಯೇಸು ದೇವನಿಗೆ ಆರಾಧನೆ. ಆರಾಧನೆ ಹೃದಯದಿ ವಾಸಿಸುವ ಪಾವನ ಆತ್ಮನಿಗೆ ಆರಾಧನೆ. ಕ್ಷಣ ಕ್ಷಣ ಕೈ ಹಿಡಿದು ಮುನ್ನಡೆಸುವ ವರದಾತ ದೇವನಿಗೆ ಆರಾಧನೆ. ಆರಾಧನೆ 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 ಆರಾಧನೆ
Thank you, Lord. Hallelujah, hallelujah, hallelujah. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. Hallelujah, 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 hallelujah. ಯೇಸುವೆ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೇ ವಂದನೆ, ಯೇಸುವೆ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೆ ಸ್ತುತಿ, ಯೇಸುವೇ ಸ್ತುತಿ. Hallelujah, 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 Hallelujah. Hallelujah. ಸಂತ ಯೋಹಾನರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಂತೋನಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಯೂದರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪೌಲ ಮತ್ತು ಪೇತ್ರರವರೇ ನಮಗಾಗಿ ಪ್ರಾರ್ಥಿಸಿರಿ. ಅಮಲೋದ್ಭವ ತಾಯೇ ನಮಗಾಗಿ ನಿತ್ಯ ಪ್ರಾರ್ಥಿಸಿರಿ. ಸಹಾಯ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ವೆಲಂಕಣಿ ಮಾತೆಯೇ ನಮಗಾಗಿ ಸಂತ ಪ್ರಾರ್ಥಿಸಿರಿ. ಲೋರೆನ್ಸರೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ದೇವದೂತರೇ ನಮಗಾಗಿ ಸಂತ ಪ್ರಾರ್ಥಿಸಿರಿ. ಫ್ರಾನ್ಸಿಸ್ ಸೇವಿಯರವರೇ ನಮಗಾಗಿ ಪ್ರಾರ್ಥಿಸಿರಿ. ಫ್ರಾನ್ಸಿಸ್ ಸೇವಿಯರವರೇ ನಮಗಾಗಿ ಸಂತ ಪ್ರಾರ್ಥಿಸಿರಿ. ಫ್ರಾನ್ಸಿಸ್ ಅಸೀಸಿಯವರೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಯೋಸೇಫರೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ದೇವದೂತರೇ ನಮಗಾಗಿ ಸಕಲ ಪ್ರಾರ್ಥಿಸಿರಿ. ರಕ್ಷಕರೇ ನಮಗಾಗಿ ಸಕಲ ಪ್ರಾರ್ಥಿಸಿರಿ. ರಕ್ತರಾಕ್ಷಿಗಳೇ ನಮಗಾಗಿ ಪ್ರಾರ್ಥಿಸಿರಿ. ಸಕಲ ಸಂತ ಭಾಗಿಗಳೇ ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮತ್ಯಾಸರವರೇ ನಮಗಾಗಿ ಸಂತ ಪ್ರಾರ್ಥಿಸಿರಿ. ಮಿಕೇಲಪ್ಪನವರೇ ನಮಗಾಗಿ ಸಂತ ಪ್ರಾರ್ಥಿಸಿರಿ. ಗಬ್ರಿಯಲ್ ರವರೇ ನಮಗಾಗಿ ಪ್ರಾರ್ಥಿಸಿರಿ. ಹಾಲೆಲೂಯಾ ಹಾಲೆಲೂಯಾ, ಹಾಲೆಲೂಯಾ ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ. ನಮ್ಮ ಎರಡು ಕರಗಳನ್ನು ನಮ್ಮ ಹೃದಯ ಮೇಲೆ ಇಟ್ಟುಕೊಂಡು ಪವಿತ್ರ ಪರಮ ಪ್ರಸಾದದಲ್ಲಿರುವ ಯೇಸುವಿನ ಸನ್ನಿಧಿಯಲ್ಲಿ ನಾವಿದ್ದೇವೆ. ಅವರ ಸನ್ನಿಧಾನಕ್ಕೆ ಶಿರವಾಗಿಸಿ ನಮಿಸೋಣ. ನಾವೆಲ್ಲರೂ ಅಲ್ಪರು ಹಾಗೂ ಪಾಪಿಗಳು. ನಾವು ಈ ಹೊತ್ತು ಈ ಹೊಸ್ತಿಲಲ್ಲಿ ಅವರ ಮುಂದೆ ದರ್ಶನ ಪಡೆಯಲು ಅಭಾಗ್ಯರು. ಆದರೆ ಯೇಸುವಿನ ಪವಿತ್ರ ಸನ್ನಿಧಿಯಲ್ಲಿ ಈ ಧ್ಯಾನಕೂಟದಲ್ಲಿ ಭಾಗವಹಿಸಿ ಅವರ ಅನುಗ್ರಹ, ಕೃಪೆ, ಕರುಣೆ ಪಡೆದು ನಮ್ಮಲ್ಲಿರುವ, ನಮ್ಮ ಆತ್ಮದಲ್ಲಿರುವ, ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ರೀತಿಯ ಕಲ್ಮಶಗಳನ್ನು, ಗಾಯಗಳನ್ನು, ಅಂತರಂಗದ ಶುದ್ಧೀಕರಣವನ್ನು ಮಾಡಲು ಪವಿತ್ರಾತ್ಮರನ್ನು ನಮ್ಮ ಮಧ್ಯದಲ್ಲಿ ಕರೆಯೋಣ. ಆ ಪವಿತ್ರಾತ್ಮರು ನಮ್ಮ ಮನಸ್ಸಿನಲ್ಲಿ, ಹೃದಯದಲ್ಲಿ, ನಮ್ಮ ಆತ್ಮದಲ್ಲಿರುವಂಥ ಎಲ್ಲ ಗಾಯಗಳನ್ನು ಮರೆಮಾಚದಂತೆ ಬಿಚ್ಚಿಡಲು, ನಮ್ಮ ಹೃದಯ ಮನಸ್ಸುಗಳನ್ನು ಯೇಸುವಿನ ಗಾಯಗಳಿಗೆ ಸಮರ್ಪಿಸಲು, ನಮ್ಮ ಹೃದಯಗಳನ್ನು, ಮನಸ್ಸನ್ನು ತೆರೆಯಲು ಬೇಕಾದಂಥ ಶಕ್ತಿಯನ್ನು ನಾವೀಗ ಪಾವನಾತ್ಮನ ವರಗಳ ಮೂಲಕ ಪಡೆಯೋಣ. ಆ ಶಕ್ತಿಯನ್ನು ಪಡೆಯೋಣ. ಯೇಸುವಿನ ಪರಮ ಶಕ್ತಿಯಿಂದ, ಯೇಸುವಿನ ಪರಿಶುದ್ಧ ರಕ್ತದಿಂದ ನಮ್ಮ ಎಲ್ಲ ಆಂತರಿಕ ಗಾಯಗಳನ್ನು ಗುಣವಾಗಲು, ಯೇಸುವಿನಲ್ಲಿ ಜೀವಿಸಲು ಮತ್ತು ಯೇಸುವಿನ ಹೊಸ ಸೃಷ್ಟಿಯಾಗಲು, ಹೊಸ ಜನ್ಮ ಪಡೆಯಲು, ಹೊಸ ಜನ್ಮ ತಾಳಲು ಬೇಕಾದಂಥ ವರಗಳನ್ನು ಈಗ ಪಡೆದುಕೊಳ್ಳೋಣ. ಪವಿತ್ರಾತ್ಮರ ಗೀತೆಯನ್ನು ಹಾಡೋಣ. ನಿಮ್ಮ ವರಗಳಿಂದ ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ನಮ್ಮನ್ನು ಬಲಪಡಿಸಿ, ಕರಗಳನ್ನು ಚಾಚುತ್ತಾ ನಿಮ್ಮ ವರಗಳಿಂದ ನಮ್ಮನ್ನು ಬಲಪಡಿಸಿ, ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು
ಆತ್ಮನ ಮಳೆ ಸುರಿಸಿ ಲೋಕದ ಶಕ್ತಿಯ ಎದುರಿಸಿ ಗೆಲ್ಲಲು ಆತ್ಮನ ಮಳೆ ಸುರಿಸಿ ರೋಗದ ಬಾಧೆಯಲಿ ಕಷ್ಟದ ವೇಳೆಯಲಿ ರೋಗದ ಬಾಧೆಯಲಿ ಕಷ್ಟದ ವೇಳೆಯಲಿ ಸೌಖ್ಯದ ಶಾಂತಿಯ ವರವನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇರುಳಿದು ಬಾ ದೇವ ಬೇಗ ಬಾ ದೇವ ನಮ್ಮ ಹೃದಯದಲ್ಲಿ ಇರುಳಿದು ಬಾ ದೇವ ಬೇಗ ಬಾ ದೇವ ನಮ್ಮ ಹೃದಯದಲ್ಲಿ ಪಾವನಾತ್ಮರೇ ಪ್ರಿಯ ಪಾವನಾತ್ಮರೇ ಇಳಿದು ಬಾ ದೇವ ಬೇಗ ಬಾ ದೇವ ನಮ್ಮ ಹೃದಯದಲ್ಲಿ ಹಾಲೆಲೂಯ 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 ಶೀರಲ ಕಬ ಶಂದರವರ ಕರಬಲದ ಕಲ ವರ ಕಬ ಹೀರಲ ಕಬ ಶೀರಲ ಬಬ ಶಂದರ ವರ ಕಬ. ಎಲ್ಲರೂ ಕುಳಿತುಕೊಳ್ಳೋಣ. ಆರಾಮವಾಗಿ ಕುಳಿತುಕೊಳ್ಳಿ. ಯಾವುದೇ ರೀತಿಯ ತೊಂದರೆಗಳು ಮನಸ್ಸಿಗೆ ಬರದಂತೆ ಎಲ್ಲವನ್ನ ಯೇಸುವಿನ ಪಾದದಲ್ಲಿ ಇಡುತ್ತಾ ಯಾವುದೇ ರೀತಿಯ ಚಿಂತನೆಗಳಲ್ಲಿ ಆಲೋಚನೆಗಳಲ್ಲಿ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸದೆ ಏಕಾಗ್ರತೆಯಿಂದ ಒಂದೇ ಮನಸ್ಸುಳ್ಳವರಾಗಿದ್ದು ತದೇಕ ಚಿತ್ತದಿಂದ ಪರಮ ಪ್ರಸಾದದಲ್ಲಿ ನಮ್ಮ ದೃಷ್ಟಿಯನ್ನು ಹಾಯೋಣ. ಸಾಕ್ಷಾತ್ ಪ್ರಭು ಯೇಸು ಕ್ರಿಸ್ತರು ಇಲ್ಲಿದ್ದಾರೆ. ನಮ್ಮ ವಿಶ್ವಾಸದ ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಕಣ್ಣಿನ ದೃಷ್ಟಿಯಿಂದ ಅಲ್ಲ. ಸಂತ ಪೌಲರು ಹೇಳ್ತಾರೆ, ವಿಶ್ವಾಸದ ದೃಷ್ಟಿಯಿಂದ 2000 ವರ್ಷದ ಹಿಂದೆ ಕಿವುಡರಿಗೆ ಕೇಳುವಂತೆ ಮಾಡಿದ, ಕುಷ್ಠರಿಗೆ ಗುಣಪಡಿಸಿದ, ಅಂಧದಲ್ಲಿರುವಂತಹ ಅಂಧ ದೃಷ್ಟಿಯನ್ನು ಕಂಡಂತಹ ಜನರಿಗೆ ದೃಷ್ಟಿ ಕೊಟ್ಟಂತಹ, ದೆವ್ವ ಪೀಡಿತರಿಗೆ, ರೋಗಿಗಳಿಗೆ ಗುಣಪಡಿಸಿದಂಥ ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಇದ್ದಾರೆ. ಈ ಯಾಜಕರ ಮೂಲಕ ಹಾಜರಾಗಿದ್ದಾರೆ. ಎಲ್ಲಿ 2 ಅಥವಾ 3 ಒಟ್ಟುಗೂಡಿ ನನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತಾರೋ ಅಲ್ಲಿ ನಾನಿದ್ದೇನೆ. 4 ಹಂತಗಳಲ್ಲಿ ಯೇಸು ಕ್ರಿಸ್ತರು ನಮ್ಮ ಮಧ್ಯೆ ಇದ್ದಾರೆ. ಸಾಕ್ಷಾತ್ ಈ ಪರಮ ಪ್ರಸಾದದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇದ್ದಾರೆ. ಆದ್ದರಿಂದ ಈಗ ನಮ್ಮ ಈ ಆಂತರಿಕ ಗಾಯಗಳನ್ನು ಗುಣಪಡಿಸಬಲ್ಲ ಪ್ರಭು ಯೇಸು ಕ್ರಿಸ್ತರಲ್ಲಿ ನಮ್ಮ ವಿಶ್ವಾಸದ ದೃಷ್ಟಿಯಿಂದ ನಾವು ಪ್ರಾರ್ಥಿಸೋಣ. ಆರಾಮವಾಗಿ ಕೂತ್ಕೊಳ್ಳಿ. ಹೇಗೆ ನಿಮ್ಗೆ ಆಗ್ತದೆ ಹಾಗೆ ಕೂತ್ಕೊಳ್ಳಿ. ಯಾವುದೇ ರೀತಿಯ ಶರೀರಕ್ಕೆ ಅಥವಾ ನಿಮ್ಮ ಕೈಗಳಿಗೆ ಬೆನ್ನುಗೆ ನೋವಾಗಬಾರ್ದು.
ಆ ತಪ್ಪನ್ನು ಅಥವಾ ಆ ದುಃಖವನ್ನು, ಆ ಭಯವನ್ನು ಹೋಗಲಾಡಿಸಿರಿ ಸ್ವಾಮಿ. ಎಷ್ಟು ಕಾಲ ಈ ಭಯದಿಂದ, ಈ ಆತಂಕದಿಂದ ನಾನು ಜೀವಿಸಬೇಕು? ಆದ್ದರಿಂದ ಪ್ರಾರ್ಥನೆ ಮಾಡಿ. ನಿಮ್ಮ ತಂದೆ ತಾಯಿ, ನೀನು ಗಂಡೋ ಹೆಣ್ಣೋ ಏನೋ ಯೋಚನೆ ಮಾಡಿದಿರಬಹುದು. ನಿಮ್ಮ ತಾಯಿ ಪ್ರಸೂತಿಯಾದ ಮೇಲೆ ನೀವು ಯಾವ ಮಗು ಮಗಳೋ ಮಗನೋ ಏನು ಆಸೆ ಇಟ್ಟಿದ್ದೀರೋ ಅದು ಆಗಿಲ್ಲದ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಏನಾದರೂ ನಕಾರಾತ್ಮಕ ಚಿಂತನೆ ಮಾಡಿದ್ದೀರೋ ಅದನ್ನು ಯೋಚನೆ ಮಾಡಿ. ನಿಮ್ಮ ಬಗ್ಗೆ ಏನಾದರೂ ರಿಜೆಕ್ಷನ್, ನಿರಾಕರಣೆ ಮಾಡಿದ್ದಿರಬಹುದು ನಿನ್ನ ತಾಯಿ ಅಥವಾ ನಿನ್ನ ತಂದೆ. ಹೆಣ್ಣಾಗಬೇಕಾಗಿತ್ತು, ಗಂಡು ಆಗಬೇಕಾಗಿತ್ತು, ಗಂಡು ಆಗಿದೆ ಅಥವಾ ಹೆಣ್ಣಾಗಿದೆ ಅಂತ ನಿನ್ನಲ್ಲಿ ಯಾವುದೇ ರೀತಿಯ ನಿರಾಕರಣೆ, ರಿಜೆಕ್ಷನ್ ಇಟ್ಟಿದ್ದರೆ ನಿನ್ನ ತಂದೆ ತಾಯಿಯನ್ನು ಈಗ ಈ ಸಂದರ್ಭದಲ್ಲಿ ಕ್ಷಮಿಸು. ಕ್ಷಮಿಸು, ನಿನ್ನ ಅಪ್ಪ ಅಮ್ಮನನ್ನು ಕ್ಷಮಿಸು. ಆ ಪಾಪದಿಂದ ಅಥವಾ ಆ ತಪ್ಪಿನಿಂದ ನಿನ್ನ ಮನಸ್ಸಿನಲ್ಲಿ ಹರ್ಟ್ ಫೀಲಿಂಗ್ಸ್ ಅಥವಾ ಯಾವುದೇ ರೀತಿಯ ಕೀಳು ಅರಿಮೆ, ತಪ್ಪು ಅರಿಮೆ ಇರದಿದ್ದರೆ ಯೇಸುವಿನ ಪರಿಶುದ್ಧ ಶಕ್ತಿಯಿಂದ ಬಿಡುಗಡೆಗೊಳ್ಳಲಿ. ನಿನ್ನ ಅಪ್ಪನನ್ನು, ನಿನ್ನ ಅಮ್ಮನನ್ನು, ನಿನ್ನ ತಂದೆಯನ್ನು, ತಾಯಿಯನ್ನು ಸ್ಮರಿಸಿ. ಒಂದು ವೇಳೆ ಈ ಜಗತ್ತಿನಲ್ಲಿ ಈ ಧರೆಯಲ್ಲಿ ಇಲ್ಲದಿದ್ದರೆ ಅವರನ್ನು ದೇವರು ಸ್ವರ್ಗಲೋಕಕ್ಕೆ ಅಥವಾ ಉತ್ತರ ಯಾವ ರೀತಿಯಲ್ಲಿ ಬೆಳವಣಿಗೆ ಆಗಿರಬಹುದು. ಬಡವನಾಗಿ ನೀನು ಹುಟ್ಟಿದ್ದಿ, ಮಧ್ಯಮ ವರ್ಗದಲ್ಲಿ ನೀನು ಹುಟ್ಟಿದ್ದಿ, ನಿನಗೆ ನಿನ್ನ ತಂದೆ ತಾಯಿಯವರು ಸರಿಯಾಗಿ ನೋಡಿದ್ದರ? ನಿನ್ನ ಬಗ್ಗೆ ಪಾರ್ಶಾಲಿಟಿ ಅಥವಾ ಪಕ್ಷಪಾತ ಮಾಡಿದ್ದಾರಾ? ನಿನ್ನ ಬಗ್ಗೆ ಅವಹೇಳನ ಮಾಡಿದ್ದಾರಾ? ನಿನಗೆ ಸರಿಯಾಗಿ ನೋಡಲಿಲ್ವಾ? ಅದು ನಿನ್ನಲ್ಲಿ ಇನ್ನೂ ಕೂಡ ನಿನ್ನ ಮನಸ್ಸಿನಲ್ಲಿ ಆಂತರಿಕ ಗಾಯವಾಗಿ ಹುಟ್ಟಿದೆಯಾ? ಅದಕ್ಕಾಗಿ ನಿನ್ನ ತಂದೆ ತಾಯಿಯನ್ನು ಕ್ಷಮಿಸು. ಅಷ್ಟೇ ಅಲ್ಲದೆ ನಿನ್ನ ಸಹೋದರ ಸಹೋದರಿಯರು, ಹೊಡ ಹುಟ್ಟಿದ ನಿನ್ನ ಸಹೋದರ ಸಹೋದರಿಯರು ನಿನ್ನ ಬಗ್ಗೆ ಅಷ್ಟಾಗಿ ಪ್ರೀತಿ ಮಾಡಲಿಲ್ವಾ? ಅವರು ಕೂಡ ನಿನ್ನನ್ನು ನೋಯಿಸಿದ್ದಾರಾ? ಯಾವುದೇ ರೀತಿಯಲ್ಲಿ ಪಕ್ಷಪಾತ ಮಾಡಿದ್ದಾರಾ? ಅದರ ಬಗ್ಗೆ ಯೋಚಿಸು. ನಿನ್ನಲ್ಲಿ ಇನ್ನೂ ಕೂಡ ನಿನ್ನ ಹೃದಯ ಮನಸ್ಸಿನಲ್ಲಿ ಆ ನೋವುಂಟು. ಒಡ ಹುಟ್ಟಿದ ನಿನ್ನ ತಂಗಿ ಅಥವಾ ನಿನ್ನ ತಂದೆ ತಾಯಿ ನಿನಗೆ ಹೀಯಾಳಿಸಿದ್ದಾರೆ, ಮುದಲಿಸಿದ್ದಾರೆ, ಇನ್ಸಲ್ಟ್ ಮಾಡಿದ್ದಾರೆ, ಮಾನಹಾನಿ ಮಾಡಿದ್ದಾರೆ. ಅದಕ್ಕಾಗಿ ಕ್ಷಮಿಸು ಅಮ್ಮ. ಅಪ್ಪ, ತಂದೆ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ನಾನು ನಿನ್ನನ್ನು ಕ್ಷಮಿಸ್ತೇನೆ. ನನ್ನಕ್ಕಾಗಿ ನೀನು ಪಕ್ಷಪಾತ ಮಾಡಿದ್ದಿರಬಹುದು, ಯಾವುದೇ ರೀತಿಯಲ್ಲಿ ತೊಂದರೆ ಕೊಡಬಾರದು. ಅದಕ್ಕಾಗಿ ಅಪ್ಪ, ಅಮ್ಮ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ. ಗೀತೆಯ ಮೂಲಕ ಕಣ್ಣು ಮುಚ್ಚಿ ನಾವು ಹಾಡೋಣ. ಬಾಲ್ಯದಲ್ಲಿ ನನಗೆ ಆದ ಕಹಿ ಘಟನೆಗಳ ಚುಚ್ಚು ನುಡಿಗಳು, ಕೆಟ್ಟ ಅನುಭವ, ಎಲ್ಲ ಭೀತಿಗಳ ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಲೋಕ ಜಯಿಸಿದ ಶಕ್ತಿ ನೀಡಿ ನನ್ನನ್ನು ಹರಸಿ ಅಂತರಂಗವ ಶುದ್ಧಿ ಮಾಡಲು ಯೇಸು ದೇವನೇ ಬಾ.
ಮನದಲ್ಲಿರುವ ಹೊಲಸನ್ನೆಲ್ಲ ದೂರ ಮಾಡಲು ಬಾ, ಅಂತರಂಗವ ಶುದ್ಧಿ ಮಾಡಲು ಯೇಸು ದೇವನೇ ಬಾ. ಮನದಲ್ಲಿರುವ ಹೊಲಸನೆಲ್ಲ ದೂರ ಮಾಡಲು ಬಾ, ಬಾ ಯೇಸುವೆ ಬಾ, ಬಾ ರಕ್ಷಕ 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 ಬಾ. ಇನ್ನು ಕಣ್ಣು ಮುಚ್ಚಿಕೊಂಡು ಆರಾಮವಾಗಿ ನಿನ್ನ ವಿಶ್ವಾಸದಿಂದ ಯೇಸುವಿನೊಡನೆ ಇರು. ನಿನ್ನ ಕೈಗಳನ್ನು ಯೇಸುವಿನ ಕೈಗಳಲ್ಲಿ ಇಡು. ಅವರ ಕಣ್ಣುಗಳನ್ನು ನೀನು ನೋಡು, ಅವರ ಹೃದಯಗಳನ್ನು ನೋಡು. ಯೇಸುವಿನ ಪವಿತ್ರವಾದಂಥ ಕಣ್ಣುಗಳ ಮೇಲೆ ನಿನ್ನ ಕಣ್ಣುಗಳನ್ನು ತೆರೆದಿಡು. ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆಯಿಂದ ಈಗ ನಿನ್ನ ಬಾಲ್ಯಾವಸ್ಥೆಯಿಂದ ನೀನು ಶಾಲೆಗೆ ಹೋಗ್ತಾ ಇದ್ದೀಯಾ? ನಿನ್ನ ಶಾಲಾ ದಿನಗಳನ್ನು ನೆನೆಸಿಕೊಳ್ಳು. ನಿನ್ನ ಶಾಲಾ ದಿನಗಳಲ್ಲಿ ನೀನು ಹೇಗಿದ್ದಿ? ನಿನ್ನ ಶಾಲಾ ದಿನಗಳು ಹೇಗೆ ಇದ್ದವು? ನಿನ್ನನ್ನು ಗುರು ಹಿರಿಯರು ಒಳ್ಳೆಯದಾಗಿ ಕಲಿಸಿದ್ದಾರಾ? ನಿನ್ನ ಬಗ್ಗೆ ಸಹನೆ ಅನುಕಂಪ ತೋರಿಸಿದ್ದಾರಾ? ನಿನ್ನ ಶಾಲೆಗೆ ಕಳಿಸಲು ನಿನ್ನ ತಂದೆ ತಾಯಿಯರು ಜವಾಬ್ದಾರಿಯನ್ನು ವಹಿಸಿದ್ದಾರಾ? ಜವಾಬ್ದಾರಿಯುತವಾಗಿ ನಿನ್ನನ್ನು ಶಾಲೆಗೆ ಕಳಿಸಿದ್ದಾರಾ ಅಥವಾ ಮನೆಯಲ್ಲೇ ಇಟ್ಟಿದ್ದಾರಾ? ನಿನಗೆ ಶಾಲೆಗೆ ಹೋಗಲು ಬಿಡಲಿಲ್ವಾ? ನಿನ್ನ ಶಾಲಾ ದಿನಗಳು ಹೇಗಿದ್ದವು? ಆ ಶಾಲಾ ದಿನಗಳಲ್ಲಿ ನೀನು ಒಳ್ಳೆಯದಾಗಿ ಅಭ್ಯಾಸ ಮಾಡಿದ್ದೀಯಾ? ನೀನು ನಿನ್ನ ಗುರು ಹಿರಿಯರನ್ನು ನೋಯಿಸಿದ್ದೀಯಾ? ಅವರ ಮನಸ್ಸನ್ನು ನೋಯಿಸಿದ್ದೀಯಾ? ಒಂದು ವೇಳೆ ನೋಯಿಸಿದ್ದರೆ ಈ ಒಂದು ಸಮಯ ಯೇಸುವಿನಲ್ಲಿ ಪ್ರಾರ್ಥಿಸು. ಯೇಸುವಿನ ಪವಿತ್ರ ಶಕ್ತಿಯಿಂದ ಪ್ರಾರ್ಥಿಸು. ನಿನ್ನ ಗುರು ಹಿರಿಯರನ್ನು ನೀನು ಕ್ಷಮಿಸಿಕೋ. ಅವರಿಂದ ಕ್ಷಮೆಯನ್ನು ಕೇಳು. ಅವರನ್ನು ನೆನೆಸ್ಕೋ. ಈ ಸಂದರ್ಭದಲ್ಲಿ ಅವರು ಸರಿ ಹೋಗಿದ್ದರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರು. ಅವರು ಜೀವಂತವಾಗಿದ್ದರೆ ಅವರಲ್ಲಿ ಕ್ಷಮೆ ಕೇಳು. ಅವರಿಗಾಗಿ ಪ್ರಾರ್ಥಿಸು. ನೀನು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರಾರ್ಥನೆ ದೇವರು ಕೇಳ್ತಾರೆ. ನಿನ್ನ ಗುರು ಹಿರಿಯರನ್ನು ಗುರುಮಾತ್ ದೇವೋಭವ ಅವರನ್ನು ಆದರಿಸು, ಅವರನ್ನು ಗೌರವಿಸು. ಅವರ ಬಗ್ಗೆ ಅವಹೇಳನ ಮಾಡಿದ್ದಿ ಅಥವಾ ಅವರ ಬಗ್ಗೆ ಕೀಳು ಅರಿಮಿಟ್ಟಿದ್ದಿ ಅಥವಾ ಅವರ ಬಗ್ಗೆ ಏನಾದರೂ ನೀನು ನೋವುಂಟು ಮಾಡಿದ್ದರೆ ಅಥವಾ ನಿನಗೆ ಅವರು ಏನಾದರೂ ನೋವುಂಟು ಮಾಡಿದ್ದರೆ, ನಿನ್ನಲ್ಲಿ ಪಕ್ಷಪಾತ ಮಾಡಿದರೆ ಅವರನ್ನು ಕ್ಷಮಿಸು. ಈ ಸಂದರ್ಭದಲ್ಲಿ ಪದೇ ಪದೇ ಅವರನ್ನು ಜ್ಞಾಪಿಸ್ತೀಯ. ನಾನು ಶಾಲೆಯಲ್ಲಿರುವಾಗ ಅವರು ನನ್ನನ್ನು ಚೆನ್ನಾಗಿ ಕಲಿಸಲಿಲ್ಲ, ನನ್ನ ಸಹಪಾಠಿಯೊಡನೆ ಅವರು ಒಳ್ಳೆಯದಾಗಿದ್ದರು, ನನ್ನಲ್ಲಿ ಒಳ್ಳೆಯದಾಗಿಲ್ಲ, ನನಗೆ ಕೀಳಾಗಿ ಅವರು ನೋಡಿದ್ದರು, ನನ್ನಲ್ಲಿ ಮೋಸ ಮಾಡಿದ್ದರು, ದ್ವೇಷ ಇಟ್ಟಿದ್ದರು. ಈ ಬಗ್ಗೆ ಚಿಂತನೆ ಇದ್ದರೆ, ಆಲೋಚನೆ ಇದ್ದರೆ ಅವರನ್ನು ಕ್ಷಮಿಸ್ಕೋ ಅಥವಾ ಕ್ಷಮೆಯನ್ನು ಕೇಳು. ಯೇಸುವಿನಲ್ಲಿ ಪ್ರಾರ್ಥಿಸು. ಖಂಡಿತವಾಗಿಯೂ ದೇವರು ನಿನ್ನನ್ನು ಒಳ್ಳೆಯದು ಮಾಡ್ತಾರೆ. ಆ ಪಾಪವನ್ನು ಅಥವಾ ಆ ಒಂದು ಬೇಜಾರನ್ನು
ನಿರಾಶೆಯನ್ನು ಮನಸ್ಸಿನಲ್ಲಿ ಇಡಬೇಡ. ಇವತ್ತು ಶುದ್ಧವಾಗಲಿ, ನಿನ್ನ ಅಂತರಂಗ ಶುದ್ಧವಾಗಲಿ, ನಿನ್ನ ಆತ್ಮ ಶುದ್ಧವಾಗಲಿ. ನಿನ್ನ ಶಾಲಾ ದಿನಗಳಲ್ಲಿ ಏನಾಗಿದೆ? ಯಾರಾದರೂ ನಿನ್ನನ್ನು ಮಿಸ್ಯೂಸ್ ಮಾಡಿದ್ದಾರಾ? ಯಾರಾದರೂ ನಿನ್ನನ್ನು ನಿನ್ನ ಶರೀರದಲ್ಲಿ ಕೈ ಇಟ್ಟಿದ್ದಾರಾ? ಅಥವಾ ಯಾರಾದರೂ ನಿನ್ನನ್ನು ಹಾಳು ಮಾಡಿದ್ದಾರಾ? ಅಥವಾ ನೀನು ಯಾರಾದರೂ ಹಾಳು ಮಾಡಿದೀಯಾ? ಬಾಲ್ಯಾವಸ್ಥೆ ಅಥವಾ ಶಾಲಾ ದಿನಗಳಲ್ಲಿ ಏನಾದರೂ ತಪ್ಪು ಮಾಡಿದೀಯಾ? ಹಗೆತನ, ದ್ವೇಷ ಇಟ್ಟುಕೊಂಡು ಸಹಪಾಠಿಯೊಡನೆ ಏನಾದರೂ ತಪ್ಪು ಮಾಡಿದೆಯಾ? ಶಾಲಾ ದಿನಗಳಲ್ಲಿ ಒಳ್ಳೆಯದಾಗಿಲ್ಲ, ರೌಡಿ ಗುಂಡ ಅಥವಾ ಯಾವುದೇ ತಪ್ಪು ದಾರಿಯಲ್ಲಿ ನಡೆದುಕೊಂಡು ಜೀವನದಲ್ಲಿ ಮೋಸ ಹೋಗಿದೆಯಾ, ಮೋಸ ಮಾಡಿದೆಯಾ? ಅದರ ಬಗ್ಗೆ ಯೋಚನೆ ಮಾಡು. ಸ್ವಾಮಿ ದೇವರು ನಿನಗೆ ಅವಕಾಶ ಕೊಟ್ಟಿದ್ದಾರೆ. ನಿನ್ನ ಗುರು ಹಿರಿಯರನ್ನು ಕ್ಷಮಿಸಲು, ಅವರು ತಪ್ಪು ಮಾಡಿದರೆ ಅವರಿಂದ ಕ್ಷಮೆಯನ್ನು ಕೇಳಲು, ಆ ಶಾಲಾ ದಿನಗಳಲ್ಲಿ ನೀನು ಮಾಡಿದಂತಹ ಎಲ್ಲ ಕೆಟ್ಟ ವಿಚಾರಗಳನ್ನು ನೆನಪು ಮಾಡು, ಅದನ್ನು ತುಳುಕಿದು ಹಾಕು. ಎಲ್ಲ ಕಹಿ ನೆನಪುಗಳನ್ನು ಬಿಟ್ಟು ಬಿಡು. ಎಲ್ಲ ಕಹಿ ನೆನಪುಗಳನ್ನು ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆದು ಹೋಗಲಿ. ಶಾಲಾ ದಿನಗಳಲ್ಲಿ ನೀನು ಮಾಡಿದಂಥ ತಪ್ಪಿನ ಅರಿವು ಮಾಡಿಕೊಂಡು, ನೆನಪು ಮಾಡಿಕೊಂಡು, ಇನ್ನು ಮುಂದೆ ಆ ನೆನಪುಗಳು ಬರದಂತೆ ಪವಿತ್ರಾತ್ಮನ ಶಕ್ತಿಯಿಂದ ಹೊಸ ಜೀವನವನ್ನು ಮಾಡಿಕೊಳ್ಳಲು ಯೇಸು ನಿನಗೆ ಕರೆಯನ್ನು ಕೊಟ್ಟಿದ್ದಾರೆ. ಮಗನೇ, ಮಗಳೇ, ಯೇಸು ಹೇಳ್ತಾರೆ, ಮಗಳೇ, ಮಗನೇ, ನಾನು ಇದ್ದೇನೆ. ಸರ್ವೇಶ್ವರನಾದ ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ. ನಿನ್ನ ಟೀಚರ್ ಅವರು, ಅಧ್ಯಾಪಕರು, ಗುರು ಹಿರಿಯರು ನಿನಗೆ ಹೀಯಾಳಿಸಬಹುದು, ನಿನಗೆ ಮೋಸ ಮಾಡಿದಿರಬಹುದು, ಅಥವಾ ನಿನ್ನನ್ನು ಒಳ್ಳೆಯದಾಗಿ ಕಲಿಸದೇ ಇರಬಹುದು. ಇವತ್ತು ನಾನು ಅವರ ಪರವಾಗಿ ನಿನಗೆ ಕ್ಷಮಿಸುತ್ತೇನೆ ಮತ್ತು ನೀನು ಕೂಡ ಅವರನ್ನು ಕ್ಷಮಿಸಿಕೋ. ಇನ್ನು ಮುಂದೆ ಕೆಟ್ಟ ಕಹಿ ನೆನಪುಗಳನ್ನು ನಿನ್ನ ಮನಸ್ಸಿನಲ್ಲಿ ಇಡಬೇಡ. ಶುದ್ಧ ಮಾಡಿಕೊಳ್ಳು ನಿನ್ನ ಆತ್ಮವನ್ನು. ಪ್ಯೂರಿಫೈ ಯುವರ್ ಮೈಂಡ್ ಅಂಡ್ ಹಾರ್ಟ್. ಅದಕ್ಕಾಗಿ ಗೀತೆಯನ್ನು ಹಾಡೋಣ. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸು ಪ್ರೀತಿಸುವ ಮನ ನೀಡು ಯೇಸುವೇ, ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು, ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು, ಪ್ರೀತಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವವರ ನೀಡು ಯೇಸುವೇ, ಪ್ರೀತಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವವರ ನೀಡು ಯೇಸುವೇ. ಇನ್ನು ಕಣ್ಣು ಮುಚ್ಚಿಕೋ. ನಿನ್ನ ಜೀವನದ ನೆನಪುಗಳು ಹೋಗಲಿ. ಈಗ ನಿನ್ನ ಪವಿತ್ರ ಸಭೆಯಲ್ಲಿ ನಿನಗೆ ದೀಕ್ಷಾಸ್ನಾನ ಕೊಟ್ಟಂತಹ ಗುರುಗಳು, ನಿನಗೆ ವಿವಿಧ ಸಂಸ್ಕಾರ ಕೊಟ್ಟಂತಹ ಗುರುಗಳು, ನಿನಗೆ ಕಲಿಸಿದಂತಹ ಧಾರ್ಮಿಕ ಸಿಸ್ಟರ್, ಕನ್ಯಾ, ಭಗಿನಿಯವರು ಅಥವಾ ಯಾರೋ ಗುರುಗಳು
ಯಾವುದೇ ರೀತಿಯಲ್ಲಿ ನಿನ್ನನಿಗೆ ನೋವುಂಟು ಮಾಡಿದ್ದರೆ ಅವರನ್ನು ನೆನಪಿಸಿಕೋ. ಜೀವಂತವಾಗಿದ್ದರೆ ಕ್ಷಮಿಸಿಕೋ, ಸರಿ ಹೋಗಿದ್ದರೆ ಅವರ ಆತ್ಮಕ್ಕಾಗಿ ಪ್ರಾರ್ಥಿಸಿಕೋ. ಈ ನಿನ್ನ ಧರ್ಮಗುರುಗಳು ನಿನಗೆ ಯಾವುದೇ ರೀತಿಯಲ್ಲಿ ನೋವುಂಟು ಮಾಡಿದ್ದಾರ, ನಿನ್ನ ಮನಸ್ಸಿಗೆ ಜೋರು ಮಾಡಿದಾರ, ಪೆಟ್ಟು ಕೊಟ್ಟಿದ್ದಾರ, ಯಾವುದೇ ರೀತಿಯಲ್ಲಿ ನಿನಗೆ ಹೀಯಾಳಿಸಿದ್ದೀರಾ, ಮೂದಲಿಸಿದಾರ, ನಿನ್ನ ಬಗ್ಗೆ ನಿರಾಕರಣೆ ತೋರಿಸಿದ್ದಾರ, ನಿನ್ನ ಬಗ್ಗೆ ಅನುಕಂಪ, ಸಹನೆ, ಪ್ರೀತಿ, ಕರುಣೆ ತೋರಿಸಲಿಲ್ವಾ, ಯಾವುದೇ ರೀತಿಯಲ್ಲಿ ಸಿಟ್ಟು ಮಾಡಿದ್ದಾರ, ಅದಕ್ಕಾಗಿ ಕ್ಷಮೆ ಕೊಡು. ಈಗ ಸಮಯ ನೀನು ಕ್ಷಮಿಸುವಂತಹದ್ದು. ನಿನ್ನ ಧರ್ಮಗುರುಗಳನ್ನು, ನಿನ್ನ ಧಾರ್ಮಿಕರನ್ನು ನೀನು ನೋವುಂಟು ಮಾಡಿದ್ದೀಯಾ. ದೇವರ ವಾಕ್ಯ ಹೇಳ್ತದೆ, ನನ್ನ ಅಭಿಷಿಕ್ತನಾದ, ನಾನು ಅಭಿಷೇಕಿಸಲ್ಪಟ್ಟ ನನ್ನ ಯಾಜಕರನ್ನು ನೀನು ಮೂದಲಿಸಬೇಡ, ಅವರ ಬಗ್ಗೆ ಅವಹೇಳನ ಮಾಡಬೇಡ. ಯಾವ ಪಕ್ಷದಲ್ಲೂ ಯಾವ ಸಂದರ್ಭದಲ್ಲೂ ನೀನು ಧಾರ್ಮಿಕರನ್ನು, ಗುರುಗಳನ್ನು, ಫಾದರ್ಗಳನ್ನು ಹೀಯಾಳಿಸಿದ್ದಿ, ಇನ್ಸಲ್ಟ್ ಮಾಡಿದ್ದಿ, ಮೂದಲಿಸಿದ್ದಿ, ಅವರನ್ನು ನೋವುಂಟು ಮಾಡಿದ್ದಿ, ಅಥವಾ ಪವಿತ್ರ ಸಭೆಯ ಬಗ್ಗೆ ನೀನು ಅವಹೇಳನ ಮಾಡಿದ್ದಿ, ಪವಿತ್ರ ಸಭೆಯ ಧಾರ್ಮಿಕರಲ್ಲಿ ನೀನು ಅವಹೇಳನ ಮಾಡಿದ್ದಿ, ಅವರ ಹಿಂಭಾಗದಲ್ಲಿ ನೀನು ಮಾತನಾಡಿದ್ದಿ, ಅಥವಾ ಯಾವುದೇ ರೀತಿಯಲ್ಲಿ ಅವರ ಬಗ್ಗೆ ನೀನು ಯಾರಾದ್ರ ಹತ್ರ ಏನಾದರೂ ಹೇಳಿದ್ದಿ, ಪದೇ ಪದೇ ಅವರನ್ನು ನೋವುಂಟು ಮಾಡಿದ್ದಿ. ಈ ಸಂದರ್ಭದಲ್ಲಿ ನಿನ್ನ ಮನಸ್ಸಿಗೆ ಅದು ನೋವುಂಟು ಆಗಿದ್ದರೆ, ನೋವಿದೆ ಆದರೆ, ದ್ವೇಷ ಇರುವುದಾದರೆ, ಅವರ ಬಗ್ಗೆ ರಿವೆಂಜ್ ಅಥವಾ ಯಾವುದೇ ರೀತಿಯಲ್ಲಿ ಕೆಟ್ಟ ದ್ವೇಷ ಇರುವುದಾದರೆ, ಈ ಸಮಯದಲ್ಲಿ ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆದು ಹೋಗಲು ನೀನು ಕ್ಷಮೆ ಕೇಳು. ಯಾವುದೇ ಸಂದರ್ಭದಲ್ಲಿ ಯಾವುದೇ ಗುರುಗಳನ್ನು ನೀನು ಸಿಟ್ಟು ಮಾಡಿದೀಯಾ, ಕೋಪ ಮಾಡಿದೀಯಾ, ನೋವುಂಟು ಮಾಡಿದೀಯಾ, ಅವರನ್ನು ಹೀಯಾಳಿಸಿದೀಯಾ, ಅವರ ಬಗ್ಗೆ ಮಾತನಾಡಿದೆಯಾದರೆ, ಪವಿತ್ರ ಸಭೆಯ ಬಗ್ಗೆ ನೀನು ಮಾತನಾಡಿದಾದರೆ ಕ್ಷಮೆ ಕೇಳು ಸಹೋದರ, ಸಹೋದರಿಯೇ. ಫಾದರ್, ಅಯ್ಯ ಗುರುಗಳೇ, ನಾನು ಕ್ಷಮೆ ಕೇಳುತ್ತೇನೆ. ನಾನು ನಿಮಗೆ ನೋವುಂಟು ಮಾಡಿದ್ದೇನೆ, ನಿಮ್ಮ ಬಗ್ಗೆ ಅವಹೇಳನ ಮಾಡಿದ್ದೇನೆ, ಮೂದಲಿಸಿದ್ದೇನೆ, ನಿಮ್ಮ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನು ಆಡಿದ್ದೇನೆ, ನಿಮ್ಮ ಮರ್ಯಾದೆಯನ್ನು ತೆಗೆದಿದ್ದೇನೆ, ನಿಮಗೆ ಕಟ್ಟಿಕೊಟ್ಟಿದ್ದೇನೆ, ನಿಮ್ಮ ಬಗ್ಗೆ ಯಾವುದೇ ರೀತಿ ಅನುಕಂಪೆ, ಕರುಣೆ ತೋರಿಸಲಿಲ್ಲ. ಫಾದರ್, ನನ್ನನ್ನು ಕ್ಷಮಿಸಿ, ಕ್ಷಮಿಸಿ ಗುರುಗಳೇ, ನಾನು ತಪ್ಪು ಮಾಡಿದ್ದೇನೆ. ನಿಮ್ಮ ಬಗ್ಗೆ ಅಲ್ಲ ಸಲ್ಲದ ಮಾತುಗಳನ್ನು ಆಡಿ ನಿಮ್ಮನ್ನು ನೋಯಿಸಿದ್ದೇನೆ. ಅದಕ್ಕಾಗಿ ನನ್ನನ್ನು ಕ್ಷಮಿಸಿ ಫಾದರ್, ಕ್ಷಮಿಸಿ ಗುರುಗಳೇ. ನನ್ನ ಆತ್ಮದಲ್ಲಿ ಇರುವಂತಹ ಗಾಯಗಳನ್ನು ಪದೇ ಪದೇ ನನಗೆ ಗಿಲ್ಟ್ ಫೀಲಿಂಗ್ ಆಗ್ತದೆ, ನನ್ನ ಬಗ್ಗೆ ನನಗೆ ತಪ್ಪಿನ ಅರಿವಾಗುತ್ತದೆ. ಇವತ್ತಿನಿಂದ ನೋವು ದೂರ ಮಾಡಿ ಸ್ವಾಮಿ ಯೇಸುವೇ. ಇನ್ನು ಮುಂದೆ ನಾನು ಆ ಫಾದರ್ ಬಗ್ಗೆ, ಗುರುಗಳ ಬಗ್ಗೆ ಅವಹೇಳನ ಮಾಡುವುದಿಲ್ಲ, ಧಾರ್ಮಿಕರನ್ನು ನೋಯಿಸುವುದಿಲ್ಲ, ಧರ್ಮದ ಬಗ್ಗೆ ಅವಹೇಳನ ಮಾಡುವುದಿಲ್ಲ. ನಾನು ಇಂಥ ತಪ್ಪು ಮಾಡಿದ್ದರೆ ನನ್ನನ್ನು ಕ್ಷಮಿಸಿ ಫಾದರ್, ಫರ್ಗಿವ್ ಮೀ. ಗೀತೆಯ ಮೂಲಕ ಕ್ಷಮೆಯನ್ನು ಕೇಳೋಣ. ಕ್ಷಮಿಸುವವರ ನೀಡು ಯೇಸುವೇ, ಕ್ಷಮಿಸಿ ಪ್ರೀತಿಸುವ ಮನ ನೀಡು ಯೇಸುವೇ. ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು, ನೋಯಿಸಿದ ನನ್ನವರ ಮನಸಾರೆ ಕ್ಷಮಿಸಲು, ಪ್ರೀತಿಸುವವರ ನೀಡು ಯೇಸುವೇ.
ಪ್ರೀತಿಸುವವರ ನೀಡು ಯೇಸುವೆ, ಪ್ರೀತಿಸುವವರ ನೀಡು ಯೇಸುವೆ, ಕ್ಷಮಿಸಿ ಪ್ರೀತಿಸುವವರ ನೀಡು ಯೇಸುವೆ. ಯೂತ್ ಅಡೋಲೆನ್ಸೆನ್ಸ್, ನಿಮ್ಮ ಯೌವನಾವಸ್ಥೆ ಬಗ್ಗೆ ಯೋಚನೆ ಮಾಡಿ. ನೀವು ಪ್ರಾಯವಾದಾಗ ಯೌವನಾವಸ್ಥೆಯಲ್ಲಿ ಇರುವಾಗ ನಿಮ್ಮ ಜೀವನ ಹೇಗಿತ್ತು? ನಿಮ್ಮ ಜೀವನ ಹೇಗಾಗಿತ್ತು? ಹೇಗಾಗಿದ್ದೀರಿ ನೀವು? ಈ ಯೌವನಸ್ಥೆಯಲ್ಲಿ ಪ್ರಾಯಲ್ಲಿ ಬರುವಾಗ ದೇವರ ಭಯ ಭಕ್ತಿ ನಿನ್ನಲ್ಲಿ ಇತ್ತ? ಯೌವನಾವಸ್ಥೆಯಲ್ಲಿ ಏನಾದರೂ ತಪ್ಪು ಮಾಡಿದೀಯಾ? ಆ ತಪ್ಪು ನಿನಗೆ ಪದೇ ಪದೇ ತಪ್ಪಿನ ಅರಿವಾಗುವಾಗ ಗಿಲ್ಟ್ ಫೀಲಿಂಗ್ ಆಗ್ತದ, ಭಾವನೆಗಳು ಬರ್ತದ. ಆ ಪ್ರಾಯದಲ್ಲಿ ಯಾರಿಗಾದರೂ ನೀನು ಭಾಷೆ ಕೊಟ್ಟಿದ್ದೀಯಾ? ತಪ್ಪು ಮಾಡಿದೆಯಾ? ಕಳ್ಳತನ ಮಾಡಿದೆಯಾ? ಅಪರಾಧ ಮಾಡಿದೆಯಾ? ಅನ್ಯಾಯ ಮಾಡಿದೆಯಾ? ಮೋಸ ಮಾಡಿದೆಯಾ? ಅನೈತಿಕ ಸಂಬಂಧ ಇಟ್ಟಿದೆಯಾ? ಲವ್ ಫೇಲಿಯರ್ ಆಗಿತ್ತಾ? ನೀನು ಪ್ರೀತಿಸಿ ಮಾಡಿದಂಥ ಹುಡುಗಿ ಅಥವಾ ಪ್ರೀತಿ ಮಾಡಿದಂಥ ಹುಡುಗ ನಿನ್ನನ್ನು ಮೋಸ ಮಾಡಿದ್ದಾನ? ಅದು ನಿನ್ನ ಮನಸ್ಸಿನಲ್ಲಿ ಇನ್ನೂ ಕೂಡ ಉಂಟು. ಇನ್ನು ಮದುವೆ ಆದರೂ ಕೂಡ ಇನ್ನೂ ಕೂಡ ಮನಸ್ಸಿನಲ್ಲಿ ಉಂಟು. ಯಾರಿಗಾದರೂ ನೀನು ಮೋಸ ಮಾಡಿದೀಯಾ? ನೀನು ಮೋಸ ಮಾಡಿದಂಥ ಪಾಪ ನಿನಗೆ ತುಂಬ ರೀತಿಯಲ್ಲಿ ತೊಂದರೆ ಕೊಡ್ತಿದ್ದ. ಯಾರಿಗಾದರೂ ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದೀಯಾ? ತಪ್ಪು ಮಾಡಿಕೊಂಡು ಗರ್ಭಾವಸ್ಥೆಯಲ್ಲಿ ಗರ್ಭಪಾತ ಮಾಡಿದೆಯಾ? ಆ ಮಗುವಿನ ಪಾಪ ಇನ್ನೂ ಕೂಡ ನಿನಗೆ ಬಾಧೆಯನ್ನು ಕೊಡುತ್ತದ? ಪಾಪ ನಿವೇದನೆ ಮಾಡದೆ ಇವತ್ತು ಈ ಧ್ಯಾನ ಕೂಟದಲ್ಲಿ ನೀನು ಇದ್ದೀಯಾ? ಈ ಒಂದು ಸಂದರ್ಭದಲ್ಲಿ ವಿಶ್ವಾಸದಿಂದ ಪ್ರಭು ಯೇಸುವಿನಲ್ಲಿ ಪ್ರಾರ್ಥಿಸಿಕೋ. ಯೌವನಾವಸ್ಥೆಯಲ್ಲಿ ನೀನು ಮಾಡಿದಂಥ ಪಾಪಗಳನ್ನು ಸ್ಮರಿಸಿಕೋ. ಇನ್ನು ಮುಂದೆ ಅದನ್ನು ಸ್ಮರಿಸದೆ ಇವತ್ತಿನ ಈ ಗಳಿಗೆಯಲ್ಲಿ ಸ್ಮರಿಸಿಕೋ. ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆದು ಹೋಗಲಿ, ಯೇಸುವಿನ ಪಾವಿನ ಆತ್ಮದಿಂದ ತೊಳೆದು ಹೋಗಲಿ, ನಿನಗೆ ಹೊಸ ಜೀವನ ಸಿಗುವಂತಾಗಲಿ. ನಿನ್ನ ಹೃದಯ ಬೆನ್ನಲ್ಲಿ ನೋವು, ಆ ನೋವು ಇನ್ನೂ ನಿನಗೆ ಬಾಧೆಯನ್ನು ಕೊಡ್ತದೆ. ಪದೇ 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 ನಿನ್ನ ಮನಸ್ಸಿನಲ್ಲಿ ನೋವುಂಟು ಮಾಡುತ್ತದೆ. ಇನ್ನು ಮುಂದೆ ಅದರ ಬಗ್ಗೆ ಆಲೋಚನೆ ಮಾಡಬೇಡ. ಯೇಸುವಿನ ಪರಿಶುದ್ಧ ರಕ್ತದಿಂದ ತೊಳೆದು ಹೋಗುವಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಕೀಳುವರಿಮೆ ಇರುವುದಾದರೆ ದೇವರಲ್ಲಿ ಕ್ಷಮೆಯನ್ನು ಕೇಳು. ಯಾರಿಗಾದರೂ ನೀನು ಯೌವನಾವಸ್ಥೆಯಲ್ಲಿ ಮೋಸ ಮಾಡಿದ್ದಂಥದ್ದಾದರೆ, ಎಷ್ಟೋ ಹುಡುಗಿಯರನ್ನ ಎಷ್ಟೋ ಹುಡುಗರನ್ನ ಎಷ್ಟೋ ರೀತಿಯಲ್ಲಿ ಮೋಸ ಮಾಡಿದ್ದೀರೆ, ಅಥವಾ ಯೌವನ ಪ್ರಾಯದಲ್ಲಿ ಕಳ್ಳತನ, ಅನ್ಯಾಯ, ಅಪರಾಧ, ಡೋಂಗಿ, ಜಗಳ ಮಾಡಿದ್ದರೆ, ದೇವರ ಕಟ್ಟಳೆಗಳನ್ನು ಮುರಿದಿದ್ದರೆ, ಯೇಸುವಿನ ಪರಿಶುದ್ಧ ರಕ್ತದಿಂದ ಒಪ್ಪಿಕೊಳ್ಳು. ಸ್ವಾಮಿಯೇ, ನನ್ನ ಯೌವನ ಪ್ರಾಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ. ನನ್ನ ತರುಣ ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೇನೆ. ಹರಿಯುವ ರಕ್ತ, ಹರಿಯುವ ಮನಸ್ಸು, ದೇವರ ಆತಂಕವಿಲ್ಲದೆ, ಭಯಭಕ್ತಿವಿಲ್ಲದೆ ಕೆಟ್ಟ ದಾರಿಯಲ್ಲಿ ನಡೆದಿದ್ದೇನೆ. ಮದ್ಯಪಾನ, ಕೆಟ್ಟ ಚಟ, ದುಶ್ಚಟ, ಬೀಡಿ, ಸಿಗರೇಟ್ ಸೇದು ಜೀವನವನ್ನು ಹಾಳು ಮಾಡಿದ್ದೇನೆ. ಅದಕ್ಕಾಗಿ ಇನ್ನೂ ನನಗೆ ಪ್ರಾಯಶ್ಚಿತ್ತವಾಗ್ತದೆ.
ಅದಕ್ಕಾಗಿ ನಾನು ಕ್ಷಮೆ ಕೇಳುತ್ತೇನೆ. ಸ್ವಾಮಿ, ನನ್ನನ್ನು ಕ್ಷಮಿಸಿರಿ. ಅಪ್ಪ ಯೇಸುವೇ, ನನ್ನನ್ನು ಕ್ಷಮಿಸಿರಿ. ಅಪ್ಪ ಯೇಸುವೇ, ನನ್ನನ್ನು ಕ್ಷಮಿಸಿರಿ. ನನ್ನ ಪಾಪಗಳನ್ನು ತೊಳೆದು ಹಾಕಿ ಸ್ವಾಮಿ. ನನ್ನ ಮನಸ್ಸಿನಲ್ಲಿರುವಂಥ ಗಾಯಗಳು ತೊಳೆದು ಹೋಗಲಿ. ಪದೇ ಪದೇ ಆ ನೋವುಂಟು ಮಾಡುತ್ತದೆ. ನೋವನ್ನುಂಟು ಮಾಡುವಂತಹ ಗಾಯಗಳು ಇವತ್ತಿನಿಂದ ಅದು ತೊಳೆದು ಹೋಗಲಿ ಸ್ವಾಮಿ. ತಾರುಣ್ಯದಿ ನನಗೆ ಬಂದ ಸರ್ವ ಸುಳ್ಳುಗಳ ಕಾಮಮೋಹಕ್ಕೆ ಬಲಿಯಾದ ಎಲ್ಲ ವೇದನೆಯ ಯೇಸುವೇ, ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ನಿಮ್ಮ ಶಾಂತಿಯ ನೀಡಿ ನನಗೆ ಮುಕ್ತಿ ಕರುಣಿಸಿರಿ. ಅಂತರಂಗವ ಶುದ್ಧಿ ಮಾಡಲು ಯೇಸು ದೇವನೇ ಬಾ. ಮನದಲ್ಲಿರುವ ಹೊಲಸನೆಲ್ಲ ದೂರ ಮಾಡಲು ಬಾ. ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ, ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ, ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ, ಬಾ ಯೇಸುವೇ ಬಾ, ಬಾ ರಕ್ಷಕ ಬಾ. ಇನ್ನೊಂದು ಹಂತದಲ್ಲಿ ಇದ್ದೀಯಾ? ನಿನಗೆ ಮದುವೆ ಆಗಿದೆ, ಒಳ್ಳೆಯ ಸಂಸಾರವನ್ನು ಮಾಡುತ್ತಾ ಇದ್ದೀಯಾ? ಮದುವೆ ಆಗದೇ ಇರ್ಬೋದು. ನಿನ್ನ ಈ ಮದುವೆ ಜೀವನ, ದಾಂಪತ್ಯ ಜೀವನ ನೆನೆಸ್ಕೊಳ್ಳು. ಹೇಗಿದ್ದೀಯ? ನಿನ್ನ ಪತಿಯೊಡನೆ ಒಳ್ಳೆಯದಾಗಿದ್ದೀಯಾ? ನಿನ್ನ ಪತ್ನಿಯೊಡನೆ ಒಳ್ಳೆಯದಾಗಿದ್ದೀಯಾ? ನಿಮ್ಮ ದಾಂಪತ್ಯ ಜೀವನ ಒಳ್ಳೆಯದಾಗಿ, ಕುಟುಂಬ ಜೀವನ, ಕೌಟುಂಬಿಕ ಜೀವನ ಒಳ್ಳೆಯದಾಗಿ ನಡೆದಿತ್ತು ಉಂಟಾ? ಈ ಕೌಟುಂಬಿಕ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆ ಉಂಟಾ? ನಿಮ್ಮ ಗಂಡ ಹೆಂಡತಿ ಜೀವನ ಸರಿಯಿಲ್ಲವಾ? ಅನುಚಿತ ವರ್ತನೆ ಉಂಟಾ? ಈ ದಾಂಪತ್ಯ ಜೀವನದಲ್ಲಿ ವಿರಸ ಅಥವಾ ಬೇಜಾರು ಉಂಟಾ? ಯಾಕೆ ಮದುವೆ ಆಗಿದೆ ನಾನು? ನನ್ನ ಮದುವೆ ಆಗಬಾರದಿತ್ತು. ನನಗೆ ಈ ಗಂಡ ಬೇಡವಾಗಿತ್ತು, ನನಗೆ ಈ ಹೆಂಡತಿ ಬೇಡವಾಗಿತ್ತು. ಆ ಗಂಡ ಸಿಗಬೇಕಾಗಿತ್ತು, ಈ ಗಂಡದ ಹೆಂಡತಿ ಸಿಗಬೇಕಾಗಿತ್ತು. ನನಗೆ ಮಕ್ಕಳೇ ಬೇಡವಾಗಿದ್ದಿಲ್ಲ. ನಿನ್ನ ಜೀವನದಲ್ಲಿ ವಿರಸ ಅಥವಾ ಬೇಜಾರು ಆಗಿದೆ. ನಿನ್ನ ದಾಂಪತ್ಯ ಜೀವನ ಸರಿ ಇಲ್ಲವೋ ಅಂತ ಭಾವನೆಗಳು ಬಂದಿದೆಯಾ? ಆರಾಮವಾಗಿ ಕೂಡಿ ಯೇಸುವಿನ ಆ ಮುಖವನ್ನು ನೋಡು, ಕಣ್ಣು ಮುಚ್ಚಿಕೊಂಡು ನೋಡು, ವಿಶ್ವಾಸದಿಂದ ನೋಡು. ಯೇಸು ನಿನಗೆ ಕಾಣ್ತಾ ಇದ್ದಾರೆ. ಯೇಸುವಿನ ಕೈಗಳು ನಿನಗೆ ಕಾಣ್ತಾ ಇವೆ. ಮಗಳೇ ಹೆದರಬೇಡ, ಮಗನೇ ಹೆದರಬೇಡ. ನಾನು ನಿನಗೆ ವಿವಾಹ ಸಂಸ್ಕಾರವನ್ನು ಕೊಟ್ಟಿದ್ದೇನೆ. ನೀವು ಪ್ರತಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಈ ವಿವಾಹ ಸಂಸ್ಕಾರವನ್ನು ಪಡೆದಿದ್ದೀರಾ. ಏನು ನಾನನ್ನು ಕೊಟ್ಟಿದ್ದೇನೆ ಅದು ನೀವು ಬೇರ್ಪಡಿಸಬಾರದು. ನೀನು ನನಗೆ ಭರವಸೆಯನ್ನು ಕೊಟ್ಟಿದ್ದೀರಿ. ವಿಶ್ವಾಸದಲ್ಲೂ ಸುಖದಲ್ಲೂ ದುಃಖದಲ್ಲೂ ನಾನು ನಾಗುತ್ತೇಳೆ ಎಂದು ಭರವಸೆಯನ್ನು ಕೊಟ್ಟಿದ್ದೀರಿ. ಆದ್ದರಿಂದ ನಿಮ್ಮ ವಿವಾಹ ಜೀವನ ಹೇಗಿದೆ? ಹೆಣ್ಣು ಮಗಳೇ,
ಅನೇಕ ಸಲ ನಿನಗೆ ಎಣಿಸಿದ್ದಿರಬಹುದು, ನನ್ನ ಗಂಡ ನನ್ನನ್ನು ಪ್ರೀತಿ ಮಾಡುವುದಿಲ್ಲ, ನನ್ನ ಗಂಡ ನನಗೆ ಮೂದಲಿಸುತ್ತಾನೆ, ಹೀಯಾಳಿಸುತ್ತಾನೆ, ನನ್ನ ಬಗ್ಗೆ ಕೇರ್ ಮಾಡುವುದಿಲ್ಲ, ಅರಿವೇ ಇಲ್ಲ. ಹೌದು ಮಗನೇ, ಅನೇಕ ಸಲ ನೀನು ಕೂಡ ಯೋಚನೆ ಮಾಡಿದೀಯಾ, ನನ್ನ ಹೆಂಡತಿ ನನ್ನ ಬಗ್ಗೆ ಏನೂ ಅನುಕಂಪ ತೋರಿಸುವುದಿಲ್ಲ, ಕೇರ್ ಮಾಡೋದಿಲ್ಲ, ನನ್ನ ಬಗ್ಗೆ ಕರುಣೆ ಇಲ್ಲ, ಪ್ರೀತಿ ಇಲ್ಲ, ನನ್ನ ಬಗ್ಗೆ ಏನನ್ನು ಯೋಚಿಸುವುದಿಲ್ಲ, ನನ್ನನ್ನು ಹೀಯಾಳಿಸುತ್ತಾಳೆ, ಮೂದಲಿಸುತ್ತಾಳೆ, ಅವಹೇಳನ ಮಾಡ್ತಾಳೆ, ಇನ್ಸಲ್ಟ್ ಮಾಡ್ತಾಳೆ, ಹ್ಯುಮಿಲಿಯೇಟ್ ಮಾಡ್ತಾಳೆ. ತುಂಬ ಸಲ ಎಣಿಸಿದ್ದಿ ನೀನು? ಅಥವಾ ನೀವು ಗಂಡ ಹೆಂಡತಿ ಆಗಿದ್ದುಕೊಂಡು ನಾಮಾವಸ್ಥೆಯಲ್ಲಿ ಮಾತ್ರ ಗಂಡ ಹೆಂಡತಿ, ಆದರೆ ಒಳಗೊಳಗೆ ಕೊರಗುತ್ತಿದ್ದೀರಾ? ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಿರುಕು ಬಂದಿದ? ನಿಮ್ಮ ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು, ಅಡ್ಡಿ ಆತಂಕಗಳು, ತೊಂದರೆಗಳು ಬಂದಿದ? ಒಂದೇ ಮನಸ್ಸು, ಒಂದೇ ಹೃದಯ ಮನಸ್ಸು ಉಳ್ಳವರಾಗಿ ಜೀವಿಸಲಿಲ್ಲವೋ? ನೀವು ನಿಮ್ಮಲ್ಲಿ ಪ್ರೀತಿ ಇಲ್ವೋ? ತೊಡಕು ಉಂಟಾ? ಯಾವುದೇ ರೀತಿಯಲ್ಲಿ ಕಲ್ಮಶ ಉಂಟಾ? ನಿಮ್ಮ ಗಂಡ ಕುಡಿತು ಮನೆಗೆ ಬರ್ತಾನ? ನಿಮ್ಮ ಹೆಂಡತಿ ಸರಿ ಇಲ್ವೋ? ನಿಮ್ಮ ಗಂಡ ಯಾವುದೇ ರೀತಿಯಲ್ಲಿ ಬಂಧನದಲ್ಲಿದ್ದಾನಾ? ನಿಮ್ಮ ಹೆಂಡತಿ ಬಂಧನದಲ್ಲಿದ್ದಾನಾ? ಅಥವಾ ಯಾವುದೇ ರೀತಿಯ ಬಂಧನದಲ್ಲಿ ಇರುವುದಾದರೆ ಹೇಗೆ ನಾನು ಜೀವಿಸಬಹುದು ಎನ್ನುವಂಥ ಸಮಸ್ಯೆ ಬಂದಿದ? ಎಣಿಸ್ಕೋ ಸಹೋದರ ಸಹೋದರಿಯರೇ. ಪರ ಸ್ತ್ರೀ ಅಥವಾ ಪರ ಗಂಡನೊಡನೆ ಸಂಬಂಧ ಉಂಟಾ? ಮೊಬೈಲ್ ಮೂಲಕ, ವಾಟ್ಸಪ್ ಮೂಲಕ, ಫೇಸ್ಬುಕ್ ಮೂಲಕ, ಅದು ಯಾವುದೇ ಸಂದರ್ಭದಲ್ಲಿ ಪರ ಸ್ತ್ರೀ ಅಥವಾ ಪರ ಗಂಡ ಅಥವಾ ಅನೈತಿಕ ಸಂಬಂಧದಿಂದ ಜೀವಿಸಿದೀಯಾ? ಜೀವಿಸಿಕೊಳ್ಳಲು ಪ್ರಯತ್ನ ಮಾಡಿದ್ದೀಯಾ? ನಿನ್ನ ಹೆಂಡತಿ ಇದ್ದು, ನಿನ್ನ ಗಂಡ ಇದ್ದು, ನೀನು ಪರರೊಡನೆ ಸಂಬಂಧವನ್ನು ಇಟ್ಟುಕೊಂಡಿದೆಯಾ? ಪರ ಸ್ತ್ರೀ ಪರ ಗಂಡರೊಡನೆ ಆಶೆ ಮಾಡಿದೆಯಾ? ಅದಕ್ಕಾಗಿ ಕ್ಷಮೆಯನ್ನು ಕೇಳು. ದೇವರು ಮೀನಾಕ್ಷಿ, ದೇವರು ಎಲ್ಲ ಬಲ್ಲವರು, ದೇವರು ಎಲ್ಲವನ್ನು ನೋಡ್ತಾರೆ. ಅಷ್ಟೇ ಅಲ್ಲ, ದೇವರು ಕ್ಷಮೆ ಕೊಡಬಲ್ಲರು, ಹೊಸ ಜೀವನವನ್ನು ಕೊಡಬಲ್ಲರು, ಹೊಸ ಸೃಷ್ಟಿಯನ್ನು ಮಾಡಬಲ್ಲರು, ಹೊಸ ಜನ್ಮವನ್ನು ಕೊಡಬಲ್ಲರು ಅಂತ ಸ್ವಾಮಿಯಲ್ಲಿ ಕ್ಷಮೆಯನ್ನು ಕೇಳೋಣ. ಎಷ್ಟು ಸಮಯ ಈ ತಪ್ಪಿನಿಂದ ನಾನು ಇರುವಂತಹದ್ದು, ಎಷ್ಟು ಸಮಯ ಈ ಒಂದು ತಪ್ಪಿನಲ್ಲಿ ನಾನು ಜೀವಿಸುವಂತಹದ್ದು. ಕ್ಷಮೆಯನ್ನು ಕೇಳು, ಹೊಸ ಜೀವನವನ್ನು ಆರಂಭ ಮಾಡು. ನಿನ್ನ ಮನಸ್ಸಿನಲ್ಲಿ ಆದ ಗಾಯಗಳು, ತುಂಬ ಸಲ ನೀನು ಭರವಸೆ ಕೊಟ್ಟಿದ್ದಿ ಸ್ವಾಮಿಗೆ, ಅದು ಈಡೇರಿಸಲಿಲ್ಲ. ತುಂಬ ಸಲ ನಿನ್ನ ಮನಸ್ಸಿನಲ್ಲಿ ಎಣಿಸಿದೆ, ನಾನು ಅಂಥ ತಪ್ಪು ಮಾಡಿದ್ದೇನೆ, ಮಾಡಬಾರದು. ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳು. ಯೇಸುವಿನ ಮುಂದೆ ಇದ್ದೀಯಾ? ಯೇಸುವಿನ ಪರಿಶುದ್ಧ ಗಾಯಗಳ ಮುಂದೆ ಇದ್ದೀಯಾ? ಯೇಸುವಿನ ಪರಿಶುದ್ಧ ಶರೀರ ಮುಂದೆ ಇದ್ದೀಯಾ? ಯೇಸುವಿನೊಡನೆ ನೀನು ಇದ್ದೀಯಾ? ಕ್ಷಮೆಯನ್ನು ಕೇಳು ಸಹೋದರ ಸಹೋದರಿಯರೇ. ಇನ್ನು ಮುಂದೆ ಆ ಪಾಪವನ್ನು ಮಾಡಬೇಡ ಮಗನೇ. ಯೇಸು ಹೇಳ್ತಾರೆ, ಯೇಸುವಿನ ನುಡಿ, ಸರ್ವೇಶ್ವರ ನುಡಿ, ನಾನು ಇದ್ದೇನೆ, ಇನ್ನು ಮುಂದೆ ಅಂತ ಪಾಪ ಮಾಡಬೇಡ. ಮದ್ಯಪಾನ ಕುಡಿದಬೇಡ, ಕೆಟ್ಟ ಚಟ ಇಡಬೇಡ, ದುಶ್ಚಟ ಮಾಡಬೇಡ, ಕೆಟ್ಟ ನಡವಳಿಕೆ ಇಡಬೇಡ. ನಿನ್ನ ಹೆಂಡತಿಯನ್ನು ನಂಬು, ನಿನ್ನ ಗಂಡನನ್ನು ನಂಬು. ವಿಶ್ವಾಸ ದ್ರೋಹ ಮಾಡಬೇಡ, ವಿಶ್ವಾಸಘಾತಕ ಮಾಡಬೇಡ, ತಪ್ಪು ಮಾಡಬೇಡ. ಇನ್ನು ಮುಂದೆ ಅಂಥ ಪಾಪ ಮಾಡಬೇಡ ಎನ್ನುತ್ತಾರೆ ಸ್ವಾಮಿ ಯೇಸು. ದಾಂಪತ್ಯ ಬಾಳಿನಲ್ಲಿ ಬಂದ ಸಂಕಟವ, ಬಾಳಿನಲ್ಲಿ ಯಾರು ಇಲ್ಲವೆಂದ ನಿರಾಶೆಯ, ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ನಿಮ್ಮ ಶಾಂತಿಯ ನೀಡಿ ನನಗೆ
ದೃಷ್ಟಿ ಕರುಣಿಸಿರಿ ಬಾ ಯೇಸುವೆ ಬಾ ಬಾ ಯೇಸುವೆ ಬಾ ಬಾ ಯೇಸುವೆ ಬಾ ಬಾ ರಕ್ಷಕ ಬಾ ಬಾ ಯೇಸುವೆ ಬಾ ಬಾ ರಕ್ಷಕ ಬಾ ಬಾ ಯೇಸುವೆ ಬಾ ಬಾ ರಕ್ಷಕ ಬಾ. ಈಗಿನ ನಿನ್ನ ಜೀವನವನ್ನು ಎಣಿಸಿಕೋ. ಈಗ ಈ ಹಂತದಲ್ಲಿ ಇದ್ದೀಯಾ. ನೀನು ಇರುವಂಥ ಈ ಹಂತ ಅತಿ ಮುಖ್ಯವಾದ ಹಂತ. ಒಂದು ವಿಶೇಷವಾಗಿ ನೀನು ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕಾಗಿ, ಯೋಚನೆಗಳನ್ನು ಮಾಡಿದ್ದಕ್ಕಾಗಿ, ಹೊಸ ಜನ್ಮವನ್ನು ತಾಳುವುದಕ್ಕಾಗಿ, ಹೊಸ ಸೃಷ್ಟಿಯನ್ನು ಮೂಡಲಿಕ್ಕಾಗಿ, ಯೇಸುವಿನೊಡನೆ ಜೀವಿಸಲಿಕ್ಕಾಗಿ ಬಂದಿದೆಯ ಸಹೋದರ ಸಹೋದರಿಯರೇ. ನಿನ್ನ ಆತ್ಮದ ಎಲ್ಲ ಗಾಯಗಳು ನಿನಗೆ ಗೊತ್ತು. ಯಾವ ಗಾಯದಿಂದ, ಇನ್ನರ್ ವೂಂಡ್, ಸ್ಪಿರಿಚುವಲ್ ವೂಂಡ್, ಆತ್ಮದ ಗಾಯ, ಆಧ್ಯಾತ್ಮಿಕ ಗಾಯಗಳು, ಅದು ಯೇಸುವಿನಲ್ಲಿ ಮಾತ್ರ ಸಾಧ್ಯ ಗುಣಪಡಿಸಲು. ಯೇಸುವಿನ ರಕ್ತದಿಂದ ಮಾತ್ರ ಸಾಧ್ಯ, ಯೇಸುವಿನ ಆತ್ಮದಿಂದ ಮಾತ್ರ ಸಾಧ್ಯ. ಯೋಚನೆ ಮಾಡಿಕೋ. ಎಲ್ಲ ನೆಗೆಟಿವ್ ಥಾಟ್ಸ್, ನಕಾರಾತ್ಮಕ ಯೋಚನೆಗಳು. ಇವತ್ತು ಜಗತ್ತು ಈ ನಕಾರಾತ್ಮಕ ಯೋಚನೆಯಿಂದ ಮನುಷ್ಯ ನರಳುತ್ತಾ ಇದ್ದಾನೆ. ನೆಗೆಟಿವ್ ಥಾಟ್ಸ್, ಅಲ್ಲ ಸಲ್ಲದ ನಕಾರಾತ್ಮಕ ಯೋಚನೆಗಳು ಮನಸ್ಸಿಗೆ ಬಂದುಕೊಂಡು ಮಾನಸಿಕ ರೋಗಗಳಿಂದ, ಮಾನಸಿಕ ವಿಚಲತೆಯಿಂದ, ಸಂಕುಚಿತ ಮನೋಭಾವನೆಯಿಂದ ನರಳುತ್ತಿದ್ದಾನೆ. ಈ ಮೂಲಕ ಡಿಪ್ರೆಷನ್, ಮನೋರೋಗ ಬಂದಿದೆ, ವಿರಳತೆ. ಆದರೆ ಯಾವ ನೆಗೆಟಿವ್ ಥಾಟ್ಸ್ ನಿನಗೆ ಬರುತ್ತದೆ? ಸಾಯುವ, ಸುಸೈಡ್ ಮಾಡುವ, ಸಾಯುವ, ಈ ಜಗತ್ತೇ ಬೇಡ, ಈ ದಾಂಪತ್ಯ ಜೀವನ ಬೇಡ, ಈ ಜೀವನವೇ ಬೇಡ, ಸಾಯುವುದೇ ಲೇಸು ಎಂದುಕೊಂಡು ತುಂಬ ಸಲ ಸುಸೈಡ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀಯ ಮಗ. ಆತ್ಮಹತ್ಯೆ ಮಾಡಲಿಕ್ಕಾಗಿ ಯೋಚನೆ ಮಾಡಿದೀಯಾ? ಈ ಜಗತ್ತೇ ಬೇಡ, ಯಾರೂ ಬೇಡ, ನನಗೆ ಯಾರೂ ಬೇಡ ಎನ್ನುವಂಥ ಯೋಚನೆಗೆ ಬಂದಿದೆಯಾ? ಸ್ವಾಮಿ ಹೇಳ್ತಾರೆ, ಭಯಪಡಬೇಡ, ನಾನಿದ್ದೇನೆ. ಯೆಶಾಯ ಗ್ರಂಥದ ಎಲ್ಲ ವಾಕ್ಯಗಳು ನಾವು ಕೇಳಿದ್ದೇವೆ ಇವತ್ತು. ನಾನಿದ್ದೇನೆ. ನಿನ್ನ ಗಂಡ ನಿನಗೆ ಪ್ರೀತಿ ಮಾಡದಿರಬಹುದು, ನಿನ್ನ ತಂದೆ ತಾಯಿ ನಿನ್ನನ್ನು ಪ್ರೀತಿ ಮಾಡದಿರಬಹುದು, ನಿನ್ನ ಹೆಂಡತಿ ನಿನ್ನನ್ನು ಪ್ರೀತಿ ಮಾಡದಿರಬಹುದು, ಎಲ್ಲರೂ ನಿನ್ನನ್ನು ಕಡೆಗಣಿಸಬಹುದು, ತಿರಸ್ಕರಬಹುದು. ಯೇಸು ಕೂಡ ಹೇಳಿದರು ಅದೇ ವಾಕ್ಯ. ಸ್ವಾಮಿಯೇ, ಸ್ವಾಮಿಯೇ, ಯಾತಕ್ಕಾಗಿ ನನ್ನ ಕೈ ಬಿಟ್ಟಿದ್ದೀಯಾ? ಸ್ವಾಮಿ ನಿನ್ನಲ್ಲಿದ್ದಾರೆ. ಹೆದರಬೇಡ ಮಗಳೇ, ಹೆದರಬೇಡ ಮಗನೇ, ಹೆದರಬೇಡ, ನಾನಿದ್ದೇನೆ. ಯಾವಾಗಲಾದರೂ ದೇವರ ಯೇಸುವಿನ ಅನುಭವ, ಯೇಸುವಿನ ಪ್ರತ್ಯಕ್ಷವನ್ನು, ಯೇಸುವಿನ ಹಾಜರತೆಯನ್ನು ನಿನ್ನ ಜೀವನದಲ್ಲಿ ನೀನು ಕೇಳಿದ್ದೀಯಾ? ಇಂಥ ಕಷ್ಟಗಳು ಬರುವಾಗ, ವೇದನೆಗಳು ಬರುವಾಗ, ತೊಂದರೆಗಳು ಬರುವಾಗ, ಸಫರಿಂಗ್ ಬರುವಾಗ ನೀನು ಯೇಸುವಿನ ಆಧಾರವನ್ನು ಕೇಳಿದ್ದೀಯಾ? ಯೇಸುವೇ, ನಾನು ಇವತ್ತು ತುಂಬ ಕಷ್ಟದಲ್ಲಿದ್ದೇನೆ, ಬಳಲಿದ್ದೇನೆ, ಕರಗಿ ಬಳಲಿ ಬೆಂಡಾಗಿ ಹೋಗಿದ್ದೇನೆ. ಸ್ವಾಮಿ ಯೇಸುವೇ, ನನ್ನ ಜೀವನವೇ ನನಗೆ ಬೇಡ, ಸಾಯುವುದು ಲೇಸು ಎಂದು ತುಂಬ ಸಲ ಯೋಚನೆ ಮಾಡಿದ್ದೇನೆ. ಯೇಸುವೇ, ನನಗೆ ಯಾರೂ ಇಲ್ಲ, ಎಲ್ಲರೂ ನನ್ನನ್ನು ಕಡೆಗಣಿಸಿದ್ದಾರೆ, ಎಲ್ಲರೂ ನನ್ನನ್ನು ತಿರಸ್ಕರಿಸಿದ್ದಾರೆ, ಎಲ್ಲರೂ ನನ್ನನ್ನು ಅವಹೇಳನ ಮಾಡಿದ್ದಾರೆ. ತುಂಬ ಸಲ ನೊಂದಿದ್ದೇನೆ. ನಿರಾಶೆ, ಬೇಜಾರು, ಕಷ್ಟಗಳು, ರೋಗಗಳು ಪದೇ ಪದೇ ನನ್ನ ಜೀವನದಲ್ಲಿ ಬರುತ್ತಾ ಇದೆ. ಎಷ್ಟು ಪ್ರಾರ್ಥನೆ ಮಾಡಿದರೂ ಸಾಲದು.
ಸ್ವಾಮಿ ಯೇಸುವೆ, ನನಗೆ ಜೀವಿಸಬೇಕು, ನನಗೆ ಜೀವಿಸಬೇಕು ಸ್ವಾಮಿ, ನಾನು ಜೀವಿಸಬೇಕು. ಕುಟುಂಬದ ಕಷ್ಟಗಳು, ಮಕ್ಕಳ ವೇದನೆಗಳು, ನನ್ನ ಮಕ್ಕಳು ಸರಿಯಾಗಿ ಕಲಿಯುವುದಿಲ್ಲ, ಸರಿಯಾದ ಮಾರ್ಗದಲ್ಲಿ ಇಲ್ಲ, ಕೆಟ್ಟ ದಾರಿಗಳನ್ನು ಹಿಡಿದಿದ್ದಾರೆ. ನನ್ನ ಗಂಡನಿಂದ ನನಗೆ ತಾಪತ್ರ, ನನ್ನ ಹೆಂಡತಿಯಿಂದ ನನ್ನ ತಾಪತ್ರ, ನನ್ನ ಕುಟುಂಬದಿಂದ ಸಮಸ್ಯೆಗಳು, ಜಾಗದ ಸಮಸ್ಯೆಗಳು, ಎಷ್ಟೋ ಕಷ್ಟಗಳು ಇದ್ದೆ. ನಾನು ಏನು ಮಾಡಲಿ ಸ್ವಾಮಿ, ಎಲ್ಲಿಗೆ ಹೋಗಲಿ? ತುಂಬಾ ಸಲ ಪದೇ ಪದೇ ಈ ಯೋಚನೆಗಳು ಬರುತ್ತದೆ. ನಾನು ಏನು ಮಾಡಲಿ? ಎಷ್ಟು ಪ್ರಾರ್ಥನೆ ಮಾಡಿದರೂ ಎಲ್ಲಿದ್ದೀ ಅಂತ ನಾನು ತುಂಬ ಸಲ ಕೇಳಿದ್ದೇನೆ ಸ್ವಾಮಿ ನಿನಗೆ. ದೇವರು ನೀನು ದೇವರಾಗಿದ್ದರೆ ನನಗೆ ಯಾತಕ್ಕಾಗಿ ಈ ಕಷ್ಟಗಳು ಎಂತ ನಾನು ತುಂಬ ಸಲ ನನ್ನಲ್ಲಿ ಪ್ರಶ್ನೆಗಳನ್ನು ಮಾಡಿದ್ದೇನೆ. ಸ್ವಾಮಿ ಯೇಸುವೆ, ನನ್ನ ಕೈ ಬಿಡಬೇಡ ಸ್ವಾಮಿ. ನಾನಾ ರೀತಿಯ ಭಯಗಳು ಆತಂಕಗಳು, ಆತಂಕಗಳು ನನ್ನಲ್ಲಿ ಬರುತ್ತಾ ಇವೆ. ಎಷ್ಟೋ ಜನರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಷ್ಟಗಳು, ಕಷ್ಟಗಳು, ವ್ಯಾಪಾರದ ಕಷ್ಟಗಳು, ನಷ್ಟಗಳು, ಹಣದ ಕೊರತೆಗಳು, ಆರ್ಥಿಕ ಪರಿಸ್ಥಿತಿಗಳು, ಎಂಥ ಕೆಲಸವು ಕೈ ಹಿಡಿದಿರೋದು ಯೋಚನೆಗಳು ನಡೆಯುತ್ತಿಲ್ಲ. ಪದೇ ಪದೇ ಆತಂಕಗಳು, ಭಯ, ನಿರಾಳತೆ, ಏಕಾಂಗಿ ಜೀವನ ಬರುತ್ತದೆ ಸ್ವಾಮಿ. ಎಲ್ಲರೂ ನನ್ನ ಕೈ ಬಿಟ್ಟಿದ್ದಾರೆ ಎನ್ನುವಂತಹ ಸ್ವಾಮಿಯೇ, ನಾನು ಏನು ಮಾಡಲಿ? ತುಂಬ ಮನಸ್ಸಿನ ಗಾಯಗಳು ಉಂಟು. ಸಿಟ್ಟು ಬರುತ್ತದೆ, ಕೋಪ ಬರುತ್ತದೆ. ಎಷ್ಟು ಸಿಟ್ಟು ಕೋಪ ಕಂಟ್ರೋಲ್ ಮಾಡಲಿದ್ರು ಸಾಲದು. ಹಾಟ್ ಟೆಂಪರ್, ಶಾರ್ಟ್ ಟೆಂಪರ್. ನನ್ನ ಸಹೋದರ ಸಹೋದರಿಯನ್ನು ಕ್ಷಮಿಸಲು ನನಗೆ ಆಗುತ್ತಿಲ್ಲ. ಎಷ್ಟೋ ಜನರಲ್ಲಿ ನಾನು ಕೋಪವನ್ನಿಟ್ಟಿದ್ದೇನೆ. ಆದ್ದರಿಂದ ನಾನು ಕ್ಷಮಿಸು ದೇವಾ. ಕ್ಷಮಾ ಗುಣಗಳನ್ನು ನನಗೆ ಕೊಡು. ಕ್ಷಮೆ ಕೊಡುವಂತ ಕೃಪೆಯನ್ನು ನನಗೆ ಕೊಡು. ಗಿವ್ ಮಿ ದ ಗ್ರೇಸ್ ಆಫ್ ಫರ್ಗಿವ್ನೆಸ್. ಅದು ಕಂಟ್ರೋಲ್ ಮಾಡುವಂತ ಶಕ್ತಿಯನ್ನು ಕೊಡು ಸ್ವಾಮಿ. ಈ ಅಂತರಾಳದ ನೋವಿನಿಂದ ನನಗೆ ಶಾರೀರಿಕ ನೋವುಗಳು ಬಂದಿದೆ. ಡಯಾಬಿಟೀಸ್, BP, ಗಂಟಲು ನೋವು, ಸೊಂಟ ನೋವು, ಗ್ಯಾಸ್ಟ್ರಿಕ್, ಅಸಿಡಿಟಿ, ಲಿವರ್, ಇನ್ನಿತರ ರೋಗಗಳು, ಬಾಧೆಗಳು ಈ ಅಂತರಾಳದ ಆತ್ಮದ ಗಾಯದಿಂದ ಬಂದಿದೆ ಸ್ವಾಮಿ, ಕೋಪದಿಂದ. ಆದ್ದರಿಂದ ನಮ್ಮ ಜೀವನವನ್ನು ನನಗೆ ಕೊಡಿ ಸ್ವಾಮಿ. ಹೊಸ ಜೀವನವನ್ನು ನನಗಾಗಿ ಕೊಡಿ ಸ್ವಾಮಿ. ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ. ನನ್ನ ಎಲ್ಲ ಕೋಪವನ್ನು ನೀಗಿಸಿ ಪರಸ್ಪರ ಕ್ಷಮಿಸುವಂತ ಹೃದಯವನ್ನು ಕ್ಷಮಿಸುವಂತ ಕೃಪೆಯನ್ನು ನನಗಾಗಿ ನೀಡ ಸ್ವಾಮಿ. ಕಣ್ಣೀರ ಸುರಿಸುತ್ತಲೇ ನಾ ಬಂದೆ ನಿನ್ನ ಬಳಿ, ಕಣ್ಣೀರ ಮರಸಲೆಂದು ನೀ ಬಂದೆ ನನ್ನ ಬಳಿ. ಕಣ್ಣೀರ ಸುರಿಸುತ್ತಲೇ ನಾ ಬಂದೆ ನಿನ್ನ ಬಳಿ, ಕಣ್ಣೀರ ಮರಸಲೆಂದು ನೀ ಬಂದೆ ನನ್ನ ಬಳಿ. ಅಂಜದಿರು ಮಗಳೇ, ಹೆದರದಿರು ಮಗಳೇ, ನಿನ್ನ ಭಾರ ಮರುವೆ, ಆನಂದನ ಕೊಡುವೆ. ಅಂಜದಿರು ಮಗನೇ,
ಹೆದರದಿರು ಮಗಳೇ, ನಿನ್ನ ಬರನಾನುರುವೆ, ಆನಂದ ಕೊಡುವೆ, ಆನಂದ ಕೊಡುವೆ. ಸ್ವಲ್ಪ ಹೊತ್ತು ಈ ಸಲ ಯೇಸುವಿನ ಸನ್ನಿಧಾನದಲ್ಲಿ ನಾವಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಸಾಕ್ಷಾತ್ತಿದ್ದಾರೆ. ನನ್ನ ದುಃಖಗಳನ್ನು, ನನ್ನ ಕಣ್ಣಿನಿಂದ ಬರುವಂಥ ದುಃಖಗಳನ್ನು ಅವರು ತೊಳೆಯುತ್ತಾರೆ. ನನ್ನ ಮಗಳೇ, ನನ್ನ ಮಗನೇ, ನಾನು ಕ್ಷಮಿಸಿದ್ದೇನೆ, ನಿನಗೆ ಹೊಸ ಜೀವನವನ್ನು ಕೊಟ್ಟಿದ್ದೇನೆ, ನಿನ್ನ ಕಷ್ಟಗಳನ್ನು ನಾನು ಕೇಳಿದ್ದೇನೆ, ನಿನ್ನ ಮನಸ್ಸಿನಲ್ಲಿರುವಂಥ ಅಂತರಾಳದ ಭಾವನೆಗಳನ್ನು ನಾನು ಕೇಳಿದ್ದೇನೆ. ಅಂತಹ ಅನುಭವವನ್ನು ಈಗ ನೀನು ಪಡೆಯುವಿ. ಫೀಲ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್. He is touching you, anointing you. Feel the presence of Holy Spirit. ಪವಿತ್ರಾತ್ಮನ ಆ ವರಗಳ, ಆ ಬೆಂಕಿಯ ಜ್ವಾಲೆಯ ಅನುಭವವನ್ನು ಪಡೆದುಕೋ. ಎಲ್ಲ ರೀತಿಯ ಕಲ್ಮಶಗಳು ನಿನ್ನ ಮನಸ್ಸಿನಲ್ಲಿರುವಂಥ, ಹೃದಯಗಳಲ್ಲಿರುವ ಎಲ್ಲ ಕಲ್ಮಶಗಳನ್ನು ತೊಳೆದು ಹಾಕಲು, ಆಶೀರ್ವಾದವನ್ನು ಪಡೆಯಲು ನಿನ್ನ ಮನಸ್ಸನ್ನು, ನಿನ್ನ ಹೃದಯವನ್ನು ತೆರೆದುಕೋ. He will give new life. ನಿಮಗೆ ಹೊಸ ಜೀವನವನ್ನು ಕೊಡ್ತಾರೆ. He will give new heart. ಹೊಸ ಹೃದಯವನ್ನು ಕೊಡ್ತಾರೆ. ಪಡೆದುಕೋ. ನಿನ್ನ ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸು. ಎಲ್ಲರನ್ನು ನೆನೆಸಿಕೊ. ಯಾರಾದರೂ ನೀನು ತಪ್ಪು ಮಾಡಿದ್ದರೆ ನಿನ್ನ ಶತ್ರುಗಳನ್ನು ಎಣಿಸಿಕೊ. ಯಾರಾದರೂ ನಿನಗೆ ಶತ್ರುಗಳು ಇದ್ದಿದ್ದರೆ ಅಥವಾ ಶತ್ರುಗಳು ನಿನ್ನಲ್ಲಿದ್ದರೆ ನೀನು ಅವರಿಗೆ ಕ್ಷಮೆಯನ್ನು ಕೊಡುವುದಾದರೆ, ಅವರಿಂದ ಕ್ಷಮೆಯನ್ನು ಪಡೆಯುವುದಾದರೆ, ಇದೇ ಸಮಯ ಈ ಧ್ಯಾನ ಕೂಟದ ಫಲ ಸಿಗಬೇಕು ಎನ್ನುವಂತಾದರೆ ಕ್ಷಮೆಯನ್ನು ನೀಡು, ಕ್ಷಮೆಯನ್ನು ಕೇಳು. ಈ ಕೋಪವನ್ನು ಇಟ್ಟುಕೊಂಡು ದೇವರಲ್ಲಿ ಕೃಪೆಯನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಥಿಂಕ್ ಅಬೌಟ್ ಯುವರ್ ಎನಿಮೀಸ್, ಸೋ ಕಾಲ್ಡ್ ಎನಿಮೀಸ್. ಅವರನ್ನು ಕ್ಷಮಿಸ್ಕೋ, ಅವರನ್ನು ನೆನೆಸ್ಕೋ, ಅವರಿಗಾಗಿ ಪ್ರಾರ್ಥಿಸು. ಮತ್ತಾಯನ ಶುಭ ಸಂದೇಶದಲ್ಲಿ ಅಧ್ಯಾಯ 21 ನೀನು ಬೇರೆಯವರಿಗೋಸ್ಕರ ಪ್ರಾರ್ಥಿಸುವಾಗ, ನಿನ್ನ ಶತ್ರುಗಳಿಗೋಸ್ಕರ ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಗಳನ್ನು ದೇವರು ಕೇಳುತ್ತಾರೆ, ನಿನಗೆ ಹೊಸ ಜೀವನವನ್ನು ಕೊಡುತ್ತಾರೆ. ಎಲ್ಲರಿಗೋಸ್ಕರ ಪ್ರಾರ್ಥಿಸೋಣ. ಹೆದರದಿರು ನನ್ನ ಮುದ್ದು ಮಗುವೆ, ನಾನಿನ್ನ ಕೈ ಹಿಡಿದು ಮುನ್ನಡೆಸುವೆ. ಹೆದರದಿರು ನನ್ನ ಮುದ್ದು ಮಗುವೆ, ನಾನಿನ್ನ ಕೈ ಹಿಡಿದು ಮುನ್ನಡೆಸುವೆ. ಹೆಜ್ಜೆ ಹೆಜ್ಜೆ ನಿನ್ನ ಬಾಳಪಣದಿ ಅನುಗ್ರಹಿಸುವೆ, ನಿನಗೆ ನನ್ನ ಸನ್ನಿಧಿ. ಹೆಜ್ಜೆ ಹೆಜ್ಜೆ ನಿನ್ನ ಬಾಳಪಣದಿ ಅನುಗ್ರಹಿಸುವೆ, ನಿನಗೆ ನನ್ನ ಸನ್ನಿಧಿ. ಭಯದಲ್ಲಿರುವಾಗ ಚಿಂತೆಗಳು ಬರುವಾಗ, ಭಯದಲ್ಲಿರುವಾಗ ಚಿಂತೆಗಳು ಬರುವಾಗ, ಒಂಟಿತನದಿ ನೀನು ಕೊರಗುವಾಗ, ಅಂಧಕಾರವು ನಿನ್ನ ಆವರಿಸುವಾಗ, ಎಂದು ಮರೆಯಲಾರೆ ನಿನ್ನ ಕೈಯೆಂದು ಬಿಡಲಾರೆ.
ಬಿಡಲಾರೆ, ನಿನ್ನ ಕೈಯೆಂದು ಬಿಡಲಾರೆ. God is there with us always. ನಮ್ಮೊಟ್ಟಿಗಿದ್ದಾರೆ, ನಮ್ಮ ಸಂಗಡ ಇದ್ದಾರೆ. ನಮ್ಮ ಕಷ್ಟದಲ್ಲೂ, ವೇದನೆಯಲ್ಲೂ, ರೋಗದಲ್ಲೂ, ರುಜಿನದಲ್ಲೂ, ಅಸೌಖ್ಯದಲ್ಲಿಯೂ, ಬೇಜಾರಲ್ಲಿಯೂ, ನಿರಾಶೆಯಲ್ಲಿಯೂ ಸ್ವಾಮಿ ಇದ್ದಾನೆ. ರೋಗದಲ್ಲಿ ಬಳಲುವಾಗ, ಸಾಲದಲ್ಲಿ ಮುಳುಗುವಾಗ, ರೋಗದಲ್ಲಿ ಬಳಲುವಾಗ, ಸಾಲದಲ್ಲಿ ಮುಳುಗುವಾಗ, ಪ್ರೀತಿಸಿದರ ಕಳೆದುಕೊಂಡಾಗ, ಕಷ್ಟದಲ್ಲಿ ಸಿಲುಕಿರುವಾಗ ಎಂದು ಮರೆಯಲಾರೆ, ನಿನ್ನ ಕೈಯೆಂದು ಬಿಡಲಾರೆ, ಎಂದು ಮರೆಯಲಾರೆ, ನಿನ್ನ ಕೈಯೆಂದು ಬಿಡಲಾರೆ. ಪಾಪಗಳ ಬಲಿಯಲ್ಲಿ, ಸೋಲುಗಳ ಬಲಿಯಲ್ಲಿ, ಪಾಪಗಳ ಬಲಿಯಲ್ಲಿ, ಸೋಲುಗಳ ಬಲಿಯಲ್ಲಿ ಸಿಲುಕಿ ನಾನು ನಡೆಗುತ್ತಿರುವಾಗ, ಸಾವು ನೋವನ್ನು ಎದುರಿಸುತ್ತಿರುವಾಗ ಎಂದು ಮರೆಯಲಾರೆ, ನಿನ್ನ ಕೈಯೆಂದು ಬಿಡಲಾರೆ. ಒಬ್ಬರು ನನ್ನ ಮುದ್ದು ಮಗುವೆ, ನಾನಿನ್ನ ಕೈ ಹಿಡಿದು ಮುನ್ನಡೆಸುವೆ. ಒಬ್ಬರು ನನ್ನ ಮುದ್ದು ಮಗುವೆ, ನಾನಿನ್ನ ಕೈ ಹಿಡಿದು ಮುನ್ನಡೆಸುವೆ. ಹೆಜ್ಜೆ ಹೆಜ್ಜೆ ನಿನ್ನ ಬಾಳ ಪಳಗಿ, ಹೆಜ್ಜೆ ಹೆಜ್ಜೆ ನಿನ್ನ ಬಾಳ ಪಳಗಿ, ಅನುಗ್ರಹಿಸುವೆ ನಿನಗೆ ನನ್ನ ಸನ್ನಿಧಿ. ಹೆದರದಿರು ನನ್ನ ಮುದ್ದು ಮಗುವೆ, ನಾನಿನ್ನ ಕೈ ಹಿಡಿದು ಮುನ್ನಡೆಸುವೆ. ಕಣ್ಣು ತೆರೆಯಿರಿ. ನಿಮ್ಮ ಎರಡು ಕರಗಳನ್ನು ಎತ್ತಿ ಯೇಸುವಿನ ಕರಗಳಾಗಿ, ಯೇಸುವಿನ ಕೈಗಳಾಗಿ ಈ ಕೈಗಳಾಗಲಿ. ನಿಮ್ಮ ಕರಗಳನ್ನು ಯೇಸುವಿನ ಮುಂದೆ ಚಾಚಿ ಅವರ ಕೈಯಲ್ಲಿ ನಿಮ್ಮ ಕೈಯನ್ನು ಹಿಡಿರಿ. ಹೆದರದಿರು, ಕೊರಗದಿರು, ನನ್ನ ಮಗಳೇ ಮಗನೆಂದು ಆ ಕೈಗಳನ್ನು ಪುನಃ ನಿಮ್ಮ ಬದಿಗೆ ಸರಿದುಕೊಂಡು ಆ ಎರಡೂ ಕೈಗಳನ್ನು ನಿಮ್ಮ ಕಣ್ಣಿನಲ್ಲಿ ಇಟ್ಟುಕೊಂಡು ಆ ಕಣ್ಣಿನಿಂದ ಬರುವಂಥ ಎಲ್ಲ ನೋವನ್ನು ಒರೆಸಿರಿ, ಆ ಕಣ್ಣೀರನ್ನು ಒರೆಸಿರಿ. ಪ್ರಭು ಯೇಸು ಕ್ರಿಸ್ತರು ಕೈಗಳು, ಅವರ ಕೈಗಳು, ಇದು ನಿಮ್ಮ ಕೈಯಲ್ಲ, ಅವರ ಕೈಗಳಿಂದ ನಿಮ್ಮ ಕಣ್ಣೀರನ್ನು ಒರೆಸುತ್ತಾರೆ. ಹೃದಯದಲ್ಲಿರುವಂಥ ಎಲ್ಲ ನೋವನ್ನು
ಗುಣಪಡಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಫೀಲ್ ದ ಪ್ರೆಸೆನ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಪರಿಶುದ್ಧ ರಕ್ತ ನಿಮ್ಮ ಹೃದಯದಲ್ಲಿ ಇರುವಂಥ ಎಲ್ಲ ನೋವುಗಳನ್ನು ಅವರು ಗುಣಪಡಿಸ್ತಾರೆ. ಪುನಃ ನಿಮ್ಮ ಕೈಯನ್ನು ಯೇಸುವಿನ ಮುಂದೆ ಚಾಚಿ, ದಾವಿದ ಕುಲಪುತ್ರನೇ ನನಗೆ ದಯೆ ತೋರಿ ಅಂತ ಹೇಳಿ, ದಾವಿದ ಕುಲಪುತ್ರನೇ ನನಗೆ ದಯೆ ತೋರಿ ಆ ಕೈಗಳನ್ನು ಪುನಃ ಹಿಂದೆ ಹಾಕಿ ನಿಮ್ಮ ಹೃದಯದ ಎಲ್ಲ ಭಾಗಕ್ಕೆ ಸರಿಸಿಕೊಳ್ಳಿರಿ. ನಿಮ್ಮ ಹೃದಯದ ಎಲ್ಲ ನೋವುಗಳನ್ನು ಯೇಸು ಕ್ರಿಸ್ತರವರ ಆತ್ಮದ ಶಕ್ತಿಯಿಂದ ರಕ್ತದಿಂದ ತೊಳೆದುಕೊಂಡಿದ್ದಾರೆ. ಕೈ ತಟ್ಟಿ ನಮ್ಮನ್ನು ಯೇಸುವನ್ನು ಸ್ತುತಿಸೋಣ, ಆರಾಧಿಸೋಣ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್, ಹಾಲೆಲೂಯಾ. ಎಲ್ಲರೂ ಎದ್ದು ನಿಲ್ಲೋಣ, ಪವಿತ್ರಾತ್ಮನ ವರಕ್ಕಾಗಿ ಪ್ರಾರ್ಥಿಸೋಣ. ನಿಮ್ಮ ಪವಿತ್ರಾತ್ಮ ಜಗೀತ್ ಲೈಟ್ ಹಾಕಿ. ರೋಗಕ್ಕೋಸ್ಕರ ನಾವು ಪ್ರಾರ್ಥಿಸಿದೆವು, ಅಂತರಂಗದ ಗಾಯಕ್ಕೋಸ್ಕರ ನಾವು ಪ್ರಾರ್ಥಿಸಿದೆವು. ನಮ್ಮೆಲ್ಲ ರೋಗಗಳನ್ನು ಗುಣಪಡಿಸುವಂಥ ಪ್ರಭು ಯೇಸು ಕ್ರಿಸ್ತರು ಇಲ್ಲಿದ್ದಾರೆ. ವಿಶೇಷವಾಗಿ ನಾವು ಕಳೆದ 3 ದಿನಗಳಿಂದ ಪ್ರಾರ್ಥಿಸುತ್ತಾ ಇದ್ದೇವೆ. ಈಗಲೂ ಕೂಡ ನಾವು ಪ್ರಾರ್ಥಿಸ್ತಿರುವಾಗ ಯೇಸುವಿನ ಪವಿತ್ರ ಶಕ್ತಿಯಿಂದ ಕಿವುಡರನ್ನು ಕಿವುಡಂತೆ ಮಾಡುವಂಥ, ಮೂಕರನ್ನು ಮಾತಾಡುವಂತೆ ಮಾಡಿದಂಥ, ದೆವ್ವ ಪೀಡಿತರನ್ನು ಗುಣಪಡಿಸಿದಂಥ ಯೇಸು ಈಗಲೇ ಇದೇ ಸಮಯದಲ್ಲಿ ಅವರು ನಮ್ಮನ್ನು ಗುಣಪಡಿಸಿರಿ. ನಾವು ಯಾರಿಗೋಸ್ಕರ ಪ್ರಾರ್ಥಿಸ್ತೇವೋ, ಯಾರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದೇವೆಯೋ, ನಮಗಾಗಿ, ಬೇರೆಯವರಿಗೆ, ಪರವರಿಗಾಗಿ ನಾವು ಪ್ರಾರ್ಥಿಸೋಣ. ನಮ್ಮೆಲ್ಲ ರೋಗ ರುಜಿನಗಳು, ಎಲ್ಲ ಅಸ್ವಸ್ಥತೆಗಳು, ಎಲ್ಲ ಬಂಧನಗಳು ಬಿಡುಗಡೆಯಾಗಲಿ. ಯೇಸುವಿನ ಪರಿಶುದ್ಧ ರಕ್ತದಿಂದ ಶಾರೀರಿಕ ಮಾನಸಿಕ ರೋಗಗಳು ಬಿಡುಗಡೆಯಾಗಲಿ ಎಂದು ನಾವು ಪ್ರಾರ್ಥಿಸೋಣ. ಸ್ವಾಮಿ ದಹಿಸುವ ಅಗ್ನಿಯೇ ತಪ್ಪಿಸು ಜ್ವಾಲೆಯನ್ನು, ಪವಿತ್ರರೂಪನೇ ತುಂಬಿಸು ಶಕ್ತಿಯನ್ನು, ಸ್ವರ್ಗೀಯ ದಾನಗಳ ಸುರಿಸು ನಿರಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸಂದು, ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸಂದು. ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸನ್ನ. ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸಂದು, ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸಂದು, ಮಳೆಯಾಗಿ ಕೃಪೆಗಳನ್ನು ನನ್ನಲ್ಲಿ ಸುರಿಸಂದು. ಪವಿತ್ರಾತ್ಮರಿಂದ ಅಭಿಷೇಕ ಪಡಿಸಿರಿ, ಪವಿತ್ರಾತ್ಮರ ವರಗಳಿಂದ
ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ ಗಟ್ಟಿ ಚಪ್ಪಾಳೆಯಿಂದ. ಮೊಣಕಾಲೂರಿ ಆಶೀರ್ವಾದವನ್ನು ಪಡೆಯೋಣ. ನೀಲ್ ಡೌನ್ ಪ್ಲೀಸ್. ಎಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ, ಹಳೆಯಾಜ್ಞೆ ಹೊಸ ವಿಧಿಗೆ ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ, ಪಿತನಿಗೂ ಸುತನಿಗೂ ಈರ್ವರಿಂದರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯೂ ಸಲ್ಲಲಿ. ಆಮೆನ್. ಪ್ರಾರ್ಥಿಸೋಣ. ಈ ಪರಮ ಪ್ರಸಾದದಲ್ಲಿರುವ ಯೇಸುವೆ, ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಅಂತರಾಳದಲ್ಲಿರುವ ಎಲ್ಲ ಕಲ್ಮಶಗಳನ್ನು ತೊಳೆಯಿರಿ. ನಿಮ್ಮ ಪರಿಶುದ್ಧ ಗಾಯಗಳಿಂದ ನಮ್ಮ ಎಲ್ಲ ಗಾಯಗಳನ್ನು ತೊಳೆದು ಹಾಕಿರಿ. ನಿಮ್ಮ ಪರಿಶುದ್ಧ ರಕ್ತದಿಂದ ಎಲ್ಲ ನಮ್ಮ ಅಂತರಂಗದಲ್ಲಿರುವಂಥ ಗಾಯಗಳನ್ನು ಶುದ್ಧೀಕರಿಸಿ, ನಿಮ್ಮ ಪವಿತ್ರ ಆತ್ಮನಿಂದ ಹೊಸ ಜೀವನವನ್ನು, ಹೊಸ ಸೃಷ್ಟಿಯನ್ನು ಪಡೆದು ನಿಮ್ಮಲ್ಲಿ ಹೊಸ ಜನ್ಮವನ್ನು ತಾಳುವಂತೆ ನಮಗೆ ಅನುಗ್ರಹಿಸಿರಿ. ನಮ್ಮ ಶಾರೀರಿಕ ಮಾನಸಿಕ ವೇದನೆಗಳನ್ನು, ನೋವನ್ನು ಗುಣಪಡಿಸಿ ಹೊಸ ಜೀವನವನ್ನು ನಮಗಾಗಿ ದಯಪಾಲಿಸಿರಿ. ನಮ್ಮ ಪ್ರಾರ್ಥನೆ ನಿಮ್ಮ ಮುದ್ದಾನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ತುಂಬ ಜನರಿಗೆ ದೇವರು ಬಿಡುಗಡೆ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಪ್ರತ್ಯೇಕವಾಗಿ ತಂದೆ ತಾಯಿಯ ಪ್ರೀತಿಯಿಂದ ವಂಚಿತರಾದ ಎಷ್ಟೋ ಜನರನ್ನು ಯೇಸು ಸ್ವಾಮಿ ಮುಟ್ಟು ಗುಣಪಡಿಸ್ತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಕರುಳಿನ ಸಂಬಂಧ ರೋಗವನ್ನು ಕರುಳಿನ ಸಂಬಂಧ ರೋಗ, ಒಂದೇ ಗ್ಯಾಸ್ಟ್ರಿಕ್ ಇಲ್ಲದ್ರೆ ಆಲ್ಸರ್ ಆದಂಥ ಇಬ್ಬರನ್ನು ಯೇಸು ಸಂಪೂರ್ಣವಾಗಿ ಗುಣಪಡಿಸಿದ್ದಾರೆ. ಯಾರವರು? ಕರುಳಿನ ಸಂಬಂಧ ರೋಗ ಇದ್ದವರು, ಕರುಳಿನ ಸಂಬಂಧ ಇರೋದು, ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ, ಆಲ್ಸರ್ ಇಂಥ ಇದ್ದವರು ಯೇಸು ಇಬ್ಬರನ್ನು ಗುಣಪಡಿಸಿದ್ದಾರೆ. ಬನ್ನಿ, ಮುಂದಕ್ಕೆ ಬನ್ನಿ. ನೀವು ಸಾಕ್ಷಿ ಮುಂದಿನ ದಿವಸ ನೀವು ಖಂಡಿತವಾಗಿ ಸಾಕ್ಷಿ ನೀಡಬೇಕು. ರಿಪೋರ್ಟು ಡಾಕ್ಟರ್ ಹತ್ರ ಹೋಗಿ ರಿಪೋರ್ಟ್ ಮಾಡಿ ನೀವು ತಂದು ಸಾಕ್ಷಿ ನೀಡಬೇಕು. ಪ್ರೈಸ್ ದಿ ಲಾರ್ಡ್. ನಿಮ್ಮ ಹೆಸರೇನು ಬ್ರದರ್? ಎಲಿಯಾಸ್. ನನ್ನ ಹೆಸರು, ನಿಮ್ಮದು ಹೆಸರು? ಓಕೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ವರ್ಷದಿಂದ ಇತ್ತಿದ್ದು? ಒಂದು ತಿಂಗಳಿಂದ. ಮದ್ದು ತಗೊಂಡಿದ್ರ ಇದಕ್ಕೆ? ಮದ್ದಿಲ್ಲ. ಈಗ ಕ್ಲಿಯರ್ ಆಯಿತು ಸಂಪೂರ್ಣ. ಪ್ರೈಸ್ ದಿ ಲಾರ್ಡ್. ಒಂದು ತಿಂಗಳಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಮದ್ದು ತಗೊಳ್ಳಿಲ್ಲ ಅಂತೆ, ಆದರೆ ಇವತ್ತು ಸಂಪೂರ್ಣವಾಗಿ ಗುಣವಾಗಿದೆ. ಪ್ರೈಸ್ ದಿ ಲಾರ್ಡ್. ಓಕೆ, ಬನ್ನಿ. ನಿಮ್ಮ ಹೆಸರು?
ನನ್ನ ಹೆಸರು ಪ್ರೇಮ, ಮಳಗಿಯಿಂದ ಬಂದಿರೋದು. ಮಳಗಿ, ಓಕೆ. ಸಿರ್ಸಿ ಮಳಗಿ, ಓಕೆ. ಅಲ್ಲಿಂದ ಬಂದಿದ್ದೇನೆ. ಗ್ಯಾಸ್ಟ್ರಿಕ್ ಆಗಿ ಒಂದು 6-7 ತಿಂಗಳಾಗಿತ್ತು ರೀ, ಶುಗರ್ ಕಾಯಿಲೆ. ಇಲ್ಲಿಗೆ ಬಂದ ಮೇಲೆ ನನಗೆ ಅನ್ನ ಊಟ ಮಾಡಿದ್ರು ಏನೂ ಆಗಲ್ಲ, ಗ್ಯಾಸ್ ಆಗಲ್ಲ. ಆಮೇಲೆ ಗುಳಿಗೆ ಸಮೇತ ಸರಿಯಾಗಿ ತಗೊಳ್ಳಿಲ್ಲ, ಆದರೂ ನನಗೆ ಆರೋಗ್ಯವಾಗಿ ದೇವರು ಆಶೀರ್ವಾದ ಕೊಟ್ಟಿದ್ರು. ಪ್ರೇಸ್ ದ ಲಾರ್ಡ್, ಪ್ರೇಸ್ ದ ಲಾರ್ಡ್. ಇಲ್ಲಿ ಬಂದ ಮೇಲೆ ಅವರು ಊಟ ಮಾಡುವಾಗ ಏನು ಮಾಡಿದ್ರು ಗ್ಯಾಸ್ಟ್ರಿಕ್ ಇಷ್ಟವರೆಗೆ ಆಗಲಿಲ್ಲ ಅಂತ ಹೇಳ್ತಾರೆ, ಸಾಕ್ಷಿ ನೀಡ್ತಾರೆ. ಪ್ರೇಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮೆಲ್ಲರನ್ನು ಗುಣಪಡಿಸಿದ್ದಾರೆ. ಎಷ್ಟು ಎಲ್ಲರನ್ನು ದೇವರು ಮುಟ್ಟಿದ್ದಾರೆ. ಯಾರೊಬ್ಬರು ಇದ್ದಾರೆ ದೇವರು ಮುಟ್ಟದೇ ಇದ್ದವರು ಇಲ್ಲಿ? ಯಾರಿಲ್ಲ, ಎಲ್ಲರನ್ನು ದೇವರು ಮುಟ್ಟಿದ್ದಾರೆ. ಒಬ್ಬರೊಬ್ಬರನ್ನು ಬಿಡಲಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಳೆ ಬೆಳಿಗ್ಗೆ ನೀವು 6 ಗಂಟೆಗೆ ಬರಬೇಕು. ನೀವು ಪರ್ಸನಲ್ ಪ್ರೇಯರ್ ಮಾಡಿ 6:15 7 ತನಕ ಬ್ರದರ್ ವಿಲಿಯಂ ಪ್ರೆಸೆಂಟೇಷನ್ ಮಾಡ್ತಾರೆ. ಮತ್ತು ಪವಿತ್ರಾತ್ಮರ ಬಗ್ಗೆ 1 ಗಂಟೆ ನಿಮಗೆ ಟಾಕ್ ಕೊಡ್ತಾರೆ. ಬ್ರದರ್ ರಾಬರ್ಟ್ಸ್ ಬರ್ತಾರೆ, ಅವರು ಟಾಕ್ ಕೊಡ್ತಾರೆ. 8 ಗಂಟೆಗೆ ವಿರಾಮ ಇದೆ. ಆಮೇಲೆ ಒಂದು ಟಾಕ್ ಪವಿತ್ರಾತ್ಮರ ಸತ್ಫಲಗಳು, ಕರಿಸ್ಮ್ಯಾಟಿಕ್ ರಿನ್ಯೂವಲಲ್ಲಿ ಜಾಸ್ತಿ ಉಪಯೋಗುವಂಥ ಪವಿತ್ರ ಆತ್ಮರ ಎಲ್ಲ ಅಭಿಷೇಕದಿಂದ ಸಿಗುವಂಥ ಸತ್ಫಲಗಳು. ಪ್ರೈಸ್ ದ ಲಾರ್ಡ್. ಅದರ ಬಗ್ಗೆ ಒಂದು ಟಾಕ್ ಇದೆ. ಮತ್ತು ಅನಾಯಿಂಟಿಂಗ್ ಸೆಷನ್ ಇದೆ, ಬಲಿಪೂಜೆ ಇದೆ. ನಿಮ್ಮ ಎಲ್ಲರನ್ನು ತಲೆಯ ಮೇಲೆ ಕೈ ಇಟ್ಟು ಗುರುಗಳು ಪ್ರಾರ್ಥಿಸ್ತಾರೆ. ತೈಲಾಭಿಷೇಕವನ್ನು ನಾಳೆ ಮಾಡ್ತಾರೆ 1:30 ಗಂಟೆಗೆ.